सर्वलोकप्राय यथाशक्ति नाम ओम ओम अतीव श्रीदुर्गा परमेश्वर मनोहरपादालिंदಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದ ಗಣಪತಿಯವರ ಪಾದಾಲಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದ ಆದಿಶಯ ತುಳಸಿ ಮಹಾಲಿಂಗೇಶ್ವರಿಯವರ ಪಾದಾಲಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದ ಗೋವಿಂದ
ಚಿಕ್ಕ ಪ್ರಾಯದ ಬಾಳೆ ಚತುರಿನಿಂದಂಗವ
ಹಾಗೂ ಮೇಳದಲ್ಲಿ ವಾಸ್ತವವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು
ಮತ್ತು ಮಹಾಲಿಂಗೇಶ್ವರರು ಬಲ. ನಂಬಿದಂತ ಭಕ್ತರ ಮೇಲೆ ಕೈಚಿಟ್ಟುಕೊಂಡಂತಹ ಕುಲಿಂಗಲಿಂಗ ಪ್ರಸಾದ್. ದಕ್ಕಿತ್ತೋ ದಕ್ಕಿ. ಆಹೋ ಆಹೋ ಪಡೆತ್ತೂರು ಮತ್ತು ಶ್ರೀಮಾನ್ ಶ್ರೀ ಸನತ್ ಕುಮಾರ್ ಶೆಟ್ಟಿಯವರು ಕೊಡತ್ತೂರು ಮತ್ತು ಶ್ರೀ ಸನತ್ ಕುಮಾರ್ ಶೆಟ್ಟಿ ಶಹಬಾದ್ ಮತ್ತು ಸನತ್ ಕುಮಾರ್ ಶೆಟ್ಟಿ ಬಲ. ವೃತ್ತಿಗಾರರು ಕುಶಾಲಗಾರರು ಮೋಜುಗಾರರು ಶಹಬಾದ್ ನಮ್ಮ ಮೇಲೆ ಕೈಚಿಟ್ಟುಕೊಂಡಂತಹ ಪಟ್ಟೇಶ. ದಕ್ಕಿತ್ತೋ ದಕ್ಕಿ. ಸಭೆಗೆ ವಂದನೆ.
ನರಾಜನ ಬಿರಿದು ಸ್ತುತಿಸಿ ಅಂಬುನಿಧಿಯ ಕೈ ಮುಗಿದು ಅಂಬುಜಾಜನ ವಾಣಿಯರ ಪಾದಾಂಬುಜಕ್ಕೆ ಬೊಡಬಡದ ಬಂದಿದೆ ನೀ ಕಥಾಮೃತವ ನಾಲ್ಕಲೋಕಕ್ಕೆ ಯಾರೊಂದು ಕಳಿಕೊಂಡಿದ್ದೀರಿ ಹಾಗೆಂದು ಕಳಿಕೊಳ್ಳ ಹಲವಾರಿದೆ
ಪ್ರತಿಯೊಂದು ಜೀವಿಯೂ ಕೂಡ ತನ್ನ ಯೋಗಕ್ಷೇಮದತ್ತ ಸದಾ ಜಾಗೃತವಾಗಿರಲೇಬೇಕು. ಅಲಭ್ಯ ಲಾಭವೇ ಯೋಗ, ಲಬ್ಧ ಸಂರಕ್ಷಣೆ ಕ್ಷೇಮ. ಸಾಮಾನ್ಯರಿಗೆ ಸಂಪಾದಿಸಲಾಗದನ್ನು ಈ ಕಾಲದಲ್ಲಿ ಸಂಪಾದಿಸಿ ಅಸಾಮಾನ್ಯವಾದಂತಹ ಪದವಿಯನ್ನು ಪಡೆದಂತಹ ಭಾಗ್ಯಶಾಲಿಗಳೇ ನಾವಾಗಿದ್ದೇವೆ. ಅದಿತಿ ಕಶ್ಯಪರ ಆಶೀರ್ವಾದದಿಂದ, ಮೂರು ಮೂರ್ತಿಗಳ ದಯೆಯಿಂದ ಮೇಘವಂತ ಪರ್ವತದಲ್ಲಿ ಶತ ಅಧ್ವರಗಳನ್ನು ಮಾಡಿದುದರಿಂದಲೇ ತ್ರೈಮೂರ್ತಿಗಳಿಗೆ ಪ್ರಸನ್ನೀಕರಿಸಿ ಈ ಸುಧರ್ಮ ಸಭೆಯ ಅಧ್ಯಕ್ಷ ಸ್ಥಾನವನ್ನು ಅಥವಾ ಸುರಪೀಠವನ್ನು ನನ್ನ ಪಾಲಿಗೆ ಅನುಗ್ರಹಿಸಿದ್ದಾರೆ. ಒಂದು ಮನ್ವಂತರಕ್ಕೆ ಒಬ್ಬನೇ ದೇವೇಂದ್ರ ಎಂಬುದಾಗಿ ಮೂರು ಮೂರ್ತಿಗಳ ನಿಯಮ. ಈ ನಿಯಮವನ್ನು ಯಾವಾತಕ್ಕಿಂತ ಹಿಂದೆ ಉಲ್ಲಂಘಿಸಲಿಕ್ಕೆ ಪ್ರಯತ್ನ ಪಟ್ಟರು ಅಥವಾ ಇದರ ಬಗ್ಗೆ ಹಸ್ತಕ್ಷೇಪವನ್ನು ವ್ಯಕ್ತಪಡಿಸಿದರು ಅಥವಾ ಈ ಸುರ ಪದವಿಯನ್ನು ಪಡೆಯಲಿಕ್ಕೆ ಬಂದರು ಅವರೆಲ್ಲರೂ ಈ ಕಾಲದಲ್ಲಿ ಹೇಳ ಹೆಸರಲ್ಲದಂತೆ ನಾಶವಾಗಿ ಹೋಗಿದ್ದಾರೆ ಎಂಬುದು ಮೂರು ಮೂರ್ತಿಗಳ ದಯೆಯಿಂದ ನಮಗೆ ಉಳಿದು ಬಂದಂತಹ ಭಾಗ್ಯ. ಎಂದಿನಂತೆ ಇಂದು ಕೂಡ ಈ ಸುರಸಭೆಯನ್ನು ನಾವು ಪ್ರವೇಶ ಮಾಡಿದವರಾಗಿದ್ದೇವೆ. ಅಗ್ನಿ, ವಾಯು, ವರುಣ ಮೊದಲಾದಂತಹ ದಿಕ್ಪತಿಗಳು ಬಂದು ಸೇರಿದಂತಹ ಸಭೆಯಲ್ಲಿ ಅವರ ಆಸನಗಳಲ್ಲಿ ಆಸೀನರಾಗಿದ್ದಾರೆ. ಅದಕ್ಕಿಂತ ಮಿಗಿಲಾಗಿಯೋ ಎಂಬಂತೆ ಈ ಮೂರು ಲೋಕದಲ್ಲಿಯೂ ನಡೆಯಲಾರದಂತಹ ಕಾರ್ಯಕ್ರಮವೆಲ್ಲ ಈ ಸ್ವರ್ಗಲೋಕದಲ್ಲಿ ನಡೆಯುತ್ತಾ ಇದೆ ಅಂದರೆ ಇದು ನಮ್ಮ ಅತಿಶಯೋಕ್ತಿ ಮಾತ್ರವಲ್ಲ, ಮೂರು ಮೂರ್ತಿಗಳ ದಯೆ ನಮ್ಮ ಮೇಲೆ ಸದಾ ಇದ್ದೇ ಇದೆ ಎಂಬ ಒಂದು ರೀತಿಯಂತ ವಿಶ್ವಾಸ ನಮಗುಂಟು. ಎಂದಿನಂತೆ ಸಭಾಸ್ಥಾನವನ್ನು ಪ್ರವೇಶ ಮಾಡಿದ ಕ್ಷಣವೇ ಸಭಾ ಕಾರ್ಯಕ್ರಮ ಎಲ್ಲ ಸುವ್ಯವಸ್ಥಿತವಾಗಿ ನಡೆಯುತ್ತಾ ಇದೆ. ರಂಬೆ, ಊರ್ವಶಿ, ಮೇಳಕ್ಕೆ ಕೃತಾಚಿ ಮೊದಲಾದಂತಹ ಅಪ್ಸರಾಂಗನೆಯರ ನಾಟ್ಯ ಮೇಳ, ಅದಕ್ಕೆ ಪೂರಕವು ಎಂಬಂತೆ ತುಮ್ಮುರನ ವೀಣಾವಾದ, ನಾರದರ ಗಾಯನ ಇದನ್ನೆಲ್ಲ ಕೇಳಿದಾಗ ಮನಸ್ಸಿಗೆ ಅಪರಿಮಿತವಾದಂತಹ ಸಂತೋಷ ಉಂಟಾಗುತ್ತಾ ಇದೆ. ನೀವೆಲ್ಲರೂ ನಿಮ್ಮ ನಿಮ್ಮ ಆಸನಗಳಲ್ಲಿ ಆಸೀನರಾಗಿದ್ದೀರಿ. ಕರ್ತವಾದಂತಹ ಸಮಯಕ್ಕೆ ಬಂದು ಸರಿಯಾದಂತಹ ಓಲಗ ಸ್ಥಾನವನ್ನು ನೀವು ಸೇರಿದ್ದೀರಂತಾದ್ರೆ ಇದು ನನಗೆ ಉಳಿದು ಬಂದಂತಹ ಭಾಗ್ಯ ಎಂಬುದಾಗಿ ಭಾವಿಸ್ತಾ ಇದ್ದೇನೆ. ಆದರೆ ಅದನ್ನ ನಾವು ಯೋಚನೆಯನ್ನು ಮಾಡುವುದು ಈ ಸುರ ಪದವಿಯ ಮೇಲೆ ಅದೆಷ್ಟು ಮಂದಿ ಇದಕ್ಕಿಂತ ಹಿಂದೆ ದುಷ್ಟರಾದಂತಹ ದಾನವರು ಖಾಲಿಯನ್ನು ನಡೆಸುತ್ತವರಾಗಿದ್ದಾರೆ. ಆದರೆ ಮೂರು ಮೂರ್ತಿಗಳ ಅನುಷ್ಠಾನದಿಂದ ಪುನರಪಿ ಈ ಸುರ ಪದವಿ ನಮ್ಮ ಪಾಲಿಗೆ ಲಭಿಸಿದೆಂದಾದರೆ ಅದು ಆ ಮೂರು ಮೂರ್ತಿಗಳ ದಯೆ. ಆದರೆ ನನಗೆ ಈ ಕಾಲದಲ್ಲಿ ನೆನಪಾಗುತ್ತಾ ಇರುವುದು ಒಂದೇ ಒಂದು, ಅಂದು ಸಿಂಹದಾನವನ್ನು ಮಡಿದಂತಹ ಹೊತ್ತಿನಲ್ಲಿ ಅವನ ಅಮಾತ್ಯರಾಗಿರುವಂತಹ ಅರಣ ದೈತ್ಯ ಮಹಾದೇವಿಯಲ್ಲಿ ಕಾಳಗವನ್ನು ಕೊಟ್ಟು ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋಗಿದ್ದಾನೆ. ಒಂದಲ್ಲ ಒಂದು ದಿನ ಈ ಸುರಲೋಕದ ಮೇಲೆ ಕೆಟ್ಟ ದೃಷ್ಟಿಯವನದ್ದು ಬಿದ್ದೆ ಬೀಳುತ್ತದೆ ಎಂಬ ಒಂದು ರೀತಿಯಂತ ಆ ರೀತಿಯ ನಂಬಿಕೆ ನನಗುಂಟು. ಆದ ಕಾರಣ ತುಂಬಿದಂತ ಈ ಸಭೆಯಲ್ಲಿ ನಿಮ್ಮಲ್ಲಿ ಕೇಳುತ್ತಿರುವಂತಹ ಪ್ರಶ್ನೆ ಒಂದೇ ಒಂದು ವೇಳೆ ಆ ಅರುಣ ದಾನವನು ಈ ನಾಲ್ಕು ಲೋಕದ ಮೇಲೆ ದಾಳಿಯನ್ನು ನಡೆಸಿದಂತಾದ್ರೆ ನೀವೇನು ಮಾಡ್ತೀರಿ? ಶುಭಮಸ್ತು. ಚಿಂತೆ ಮಾಡುವಂತ ಅಗತ್ಯವಿಲ್ಲ. ಅಂದ್ರೆ ಚಿಕ್ಕದಾದಂತ ಚಿಗುರನ್ನು ಚಿವುಟುವುದಕ್ಕಾಗಿ ಕೊಡಲಿ ಅಗತ್ಯ ಉಂಟೆ? ಇಲ್ಲ. ಹಾಗೆ ಸಣ್ಣ ಹುಳುವನ್ನು ಕೊಲ್ಲುವುದಕ್ಕಾಗಿ ವಿನತೆಯ ಮಗ ಗರುಡ ಬರಬೇಕೆ? ಹಾಗಾಗಿ ನೀವು ಚಿಂತೆ ಮಾಡುವಂತ ಅಗತ್ಯವಿಲ್ಲ. ಆ ಅರುಣಾಸುರ ನಾವು ಕೊಲ್ದು ಬರ್ತೇವೆ, ಬಿಡು ಚಿಂತೆ. ಸಂತೋಷವಾಯ್ತು.
ನೀವೇನು ಸಾಮಾನ್ಯರಲ್ಲ. ಹರಣ ಸಮಕ್ಷಮದಲ್ಲಿ ಹೊಯ್ದಾಟ ಬಳ್ಳಂತ ಅಚ್ಚಟ್ಟುಳ್ಳ ಪಟಪಟನೆ ಆಗಿದ್ದೀರಿ. ನಿಮ್ಮ ಧೀರೋಕ್ತಿಯನ್ನು ಕೇಳಿದಾಗ ಮನಸ್ಸಿಗೆ ಪರಿಮಿತವಾದಂತಹ ಸಂತೋಷ ಉಂಟಾಯಿತು. ಆದರೆ ಅಷ್ಟು ಮಾತ್ರವಲ್ಲ, ಈ ರೀತಿಯಾದಂತಹ ಮುನ್ನಡೆಯುವಂತ ಅಥವಾ ನಮ್ಮ ಈ ಪದವಿಯಲ್ಲಿ ನಾವು ಮುಂದುವರಿಯುವುದಕ್ಕೆ ಕಾರಣಕರ್ತರು ಬೇರೆ ಯಾರಲ್ಲ, ನಮ್ಮ ಗುರುಗಳಾಗಿರುವಂತಹ ಬೃಹಸ್ಪತಿ ಆಚಾರ್ಯರು. ಅವರನ್ನು ಮನಸ ವಂದಿಸಿ ಅವರ ಪಾದಗಳಿಗೆ ನಾವು ಈ ಕಾಲದಲ್ಲಿ ಎರಕವರಾಗುವನವಂತೆ. ಅಷ್ಟು ಮಾತ್ರವಲ್ಲ, ಗುರುಗಳಿಗೆ ವಂದಿಸಿಕೊಂಡಿದ್ದೇವೆ. ಮೂರು ಮೂರ್ತಿಗಳನ್ನು ನೆನೆಯುತ್ತಾ ಈ ಕಾಲದಲ್ಲಿ ನಡೆದಂತ ಈ ಸಭೆ ಸರಿಯಾದಂತ ವ್ಯವಸ್ಥಿತ ರೀತಿಯಲ್ಲಿ ನಡೆದು ಹೋಯಿತು. ಮಾತ್ರವಲ್ಲ, ಸಭೆಯು ಮುಕ್ತಾಯದ ಹಂತಕ್ಕೆ ಬಂದಿದೆ ಎಂಬುದನ್ನು ಈ ಕಾಲದಲ್ಲಿ ನಾನು ತಿಳಿಸುವುದರೊಂದಿಗೆ ನೀವು ನಿಮ್ಮ ಸತ್ತಾನಗಳನ್ನು ಸೇರಿಕೊಳ್ಳಿ. ಈ ಕಾಲದಲ್ಲಿ ಈ ಹೊತ್ತಿನಲ್ಲಿ ಇಂದಿನ ಈ ಸಭೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣವಂತೆ. ಸೌಗಂಧಿಕೆಯೋ 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 ದಕ್ಷಿಣೆ ದೈವವೆನುದ ಮುನ್ನದಗಿರೆ ದೈವವೆನುದ ಆಚರಣೆಯ ಕೊಡುತ್ತ ವಿಮಾನವು ಅಂತರಿ ನಮಗದೋಡೆ ಬರಲು ಯಕ್ಷರಾಜ ಕುಮಾರಿ ಸ್ವರ್ಗಲೋಕದ ಒಂದು ಪಂಗಡವೇ ನಮ್ಮದಾದಂತಹ ಯಕ್ಷಲೋಕ. ಯಕ್ಷ ರಾಜ ಕುವರಿ ನಾನೇ ಸೌಗಂಧಿಕೆ, ಮಂತ್ರಿಯ ಮಗಳಾದಂತಹ ನೀನು ಮೇಖಲೆ. ನಾವು ಸ್ನೇಹ ಜೀವಿಗಳು, ಎಲ್ಲರಿಗೂ ಆದರ್ಶವಾಗಿ ಕಾಣಿಸಿಕೊಂಡಿದ್ದೇವೆ. ನೀರನ್ನು ಬಿಟ್ಟು ಸಿಹಿ ಪರಿಮಳ ಇರುವುದಕ್ಕೆ ಸಾಧ್ಯ ಉಂಟೆ? ಹೂವನ್ನು ಬಿಟ್ಟು ಪರಿಮಳ ಇರುವುದಕ್ಕೆ ಹೇಗೆ ಸಾಧ್ಯ ಇಲ್ಲ? ಸಕ್ಕರೆಯನ್ನು ಬಿಟ್ಟು ಸಿಹಿ ಇರುವುದಕ್ಕೆ ಸಾಧ್ಯ ಉಂಟೆ? ಇಲ್ಲವೇ ಇಲ್ಲ. ಅದೇ ರೀತಿಯಲ್ಲಿ ನನ್ನನ್ನು ಬಿಟ್ಟು ನೀನು, ನಿನ್ನನ್ನು ಬಿಟ್ಟು ನಾನು ಅರೆಕ್ಷಣೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಗೆಳತಿ, ನೋಡಂತೆ ಎಷ್ಟು ವೈಭವ ಪೂರ್ಣಿತವಾದಂತಹ ಪ್ರಪಂಚ ಇದು. ಹೌದು, ಸೊಬಗು ಎಷ್ಟುಂಟು, ಅಂದವಾಗಿದೆ. ವಿಹರಿಸುವುದಕ್ಕೆ ಬೇಕಾಗಿ ಪುಷ್ಪಕ ವಿಮಾನ, ಹೌದು, ಓಡಾಡೋಕ್ಕೆ ಬೇಕಾಗಿ ನಂದನಾವನಾಗಿ, ನಡೆಯುವುದಕ್ಕೆ ಪರಶುಶೀಲೆ, ಹೌದಲ್ವೇ? ಇಷ್ಟೆಲ್ಲ ಇದ್ದರೂ ಬೇಸರ ಮನಸ್ಸಿಗೆ ಆವರಿಸಿಕೊಂಡಿದೆ. ಯಾಕೆ ಬೇಕಾಗಿ? ನೂತನವಾಗಿ ಕಾಣುವುದಕ್ಕೆ ಏನು ಸಿಗುವುದಿಲ್ಲ. ಇಂದು ಹೇಗೆ ಇರುತ್ತದೋ ನಾಳೆಯೂ ಹಾಗೆ ಇರುತ್ತದೆ. ಬದಲಾವಣೆಯನ್ನು ಕಾಣುವುದಕ್ಕೆ ಸಿಗುವುದಿಲ್ಲ. ಅದಕ್ಕಾಗಿ ಮನಸ್ಸು ಪರಿವರ್ತನೆಯನ್ನು ಬಯಸುತ್ತಾ ಇದೆ. ಹೇಗೆ? ಪರಿವರ್ತನಶೀಲ ಪ್ರಪಂಚ ಎಂದರೆ ಭೂಲೋಕ. ಅಲ್ಲಿಗೆ ಹೋದರೆ ರಮಣೀಯವಾದಂತಹ ದೃಶ್ಯಗಳನ್ನು ನೋಡಬಹುದು. ಅದಕ್ಕಾಗಿ ತಂದೆಯಲ್ಲಿ ಅಪ್ಪಣೆಯನ್ನು ಪಡೆದುಕೊಂಡೇ ಬಂದಿದ್ದೇನೆ. ಆದರೆ ಎಲ್ಲಿಯೂ ಹೋಗುವುದಾದ್ರೆ ಒಬ್ಬಳೇ ಹೋಗುವುದಿಲ್ಲ, ಸಡನಗಳನ್ನು ಕೂಡಿಕೊಂಡು ಹೋಗುತ್ತೇನೆ. ಆದರೆ ಎಲ್ಲರೂ ಇದ್ದಂತೆ ನೀನು ಅಲ್ಲ. ಆಟದಲ್ಲಿ ಪಾಠದಲ್ಲಿ ಕೂಟದಲ್ಲಿ ಎಲ್ಲರಲ್ಲಿ ನೀನು ಇದ್ದರೆ ನನಗೆ ಅದು ಸಮಾಧಾನ. ಅದಕ್ಕಾಗಿ ಈ ಸಮಯದಲ್ಲಿ ನಿನ್ನಲ್ಲಿ ಕೇಳುತ್ತಾ ಇದ್ದೇನೆ, ಸೌಗಂಧಿಕೆ ಮೇಕಳೆ ಈರ್ವರು ಜೊತೆ ಸೇರಿಕೊಂಡು ಭೂಲೋಕಕ್ಕೆ ಸಾಗೋಣಲ್ಲವೇ? ಹೋಗೋಣ. ಆದಿತು ತಡ ಮಾಡುವುದು ಸರಿಯಲ್ಲ. ಪುಷ್ಪಕ ವಿಮಾನ ಸಿದ್ಧವಾಗಿದೆ, ಏರಿ ಭೂಲೋಕಕ್ಕೆ.
ಸೊಬಗನ್ನು ಕಾಣುವಾಗ ಮನಸ್ಸಿಗೆ ಎಷ್ಟು ಆನಂದವಾಗುತ್ತಾ ಇದೆ. ಅಲ್ಲಿ ನವಿಲು, ಇಲ್ಲಿ ಜಿಂಕೆ, ಅಲ್ಲಿ ಉರಗಾದಿಗಳು. ಅಷ್ಟು ಮಾತ್ರ ಅಲ್ಲ, ನೋಡಂತೆ ಈ ಪ್ರಪಂಚ ಎಷ್ಟು ಸೊಗಸಾಗಿದೆ. ಹಸಿರು 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 ಕಾಣಿಸುತ್ತಾ ಇದೆ. ಆಕಾಶ ನೀಲ ಗಗನ, ಹೌದಲ್ವೇ? ಇದನ್ನೆಲ್ಲ ನೋಡುವಾಗ ಸಂತೋಷ. ಇದೇನೆ ಬೆವರುತ್ತಾ ಇದ್ದೇವೆ. ಅಲ್ಲಿ ಬಿಡುಗಣ್ಣವರು, ಇಲ್ಲಿ ಹಾಗಲ್ಲ. ಹೌದಲ್ಲ? ಹಾಗಾದ್ರೆ ಒಂದು ಕೇಳಿದ್ದೇನೆ, ಹೇಗೆ ಪರಿವರ್ತನಶೀಲ ಪ್ರಪಂಚ ಆದ ಭೂಲೋಕದಲ್ಲಿ ಕಷ್ಟ ಬಂದರೆ ಅದಕ್ಕೆ ಪರಿಹಾರ ಅಲ್ಲಿಯೇ ಸಮೀಪದಲ್ಲಿ ಇರುತ್ತದೆ. ಹಾಗಾದ್ರೆ ಸೆಕೆ, ಈ ಬೆವರು, ಇದಕ್ಕೆ ಪರಿಹಾರ ಹೇಗೆ? ಕಾಲಿಗೆ ಸರಸಿ ಇಳಿದು ಜಲಕ್ಕೆ ಜಲದಲ್ಲಿ ಉಡುತ್ತ ಗೆಳತಿಯರು, ಉಡುತ್ತ ಗೆಳತಿಯರು. ಸಾಗಿಸಬೇಕೆನ್ನುವುದೇ ಈ ಮಹಾಕ್ರಮಣೀಯ ಆಸೆ. ಅದಕ್ಕಾಗಿಯೇ ಜ್ಞಾನವೋ ತಪಸ್ಸಿನ ಮೂಲಕವೋ ಯೋಗ ಯಜ್ಞಾದಿಗಳನ್ನು ಮಾಡುವುದರ ಮುಖೇನವೋ ದೇವತೆಗಳ ಮನಸ್ಸನ್ನು ಮೆಚ್ಚಿಸಿ ಈ ಇಳಿಗೆ ಬೇಕಾದಂತಹ ಕಾಲಕಾಲಕ್ಕೆ
ಸಂಸಾರಕ್ಕೆ ಯಾವುದೆಲ್ಲ ಬೇಕೋ ಅದನ್ನು ಒದಗಿಸಿಕೊಡುವನೇ ಈ ಮಹೋಗ್ರಮಣಿ. ಆದರೆ ಏನು ಮಾಡೋಣ, ಇದ್ದಕ್ಕಿದ್ದ ಹಾಗೆ ನಾನು ಧ್ಯಾನದಲ್ಲಿದ್ದಂತಹ ವೇಳೆಯಲ್ಲಿ ಧ್ಯಾನದಿಂದ ಬಹಿರ್ಮುಖನಾಗಿ ಹೋದೆ. ಹೆಚ್ಚಿರುವಂತಹ ನನ್ನ ಸುತ್ತಲ ಗಮನಿಸಿ ನೋಡಿದಾಗೆ ಯಾವತ್ತೂ ಅನುಭವ ಆಗದಂತಹ ಅನುಭವ ಈ ಸಂದರ್ಭದಲ್ಲಿ ಆಗುತ್ತಾ ಇದೆ. ಈ ಹಸಿವನ್ನು ದೂರ ಮಾಡಬೇಕೆಂದ್ರೆ ಉತ್ತಮವಾದ ಫಲವಸ್ತು ಬೇಕಲ್ಲ, ಅರಸುತ್ತ ಮುಂದುವರಿತೇವೆ ನೋಡೋಣ. ಓಹೋ ನೋಡಿದರೆ ಉತ್ತಮವಾದಂತಹ ಫಲವಸ್ತು ಜಂಬೂಳೆಯ ಹಣ್ಣು, ಅದನ್ನು ತಿಂದರೆ ಹಸಿವು ದೂರ ಆಗ್ತದೆ. ಓಹೋ ಹೇಗೆ ಕೇಳುವುದ ಸರಿಯಲ್ಲ. ಇಷ್ಟವರೆಗೆ ಯಾವುದೇ ಒಬ್ಬನಿಗೆ ನಾನು ನೋವನ್ನು ಮಾಡಿದವನು ನಾನಲ್ಲ, ಆದ್ರಿಂದ ಅದಕ್ಕೂ ನೋವಾಗಬಾರದು. ಇಲ್ಲಿಂದಲೇ ಕಚ್ಚದಿಂದರೆ ಹೇಗೆ ಏನಿದು ಜಂಬೂಳೆಯ ಹಣ್ಣನ್ನು ಕಚ್ಚಿ ತಿನ್ನೋಣ ಎಂಬುದಾಗಿ ಅದಕ್ಕೆ ಬಾಯನ್ನು ಹಾಕಿದರೆ ಅದರಲ್ಲಿರುವಂತಹ ಇರುವೆಯನ್ನು ನನ್ನ ಗಡ್ಡವನ್ನು ಸೇರಿದೆಯಲ್ಲ, ಇರುವೆಯನ್ನು ಸೇರಿದಂತಹ ಆ ಇರುವೆ ವೀಲವೀಲನೆ ಒದ್ದಾಡುತ್ತಾ ಇದೆ. ಅಯ್ಯೋ ಮುನಿವರಿಯ, ನನ್ನ ಸಂಸಾರದೊಳಗೆ ಬಿಟ್ಟು ಬಿಡು ಎಂಬುದಾಗಿ. ಅದಕ್ಕೂ ನೋವಾಗಬಾರದು. ನೋಡೋಣ ಗೋಳಿಗೆ ಬಿಡೋಣ. ಒಂದು ಇರುವೆಯ ಬದಲಿಗೆ ಅದೆಷ್ಟೋ ಇರುವೆಯನ್ನು ಕೊಲ್ಲುವಂತಹ ಪರಿಸ್ಥಿತಿ ಮಹೋಗ್ರನ ಪಾಳಿಗೆ ಬಂದು ಒದಗಿತ್ತಲ್ಲ. ಏನು ಮಾಡಲಿ ಅಪ್ಪ ಕಾರ್ಯವನ್ನು ಮಾಡುತ್ತಾ ಇವೆ. ಇವರು ಮಾಡುತ್ತಿರುವಂತಹ ಕೃತ್ಯವನ್ನು ಕಂಡು ನಗು ಬರುತ್ತಾ ಇದೆ.
ಯಕ್ಷಲೋಕದಲ್ಲಿ ಇದ್ದವರು ನಾವು ಎಂಬಂತ ಅಹಂಕಾರ ನಮ್ಮಲ್ಲಿ ಅಡಕವಾಗಿತ್ತು. ಈ ಸಮಯದಲ್ಲಿ ಸಾಗುತ್ತಾ ಬರುವಾಗ ಅವಸರವಾಯಿತು. ಆ ಕ್ಷಣದಲ್ಲಿ ದೂರದಲ್ಲಿ ನೀವು ಮಾಡುತ್ತಿರುವಂತಹ ಕೃತ್ಯವನ್ನು ಕಂಡು ಅಪಮಾನ ಮಾಡಿದ್ದೇನೂ ಸತ್ಯ. ಆದರೆ ತಿಳಿಯದೆ ಮಾಡಿದಂತಹ ಅಪರಾಧಕ್ಕೆ ಘೋರವಾದಂತಹ ಶಿಕ್ಷೆಯನ್ನೇ ನೀಡಿಬಿಟ್ರಲ್ಲ ತಂದೆ. ನಿಮ್ಮ ಸಮಾನರ ನಾವಲ್ಲ, ನೀವು ಆಕಾಶ ಇದ್ದರೆ ನಾವು ಭೂಮಿ. ಅದಕ್ಕಾಗಿ ಮಕ್ಕಳು ಆದಂತಹ ನಮಗೆ ಶಾಪವನ್ನೇ ಕೊಟ್ಟಿದ್ದೀರಲ್ಲ. ಈ ಸಮಯದಲ್ಲಿ 2 ಕರಗಳನ್ನು ಜೋಡಿಸಿ ವಿನಂತಿಸುತ್ತಾ ಇದ್ದೇನೆ, ಕೊಟ್ಟಂತಹ ಶಾಪವನ್ನು ಹಿಂಪಡೆಯಬೇಕು ತಂದೆ. ಜಿತುಗಾರ್ಯ ಮುಂದೇನ ಭವದೇ ಮುಂದಿನ ಭವದಲ್ಲಿ ಬಾಲೇ ಜಿತುಗಾರ್ಯ ಮುಂದಿನ ಭವದೇ ಜಾವಾನಿ ನಮದು ಗತಿಯೋ ಏನೆಂದು ಗಂಗೈಲಿ ಹೊರಜಲ ಮುನಿಶಾಪ ತಾಳಿದ ಗೆಳೆಯರಾಗಂದು ಬಾಲಿ ವಿದ್ಯುತ್ ಕಾರ್ಯ ಬಾಲೇ ಮಿಕ್ಕಿ ಹೋದ ಕಾರ್ಯಕ್ಕೆ ಮರುಗಿ ಪ್ರಯೋಜನವೇನೇ ಇಲ್ಲ. ಈ ಸಂದರ್ಭದಲ್ಲಿ ಈ ಕ್ಷಣದಲ್ಲಿ ಇದೇ ರೀತಿ ಆಗಬೇಕೆಂಬುದಾದ ವಿಧಿ ನಿರ್ಣಯವೇ ಆಗದಿದ್ರೆ ಅದನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ನಾನು ಕೊಟ್ಟಂತಹ ಶಾಪದಿಂದಲಾಗಿ ನೀವು ಭೂಲೋಕದಲ್ಲಿ ಮಾನವರಾಗಿ ಜನಿಸಲೇಬೇಕು. ಅಯ್ಯೋ ಅಯ್ಯೋ ಅಯ್ಯೋ, ಸಾಮಾನ್ಯ ಮಾನವರಂತೆ ನಾವು ಯಕ್ಷಲೋಕದವರು ಜೀವಿಸಬೇಕೆ? ಇದು ಹೇಗೆ ಸಾಧ್ಯ ತಂದೆ? ಶಾಪವನ್ನು ಹಿಂಪಡೆಯಬೇಕು ನೀವು. ಕೊಟ್ಟಂತಹ ಶಾಪವನ್ನು ಹಿಂದಕ್ಕೆ ತೆಗೆಯುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಆ, ಉಳಿದಂತಹ ಎಂಜಲನ್ನು ಮತ್ತೊಮ್ಮೆ ತಿನ್ನುವ ಹಾಗೆ ಆ ರೀತಿಯಾಗಬಾರದು. ನಾನು ಕೊಟ್ಟಂತಹ ಶಾಪದ ಪ್ರಕಾರ ನೀವು ಭೂಲೋಕದಲ್ಲಿ ಮಾನವರಾಗಿ ಜನಿಸಲೇಬೇಕು. ತಂದೆ ಕೋಪವನ್ನು ತ್ಯಜಿಸಿ ಲೋಕದ ಕಲ್ಯಾಣಕ್ಕಾಗಿ ತಪಸ್ಸನ್ನು ಆಚರಿಸುವಂತಹ ನಿಮ್ಮ ಮುಂದೆ ಮಕ್ಕಳಂತೆ ಇರುವಂತಹ ನಮ್ಮನ್ನು ನೀವು ಪೊರೆಯಬೇಕು ತಂದೆ. ಮಕ್ಕಳೇ, ನಿಮ್ಮ ಕಣ್ಣೀರನ್ನು ಹನಿಯು ನೀವು ನನ್ನ ಪಾದವನ್ನು ಸ್ಪರ್ಶ ಮಾಡಿದಾಗಲೇ ನನ್ನ ಕೋಪವೆಲ್ಲವೂ ಶಾಂತವಾಗಿ ಹೋಯಿತು. ಅದೇ ಶೀಘ್ರವಾದಂತಹ ಕೋಪವಾದರೂ ನಾನು ತೀರ್ಥ ದ್ವೇಷ ಅಂತ ಅಲ್ವೇ ಅಲ್ಲ. ಆದರೆ ನಿಮಗೊಂದು ಪರಿಮಾರ್ಜನೆ ಉಂಟು ಮಕ್ಕಳೇ. ಹೇಗೆ ತಂದೆ? ಭೂಲೋಕದಲ್ಲಿ ನೀವು ಹುಟ್ಟಿದ್ರು ಕೂಡ ಕಾಲಕ್ರಮೇಣ ಪುಣ್ಯಾತ್ಮರೊಬ್ಬರ ಮಹಾತ್ಮರೊಬ್ಬರ ದರ್ಶನವಾಗಿ ನಿಮಗಾಗುತ್ತದೆ. ಅವರೇ ಜವಾಯಿ ಮಹರ್ಷಿಗಳಂತ ಅವರ ಸೇವೆಯನ್ನು ಮಾಡುತ್ತಾ ಅವರ ಜೊತೆಯಲ್ಲೇ ಇರಿ. ಕಾಲಕ್ರಮೇಣ ಅವರಿಂದಲಾಗಿ ನಿಮಗೆ ಮೋಕ್ಷವು ಸಿಗುವುದಕ್ಕಿದೆ. ಹೋಗಿ ಶಿವವಾಗಿ ಮಕ್ಕಳೇ. ಗೆಳತಿ, ಭೂಲೋಕದ ಸೊಬಗನ್ನು ಅನುಭವಿಸಕ್ಕೆ ಬಂದವರು ನಾವು. ಆದರೆ ಏನಾಗಿ ಹೋಯಿತು? ಅದಕ್ಕಾಗಿ ಹೇಳುವುದು ತಾನೇ, ಅಹಂಕಾರ ಇರಬೇಕು, ದುರಹಂಕಾರ ಇರಬಾರದು. ಹಾಗೆ ವರ್ತಿಸಿದಂತಹ ನಮಗೆ ಎಂತಹ ಶಿಕ್ಷೆ. ಮುಂದೆ ಲೋಕದ ಜನರು ನಮ್ಮನ್ನು ನೋಡಿ ಕಲಿಯಬೇಕು. ಜ್ವಲಂತ ಸಾಕ್ಷಿಯಾಗಿ ಹೋಗಿದ್ದೇವೆ ಅವರಿಗೆ. ಆದರೆ ಚಿಂತೆ ಅದಲ್ಲ. ಮುಂದೆ ಶಾಪವನ್ನು ಪಡೆದಂತಹ ನಾವು ಭೂಲೋಕದಲ್ಲಿ ಜನಿಸುವಾಗ ಎಲ್ಲಿ ಯಾವ ರೀತಿಯಲ್ಲಿ ಇರುತ್ತೇವೆ ಎಂಬುದಾಗಿ ನನಗೆ ಭಾಸವಿಲ್ಲ, ಯಾರಿಗೂ ತಿಳಿದಿಲ್ಲ. ಆದರೆ ಈ ಕೊನೆಯ ಕಾಲದಲ್ಲಿ ನಿನ್ನ ಜೊತೆಯಲ್ಲಿ ಇರಬೇಕು ಎಂಬುದಾಗಿ ಆಸೆಯನ್ನು ಹುಟ್ಟಿಕೊಂಡು ಬಂದವಳು. ಹಾಗಾಗಿ ನಿನ್ನನ್ನು ಒಮ್ಮೆ ಅಪ್ಪಿಕೊಳ್ಳಬೇಕು. ಗೆಳತಿ, ನೋಡು ದೂರದಲ್ಲಿ ಕಾಣುದು ಅಗೋಚರವಾದಂತಹ ಶಕ್ತಿ ನಮ್ಮನ್ನು ಕೈ ಬೀಸಿ ಕರೆಯುತ್ತಾ ಇದೆ.
ಸುಡುತ್ತದೆ, ಚಿಂತೆ ಜೀವಂತವಾಗಿ ಸುಡುತ್ತದೆ. ಅರುಣಾಸುರನ ಜೀವನದಲ್ಲಿ ಚಿಂತೆ ಅನ್ನುವಂಥದ್ದು ಪದೇ ಪದೇ ಸುಡುವುದಕ್ಕೆ ಪ್ರಾರಂಭವಾಗಿದೆ. ಇದಕ್ಕೆ ಕಾರಣ ನಮ್ಮ ಒಡೆಯನಾದಂತ ಶುಂಭದಾನವ ಎಲ್ಲಿಯೋ ಕಾಡಿನಲ್ಲಿ ಯಾವಳು ಒಬ್ಬಳು ಹೆಣ್ಣಿದ್ದಾಳೆ ಅನ್ನುವಂತ ವಿಚಾರವನ್ನು ತಿಳಿದ ಕಾಮನ ಸರಹತಿಗೆ ಸಿಲುಕಿದಂತ ಆತ ಬಲತ್ಕಾರದಿಂದ ಕರೆತರುವುದಕ್ಕೆ ಬೇಕಾಗಿ ದುರ್ಮಿಲೋಚನ, ಚಂಡಮಲ್ಲ, ಬೀಜ ಎಲ್ಲವರನ್ನು ಕಳುಹಿಸಿಕೊಟ್ಟದ್ದಲ್ಲದೆ ಕಳ್ಕೊಂಡವನು ಆತನಿದ್ದಾನೆ. ಕಟ್ಟೆಗಡಿಗೆ ರಥಾರೂಢನಾಗಿ ಬಲತ್ಕಾರದಿಂದ ಕರೆತರುವುದಕ್ಕೆ ಆತನೇ ಹೊರಟು ನಿಂತಾಗ ಆತನ ಅಮಾತ್ಯರಾದಂತ ಅರುಣಧಾರವಂತ ನಾನು ಆತನ ಜೊತೆಯಲ್ಲ ಹೋದೆ. ಅಲ್ಲಿರುವಂತ ಹೆಣ್ಣಿಗೆ ಮತ್ತು ನನಗೆ ನಡೆಯಿತು ಕಾಡಿ ಆ ಸಮಯದಲ್ಲಿ ಒಮ್ಮೆಲ್ಲೊಮ್ಮೆ ಚಂಡಿಕೆಯ ರೂಪ ನೋಡಿದ ಕ್ಷಣವೇ ಭಯಭೀತರಾಗಿ ನನ್ನ ಕ್ಷೇತ್ರದಿಂದ ಕಾಲ್ಕಿತ್ತೆ. ಆದ್ರೆ ನಾನು ಅದನ್ನೆಲ್ಲ ಆಲೋಚನೆ ಮಾಡ್ತಾ ಇರುವುದು ಉಪ್ಪನ್ನವನ್ನು ಕೊಟ್ಟು ಸಾಕಿ ಸಲಹಿದ ನಮ್ಮೊಡೆಯ ಸುಮ್ಮದಾನವರ ಅಣ್ಣದ ಋಣದಿಂದ ಮುಕ್ತರಾಗಲೇ ಇಲ್ಲವಲ್ಲ ಅನ್ನುವಂತ ಬೇಸರ ಕಾಡುವುದಲ್ಲದೆ ಇದಕ್ಕೆಲ್ಲ ಫಲವಾದಂತಹ ಕಾರಣ ದೇವತೆಗಳು ಅವರನ್ನು ಬಗ್ಗು ಬಡಿಬೇಕು ಅಂತ ಬಲ ಮಾಡಿದೆ. ದಿನೇ ದಿನ ಅವರ ಬಲ ಹೆಚ್ಚಾಗುತ್ತಾ ಇದೆ, ನಮ್ಮ ಬಲ ಕಡಿಮೆ ಆಗುತ್ತಾ ಇದೆ. ಏನು ಕಾರಣ? ಸಭೆಗೆ ಬಂದು ನಿಮ್ಮ ಮುಖವನ್ನು ನೋಡುವಾಗ ನಾನು ಸರಿಯುವುದಕ್ಕೆ ಕಾರಣ ಇದೆ, ನನ್ನ ಬಲ ಕಡಿಮೆ ಆಗಿದೆ. ರೋಷವೇಷದಿಂದ ಇದ್ದೀರಿ, ಆದ್ರೆ ನಮ್ಮ ಶಕ್ತಿ ಕುಂದುತ್ತಾ ಇದೆ. ದೇವತೆಗಳ ಶಕ್ತಿ ದಿನ ದಿನದ ವೃದ್ಧಿ ಆಗುತ್ತಾ ಉಂಟು. ಯಾಕೆ? ಇದಕ್ಕೆ ಕಾರಣ ಯಾರು ಮತ್ತೆ ಯಾರು ಅಲ್ಲ, ಇದಕ್ಕೆ ಕಾರಣ ಬೇರೆ ಯಾರು ಕಾರಣ ಅಲ್ಲ, ಮತ್ತೆ ನೀವೇ ಕಾರಣ. ಅಯ್ಯೋ ದೇವ್ರೆ, ಏನು ವಿಷಯ ಗೊತ್ತಿಲ್ವಾ? ಸತ್ಯಕ್ಕೆ ಗೊತ್ತಾಗದೆ ಈ ಪರಿಸ್ಥಿತಿಗೆ ನಾವು ಓಡಾಡುವುದು ಯಾಕೆ ಮತ್ತೆ ನಿಲ್ಲಿಕ್ಕಾಗುದಿಲ್ಲ. ಕಾರಣ ಏನು? ನೀವೊಂದು ಸಣ್ಣ ಕೆಲಸವನ್ನು ಮಾಡಿದ್ಯಲ್ಲ, ಹೇಳಿಕೆ ಸಣ್ಣದೇ ಆದ್ರೆ ದೊಡ್ಡ ಕೆಲಸ. ಯಾವ ಕೆಲಸ? ನಮ್ಮಲ್ಲಿಗೆ ಬ್ರಾಹ್ಮಣರು ಬರ್ತಾರೆ ಬೇಡುತ್ತಾ ಬಂದಾಗ ನೀವು ಏನ್ ಮಾಡ್ತೀರಿ? ಎಲ್ಲ ಸುವಸ್ತ್ರಗಳು ಅವರಿಗೆ ಕೊಡ್ತೀರಿ. ಬ್ರಾಹ್ಮಣರು ಹೌದೌದು, ಎಲ್ಲವರಿಗೆ ಕೊಡ್ತೀವಿ. ಆದ್ರೆ ಅವರೇನು ಉಪಯೋಗ ಮಾಡಲಿಲ್ಲ. ಹೋಗಿ ಆ ಎಡ್ಡ ಗುಂಡಕ್ಕೆ ಹಾಕ್ತಾರೆ. ಇದರಿಂದ ಬರುವಂತಹ ಹೊಗೆ, ಆ ಹವಿಸ್ಸನ್ನು ದೇವತೆಗಳು ಅವರು ಸ್ವೀಕರಿಸ್ತಾರೆ. ಆದ ಕಾರಣ ಫಲ ಅವರಿಗೆ ಹೆಚ್ಚು, ನಮಗೆ ಕಡಿಮೆ. ಮೂಲ
ಕಾರಣ ಬ್ರಾಹ್ಮಣರು ಮಾಡಿ ಸಂತಾನಾನಿಷ್ಠ ಪಿಂಡಗಳು ನಮ್ಮಲ್ಲಿಗೆ ಬಂದಾಗ ಹಿಂದೆ ಮುಂದೆ ಆಲೋಚನೆ ಮಾಡದೆ ಬೇಕಾದಷ್ಟು ದಾನವನ್ನು ಇಕ್ಕಿದವನು ನಾನು ಒಂದು ಹೋದತ್ತ ಬ್ರಾಹ್ಮಣರು ಯಾಗವನ್ನು ಮಾಡುವ ಮುಖೇನ ದೇವತೆಗಳಿಗೆ ಹವಿಸನ್ನು ಅರ್ಪಿಸ್ತಾರೆಂದಾದ್ರೆ ಬಿಡುವೇರಿ ಹೋಗಿ ಎಲ್ಲೆಲ್ಲಿ ಯಾವ ಯಜ್ಞಾದಿಗಳು ನಡೆಯುತ್ತದೋ ಅಂತ ಯಾಗ ನಿಲ್ಲಿಸಿ ಒಂದು ವೇಳೆ ವಿರೋಧಿಸಿದರೆಂದಾದ್ರೆ ಹಿಡಿದತ್ತ ಕಟಾರಿಯಿಂದ ಮೊಂಡ ಮುಂಡ ಬೇರ್ಪಡಿಸಿ ಹೋಗಿ ಬನ್ನಿ. ಹಿಂದೆ ಇರೋರು ಬಿಡಬಾರದು, ಇಲ್ಲಿಂದಲೇ ಪ್ರಾರಂಭ. ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ಆನಂದಾಂಬುದಿ ನಿಮಗ್ನನಾಗಿದ್ದವ ಜಾಬಾಲಿ. ಯಾವುದೋ ಒಂದು ಮಹಾನ್ ಶಕ್ತಿ ಏಳು ಏಳು ಜಾಬಾಲಿ ಅಂತ ಬಡಿದೆಬ್ಬಿಸಿದ ಅನುಭವವಾಗಿ ಪಕ್ಕನೆ ಕಣ್ತೆರೆದು ನೋಡುತ್ತಿರುವುದಾದರೂ ಏನು? ಶಾಂತಿದೇವಿಯ ನೆಲವೀಡಾಗಬೇಕಾದಂತ ನಮ್ಮ ಈ ಪ್ರಕೃತಿಯಿಂದ ಕರಟಿ ಕಮರಿ ಹೋಗಿದ್ದಾರೆ. ಯಾವುದೋ ಒಂದು ಅಘಟಿತ ಘಟನೆ ಸಂಭವಿಸಿದೆ ಎನ್ನುವುದು ಸತ್ಯ. ಸದಾ ಲೋಕದ ಏಳಿಗೆಯೇ ನಮ್ಮ ಧ್ಯಾನ. ಲೋಕ ಉಳಿತಾಗಬೇಕು, ಅದೇ ಧ್ಯಾನವಾಗಿದ್ದೆ. ಆದ್ರೆ ಇಂದು ಏನನ್ನು ನೋಡುತ್ತಾ ಇದೆ? ಯಾರಿಗೆ ಒಳ್ಳೆಯದಾಗಬೇಕು ಅಂತ ಬಯಸಿ ತಪಸ್ಸಲ್ಲಿ ತೊಡಗಿಕೊಂಡೇನೋ ಅವರಿಗೆ ಇಂದು ಯಾವುದೋ ಒಂದು ಸಂಕಷ್ಟ ಒದಗಿದೆ ಎನ್ನುವುದು ಸತ್ಯ. ಎಲ್ಲಿ ತಪ್ಪಿತ್ತು? ಯಾರಿಂದು ಈ ಸಂಕಷ್ಟ ಒದಗಿ ಬಂದದ್ದು ತಿಳಿಯಬೇಕು ಅಂತಾದ್ರೆ ತಪಸ್ಸಿನಲ್ಲಿ ಕುಳಿತಿರೆ ಆಗ್ಲಿಕ್ಕಿಲ್ಲ. ಸ್ವಲ್ಪ ಲೋಕ ಪರ್ಯಟನೆ ಮಾಡೋಣ. ಅವರಲ್ಲಿ ಇಲ್ವಾ ಅಂತ ನೀನೇನಾದ್ರೂ ತಂದ್ಯಾ? ನನಗೆ ಪೆಟ್ಟು ಹೋಗಿ ತುಂಬಾ ದಿನ ಆಯ್ತು, ಏನು ತರಲಿಲ್ವಾ? ತರುದಾದ್ರೆ ಅವನು ತರ್ತಾನೆ, ನೀನೇನಾದ್ರೂ ತಂದ್ಯಾ? ನನಗೇನು ಕೊಡ್ಲಿಲ್ಲ, ಅವ್ರ ಹತ್ರ ಕೇಳಿ. ಪಾಪ ಅವರಿಗೆ ಇಲ್ಲ. ನಾನು ದಾರಿಯಲ್ಲಿ ಬಿದ್ದಂತ ನಾಯಿಯ ಮಾಂಸವನ್ನು ತಂದಿದ್ದೇನೆ, ಹಂಚಿ ತಿನ್ನುವ.
ಯಾರು ಬರಬೇನು ತೀರಿಕೆಯಳು ಕಣ್ಣ ನೀರ ಧರೆಯ ಸುರಿಕೆ ತಿನ್ನುವುದಲ್ಲ ನಾವೆಲ್ಲ ತಿನ್ನುವಂತದ್ದಲ್ಲ ಅದು ಅಭಕ್ಷ್ಯ. ಶ್ವಾನ ಭಕ್ಷಣೆಗೆಲ್ಲ ನೀವು ಮನ ಮಾಡಿದ್ದೀರಲ್ಲ, ಹಸಿ ಆಗ್ತದಲ್ಲ. ಹಸಿವೆ ಹಸಿವೆ ಆಯ್ತು ಅಂತ ಇದನ್ನೆಲ್ಲ ತಿನ್ನುವುದು. ಮತ್ತೆ ಏನು ಇಲ್ಲ ಸ್ವಾಮಿ, ಎಲ್ಲ ಕಡೆ ಹುಡುಕಿದೆವು, ಅನ್ನ ತಿನ್ನಬೇಕಲ್ವೇ ನಾವು? ಕೇಳಿದೆವು ಸ್ವಾಮಿ, ಯಾರು ಕೊಡ್ಲಿಲ್ಲ. ಅನ್ನ ಇಲ್ಲ, ನೀರು ಕುಡಿಯಬೇಕು. ಎಲ್ಲಿ ನೀರು? ಯಾಕೆ ಹೀಗಾಯ್ತು ಮಕ್ಕಳೇ ನಿಮಗೆಲ್ಲ? ನಮ್ಮನ್ನು ಕೇಳುವ ನೀವು ಯಾರು ಸ್ವಾಮಿ? ಯಾವಾಗಲೂ ಮುನಿ. ಬರಗಾಲವೇ ಕಾರಣ ಸ್ವಾಮಿ. ಹೌದು ಸ್ವಾಮಿ, ಇಲ್ಲಿಗೆ ಮಳೆ ಬರದೆ 12 ವರುಷವೇ ಕಳೆದು ಹೋಗಿದೆ ಸ್ವಾಮಿ. 12? ಹೌದು ಸ್ವಾಮಿ, ತಿನ್ನುವುದಕ್ಕೆ ಆಹಾರವಿಲ್ಲ, ಕುಡಿಯುವುದಕ್ಕೆ ನೀರಿಲ್ಲದೆ ನಮ್ಮ ಮಕ್ಕಳೆಲ್ಲರೂ ಸತ್ತು ಹೋಗಿದ್ದಾರೆ ಸ್ವಾಮಿ, ಸತ್ತು ಹೋಗಿದ್ದಾರೆ. ಇಂದು ಅವರು, ನಾಳೆ ನಾವು. ನಮಗೆ ಹೆದರಿಕೆ ಆಗ್ತದೆ ಸ್ವಾಮಿ, ಹೆದರಿಕೆ ಆಗ್ತದೆ. ಜಗರದಿ ಬಲು ಕಷ್ಟ ಇದನ್ನು ಪರಿಹರಿಸುವೆನೋ, ಜಗರದಿ ಬಲು ಕಷ್ಟ ಇದನ್ನು ಪರಿಹರಿಸುವೆನೋ, ಒಳಗೆ ನಿನ್ನಾನೆನುಗೆ ನುಡಿದು ಸದಮತ ಚರಿತ ತನ್ನ ಮಾತೆ, ಸದಮತ ಚರಿತ ಜನ್ನ ಮುಂದನು ಮಾಡಿದೆ, ಇದಕ್ಕೆ ನುಡಿಗೆನುತ ಬೆದರದಿರಿ. ಓ ನನ್ನ ಒಡ ಹುಟ್ಟಿದವರೇ, ಓ ನನ್ನ ಸೋದರರೇ, ಬರಗಾಲ ಬಂತು, ಉಳಿಗಾಲವಿಲ್ಲ. ನಿಮ್ಮ ಕಣ್ಣ ಮುಂಭಾಗದಲ್ಲೇ ನಿಮ್ಮವರೆಲ್ಲ ವಿಲವಿಲನೆ ಒದ್ದಾಡಿ ಸಾಯುವ ಸ್ಥಿತಿಯನ್ನು ಕಂಡು ನೀವೆಲ್ಲ ದುಃಖಿಸುತ್ತಾ ಇದ್ದೀರಿ. ಹೌದು ಭೀಕರ ದೃಶ್ಯವನ್ನು ಕಂಡು ನೀವೆಲ್ಲ ಹೆದರಿದ್ದೀರಿ. ಹೌದು ಸ್ವಾಮಿ, ಹೆದರಬೇಡಿ, ಹೆದರಬೇಡಿ. ಮತ್ತೆ ಇದೇನು ಬಗೆಹರಿಸಲಾಗದೇ ಇರುವಂತಹ ಸಮಸ್ಯೆ ಅಲ್ಲವಲ್ಲ. ಹೌದೇ? ಇಳೆಗೆ ಮಳೆ ಬಾರದೇ ಇರುವ ಕಾರಣದಿಂದಲಾಗಿ ಬರಗಾಲ ಒದಗಿ ಬಂದರು. ಹೌದು, ಮಳೆ ಬರುವುದಕ್ಕಾಗಿ ನಾವು ಪ್ರಯತ್ನಶೀಲರಾಗೋಣ. ಇದೇ ಭೂಮಿಯಲ್ಲಿ ಮತ್ತೊಮ್ಮೆ ಯಾಗ ಮಾಡಿ ಇಳೆಗೆ ಮಳೆ ಬರಿಸುವ ಪ್ರಯತ್ನ ನಾನು ಮಾಡ್ತೇನೆ. ಯಾಕಪ್ಪ? ಇಲ್ಲದಿದ್ದರೆ ಸಾಯುವ ಸ್ಥಿತಿಯಲ್ಲಿದ್ದಂತ ನಮ್ಮ ಬಾಯಿಂದಲೂ ನಗುವ ಮಾತನ್ನಾಡುತ್ತಾ ಇದ್ದೀರಲ್ಲ. ಹಾಗಾಯ್ತು. ಹೌದು, ಯಾಕೆ? ಈ ಭೂಮಿಯಲ್ಲಿ ಯಾಗವನ್ನು ಮಾಡ್ತೇವೆ ಅಂತ ಹೇಳ್ತಾ ಇದ್ದೀರಿ. ಯಾಗಕ್ಕೆ ಬೇಕಾದ ಸಾಂಬಾರು ಪದಾರ್ಥಗಳೆಲ್ಲಿದೆ ಸ್ವಾಮಿ? ತಿನ್ನುವುದಕ್ಕೆ ಇಲ್ಲ, ಇನ್ನು ಅದು ಎಲ್ಲಿಂದ ಸಿಗ್ತದೆ? ಕರಟಿ ಕಮರಿ ಹೋದಂತ ಬರಡು ಭೂಮಿಯಲ್ಲಿ ಯಾವ ಯಜ್ಞಾದಿಗಳನ್ನು ನೆರವೇರಿಸುವುದಕ್ಕೆ ಒದಗಬೇಕಾದಂತ ಸಂಬಾರ ಪದಾರ್ಥಗಳನ್ನು ರೂಢಿಸುವುದಕ್ಕೆ ಬಲು ಕಷ್ಟ. ಅರ್ಥ ಆಗುತ್ತದೆ ನನಗೆ. ಹೆದರಬೇಕು. ಮತ್ತೆ ಶರದೀಮತನ ಕಾಲದಲ್ಲಿ ಹುಟ್ಟಿ ಬಂದಂತಹ ಕಾಮಧೇನು ಭೂಲೋಕದಲ್ಲಿ ಆಗುವಂತ ಯಾವ ಯಜನಾದಿಗಳಿಗೆ ಅನುಕೂಲೆಯಾಗಿ ದೇವಲೋಕದಲ್ಲಿ ಇರಲಿ ಅಂತ ಶ್ರೀಹರಿ ನಿರೂಪಿಸಿದ್ದಾನೆ.
ಆರ್ಜಿಸಿದಂತ ಪುಣ್ಯ ಸಂಚಯನ ಉಂಟಪ್ಪ. ಸಶರೀರವಾಗಿ ದೇವಲೋಕವನ್ನು ಸೇರಿ ಕಾಮಧೇನುವನ್ನು ಕರೆತಂದು ಇದೇ ಭೂಮಿಯಲ್ಲಿ ನಾನೇ ಯಾಗ ಮಾಡ. ಸ್ವಾಮಿ, ನೀವು ದೇವಲೋಕಕ್ಕೆ ಹೋಗ್ತೀರಾ? ಹೌದಾ? ನಮ್ಮನ್ನ ಕರೆದುಕೊಂಡು ಹೋಗಿ ನಾವು ಬರ್ತೇವೆ. ನಮಗೆ ಒಮ್ಮೆ ಸ್ವರ್ಗ ನೋಡಬೇಕು ಅಂತ ಆಗಿದೆ. ಆಸೆ ಎಲ್ಲರಿಗೂ ಇರ್ತದೆ. ಮೊದಲಿಗೆ ಸ್ವರ್ಗ ನೋಡಬೇಕು ಅಂತ ಇರ್ತದೆ. ಸ್ವರ್ಗ ನೋಡಿದ ಮೇಲೆ ಮತ್ತೆ ಬೇರೆ ಏನಾದ್ರೂ ನೋಡಬೇಕು ಅಂತ ಆಗುತ್ತದೆ. ಕರ್ಮ ಭೂಮಿಯಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬನಿಗೂ ಒಂದಲ್ಲ ಒಂದು ಆಸೆ ಅಂಕುರಿಸುತ್ತಲೇ ಇರ್ತದೆ. ನಿನ್ನದು ತಪ್ಪು ಅಂತಲ್ಲ, ಆದ್ರೆ ಏನು ಮಾಡೋದು? ಎಲ್ಲರಿಗೂ ಸಶರೀರವಾಗಿ ಸ್ವರ್ಗಕ್ಕೆ ಹೋಗುವುದಕ್ಕಾಗುವುದಿಲ್ಲ. ನಮಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಯೋಗ ಬೇಕು. ಯೋಗ ಅಂದ್ರೆ ಏನು? ಬ್ರಹ್ಮ ಬರೆದದ್ದಲ್ಲ. ಮತ್ತೆ ಯೋಗ ಶಕ್ತಿಯನ್ನು ಸಂಪಾದಿಸಬೇಕು. ಅದಕ್ಕೆ ದೀರ್ಘಕಾಲದ ತಪಸ್ಸೆಲ್ಲ ಮಾಡಬೇಕು. ನೀನೆಲ್ಲಿಯಾದ್ರೂ ತಪಸ್ಸಿನಲ್ಲಿ ತೊಡಗಿಕೊಂಡ್ರೆ ಅಂತ ಯೋಗ ಬಂದ್ರೆ ಮತ್ತೆ ನೀನು ಕೂಡ ಸಶರೀರವಾಗಿ ಹೋಗಬಹುದು. ಇಲ್ಲದಿದ್ರೆ ಹೇಗೆ? ನಾವು ಈ ಕರ್ಮ ಭೂಮಿಯಲ್ಲಿ ಮಾಡಿದ ಕರ್ಮಕ್ಕೆ ಭಗವಂತ ಕರುಣಿಸುವ ಫಲ, ಅದಕ್ಕನುಗುಣವಾಗಿ ಸ್ವರ್ಗವೋ ನರಕವೋ ಅದೆಲ್ಲವನ್ನು ಅಲ್ಲಿ ಹೋಗಿಯೇ ನೋಡಬೇಕು ಅಂತಿಲ್ಲ. ಇದೇ ಭೂಮಿಯನ್ನು ಸ್ವರ್ಗವನ್ನಾಗಿಸೋಣ. ಇಲ್ಲಿಯೇ ನಿಮಗೆ ಸ್ವರ್ಗ ಸುಖವನ್ನು ನಾನು ಒದಗಿಸಿಕೊಡುವುದಕ್ಕೆ ಪ್ರಯತ್ನಿಸುತ್ತೇನೆ. ಏನು ಮಾಡುದು? ಕೇವಲ ನಾನು ಅಂತ ಹೇಳಿದ್ರೆ ನನ್ನದು ಅಹಂಭಾವ ಅಂತ ಆದಿತ್ತು. ನಾನೊಬ್ಬನೇ ಈ ಸತ್ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವುದಲ್ಲ. ನಿರ್ವಿಘ್ನವಾಗಿ ಯಾಗ ಯಜನ ನಡೆಯಬೇಕು ಅಂತಾದ್ರೆ ಮಹಿಯ ಮಹಾ ಚೈತನ್ಯದ ಅನುಗ್ರಹ ನಮಗೆಲ್ಲರಿಗೂ ಒದಗಿ ಬರಬೇಕು. ಮಹಾತ್ಮನ ಕುರಿತಾಗಿ ಪ್ರಾರ್ಥನೆ ಮಾಡುತ್ತಾ ಇರಿ, ನಿಮಗೆಲ್ಲರಿಗೂ ಕ್ಷೇಮವಾಗುತ್ತದೆ. ಜಯ 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 ಜಯ. ಕೇವಲ ಮರುಕಗೊಳ್ಳುವವರನ್ನು ನೋಡಿ ಕನಿಕರ ಪಟ್ರೆ ಬಂದಂತಹ ಸಮಸ್ಯೆಗೆ ಉತ್ತರ ಸಿಗುವುದಿಲ್ಲ. ಹಾಗಾದ್ರೆ ಈ ಸಮಸ್ಯೆಯನ್ನು ಪರಿಹರಿಸಲೇಬೇಕು. ಸಶರೀರವಾಗಿ ದೇವಭೂಮಿಯನ್ನು ಸೇರೋಣ. ಜಯ ಜಯ ಸುರನಂದಿನಿ ಕಾಮಿತವರದಿ ಜಯ ಜಯ ಸುರನಂದಿನಿ. ಜಯ ಜಯ ಸುರನಂದಿನಿ ಸುರಗುಣವಂತಿತ ವಿನುತಮನದೆ. ಸುರಗುಣವಂತಿತ ವಿನುತಮನದೆ. ಜಯ ಜಯ ಸುರನಂದಿನಿ ಜಯ ಜಯ ಸುರನಂದಿನಿ ಕಾಮಿತವರದಿ ಜಯ ಜಯ ಸುರನಂದಿನಿ. ಜಯ 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 ಜಯ. ಜಯ 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 ಜಯ. ಕಾಮಧೇನುವಿನ ಮಗಳೇ ನಂದಿನಿ, ಕಾಮಿತಾರ್ಥ ಪ್ರದಾಯಿನಿಯೇ, ಇದೋ ನಿನಗೆ ಬಲ ಬಂದಿದ್ದೇನೆ. ನನ್ನನ್ನು ಉದ್ಧರಿಸಬೇಕು, ಭೂಲೋಕಕ್ಕೆ ಬಂದ ಕಷ್ಟವನ್ನು ಪರಿಹರಿಸಬೇಕು, ನನ್ನ ಜೊತೆಯಲ್ಲಿ ಭೂಲೋಕಕ್ಕೆ ಇಳಿದು ಬರಬೇಕು. ಜಾಬಾಲಿ ಮಹರ್ಷಿಗಳು ಆಶ್ಚರ್ಯ ಪರಮಾಶ್ಚರ್ಯ. ಏನು? ಶರೀರವಾಗಿ ಅಮರಾವತಿಗೆ ಆಗಮಿಸುವುದು ಮಾತ್ರವಲ್ಲ, ಯಥಾ ಯೋಗ್ಯವು ಎಂಬುದಕ್ಕಿಂತಲೂ ಯಥಾ ಸಾಧ್ಯವಾದಂತಹ ಸತ್ಕಾರವನ್ನು ಮಾಡಿ ಈ ನಂದಿನಿಯ ಮನಸ್ಸನ್ನು ತೋಷಗೊಳಿಸಿದವರಿದ್ದೀರಿ. ನಿಜವಲ್ಲ? ಆನಂದವಾಯಿತು, ಸಂತೋಷ. ಆದರೆ ಜೊತೆಯಲ್ಲಿ ಜಿಜ್ಞಾಸೆ. ಏನು ತಾಯಿ? ನಿಮ್ಮಗಳ ಆಗಮನ ಈ ಅಮರಾವತಿಗೆ ಆಗಬೇಕು ಅಂತ ಆದ್ರೆ ಬಲವಾದ ಕಾರ್ಯ ಕಾರಣ ಇರಲೇಬೇಕಲ್ಲ. ಹೌದಮ್ಮ. ತಿಳಿಯುವಂತ ಕುತೂಹಲ ಅಧಿಕವಾಗುತ್ತಾ ಇದೆ. ಅದಕ್ಕಾಗಿ ಕೇಳುತ್ತಾ ಇದ್ದೇನೆ, ಈ ದಿವಭೂಮಿಗೆ ನಿಮ್ಮ ಆಗಮನ ಯಾಕೆಂಬುದಾಗಿ ಹೇಳಬಹುದು ತಾನೆ? ಧಾರಾಳವಾಗಿ ತಿಳಿಸಬಹುದು. ಇಳಗೆ ಬಂದಂತಹ ಭೀಮಕ್ಷಾಮದ ನಿವಾರಣೆಗಾಗಿ ಊರ್ವಿಯನ್ನು ಬಿಟ್ಟು ಊರ್ಧ್ವಗಾಮಿಯಾಗಿ ದಿವಲೋಕವನ್ನು ಸೇರಬೇಕಾದಂತ ದುಸ್ಥಿತಿ ನಮ್ಮ ಪಾಲಿಗೆ ಒದಗಿ ಬಂತಮ್ಮ. ಸರಿ, ಕಾಮಿತಾರ್ಥ ಪ್ರಧಾನಿಯಾದಂತ ನಿನ್ನವ್ವೆಯಾದಂತ ಕಾಮಧೇನುವನ್ನು ಯಾಚಿಸುವುದಕ್ಕಾಗಿ ಸುರಪನ ಬಳಿಗೆ ಹೋದ್ರೆ ಅವ ಆಡಿದ್ದು ಒಂದೇ. ಏನೆಂದು? ಕಾಮಧೇನು ವರ್ತಮಾನಕ್ಕೆ ದೇವಲೋಕದಲ್ಲಿಲ್ಲ, ಅಮ್ಮ ಇಲ್ಲ, ವರ್ಣಲೋಕದಲ್ಲಿ ಯಾವುದೋ ಒಂದು ಯಾಗ ನಿಮಿತ್ತವಾಗಿ ಅಲ್ಲಿಗೆ ಹೋಗಿದ್ದಾರೆ. ಹೌದು. ಬರುವಾಗ ಎಷ್ಟು ಸಮಯ ಆದೀತೋ ಅವನಿಗೆ ಗೊತ್ತಿಲ್ಲ. ನಿಜ. ಅಷ್ಟು ಸಮಯ ಕಾಯುವ ವ್ಯವಧಾನವೂ ನಮ್ಮಲ್ಲಿಲ್ಲ. ಓಹೋ. ಈಗಾಗಲೇ ಪಡಬಾರದ ಕಷ್ಟವನ್ನು ಅನುಭವಿಸುತ್ತಾ ಇದ್ದಾರೆ. ಇನ್ನು ಉಳಿದವರಿಗಾದರೂ ಬದುಕುವುದಕ್ಕೆ ಅವಕಾಶವನ್ನು ಒದಗಿಸಿಕೊಡಬೇಕು. ಈ ಸಂಕಲ್ಪವನ್ನಂತೂ ಇಂದ್ರನಲ್ಲೇ ಈ ವಿಚಾರವನ್ನು ಅರಿಹಿದ್ರೆ ಅವ ಆಡಿದ್ದು ಒಂದೇ. ಏನೆಂದು? ನಿಮಗೆ ಕಾಮಧೇನುವೇ ಆಗಬೇಕು ಅಂತ ಏನಾದ್ರೂ ಹಠ ಉಂಟು? ಇಲ್ಲ ಅಂತ ಆಡಿದಾಗ ಏನಾಯಿತು? ಕಾಮಧೇನುವಿನಷ್ಟೇ
ಸಾವಿತ್ರಿಯ ಆ, ಆದಂತ ಕಾಮಧೇನುವಿನ ಮಗಳಾದಂತ ನಂದಿನಿ ಇದ್ದಾಳೆ ಅಂತ ದಾರಿ ತೋರಿಸಿದ. ಸರಿ. ಹಾಗಾಗಿ ನಿನ್ನನ್ನು ಅರಸುತ್ತಾ ನಂದನವನದ ಬಳಿಗೆ ಬಂದೆ. ಕಲ್ಪವೃಕ್ಷದ ಕೆಳಗೆ ಹಾಯಾಗಿ ಕುಳಿತಿರುವಂತ ನಿನ್ನನ್ನು ಕಂಡು ಷೋಡಶೋಪಚಾರ ಪೂಜೆಗಳಿಂದ ಪೂಜಿಸಿದ್ದೇನೆ. ಮಾಡಿದಂತ ಪೂಜೆಯಲ್ಲಿ ಏನಾದ್ರೂ ಲೋಪದೋಷವಿದ್ರೆ ಅದನ್ನು ಮನ್ನಿಸಬೇಕು. ಇಳೆಗೆ ಬಂದಂತ ಕಷ್ಟವನ್ನು ಪರಿಹರಿಸುವುದಕ್ಕಾಗಿ ನನ್ನ ಜೊತೆಯಲ್ಲಿ ಭೂಮಿಗೆ ಬರಬೇಕು ಅಂತ ನಿನ್ನಲ್ಲಿ ಸವಿನಯವಾದ ಪ್ರಾರ್ಥನೆ. ಜಾಬಾಲಿ ಮಹರ್ಷಿಗಳೇ, ನಾ ಬರಬೇಕಾದದ್ದು ಎಲ್ಲಿಗೆ? ನಮ್ಮ ಭೂಲೋಕ ನಿಮ್ಮ ಭೂಮಿಗೆ. ವಸುಂಧರೆಗೆ. ಏನಮ್ಮ ಇದು? ಏನಾಯಿತು? ನಾನು ನಮ್ಮ ಕರ್ಮಭೂಮಿಯಲ್ಲಿ ಮಖ ಮಾಡಬೇಕು ಅಂತ ತೊಡಗಿದ್ರೆ ನೀನು ಮುಖವೇ ತಿರುಗಿಸುತ್ತಾ ಇದ್ದೀಯಲ್ಲ. ಕಾರಣವು ನೀವೇ ಆಗಿದ್ದೀರಲ್ಲ. ನಾನೇ? ಹೌದಪ್ಪ. ಯಾಕೆ? ನಿಮ್ಮ ಭೂಲೋಕದ ವಿಚಾರವನ್ನು ಸರಿಯಾಗಿ ತಿಳಿದುಕೊಂಡಾಕಿ ನಂದಿನಿ ಇದ್ದಾಳೆ. ಓಹೋ, ಯಾರೆಲ್ಲ ಇದ್ದಾರೆ? ಯಾರು? ಸ್ವಾರ್ಥಿಗಳು, ಕುಡುಕರು, ಕಾಮುಕರು, ಇವರುಗಳೇ ತುಂಬಿರುವಂತ ನಿಮ್ಮ ರಸಗಿಳಿದು ನನ್ನ ಪಾವಿತ್ರತೆಯನ್ನು ಕಳೆದುಕೊಳ್ಳುವುದಕ್ಕೆ ನಾನು ಸಿದ್ಧವಿಲ್ಲ. ಅದಕ್ಕಾಗಿ ನಿಮ್ಮದ್ದಾದಂತ ಭೂಮಿಗೆ ನಾ ಬರಲಾರೆ. ಅಯ್ಯೋ, ಏನು ಅಮ್ಮ, ಯಾಕೆ ಉದ್ಗಾರ? ಅಂತವ್ರು ಇಲ್ಲ ಅಂತ ಯಾವ ಕಾಲಕ್ಕೂ ನಾನು ಆಡುವುದಕ್ಕಿಲ್ಲ. ಯಾಕಂದ್ರೆ ಅದು ಕರ್ಮಭೂಮಿ. ಹೌದು, ಅಂತವ್ರು ಇರುವಂತ ನಾಡೇ ಅದು. ಅದು ಆಕ್ಷೇಪ ಅಂತ ಹೇಳುವುದಕ್ಕೂ ಆಗುದಿಲ್ಲ. ಮತ್ತೆ ಅಂತವ್ರು ಇದ್ರು ಅಂತ ಹೇಳುವುದಾ? ಅಲ್ಲ, ಈಗಲೂ ಇದ್ದಾರೆ ಅಂತ ನೀನು ಆಡಿ ಬರುವುದಿಲ್ಲ ಅಂತ ಆಡುವುದಾ? ಈ ಪೂರ್ವದಲ್ಲಿ ಇದ್ದವರಿದ್ದಾರೆ, ಹಾ. ಈಗಲೂ ಇದ್ದಾರೆ. ಹೌದು ಅಮ್ಮ, ಯುಗ ಯುಗಗಳಲ್ಲಿ ನಡೆದಂತ ಪ್ರಕರಣವನ್ನು ನಾನು ನಿಮ್ಮಲ್ಲಿ ಹೇಳಿದೆ ಅಂತಾದ್ರೆ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯತೆ ಉಂಟು ತಾನೆ? ನೋಡೋಣ. ಸತ್ಯಲೋಕದ ಒಂದು ಕತೆ ಸಾಕು. ಅದು ಸಾಮಾನ್ಯರಲ್ಲ. ಸಾಮಾನ್ಯರು ಈ ರೀತಿಯಂತ ದುಷ್ಕೃತ್ಯವನ್ನು ಮಾಡುತ್ತಿದ್ರೆ ನಿಮ್ಮ ಮಾತನ್ನು ಮಾನಿಸಿ ನಿಮ್ಮ ಜೊತೆಯಲ್ಲಿ ನಾನು ಬೆನ್ನು ಬಾಗಿಸಿ ಬರ್ತಾ ಇದ್ದೆ. ಆದ್ರೆ ಸಾಮಾನ್ಯರಲ್ಲ, ಧರಣಿಪರ ಕತೆ ಸ್ವಾಮಿ. ಹೌದು, ಏನಾಯ್ತು ಬಲ್ಲಿರೋ? ಸ್ವಾಮಿ, ನಂದಿನಿ ದೇವಿ ಉಂಡ ಮನೆಗೆ ಎರಡನಿಸಬಾರದು, ಕೊಟ್ಟವರ ಕೈ ಕಟ್ಟಬಾರದು. ಇದು ಸಾಮಾನ್ಯ ಬುದ್ಧಿಜೀವಿಗಳು ಅರ್ಥವಿಸಿಕೊಂಡಂತ ಜೀವನ ಕರ್ಮವೂ ಹೌದು, ಜೀವನ ಧರ್ಮವೂ ಹೌದು. ಸರಿ. ಆದರೆ ಮಸ್ತಕದಲ್ಲಿ ಮಕುಟವನ್ನು ಇರಿಸಿ ಮಾನವರನ್ನು ಆಳಬೇಕಾದಂತ ನಿಮ್ಮ ದರಿದ್ರಿಯ ದೊರೆಗೆ ಈ ಬುದ್ಧಿ ಬಾರದೆ ಹೋಯಿತು. ಆದರ್ಶ ಮಾನವನಾಗಿ ಮೆರೆಯಬೇಕಾದವ ಕ್ರೂರ ದಾನವನಾಗಿ ಮೆರೆದವನಿದ್ದಾನೆ. ಹೌದಪ್ಪ, ಬೇರೆ ಯಾರು ಅಲ್ಲ. ಯಾರದು? ಸಹಸ್ರಬಾಹು, ದತ್ತಾತ್ರೇಯರ ಪರಮ ಶಿಷ್ಯ, ಕೃತವೀರ್ಯ ರಾಕಾದೇವಿಯವರ ಸೂನು ಕಾರ್ತವೀರ್ಯ ಸ್ವಾಮಿ ಅರಸನಾಗಿ ಮೆರೆದವನಿದ್ದಾನೆ. ಪರಿಜನರಿಗೆ ಪುರಜನರಿಗೆ ಬಂದಂತ ಕಷ್ಟವನ್ನು ದೂರ ಮಾಡುವ ಸುಖ ಆತ ಕೈಗೊಂಡದ್ದು ವನ ಬೇಟೆ. ಬೇಟೆಯನ್ನಾಡಿದ, ಮೃಗಗಳ ನಿರ್ನಾಮವಾಯಿತು, ಪರಿಸರ ಶಾಂತವಾಯಿತು, ಹೊತ್ತು ಮಧ್ಯಾಹ್ನವಾಯಿತು. ನಡುಬಿಸಿಲಲ್ಲಿ ಎಲ್ಲರ ವಿಶ್ರಾಂತಿಯನ್ನು ಬಯಸುತ್ತಿರುವಂತ ಸಮಯ. ಇನ್ನೆಷ್ಟೋ
ಅರಮನೆಯನ್ನು ಸೇರುವಂತ ಆತುರ ಕಾತುರದಲ್ಲಿದ್ದಂತ ವನಪಾಲಕರು. ಆ ಸಮಯದಲ್ಲಿ ಒಬ್ಬನ ಆಗಮನವಾಯಿತು. ರಾಜನ್, ಸನಿಹದಲ್ಲಿ ಜಮದಗ್ನಿ ಮಹರ್ಷಿಗಳ ಆಶ್ರಮವಿದೆ. ಅವರದ್ದಾದಂತ ಆತಿಥ್ಯವನ್ನು ಸ್ವೀಕರಿಸಿ ಆ ಬಳಿಕ ನಿಮ್ಮದ್ದಾದಂತ ಪುನಃ ಪ್ರವೇಶ ಮಾಡಬೇಕೆಂಬುದಾಗಿ ಅಪ್ಪಣೆಯಾಗಿದೆ ಎಂಬುದಾಗಿ ಜಮದಗ್ನಿ ಮಹರ್ಷಿಗಳ ಮಾತಿಗೆ ಮನ್ನಿತ್ತು. ನೇರವಾಗಿ ಆಶ್ರಮವನ್ನು ಪ್ರವೇಶ ಮಾಡಿದ ಕಾಲದಲ್ಲಿ ಸತ್ಕಾರವನ್ನು ಮಾಡಿದವರಿದ್ದಾರೆ ಮುನಿಗಳು. ಭೃಗುಜನ ಔದಾರ್ಯ ಹೌದಾ? ನೋಡಿದೆಯಲ್ಲ ನೀವು, ಭೂಲೋಕದಲ್ಲಿರುವಂತ ಒಳ್ಳೆಯ ಗುಣ. ಯಾರು ಬಂದ್ರು ಅಷ್ಟೇ, ನಮಗೇನು ಇಲ್ಲ ಅಂತೂ ನೋಡುವುದಿಲ್ಲ, ಬಂದವರಿಗೆ ಯಾವತ್ತು ಯಾವ ಕಾಲಕ್ಕೂ ಕಡಿಮೆ ಮಾಡುವುದಿಲ್ಲ. ಬನ್ನಿ ಬನ್ನಿ ಅಂತ ಕರೆದು ಊಟ ಕೊಡ್ತಾರೆ. ಹೌದಪ್ಪ, ಆದರೆ ಯೋಚಿಸ್ಬೇಕಾದ ಅದನ್ನೆಲ್ಲ. ಮತ್ತೇನು? ಕರೆದು ಊಟ ಕೊಡುತ್ತಾರಲ್ಲ, ಕೊಟ್ಟ ಬಳಿಕ ಆ ಔದಾರ್ಯವನ್ನು ನಾವು ಮರೆಯಬಾರದು. ಆ ಔದಾರ್ಯವನ್ನು ನಾವು ದುರುಪಯೋಗ ಪಡಿಸಬಾರದು. ಹೊಟ್ಟೆ ಇದ್ದ ಬಳಿಕ ಮತ್ತೆ ಇದಕ್ಕೆ ಕಾರಣ ಏನು ಎಂಬುದನ್ನು ತಿಳಿದು ಅದರಿಂದ ಅತ್ಯಾಸೆಗೆ ಒಳಗಾಗಬಾರದಲ್ಲ. ಅದೇ ಸ್ಥಿತಿಯಾಯ್ತು ನಿಮ್ಮ ಕಾರ್ತವೀರ್ಯನು. ಹೊಟ್ಟೆ ತುಂಬ ಊಟ ಮಾಡಿದ ಆ ಬಳಿಕ ಈ ವ್ಯವಸ್ಥೆಗೆ ಕಾರಣ ಏನೆಂಬುದಾಗಿ ಮುನಿಗಳನ್ನೇ ಕೇಳಿದ. ಆಶ್ರಮ ಅಲ್ವಾ? ಹೌದು. ಆಶ್ರಮ ನಡೆಸುವುದೇ ಬಹಳ ಕಷ್ಟ. ಇದು ತುಂಬಾ ಮಂದಿ ಸೇನೆ ಕೂಡಿಕೊಂಡು ಬಂದ, ಇವರಿಗೆಲ್ಲ ಊಟ ಬಡಿಸುವುದು ಹೇಗೆ ಅಂತ ಒಂದು ಕುತೂಹಲ ಸಹಜ. ಜಿಜ್ಞಾಸೆ ಮೂಡುವುದು ಸಹಜ. ಉತ್ತರಿಸಬೇಕಾದ್ದು ಮುನಿಗಳ ಕರ್ತವ್ಯ ತಾನೇ. ಅವರು ಉತ್ತರಿಸಿದ್ದಾರೆ. ನನ್ನವೇ ಆದಂತಹ ಕಾಮಧೇನುವಿಂದ ಈ ರೀತಿಯಂತ ಸತ್ಕಾರ ಆಗುವುದಕ್ಕೆ ಸಾಧ್ಯತೆ ಆಯಿತು ಎಂದು ಹೇಳಿದಾಗ ಯಾಕೋ ಏನೋ ಆತನ ಮನಸ್ಸು ಬದಲಾವಣೆಯಾಯಿತು, ಅತ್ಯಾಸೆ ಹೆಚ್ಚಾಯಿತು, ಸ್ವಾರ್ಥ ಆವರಿಸಿತು. ಈ ಮುನಿ ಆಶ್ರಮದಲ್ಲಿದ್ದುಕೊಂಡು ಈ ರೀತಿಯಂತಹ ವ್ಯವಸ್ಥೆಯನ್ನು ಮಾಡುವುದಕ್ಕೆ ಇದಕ್ಕೆ ಇದು ಕಾರಣವಾಯಿತು ಅಂತಾದ್ರೆ ಸಾವಿರಾರು ಮಂದಿಗಳು ಉಂಡು ಹೋಗುವಂತ ನಮ್ಮ ಅರಮನೆಯಲ್ಲಿ ಉಂಟು ಇದ್ದರೆ ಎಷ್ಟೊಂದು ಉಪಕಾರವಾಗುವುದಕ್ಕೆ ಸಾಧ್ಯತೆ ಉಂಟು. ಅದಕ್ಕೆ ಬೇಕಾಗಿ ಮುನಿಯಲ್ಲೇ ಬೇಡಿದಾಗ ಅವರು ತಿರಸ್ಕಾರ ಮಾಡಿದರು. ಪರಿಣಾಮವಾಗಿ ಆ ದೇವರನ್ನೇ ಬಲಾತ್ಕಾರ ಮಾಡುವುದಕ್ಕೆ ಮುಂದಾದ. ಪರಿಣಾಮದ ಕತೆ ನಿಮಗೆ ಗೊತ್ತಿರಬಹುದು. ಅವು ನಾಶಕ್ಕೂ ಕಾರಣನಾಗಿದ್ದಾನೆ. ಇಷ್ಟೆಲ್ಲ ಗೊತ್ತಿದ್ದರೂ ಕೂಡ ನಾ ಬರುವ ಕ್ಷೇತ್ರ, ನನ್ನ ಪಾತ್ರ ನಾನು ಅರ್ಥವಿಸಿಕೊಂಡು ವ್ಯವಹರಿಸಬೇಕಾಗ್ತದೆ. ಅವರವರ ವಿಚಾರವನ್ನು ಬಿಟ್ಟು ಬಿಡೋಣ. ನಮ್ಮ ಪಾಲಿಗೆ ಅನುಭವ ಆದಂತಹ ವಿಚಾರವಿದ್ರೆ ಹೇಳಬಹುದು ತಾನೆ. ಧಾರಾಳ. ಈ ಪೂರ್ವದಲ್ಲಿ ವಸಿಷ್ಠಾಶ್ರಮದಲ್ಲೇ ನಾನಿದ್ದೆ. ಹಾಗಾದ್ರೆ ಭೂಲೋಕಿಗೆ ಬಂದಿದ್ದೀನಿ. ಒಮ್ಮೆ ಬಂದಿದ್ದೇನೆ ನಾನು. ಬರುವುದೇ ಇಲ್ಲ ಅಂತ ಹಠ ಅಲ್ಲ, ಬರುವುದೇ ಇಲ್ಲ ಅಂತಲ್ಲ, ನಿಮ್ಮ ಭೂಲೋಕವನ್ನು ಬರುವುದಿಲ್ಲ ಎಂದು ಆಕ್ಷೇಪ ಮಾಡಿದ್ದಲ್ಲ. ಅಲ್ಲಿ ನಡೆಯುತ್ತಿರುವಂತ ಅನ್ಯಾಯ ಅನಾಚಾರವನ್ನು ಎದುರಿಸುವುದಕ್ಕೆ ಅಸಾಧ್ಯವಾಗಿ ನಿಮ್ಮ ಭೂಮಿಯವರ ವಿಚಾರವನ್ನು ಅರ್ಥವಿಸಿಕೊಂಡು ಹೆಚ್ಚಾಗಿ ಹೇಳಬೇಕಾ? ಹೊಲಸು ಯಾವುದು, ಏಸಿಗೆ ಯಾವುದು ಎಂಬುದಾಗಿ ನಿಮ್ಮ ಭೂಲೋಕದವರಿಗೆ ಗೊತ್ತಿಲ್ಲ. ಒಟ್ಟು ಅವರವರು ತಮ್ಮ ಸ್ವಾರ್ಥಕ್ಕೆ ಬದುಕಿದರೆ ಸಾಕು. ಈ ವಿಚಾರವನ್ನು ಅರ್ಥವಿಸಿಕೊಂಡು ಜೀವಿಸುವವರು ಅನೇಕ ಮಂದಿಗಳು ಇದ್ದಾರೆ. ನಾನು ವಸಿಷ್ಠಾಶ್ರಮದಲ್ಲಿದ್ದಂತ ಸಮಯ ಕೌಶಲ್ಯದರಿಯಾದಂತ ಕೌಶಿಕ ನನ್ನನ್ನು ಬಯಸಿದ. ನನ್ನ ರಕ್ಷಣೆಗೆ ಬೇಕಾಗಿ ವಸಿಷ್ಠರನ್ನೇ ನಾನು ಬೇಡಿದೆಂದಾಗ, ಮಗಳೇ ನನ್ನಲ್ಲಿ ಕೇಳಬೇಡ, ಬ್ರಹ್ಮದೇವ ನಿನ್ನನ್ನು ನನಗೆ ಕೊಡುವ ಸಮಯದಲ್ಲಿ ಹೇಳಿದಂತ ಮಾತು, ನಿನ್ನ ರಕ್ಷಣೆಯನ್ನು ಮಾಡುವುದಕ್ಕೆ ನೀನು ಸಫಲಲು ಎಂಬುದಾಗಿ. ಆಯ್ತಲ್ಲ, ನೀನೇ ಸರ್ವ ಸಮರ್ಥನು ಅಂದಾದ ಬಳಿಕ ನಿನ್ನ ರಕ್ಷಣೆಗೆ ಬೇರೆ ಯಾರು ಬೇಡ ಅಂದ್ರೆ ಅದರ ಅರ್ಥ. ಸ್ಲೇಂಚರನ್ನು ಸೃಷ್ಟಿ ಮಾಡಿದೆ, ಬಂದಂತವರಿಗೆ ಸರಿಯಾದ ಸಾಕ್ಷಿಯನ್ನೇ ಮಾಡಿದ್ದೇನೆ, ಶಿಕ್ಷೆಯನ್ನು ಕೊಟ್ಟವನಿದ್ದೇನೆ. ಆ ರೀತಿಯಾದಂತ ಅನುಭವ ನನ್ನ ಪಾಲಿಗೆ ಆಗುವುದರ ದೆಸೆಯಿಂದ ನಿಮ್ಮ ಭೂಲೋಕಕ್ಕೆ ಬರುವುದಿಲ್ಲ ಎಂಬುದಾಗಿ ಹೇಳಿದ್ದೇನೆ. ಸ್ವಾಮಿ, ನಿಮ್ಮ ನಡೆ ಹೇಗಾಯ್ತು ಬಲ್ಲಿರ? ಬೆಟ್ಟಕ್ಕೆ ಮಣ್ಣು ಹೊರುವಂತಾಯ್ತು. ಬೆಟ್ಟಕ್ಕೆ ಮಣ್ಣು ಹೊತ್ತು ಏನಾದ್ರೂ ಪ್ರಯೋಜನ ಉಂಟ? ಇಲ್ವಲ್ಲ. ಯಾಕೆ ಹೊರುವುದು ಅಂತಿರುವುದಷ್ಟೇ ಅಲ್ವಾ? ಅದಕ್ಕಾಗಿ ಇಲ್ಲಿಂದಲೇ ನಿಮಗೆ ದೊಡ್ಡ ನಮಸ್ಕಾರ. ನಿಮ್ಮ ಜೊತೆಯಲ್ಲಿ ನಾನು ಬರುವುದಿಲ್ಲ. ಏನು ಯುಗಾದಿಯ ಕಥೆಯಿಂದ ತೊಡಗಿದೆ. ಹೌದು, ಯುಗದ ಆದಿ ಸತ್ಯಯುಗವೆಂದು ಮಾನಿಸಲ್ಪಟ್ಟ ಕೃತಯುಗದಲ್ಲಿ ನಡೆದಂತಹ ಒಂದು ಪ್ರಕರಣವನ್ನು ಮುಂದಿಟ್ಟುಕೊಂಡು ಸ್ವಾರ್ಥಿಗಳಿರುವ ನಾಡು ಅಂತ ಆಡುವುದಕ್ಕೆ ತೊಡಗಿದ್ದೀನಿ. ಹೌದು, ಕಾರ್ತವೀರ್ಯನ ಪ್ರಕರಣವನ್ನೇ ಮುಂದಿಟ್ಟಬಹುದು. ಕಾರ್ತವೀರ್ಯಾರ್ಜುನ ಮಾಡಿದ್ದು ಸರಿ ಅಂತ ಯಾವ ಕಾಲಕ್ಕೂ ನಾನು ಆಡುವುದಕ್ಕಿಲ್ಲ. ಮಾಡಿದ್ದು ತಪ್ಪಿಗೆ ಸರಿಯಾದ ಶಿಕ್ಷೆ ಅವನಿವಾಗ ಆಗಿದೆ. ಶಿಕ್ಷೆ ಆಗಲಿಲ್ಲ. ಏನಾಯಿತು? ಈಗ ಜಮದಗ್ನಿಗಳ ಆಶ್ರಮದಲ್ಲಿರುವಂತಹ ಕಾಮಧೇನು ಕಾರ್ತವೀರ್ಯ ಅರಮನೆಯನ್ನು ಸೇರಿತಾ? ಇಲ್ವಲ್ಲ. ಇಲ್ಲ, ಸಾಧ್ಯ ಇಲ್ಲ. ಅದರಿಂದ ಏನಾಯ್ತು? ಕಾರ್ತವೀರ್ಯನ ನಾಶಕ್ಕೆ ಅದು ಹೇತುವಾಗಿ ಪರಿಣಾಮವಾಯಿತು. ಹೌದು. ಈಗ ಕಾರ್ತವೀರ್ಯನ ಕೊಲ್ಲುವುದಕ್ಕಾಗಿ ಬಂದದ್ದು ಯಾರು? ಅದೇ ಜಮದಗ್ನಿಗಳ ಮಗನಾದಂತ ಪರಶುರಾಮ ಬಂದು ಅಲ್ವಾ? ಈಗ ಎಲ್ಲಿಯೋ ಇದ್ದವರು ಬಂದು ಕಾರ್ತವೀರ್ಯನ ಹಣ ಮಾಡಿದ್ದಲ್ವಲ್ಲ? ಅಲ್ಲ, ಅದೇ ಭೂಲೋಕದಲ್ಲಿ ಅದೇ ಆಶ್ರಮದಲ್ಲಿ ಯಾವಾತ ತಪ್ಪನ್ನೆಸಗಿದ
ಹುಟ್ಟಿ ಬಂದ ಹೌದು. ಅಲ್ವಾ? ಆಮೇಲೆ ಹರಿಹರ ಜಮದಗ್ನಿಯ ತಲೆಯನ್ನು ಕಡಿದಿದ್ದಾರೆ. ಆಮೇಲೆ ಪರಶುರಾಮನು ಬದುಕಿಸಲಿಲ್ವಾ? ಬದುಕಿಸಿದ್ದಾರೆ. ಹಾಗಾದ್ರೆ ಏನು ಕೇವಲ ಧೇನುವಿನ ಪ್ರಕರಣದಿಂದಲಾಗಿ ಹೀಗೊಂದು ನಡೆಯಿತು ಅಂತ ನಾವು ತಿಳಿಯುವುದಕ್ಕಾಗುವುದಿಲ್ಲ ಅಲ್ವಾ? ಕೆಲವೊಂದನ್ನು ಪ್ರಕರಣದಿಂದ ಕೆಲವೊಂದನ್ನು ಪರಿಣಾಮದಿಂದ ನಾವು ಅವತರಿಸಬೇಕಾಗುತ್ತದೆ. ಭೂಲೋಕದ ಮಟ್ಟಿಗೆ ಅದು ಸ್ವಲ್ಪ ಕಷ್ಟವೇ ಆಗುತ್ತದೆ. ಯಾಕಂದ್ರೆ ಯಾಕೆ? ಧರ್ಮ ಸೂಕ್ಷ್ಮವನ್ನು ತಿಳಿಯುವುದಕ್ಕಾಗಿ ಕರ್ಮಠರಾದಂತ ನಮಗೆ ಅದು ಸಾಧ್ಯ ಆಗುವುದಿಲ್ಲ. ಅದರಲ್ಲಿ ಒಂದು ಧರ್ಮ ಒಂದು ತತ್ವ ಎಲ್ಲ ಅಡಗಿರುತ್ತದೆ. ಅದು ಧರ್ಮ ಹೇಗೆ ಅಂತ ಕೇಳಿದ್ರೆ ಕತ್ತಲೆಯ ಕೋಣೆಯಲ್ಲಿ ಅಡಗಿಸಿಟ್ಟ ಒಂದು ಕಪ್ಪಿನ ಮಣಿಯ ಹಾಗೆ ಅಷ್ಟು ಸೂಕ್ಷ್ಮ ಅದರಲ್ಲಿ ಅಡಗಿರ್ತದೆ. ಪಕ್ಕನೆ ಮೇಲಿಂದ ಮೇಲೆ ನೋಡುವಾಗ ನಮಗೆ ಅಪರಾಧ ಆದ ಹಾಗೆ ಕಾಣುತ್ತದೆ. ಅಮ್ಮ ಏನು ನೀನು ಆಡಿದ್ದು ಸತ್ಯವೇ ಹೌದು. ಅನ್ನ ಕೊಟ್ಟವರಿಗೆ ಯಾವ ಕಾಲಕ್ಕೂ ದ್ರೋಹ ಬಗೆಯಕೂಡದು. ಕೃತಜ್ಞತೆಯನ್ನೇ ಸಲ್ಲಿಸಬೇಕೇ ಆಗಕೂಡದು. ಅಂತದ್ದೇ ಒಂದು ಸ್ವಾರ್ಥ ನಡೆದದ್ದು ಮತ್ತೊಂದು ಪ್ರಕರಣ ನಿನಗೆ ನೆನಪಿಸಲಿ ತಾಯಿ. ಮತ್ತೊಂದು ಪ್ರಕರಣ ಎಲ್ಲಿಂದ ಬೇಕಲ್ಲ ಪ್ರಕರಣಗಳನ್ನು ಕಂಡಾಗ ನಮಗೆ ಅಪವಾದವಾಗಿ ಕಾಣುತ್ತದೆ. ಹೌದು, ಸರಿಯಾಗಿ ವಿಮರ್ಶೆ ಮಾಡಿದ್ರೆ ಏನು ಅಂತ ಮತ್ತೆ ತಿಳಿಯುವುದಕ್ಕೆ ಸಾಧ್ಯವಾಗುತ್ತದೆ. ನಿಜ. ಪುತ್ರ ಧರ್ಮ, ಗುರು ಭಕ್ತಿ ಇದೆಲ್ಲ ಬೇಕಾಗುತ್ತದೆ ಒಬ್ಬನಲ್ಲಿ. ಹೌದು, ಇಂಥದೇ ಒಂದು ಪ್ರಕರಣವನ್ನು ನಿನಗೆ ನೆನಪಿಸುತ್ತೇನೆ. ಯಾವುದಂತ ಬೇಕಲ್ಲ? ಪಯಾದ ಪುತ್ರನಾದಂತಹ ಪ್ರಹ್ಲಾದ ಪ್ರಪಂಚದಲ್ಲಿ ತಂದೆಯಿಂದ ಎಷ್ಟೋ ಹಿಂಸೆಯನ್ನು ಅನುಭವಿಸಿದ. ಹೌದು, ಆದ್ರೆ ಆ ಪ್ರಪಂಚದಲ್ಲಿ ಪಿತೃಘಾತಕ ಅಂತ ಅವ ಗುರುತಿಸಿಕೊಳ್ಳಲಿಲ್ಲ. ಇಲ್ಲ, ಬದಲಾಗಿ ಹಿರಣ್ಯಕಶ್ಯಪಿಯ ಪುತ್ರ ಘಾತಕ ಅಂತ ಪ್ರಪಂಚದಲ್ಲಿ ಕಾಣಿಸಿಕೊಂಡ. ಯಥಾರ್ಥಕ್ಕಾದ್ರೂ ಪುತ್ರ ಧರ್ಮ ಹೇಗೆ ಕೇಳಿದ್ರೆ ಹೇಗೆ? ತಂದೆ ಹೇಳಿದ ಹಾಗೆ ಮಗ ಕೇಳಬೇಕು. ನಾನೇ ದೇವರು ಒಪ್ಪಿಕೋ ಅಂತ ಹೇಳಿದನಂತ. ಮಗ ಹೇಳುವುದಕ್ಕೆ ತೊಡಗಿದೆ, ನೀನಲ್ಲ ದೇವರು, ನಿನ್ನನ್ನು ಹುಟ್ಟಿಸಿರುವ ಮತ್ತೊಬ್ಬ ದೇವರಿದ್ದಾನೆ, ಹೌದು, ಅವನು ದೇವಾದಿ ದೇವ ಅಂತ. ಪಕ್ಕನೆ ಕಾಣುವಾಗ ಹೇಗೆ ಕಾಣುತ್ತದೆ? ಹೇಗೆ? ಅಪ್ಪನನ್ನು ವಿರೋಧಿಸಿದ್ದೆ ಪ್ರಹ್ಲಾದ. ಹಾಗೆಂದು ಪ್ರಪಂಚದಲ್ಲಿ ಯಾರೂ ಕೂಡ ಅವನನ್ನು ತಂದೆಗೆ ದ್ರೋಹ ಮಾಡಿದ ಅಂತ ಹೇಳಿ. ಹೌದು, ಇವನೇ ಪುತ್ರ ಘಾತಕನಾಗಿ ಪ್ರಪಂಚದಲ್ಲಿ ಕಾಣಿಸಿಕೊಂಡ. ಯಾಕೆ ಆಡಬೇಕಾಗಿ? ಯಾಕೆ? ಪುತ್ರ ಧರ್ಮಕ್ಕೆ ಅನುಗುಣವಾಗಿ ಇವ ವ್ಯವಹರಿಸಲಿಲ್ಲ. ಪಕ್ಕನೆ ಕಣ್ಣಿಗೆ ಅಪವಾದವಾಗಿ ಕಾಣುತ್ತದೆ. ಆದ್ರೆ ಶಿಕ್ಷೆ ಅನುಭವಿಸಿದ್ದು ಯಾರು ಈ ಪ್ರಕರಣದಿಂದ? ಯಾರು? ಹಿರಣ್ಯಕಶಿಪುವಿನ ಹನನವೇ ಆಯಿತು ಪ್ರಹ್ಲಾದನ ಕಾರಣದಿಂದ. ಅದೇ ಪ್ರಹ್ಲಾದನಿಗೆ ಮತ್ತೊಂದು ರೀತಿಯ ತೊಂದರೆಯೂ ಆದದ್ದನ್ನು ನಿನಗೆ ನೆನಪಿಸುತ್ತೇನೆ. ಹೇಗದು? ಒಬ್ಬಾತನ ಜೊತೆಯಲ್ಲಿ ಶಿಷ್ಯನಾಗಿ ಅದೆಷ್ಟೋ ವರ್ಷವನ್ನು ಕಳೆದ. ಎಲ್ಲಿ ಹೋಗುತ್ತಾನೆ ಅಲ್ಲಿಗೆ ಹೋಗುದು, ಎಲ್ಲಿ ಬರ್ತಾನೆ ಅಲ್ಲಿಗೆ ಬರುವುದು. ಇವನ ಜೊತೆಯಲ್ಲಿ ಬೇಕಾದನ್ನು ಕಲಿತು ಶಿಷ್ಯ ಏನನ್ನು ಮಾಡಬೇಕು ಹಾಗೆ ಅವನ ಪ್ರಸನ್ನತೆಯನ್ನು ಸಂಪಾದಿಸಿ ಕೊನೆಗಾಗುವಾಗ ನಿನಗೇನು ಬೇಕಪ್ಪ ಕೇಳು ಕೇಳು ಅಂತ ಕೇಳಿದ್ರೆ ಇವ ಬಾಯಿ ಬಿಡುವುದಿಲ್ಲ. ಹೌದಾ? ಹೌದು, ಏನು ಬೇಕು ಕೇಳು, ಏನು ಬೇಕು ಕೇಳು, ಎಷ್ಟು ಕೇಳಿದ್ರು ಹೇಳುವುದಿಲ್ಲ. ಕೊನೆಗಾಗುವ ಹೇಳಿಬಿಟ್ಟ, ನೀವು ಕೊಡುವುದೇ ಹೌದು ಅಂತಾದ್ರೆ ನಿಮ್ಮ ಶೀಲವನ್ನ ಕೊಡಿ. ಕೇಳಬೇಕಾದನ್ನು ಕೇಳಿದ್ದಾನೆ, ಬೇಕಾದುದನ್ನೇ ಕೇಳಿದ್ದಾನೆ, ಕೊಟ್ಟೆ ನಿನಗೆ ಶೀಲ ಅಂತ ಆಡಿಬಿಟ್ಟ ಪ್ರಹ್ಲಾದರಾಯ. ಅಷ್ಟು ಹೊತ್ತಿಗಾಗುವಾಗ
ಸತ್ಯ, ಸದಾಚಾರ, ಧರ್ಮ, ಬಲ, ಭಾಗ್ಯ. ಈ ಐವರು ಯಾವಾತ ಪ್ರಹ್ಲಾದರಾಯನ ಶೀಲವನ್ನು ಕೇಳಿದ್ರು ಅವರ ಹಿಂದೆ ಒಬ್ಬೊಬ್ಬರೇ ಹೋಗುವುದಕ್ಕೆ ಆರಂಭಿಸಿದರಂತೆ. ಹೌದು, ಆಶ್ಚರ್ಯ ಆಯ್ತು ಪ್ರಹ್ಲಾದರಾಯ. ಅರೆ, ಒಬ್ಬ ಬ್ರಾಹ್ಮಣ ಬಂದು ಶೀಲವನ್ನು ಕೇಳುವುದು. ಆಗ ಭಾಗ್ಯಲಕ್ಷ್ಮಿಯ ಪ್ರಕಟಲಾಗಿ ಆಡಿದ್ರಂತೆ ಪ್ರಹ್ಲಾದರಾಯನಲ್ಲಿ. ಅಯ್ಯ, ನೀನು ಈಗಾಗಲೇ ಶೀಲವನ್ನು ಕೊಟ್ಟಾಯಿತು, ಹಾಗಾಗಿ ನಿನ್ನ ಜೊತೆ ನಾವಿರುವುದಕ್ಕೆ ಸಾಧ್ಯವಿಲ್ಲ. ನಾವೈವರು ಎಲ್ಲಿ ಶೀಲ ಉಂಟು ಅಲ್ಲೇ ನೆಲೆಗೊಳ್ಳಬೇಕಾಗುತ್ತದೆ. ಹಾಗಾಗಿ ನೀನು ಯಾವಾತನಿಗೆ ಶೀಲವನ್ನು ಕೊಟ್ಟೆ ಅವನನ್ನು ಹಿಂಬಾಲಿಸಿಕೊಂಡು ನಾವು ಹೋಗಬೇಕಾಗುತ್ತದೆ. ಹಾಗಾದ್ರೆ ಬಂದವ ಯಾರು ಅಂತ ಕೇಳಿದಾಗ ಭಾಗ್ಯಲಕ್ಷ್ಮಿ ಹೇಳಿದ್ರಂತೆ, ಏನೆಂದು? ಅಯ್ಯ, ನಿನ್ನದಾದಂತ ವರ್ಚಸ್ಸಿನಿಂದ, ನಿನ್ನದಾದಂತ ಸನ್ನಡತೆಯಿಂದ ಇಷ್ಟರವರೆಗೆ ನಾವೈವರು ನಿನ್ನ ಜೊತೆಯಲ್ಲಿದ್ದೆವು. ಈಗ ಬಂದು ನಿನ್ನ ಶೀಲವನ್ನು ಕೇಳಿದವ ಸಾಮಾನ್ಯನಲ್ಲ, ಮೂರು ಲೋಕದ ಅಧ್ಯಕ್ಷನಾದಂದು ಇಂದ್ರ, ದೇವೇಂದ್ರ. ಹಾಗಾದ್ರೆ ಆಲೋಚನೆ ಮಾಡಲು ಏನು ಸ್ವಾಮಿ, ನೀನು ಉಂಡನ್ನದ ಕಥೆಯನ್ನು ಆಡಿದೆ. ನೀನು ಕಾರ್ತಗಿರಿಯ ಜಮದಗ್ನಿ ಆಶ್ರಮದಲ್ಲಿ ಉಂಡದ್ದು. ಮಧ್ಯಾಹ್ನ ಊಟ ಮಾಡಿದ್ರೆ ಸಂಜೆಗಾಗುವಾಗ ಕರಗುತ್ತದೆ, ಮತ್ತೆ ಊಟ ಮಾಡಬೇಕು ಅಂತ ಅನ್ನಿಸುತ್ತದೆ. ಪ್ರಕೃತಿ ನಿಯಮ ಅಲ್ವಾ? ಕೆಲವರು 3 ಹೊತ್ತಿನಲ್ಲಿ 6 ಬಾರಿ ಊಟ ಮಾಡಿದ್ದು ಅವನ ದೇಹ ಕ್ರಮ ಅಲ್ವಾ? ಆಕ್ಷೇಪ ಮಾಡೋದಕ್ಕಾಗುವುದಿಲ್ಲ. ಹಸಿವು ಒಬ್ಬರಿಗೆ ಅಧಿಕವಾಗಿ ಹಸಿವಿರ್ತದೆ, ಕೆಲವರಿಗೆ ಹಸಿವೇ ಇರುವುದಿಲ್ಲ. ಹಸಿದವನು ಊಟ ಮಾಡಿದಂತ ಈತ ಆಕ್ಷೇಪ ಮಾಡೋದಕ್ಕಾಗುತ್ತದೆ? ಆಗುವುದಿಲ್ಲ. ಪತ್ಸರ ಅಂತ ಆಗುತ್ತದೆ. ಪ್ರಾಣದಾಯಕವಾದ ಈ ದೇಹದಲ್ಲಿ ಪ್ರಾಣ ಉಳಿಯಬೇಕು ಅಂತಾದ್ರೆ ಅನ್ನ ಬೇಕೇ ಬೇಕು ಅಲ್ವಾ? ಒಂದು ಹೊತ್ತಿನ ಊಟವನ್ನು ಕೊಟ್ಟವನನ್ನಾದ್ರೂ ಕೂಡ ನಾವು ಜೀವನ ಪರ್ಯಂತರ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಅಲ್ವಾ? ಅನ್ನದಾನವೇ ಶ್ರೇಷ್ಠವಾದ ದಾನ. ಪ್ರಧಾನ ಅದಕ್ಕಿಂತಲೂ ಶ್ರೇಷ್ಠವಾದ ದಾನ ಯಾವುದು ಕೇಳಿದ್ರೆ ಯಾವುದು? ವಿದ್ಯಾದಾನ. ಅದು ಇನ್ನೊಬ್ಬರಿಂದ ಕಸಿಯುವುದಕ್ಕಾಗುವುದಿಲ್ಲ, ಅದಕ್ಕೆ ಕ್ಷರ ಇಲ್ಲ, ಅದಕ್ಕೆ ಅಕ್ಷರ ಅಂತ ಹೆಸರು. ಅಂತ ವಿದ್ಯಾದಾನವನ್ನು ಮಾಡಿದಂತ ಗುರುವಿಗೆ ವೇಷ ಮಾಡಿಕೊಂಡು ಬಂದಂತ ಇಂದ್ರನೇ ಮೋಸ ಮಾಡಿ ಶೀಲವನ್ನು ಅಪಹರಿಸಿದ. ಅಂದಿಗೆ ಜೀವಚ್ಛವವಾಗಿ ಹೋದ್ರು ನಮ್ಮ ಪ್ರಹ್ಲಾದರಾಯ. ಇಂಥ ಒಂದು ಪ್ರಕರಣ ನಮ್ಮಲ್ಲಿಯೂ ಆಗಿದೆ, ನಿಮ್ಮವರು ಬಂದು ಮಾಡಿದ್ದಾರೆ. ಹಾಗೆಂದು ದೇವೇಂದ್ರ ಅಪರಾಧಿ ಅಂತ ನಾನು ಆಡಿದ್ದಲ್ಲ, ಅಲ್ಲ, ಮಾಡಬೇಕಾಗಿ ಬಂತು. ಇದನ್ನೆಲ್ಲ ನಾವು ಆಗಿದೆ ಅಂತ ಆಗಿ ಹೋದ ಘಟನೆಯನ್ನು ನೆನಪಿಸಿಕೊಂಡು ಕುಳಿತರೆ ಇನ್ನು ಬಂದಂತ ಸಮಸ್ಯೆಗೆ ಪರಿಹಾರ ಏನು ಅಂತ ಹುಡುಕುವುದಕ್ಕೆ ಕಷ್ಟ ಆಗುತ್ತದೆ. ಅದನ್ನು ನಾವೆಲ್ಲ ಕಾಲಕ್ಕೆ ಬಿಟ್ಟು ಬಿಡಬೇಕು. ಅದನ್ನು ನಿರ್ಣಯಿಸುವುದಕ್ಕೆ ನಾವು ಯಾರು ಅಲ್ಲ. ಅದನ್ನೆಲ್ಲ ಮನಸ್ಸಿನಲ್ಲಿಟ್ಟುಕೊಂಡು ಬರುವುದಿಲ್ಲ ಅಂತ ಆಡಬೇಡ. ಸ್ವಾಮಿ, ನಾನು ದೇವೇಂದ್ರನ ಈ ನಡೆಯ ಬಗ್ಗೆ ಹೇಳುತ್ತಾ ಇದ್ದೇನೆ. ಪ್ರಹ್ಲಾದನ ಶೀಲಾಪಹಾರ ಮಾಡಿದ್ದಾನಿಂದ ಆಕ್ಷೇಪ ಮಾಡ್ತಾ ಇದ್ದೇನೆ. ವೇಷ ಮಾಡಿದ್ದಾನೆ, ಬ್ರಾಹ್ಮಣನಾಗಿ ಬಂದ. ಹೇಳುವಂತ ಅಧಿಕಾರಿ ಇರುವುದು ಯಾರು? ಬ್ರಾಹ್ಮಣನಿಗೆ. ಗೌರವ ಇರುವುದು ಯಾರಿಗೆ? ಬ್ರಾಹ್ಮಣನಲ್ಲಿ ಅಲ್ವಾ? ಅದನ್ನೇ ಆಧಾರವಾಗಿರಿಸಿಕೊಂಡು ಬ್ರಾಹ್ಮಣ ವೇಷಧಾರಿ ಹೋದದ್ದೇನು ಸತ್ಯ. ಆದ್ರೆ ಈ ರೀತಿಯಾಗಿ ಹೋಗುವುದಕ್ಕೆ ಕಾರಣವನ್ನು ನೀವು ಹೇಳಿದ್ದೀರಿ. ಈತನಾದಂತ ಸನ್ನಡತೆಯಿಂದ ದೇವಲೋಕದ ಸರ್ವ ಸಂಪದಗಳು ಭೂಲೋಕಕ್ಕೆ ಕರ್ಷಣೆಯಾಗುತ್ತಾ ಇತ್ತು. ಈ ದೇವಲೋಕದ ಸಂಪತ್ತನ್ನು ಉಳಿಸುವಂತ ಅಧಿಕಾರ ಇರುವುದು ದೇವೇಂದ್ರನಿಗೆ. ಈತ ಸುಮ್ಮನಾದಂತ ಆದ್ರೆ ಅದೆಲ್ಲವೂ ಭೂಲೋಕಕ್ಕೆ ಇಳಿಯುತ್ತದೆ ಅಲ್ವಾ? ಆ ವಿಚಾರವನ್ನು ಅರ್ಥವಿಸಿಕೊಂಡು ಪ್ರಹ್ಲಾದರಾಯನ ಬಳಿಗೆ ಹೋಗಿ ಬೇಡಿದ್ದು ಹೌದು. ಹಾಗಾದ್ರೆ ಈಗ ಹೇಗಾಯ್ತಿದು? ಹೇಗಾಯ್ತು? ನೀನು ಆಗ ಆಡಿದ್ದಿ ಅಲ್ಲಿ ಸ್ವಾರ್ಥಿಗಳಿದ್ದಾರೆ, ಅಲ್ಲಿ ಕೆಟ್ಟವರಿದ್ದಾರೆ ಅಂತ ನಾಡಿಗೆ ಬರುವುದಿಲ್ಲ. ಈಗ ದೇವೇಂದ್ರನಿಗೆ ಏನು ಪಾಠ ಮಾಡಿದ ಹಾಗಾಯ್ತು? ಹೇಗಾಯ್ತು? ನೀವು ಹೆಚ್ಚು ಒಳ್ಳೆಯದು ಮಾಡಬೇಡಿ. ಹೆಚ್ಚು ಒಳ್ಳೆಯದಾದ್ರೆ ನಾನು ಕೂಡ ಹಿಂದಿನಿಂದ ಬಂದು ತೂತು ಬರೆಯುವುದಕ್ಕೆ ಬರ್ತೇನೆ. ನೀವು ಅವಾಗ ತಪ್ಪು ಮಾಡಬೇಕು ಅಂತ ಆಯ್ತಲ್ವ? ಈಗ ಆಯ್ತು, ಹೌದು. ಆದ್ರೆ ಯೋಚನೆ ಮಾಡಿ, ಯಾವುದು ಎಲ್ಲಿರಬೇಕು ಅಲ್ಲಿದ್ದರೆ ಮಾತ್ರ ಅದಕ್ಕೆ ಭೂಷಣ. ಅಲ್ಲಿ ಒಟ್ಟಿಯಲ್ಲಿರುವುದಲ್ಲ, ಮೌಲ್ಯವನ್ನು ಕೊಟ್ಟಿದ್ದೇನೆ ಅನ್ನೋ ಕಾರಣದಿಂದ ಪಾದಕ್ಕೆ ಧರಿಸುವುದನ್ನು ತಲೆಯಲ್ಲಿ ಹೊತ್ತು ನಡೆದಂತಾದ್ರೆ ಮೂರ್ಖ ಅಂತ ಹೇಳುವುದು. ಅದಕ್ಕೆ ಹಾಗಾದ್ರೆ ಹೀಗೆ ಮಾಡುವ. ಈಗ ಒಬ್ಬಾತ ದೇವೇಂದ್ರನೇ ಕೇಳಿ ಪಡೆಯುವಂತ ಶೀಲವಂತರು ನಮ್ಮ ಭೂಲೋಕದಲ್ಲಿ ಇದ್ದಾರಂತ ತಿಳಿದಾದ್ರೂ ಬರ್ಬಹುದಲ್ವಾ? ಯಾರು? ನೀವು. ನಾನು ಬರಲೇಬೇಕೆಂಬುದಾಗಿ ಛಲ ಮಾಡ್ತಾ ಇದ್ದೀನಿ. ಬೇಡ ಬೇಡ ಬರಿದು ಜಲವ ಮಾಡಬೇಡ ಯತಿವರ, ಛಲವ ಮಾಡಬೇಡ ಯತಿವರ. ಹೇಗರಿಸದೆ ದುರ್ಯ ದುಡಿದು ದೇವರನ್ನೇ ಅಳಿಯುತ್ತ, ಹೇಗರಿಸದೆ ದುರ್ಯ ದುಡಿದು ದೇವರನ್ನೇ ಅಳಿಯುತ್ತ. ಜೀವಿಸುವರು ದುರುಳನಾದ ರಾವಣ
ಅಮ್ಮ ನನಗೆ ಅದು ಬೇಕು ಎಂಬುದಾಗಿ. ಅದೇ ಮಗು ಅಮ್ಮನ ಎದೆ ಎತ್ತರಕ್ಕೆ ಬೆಳೆದು ನಿಂತಾದರೂ ಅಮ್ಮ ಆ ಆಕಾಶದಲ್ಲಿ ಕಾಣುತ್ತಿರುವಂತಹ ಚಂದ್ರಮ್ಮ ನನಗೆ ಬೇಕು ಎಂಬುದಾಗಿ ಕೇಳುತ್ತಾರೆ. ಇದು ಹೇಗೆ ಗೊತ್ತಾ? ಮಾತೆಯ ಮಡಿಲಲ್ಲಿ ಮಲಗಿರುವಂತ ಮಗು ಕೇಳುವುದು ಹಠದಲ್ಲಿ ಬೇಕು ಎಂಬುದಾಗಿ, ಆದ್ರೆ ಬೆಳೆದು ನಿಂತ ಮಗು ಕೇಳುವುದು ಛಲದಲ್ಲಿ. ಈಗ ನಾನು ಬರುವುದಿಲ್ಲ ಎಂಬುದಾಗಿ ತಮಗೆ ಗೊತ್ತಿದ್ದರು ಬರಲೇಬೇಕು ಎನ್ನುವ ಒತ್ತಾಯದ ನುಡಿ ನಿಮ್ಮ ನಾಲಿಗೆಯಿಂದ ಹೊರಬೀಳುತ್ತಾವು. ಸ್ವಾಮಿ ಬರುವುದಿಲ್ಲ ಅಂತ ಹೇಳಿದ್ ಯಾಕೆ? ಪ್ರಥಮವಾಗಿ ನಾನು ಪ್ರಕರಣವನ್ನು ಹೇಳಿದು ಸ್ವಾರ್ಥಿಗಳಿದ್ದಾರೆ ಎಂಬುದಾಗಿ. ಆ ವಿಚಾರವನ್ನು ಬಿಟ್ಟು ಬಿಡೋಣ. ಸರಿ, ಸ್ವಾರ್ಥಿಗಳು ಮಾತ್ರವೇ ಇರುವುದು, ಕುಡುಕರು ಇವೆ. ಮತ್ತೆ ನಿಮ್ಮಲ್ಲಿ ನಿಮಗೇನು ಕುಡುಕರ ವಿಚಾರ ನಿಮಗೆ ಗೊತ್ತಿಲ್ವಾ? ಏನು ಗೊತ್ತಿಲ್ಲ ನಮ್ಮಲ್ಲಿ ಇದ್ದಾರಲ್ಲ, ಪ್ರಸಿದ್ಧಿಯನ್ನು ಹೊಂದಿದ್ದೆ ನಿಮ್ಮ ಲೋಕದವರು. ನಮ್ಮಲ್ಲಿ ಆದ್ರೆ ಅದು ನಿತ್ಯ ನೂತನ. ಈಗ ನಮ್ಮ ಭೂಲೋಕದ ಕುಡುಕರ ಸುದ್ದಿ ಕೇಂದ್ರಕ್ಕೂ ತಲುಪಿತಲ್ಲ ಅಂತ ಆ ಸ್ಥಿತಿಯನ್ನು ನೀವು ಒದಗಿಸಿ ಕೊಟ್ಟಿದ್ದೀರಲ್ಲ, ಇಲ್ಲಿವರೆಗೆ ತಲುಪುವಂತ ವ್ಯವಸ್ಥೆಯಲ್ಲಿ ಮಾಡಿದ್ದೀರಲ್ಲ, ಆದ್ರೆ ನಿಮ್ಮ ಕೇಂದ್ರಕ್ಕೆ ಬಂದಿದೆ ನೋಡಿ. ಅದು ಹಾಗೆ ಅದು ಹೇಗೆ? ಪಕ್ಕನೆ ಪ್ರಚಾರಕ್ಕೆ ಬರುವುದು ಕುಡುಕರೇ. ಎಲ್ಲದರಲ್ಲಿ ಇರುವುದು ಕುಡುಕರಿಂದಲೇ ಇರುವುದು. ಲಾಭವಾಗಲಿ ನಷ್ಟವಾಗಲಿ ಪ್ರಚಾರವಾಗಲಿ ಹೆಚ್ಚಲ್ವ ಈಗ ಕುಡುಕರ ಮೇಲೆ. ಈ ಕೆಲವರೆಲ್ಲ ಹೇಳುವುದಾಗಿ ನಮ್ಮ ಭೂಲೋಕದಲ್ಲಿ ಹೇಳಿದ್ರು. ಈಗ ನನ್ನ ಅಭಾವ ಅಂತಲ್ಲ, ನೋಡಿ ನಿನ್ನೆಯವರೆಗೆ ಒಳ್ಳೆ ಕುಡಿಯೋದಿದ್ರೆ ಅವನಷ್ಟು ಒಳ್ಳೆ ಜನವೇ ಇಲ್ಲ ಅಂತ. ಕುಡಿಯಿದ್ರೆ ಮಾತ್ರ ಆಗ್ಲಿಕ್ಕಿಲ್ಲ, ಅವನ ಮೇಲೆ ಅನುಕಂಪವೇ ಇಲ್ಲ. ಕುಡಿಯೋದಿದ್ರೆ ಒಳ್ಳೆ ಒಳ್ಳೆಯ ಜನ ಯಾರು ಇಲ್ಲ. ಕುಡಿದ ಮಾತ್ರದಿಂದ ಮಾತ್ರ ಪಡು ಕಡಲು ಕೆಂಪು ಪಸರಿಸಿದ ಕಂಡಾಕ್ಷಣ ಕಂಠಪೂರ್ತಿ ಹೆಂಡ ಕುಡಿದು ಬಂಡ ಭಾಷೆ ನಗುತ್ತ ಕಂಡ ಹೆಂಡಿನ ಮೇಲೆ ಕೈ ಮಾಡುವ ಬಂಡರ ತಂಡಕ್ಕೆ ನಿಮ್ಮ ಭೂಮಂಡಲದಲ್ಲಿ ಬರಗಾಲವೆಂಬುದಾಗಿ ಭಾವಿಸುತ್ತೀರಾ? ಬೆಳಿಗ್ಗೆ ಹೇಳ್ತಾರೆ, ನೇರವಾಗಿ ಉದ್ಯೋಗಕ್ಕೆ ಹೋಗುತ್ತಾರೆ, ವಿತ್ತವನ್ನು ಸಂಪಾದನೆ ಮಾಡಿಕೊಂಡು ಬರುತ್ತಾರೆ. ಬಂದ ಬಳಿಕ ಆ ವಿತ್ತವನ್ನು ತಮ್ಮ ತಮ್ಮ ಮನೆಗೆ ತಲುಪಿಸುವುದಿಲ್ಲ. ದಾರಿ ಮಧ್ಯದಲ್ಲಿ ಸಿಗುವಂತ ಯಾವುದು ನಾವು ಹೇಳಿದ್ದಿಲ್ಲ, ನಾನು ನನ್ನ ನಾಲಿಗೆಯಿಂದ ಹೇಳುದಿಲ್ಲ ಆ ವಿಚಾರ. ಅಲ್ಲಿಗೆ ನೀನು ಹೇಳ್ಬೋದು, ಯಾಕಂದ್ರೆ ನೀನು ಭೂಲೋಕಕ್ಕೆ ಬಂದಿದ್ದೆ. ಅನುಭವ ಉಂಟಪ್ಪ. ಅನುಭವ ಇದ್ದಾಗ ಸುರೆ ಹೋಗ್ತಾರೆ, ಸುರೆ ಕುಡಿಯುತ್ತಾರೆ. ತಾವು ತಂಪಾದಿಸಿ ಸುಡು ಬಿಸಿಲಿಗೆ ಬೆನ್ನು ಬಾಗಿಸಿ ಸುಟ್ಟ ಬಗ್ಗಿಸಿ ಈ ದುಡಿದ ಹಣವನ್ನೆಲ್ಲ ಯಾವುದಕ್ಕೆ ವಿನಿಯೋಗ ಮಾಡುದು? ಆ ಸೂರ್ಯಗೆ ಬೇಕಾಗುವರಿಗೆ. ನಮ್ಮಲ್ಲಿ ಹಾಗೆ ಅದು ದುಃಖವೇ ಆಗ್ಲಿ ಅದಕ್ಕೂ ಕುಡಿಯುವುದು, ಸಂತೋಷ ಆಗ್ಲಿ ಅದಕ್ಕೂ ಕುಡಿಯುವುದು, ಒಬ್ಬ ಹುಟ್ಟಲಿ ಅದಕ್ಕೂ ಕುಡಿಯುವುದು, ಒಬ್ಬ ಸಾಯಲಿ ಅದಕ್ಕೂ ಕುಡಿಯುವುದು. ಇದು ಯಾವುದಕ್ಕಿಂತಿಲ್ಲ, ಸುಖ ದುಃಖ ಏನು ಬರಲಿ ಅದು ಕುಡು. ಒಟ್ಟು ಏನಾಗಿದೆ ಈ ಕುಡಿತ ಯಾವುದಕ್ಕೆ ಗೊತ್ತಿಲ್ಲ, ಒಟ್ಟು ಗೊಂದಲದಲ್ಲಿದ್ದಾರೆ. ಒಟ್ಟು ಕುಡಿಯುದು ಯಾವುದಿಲ್ಲದೆ ಕುಡಿದ್ರೆ ಆಯ್ತು ಅಂತ ಆಯ್ತು ಅಲ್ವಾ ಸ್ವಾಮಿ? ಕುಡಿಯೋದಕ್ಕೆ ಹಣ ಇಲ್ವಾ? ಏನು ಮಾಡ್ತಾರೆ? ತನ್ನ ಕೈಯಿಂದಲೇ ಅಗ್ನಿ ಸಾಕ್ಷಿಯಾಗಿ ತನ್ನ ಹೆಂಡತಿಗೆ ಕಟ್ಟಿದಂತ ಮಾಂಗಲ್ಯ ಸರವನ್ನು ಮಾರಿಯಾದ್ರೂ ಕುಡಿಯುವ ಕುಡುಕರು ನಿಮ್ಮ ಮೂಲಕದಲ್ಲಿ ಇದ್ದಾರಲ್ಲ. ಮತ್ತೆ ಕುಡಿದ ಬೇಸತ್ತು ಇದ್ದವರೆಲ್ಲ ಬೈದಾಗ ಮನೆಯಲ್ಲಿ ನೆಮ್ಮದಿ ಇಲ್ಲದಾಗ ಸಾಕಪ್ಪ ಇವತ್ತಿಗೆ ಸಾಕು, ಕಂಠಪೂರ್ತಿ ಕುಡಿದಿರ್ತಾರೆ. ಅಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಇನ್ನು ಕುಡಿಯೋದಿಲ್ಲ, ನಾನು ಇನ್ನು ಕುಡಿಲಿಕ್ಕಿಲ್ಲ, ನಾಳೆ ದೇವಾಲಯಕ್ಕೆ ಹೋಗ್ಬೇಕು, ದೇವರ ಮುಂದೆ ಪ್ರಾರ್ಥನೆ ಮಾಡು, ನಾಳೆ ನಾನು ಕುಡಿಯುವುದೇ ಇಲ್ಲ ಅಂತ. ದೇವಾಲಯಕ್ಕೆ ಹೋಗುವಾಗ ಏನಾಗ್ತಾರೆ? ಕಂಠ ಪೂರ್ತಿ ಕುಡಿದು ಹೋಗ್ತಾರೆ. ಇವತ್ತು ಒಂದು ದಿನ, ನಾಳೆಯಿಂದ ಇಲ್ಲ ಹೋಗ್ತಾರೆ. ದೇವಾಲಯದ ಒಳಗೆ ಹೋಗುವುದಕ್ಕೆ ಆಗುದಿಲ್ಲ. ಯಾಕೆ? ಒಳಗಿನಿಂದ ಸುನೆ ಉಂಟಲ್ಲ, ಹೋಗುವುದಕ್ಕೆ ಬಿಡದಿದ್ದಾಗೇನು ಏನಾಗ್ತದೆ? ದೇವಾಲಯದ ಮುಂಭಾಗದಲ್ಲಿಯೇ ನಿಂತು ದೇವರನ್ನು ಬೈಯೋರು. ಎಷ್ಟು ಮಂದಿಗಳು ಬೇಕು, ಅವರಿಗರ ವಿಚಾರ ಬೇಡ. ಈಗ ಬ್ರಾಹ್ಮಣರೇ ಕುಡಿಯುವುದಕ್ಕೆ ಪ್ರಾರಂಭ ಮಾಡಿದ್ರಿ, ಮತ್ತೆ ಬ್ರಾಹ್ಮಣರೆಲ್ಲ ಕುಡಿಲಿಕ್ಕಿಲ್ಲ. ಕುಡಿದ್ರೆ ಅವರು ಬ್ರಾಹ್ಮಣರಲ್ಲ. ಈಗ ಯಾವ ಬ್ರಾಹ್ಮಣರ ಬಗ್ಗೆ ನೀವು? ಶ್ರೇಷ್ಠ ವರ್ಣದಲ್ಲಿ ಶ್ರೇಷ್ಠ ಬ್ರಾಹ್ಮಣರ ಹೌದು. ಅವರ ಬದುಕು ಉಳಿದವರಿಗೆ ಆದರ್ಶ ತಾನೆ. ಯಾರ್ಯಾರ ವಿಚಾರವನ್ನು ಹೇಳಿದಲ್ಲ ಸ್ವಾಮಿ, ನೇರವಾಗಿ ಹೇಳ್ತೇನೆ. ರಾವಣ ಬ್ರಾಹ್ಮಣ ಅಲ್ವಾ? ಅವನು ಕುಡಿಯಲಿಲ್ವಾ? ಏನಾದ ಪರಿಣಾಮ? ಬ್ರಾಹ್ಮಣ ಹೌದು, ತಂದೆಯ ಹುಟ್ಟಿನಿಂದ ನೋಡಿದ್ರೆ ಬ್ರಾಹ್ಮಣ ಹೌದು. ಆದ್ರೆ ಭೂಲೋಕದಲ್ಲಿ ಅವನನ್ನು ಹಾಗೆ ಬ್ರಾಹ್ಮಣ ಅಂತ ಹೇಳುವುದಕ್ಕೆ ಮತ್ತೆ ಯಾವ ರೀತಿಯಲ್ಲಿ ಜನ್ಮ ಹೇಗುಂಟು ಮತ್ತೆ ಅವನ ಕರ್ಮ ಹೇಗುಂಟು ಅದಕ್ಕೆ ಅನುಗುಣವಾಗಿ ಅಂದ್ರೆ ಬೀಜ ಕ್ಷೇತ್ರ ಹೌದೌದು. ಅದನ್ನು ಮಾಡಿದ ಕರ್ಮದಿಂದ ಅವ ಬ್ರಾಹ್ಮಣನ ಮತ್ತೆ ಏನು ಅಂತ ಗುರುತಿಸುವುದಕ್ಕಾಗಿ ಯಾವತ್ತಾದ್ರೂ ಒಂದು ಗಣವನ್ನು ಮಾಡಿದ ಮಾಡ್ಲಿಲ್ಲ, ಬ್ರಾಹ್ಮಣರಾಗಿ ಕಾಣಲೇ ಇಲ್ಲ. ಅವ ದುಷ್ಟನಾಗಿ ಪಾಲಿಸಿಕೊಂಡದ್ದು, ಅವ ಕೆಟ್ಟವನು, ಅವ ರಾಕ್ಷಸ. 4 ವೇದ 6 ಶಾಸ್ತ್ರ 18 ಪುರಾಣ
9 ತತ್ವ. ಹೌದೌದು ಎಲ್ಲ ತಿಳಿದಿರ್ಲಿ ಎಲ್ಲ ಅಮ್ಮ. ಕಂಠಪಾಠ ಮಾಡಿದವನು ರಾವಣನಂತೆ. ಹೌದು, ಬೇಕಾದಷ್ಟು ಗೊತ್ತಿರ್ಲಿ ಅಪ್ಪ ಆತನಿಗೆ. ಹಾ. ಆದ್ರೆ ಒಂದು ಬೇಡದ್ದು ಮಾಡಿದ್ರು ನಮ್ಮ ಕೆಟ್ಟ ಗುಣ ಅವನನ್ನು ಒಳ್ಳೆಯವನು ಅಂತ ಯಾರು ಹೇಳುವುದಿಲ್ಲ. ಹೌದಾ? ಸಾಮಗಾನದಿಂದ ಪರಶಿವನನ್ನೇ ಪ್ರಸನ್ನೀಕರಿಸಿದಂತ ಧೀಮಂತ ನಾಯಕ ನಿಮ್ಮ ರಾವಣೇಶ್ವರನ. ಹೌದೌದು, ಮಾಡುವುದಕ್ಕೆ ಎಲ್ಲ ಮಾಡಿದ್ದಾನೆ, ಈಶ್ವರನನ್ನು ಮೆಚ್ಚಿಸಿದ್ದಾನೆ. ಆದ್ರೆ ಮಾಡಿದ್ದೇನು ಪ್ರಪಂಚದಲ್ಲಿ ಬೇಡದಿದ್ದದೆ ಮಾಡಿದ್ದನು ಅಲ್ವಾ? ಆದ್ದರಿಂದ ಸ್ವಾರ್ಥಿಗಳು ಕುಟುಕರು ತುಂಬಿರುವಂತ ನಿಮ್ಮ ಇಳೆಗೆ ನಾನು ಬರುವುದಿಲ್ಲ. ಏನು ಈಗ ಹುಡುಗರು ಇರುವಲ್ಲಿಗೆ ಮಾತ್ರ ಬರುವುದಿಲ್ಲ ಅಂತ ಹೇಳುದು, ಅಥವಾ ಹುಡುಗರು ಇದ್ದಲ್ಲಿಯೂ ಇರುವುದಿಲ್ಲ ಅಂತ? ಕುಡುಕರಿರುವಲ್ಲಿಗೆ ಬರುವುದಿಲ್ಲ ಅಂತ ಹೇಳಿದ್ರು. ಹೌದಾ? ಹೌದಪ್ಪ. ಈಗ ನಮ್ಮ ಭೂಲೋಕದಲ್ಲಿ ಕುಡಿದದೆಲ್ಲ ಗೊತ್ತಾಗ್ತದೆ. ಮತ್ತೆ ನಿಮ್ಮ ಅದು ಕೇಂದ್ರಕ್ಕೆ ಬರ್ತದಲ್ಲ. ಈ ಹಿಂದಿನಿಂದ ಕುಡಿದದೆಲ್ಲ ಗೊತ್ತೇ ಆಗುದಿಲ್ಲ. ಹಿಂದಿನಿಂದ ತಿಳಿಯಂತೆ ಕುಡಿಯುವುದಾ? ಹಿಂದಕ್ಕಿಂದಲ ಸುರಿಯ ಕುಡಿದು ಇಂದು ದರದಾಯಿದಿರಿ. ಹಿಂದಕ್ಕಿಂದ ಸುರಿಯ ಕುಡಿದು ಇಂದು ದರದಾಯಿದಿರಿ. ಬಂದರು ಗಮನಿ ಬರೆದು ನಿಮ್ಮ ಕುಂದ ಮರೆದಾರೆ ಬೇಗ ಬೇಗ ಕರಿದೆ ಜಲವ ಮಾಡಬೇಡ ನಂದಿನಿ. ಜಲವ ಮಾಡಬೇಡ ನಂದಿನಿ. ಆ ನಂದಿನಿ. ಅಮ್ಮ, ಸ್ವಾಮಿ, ಭೂಲೋಕದ ಕುಡುಕರ ಬಗ್ಗೆ ಆಡಿದೀನಿ. ಹೌದು. ಆಕ್ಷೇಪ ಮಾಡುವುದಕ್ಕಿಲ್ಲ. ದೇವರಿಗೆ ನಿಂದಿಸಿದ್ರು, ನಿಂದಿಸಿದ್ದಾರೆ, ಹೆಂಡತಿ ಮಕ್ಕಳಿಗೆ ಹೊಡೆದ್ರು. ಆದ್ರೆ ನಮ್ಮ ಭೂಲೋಕದಲ್ಲಿ ಯಾವ ಕುಡುಕನು ದೇವರಿಗೆ ಹೊಡೆದದ್ದಿಲ್ಲ. ದೇವರಿಗೆ ಹೊಡೆದದ್ದು ನಮ್ಮ ಭೂಲೋಕದಲ್ಲಿ ಇಲ್ಲ. ನಮ್ಮ ಭೂಲೋಕದಲ್ಲಿ ಇಲ್ಲ ಎಂದಾದ ಬಳಿಕ ಉಳಿದ ಲೋಕದಲ್ಲಿ ಇದ್ದಾರೆ ಅಂತ ಸ್ಪಷ್ಟ ಆಯ್ತಲ್ಲ. ಹೌದೌದು. ಅದು ಎಲ್ಲಿ ಎಂಬುದಾಗಿ ಬೇಕಲ್ಲ. ಎಲ್ಲೆಲ್ಲಿಗೆ ಯಾಕೆ ಹೋಗುದು? ಮತ್ತೆ ಬಯಲಿಗೆ ಇಲ್ಲಿ. ದೇವರಿಗೆ ನಿನಗೆ ಗೊತ್ತಿದ್ದು ಗೊತ್ತಿಲ್ಲದ ಹಾಗೆ. ಸ್ವಾಮಿ, ಈ ಕ್ಷೇತ್ರದಲ್ಲಿ ನೀವು ಬಂದು ಆ ರೀತಿಯಾಗಿ ಹೇಳಬಾರದು. ಹೇಳದೆ ನಿರ್ವಾಹ ಇಲ್ಲ. ಅನಿವಾರ್ಯತೆ. ಕೇಳೋಣ ನೀನು ಆಡಿದಾಗ ನಮಗೆ ಆಡಲೇಬೇಕಾಗಿದೆ. ಅಮ್ಮ, ಏನು ಈ ನಿತ್ಯ ಕುಡಿಯುವವರನ್ನಾದ್ರೂ ನಂಬಬಹುದು. ಮತ್ತೆ ಈ ಯಾರು ಅಪರೂಪಕ್ಕೊಮ್ಮೆ ಕುಡಿಯುತ್ತಾರಲ್ಲ ಅವರನ್ನು ಯಾವ ಕಾಲಕ್ಕೂ ನಂಬಬಾರದು. ಅಂದ್ರೆ ಅಲ್ಲಿ ನಿಯಂತ್ರಣ ಇರುವುದಿಲ್ಲ. ಯಾಕಂದ್ರೆ ಈಗ ನಿಜ ಕುಡಿಯೋರಿಗೆ ಅನುಭವ ಇರ್ತಾನಲ್ಲ. ಯಾಕಂದ್ರೆ ಅವನದ್ದಾದ್ರೂ ಅವರ ಅಭ್ಯಾಸವನಿಗೆ ಕುಡಿಯುವುದವ. ನಾನು ಕುಡಿ ಈ ಅಪರೂಪಕ್ಕೊಮ್ಮೆ ಕುಡಿಯುತ್ತಾರಲ್ಲ, ಹೌದು. ಅವರು ಏನು ಮಾಡ್ತಾರೆ ಅದನ್ನೇ ಹೇಳಿದ್ದು. ಅಲ್ವಾ? ಈಗ ನಿತ್ಯ ಒಬ್ಬ ಸುಳ್ಳು ಹೇಳ್ತಾನಂತಂದ್ರೆ ಅವನನ್ನು ಯಾವಾಗಲೂ ನಂಬಬಹುದು. ಯಾಕೆ? ಅವನು ಸುಳ್ಳು ಹೇಳುವುದೇ ಸುಳ್ಳು. ಹೌದು. ಈಗ ನಿತ್ಯ ಯಾವಾಗಲೂ ಸತ್ಯವನ್ನೇ ಹೇಳ್ತಾ ಇದ್ದವ ಒಂದು ದಿನ ಒಂದು ಸುಳ್ಳು ಆಡಿದ್ರೆ ಅದರಿಂದ ಒದಗಬಹುದಾದಂತ ಪರಿಣಾಮ ಅಮ್ಮ ಅಪಚಾರವಿಲ್ವಾ? ಇಲ್ಲಿಯೂ ಆದದ್ದು ಅದೇ. ಈಗ ನಮ್ಮ ಭೂಲೋಕದಲ್ಲಿ ನಿತ್ಯ ಹುಡುಕರಿದ್ದಾರೆ. ಹೌದು, ದೊಡ್ಡ ಸಮಸ್ಯೆ ಅಲ್ಲ ನಮಗೆ. ನಾವು ಅವರನ್ನು ಹೇಗಾದ್ರೂ ಒಂದು ದಾಟಿ ಆಚೆ ಹಾಕಿ ನಾವು ನಮ್ಮ ದಾರಿಯನ್ನು ಹಿಡಿಯುದು. ಹುಡುಕರ ನಮಗೆ ಸಹವಾಸ ಬೇಡ, ನಮಗೆ ಅವ್ರ ಓಡನಾಟ ಬೇಡ ಅಲ್ವಾ? ನಾವು ನಮ್ಮಷ್ಟಕ್ಕೆ ಇರೋಣ. ಅಮ್ಮ, ಈಗ ನಾನು ಕುಡಿಯುವವನಲ್ಲ. ನೀವು ಕುಡಿಯುವವರು ಎಂಬುದಾಗಿ ನಾನು ಹೇಳಿದ್ದಿಲ್ಲ. ಹಾಗಾಗಿ ಕುಡಿಯುವವರು ಇದ್ದಾರೆ ನಮ್ಮ ಭೂಲೋಕದಲ್ಲಿ. ಕುಡಿಯದೇ ಇರುವಂತ ನನ್ನಂತವರು ಅದೆಷ್ಟೋ ಮಂದಿ ಭೂಲೋಕದಲ್ಲಿ ಇದ್ದಾರೆ. ಹೌದು. ಇಲ್ಲಿ ಒಬ್ಬ ಕುಡಿದವ ಇರುವಾಗ ನೀನು ಯಾಕಮ್ಮ ನಮ್ಮ ಭೂಲೋಕಕ್ಕೆ ಬೆರಳು ತೋರಿಸು? ಸ್ವಾಮಿ, ಸುಮ್ಮನೆ ಯಾಕೆ ಆಕ್ಷೇಪ ಮಾಡ್ತೀರಿ ಅಂತ ಗೊತ್ತಾಗಲಿ. ಇಲ್ಲಿ ಕುಡಿಯುವವರು ಯಾರು? ಅಮ್ಮ, ಕುಡಿಯುವವರು ಇಲ್ಲಲ್ಲ. ನಿಮಗೆ ನಾನು ಮೊದಲೇ ಹೇಳಿದ್ದೇನೆ, ನಮ್ಮ ಭೂಲೋಕದಲ್ಲಿರುವಂತ ಕುಡಿಯುವವರ ಸುದ್ದಿ ದೇವಲೋಕಕ್ಕೆ ಬಂದಿದೆ. ಇದು ಇಂದ್ರನಿಗೂ ತಲುಪಿದೆ. ಅವನಿಗೂ ಗೊತ್ತಾಗಿದೆ. ಇಲ್ಲದಿದ್ರೆ ಆಲೋಚನೆ ಮಾಡಿ. ಈಗ ದೇವಲೋಕದಲ್ಲಿ ಕುಡಿಯುವುದಕ್ಕೆ ಬೇಕಾದಿಲ್ವಾ? ಇಲ್ಲಿಯೂ ಉಂಟು. ಈಗ ದೇವೇಂದ್ರನಿಗೆ ಸುದ್ದಿ ಬಂದಿದೆ, ಭೂಲೋಕಕ್ಕೆ ಹೋದ್ರೆ ಒಳ್ಳೆಯದು ಸಿಗುತ್ತದೆ ಕುಡಿಯುವುದಕ್ಕೆ. ಹೌದೌದು. ಎಲ್ಲಿಗೆ ಹೋಗಬೇಕು? ಮಧುವನಕ್ಕೆ ಹೋದ್ರೆ ಕುಡಿಯುವುದಕ್ಕೆ ಸಿಗುತ್ತದೆ. ಕುಡಿಯುವುದಕ್ಕೆ ಕ್ಷೇತ್ರ. ಹೌದೌದು, ಪಾತಾಳದಲ್ಲಿ ಮಧುವನ. ಆ ಕ್ಷೇತ್ರಕ್ಕೆ ಹೋದ್ರೆ ಬೇಕಾದಷ್ಟು ಕುಡಿಯಬಹುದು. ಇವನಿಗೆ ಸುದ್ದಿ ಹುಟ್ಟಿದು. ಹೆಂಡತಿ ಕೇಳಿದ್ರು, ಎಲ್ಲಿಗೆ ಹೊರಟದ್ದು ನೀವು ಅಂತ. ಪಕ್ಕನೆ ಹೇಗಾದ್ರೆ ಹೆಂಡತಿಗೆ ಒಂದು ಸಮಾಧಾನ ಮಾಡ್ಬೇಕಲ್ಲ. ಇವತ್ತು ಪ್ರದೋಷ ಕಾಲ ಅಲ್ವಾ, ಪರಶಿವನನ್ನು ಪೂಜಿಸಬೇಕು, ಹಾಗಾಗಿ ನಾನು ಕೈಲಾಸಕ್ಕೆ ಹೊರಟದು ಅಂತ ಹೇಳಿದ. ಶಿವನ ಅರ್ಚನೆ. ಹೌದೌದು. ನೋಡಿ, ಹೆಂಡತಿಯಲ್ಲಿ ಎಷ್ಟು ಸುಳ್ಳು ಹೇಳಿದ. ಇವ ಕೈಲಾಸಕ್ಕೆ ಹೋಗಬೇಕಾದದ್ದು, ಇವ ಇಳಿದು ಬಂದದ್ದು ಭೂಲೋಕ. ಸ್ವಾಮಿ, ಅನಿವಾರ್ಯ ಪ್ರಸಂಗ ಒದಗಿ ಬಂದಾಗ ಹೆಂಡತಿಯ ಅಮ್ಮನಲ್ಲಿಯೂ ಸುಳ್ಳು ಹೇಳ್ತಾರೆ ಅಲ್ವಾ? ಇವ ಸುಳ್ಳು ಹೇಳಿದ ಯಾಕೆ? ಕುಡಿಬೇಕು ಒಮ್ಮೆ ಇವನಿಗೆ. ಭೂಲೋಕದ್ದು ಹೇಗುಂಟು ನೋಡಬೇಕು. ನೇರವಾಗಿ ಬಂದ ಕೆಳಗೆ, ಭೂಲೋಕಕ್ಕೆ ಬಂದ. ಅಲ್ಲ, ಆಲೋಚನೆ ಮಾಡಮ್ಮ. ಭೂಲೋಕಕ್ಕೆ ಬಂದಾಗ ಇವನಿಗೆ ಬಾಯಾರಿಕೆ ಆದದಂತೆ ದೇವೇಂದ್ರ. ಅದು ಪ್ರಕೃತಿ ಧರ್ಮ ಸ್ವಾಮಿ. ಆಗಲಿ ಅಮ್ಮ. ಈಗ ಅದೇ ಹೌದು ಅಂತಾದ್ರೆ ಅವ
ಸಂಕಲ್ಪ ಮಾತ್ರದಿಂದಲೇ ಅವಳಿಗೆ ಮಳೆ ಬರಿಸಬಹುದಿತ್ತು. ಮಳೆ ಬರಿಸಬಹುದಿತ್ತು. ಯಾಕೆ? ಆದ್ರೆ ಇರುವುದಿಲ್ಲ ಭೂಲೋಕದಲ್ಲಿ ಅಲ್ವಾ? ಭೂಲೋಕಕ್ಕೆ ಬಂದದ್ದಿಂದಲೇ ಅಲ್ವಾ? ಇಲ್ಲ, ಮಳೆ ಬರಿಸುವುದಿಲ್ಲ. ಯಾಕೆ? ಯಾಕೆ? ಇವನಿಗೆ ಗೊತ್ತುಂಟು ಕುಡಿಯಬೇಕು ಅಂತ. ನೀರು 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 ಅಂತ ಹೋದದ್ದು ಕುಡ್ದದ್ದೇನನ್ನು? ನೀರಾ ನೀರಲ್ಲ ಕುಡಿದ ನೀರಾ. ಅದೇ ನೀವು ಹೇಳಿದ ಸುರೆ 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 ಕುಡಿದ. ಮತ್ತೇನು ಮಾಡುದು? ಹೆಂಡತಿಯಲ್ಲಿ ಹೇಗೂ ಹೇಳಿ ಬಂದಿದ್ದಾನೆ, ನಾನು ಪರಮಶಿವನ ಪೂಜೆಗೆ ಹೋಗುದು ಅಂತ. ಹೋದ ಕೈಲಾಸಕ್ಕೆ ಹೋಗಬೇಕಲ್ಲ. ಹೋಗಿ ಮಹಾಲಿಂಗೇಶ್ವರನನ್ನು ಪೂಜಿಸುವುದನ್ನು ಬದಿಯಿಟ್ಟ ಹಿಡಿದಂತ ಕುಲಿಶದಿಂದ ಪರಶಿವನ ಹೊಡೆಗೆ ಇಂದ್ರ. ಮತ್ತೆ ಕುಡಿದು ಅವ ಮಾಡಿದ ಅವಸ್ಥೆ ನೋಡಿದ್ರೆ ಇಷ್ಟೆಲ್ಲ ಆಗ್ತಿಲ್ಲ. ಲೋಕ ಸುಟ್ಟು ಸುಡುಕರಿಯಾಗುತ್ತಾ ಇತ್ತು. ಗುರುಗಳು ಓಡಿ ಬಂದು ಬೃಹಸ್ಪತಿಗಳು ಬಂದು ಆಗುವಂತ ಅನಾಹುತವನ್ನು ತಪ್ಪಿಸಿದ್ರು. ಹಾಗಾಗಿ ಬೃಹಸ್ಪತಿಗಳಿಗೆ ಮತ್ತೊಂದು ಹೆಸರು ಬಂದದ್ದು ಜೀವ. ಹೌದೌದು. ಅದಕ್ಕೆ ಹೇಳುವುದಮ್ಮ, ಗುರುಬಲ ಒಂದು ಉಂಟಾ? ಹೌದೌದು. ಏನು ಮಾಡ್ಲಿಕ್ಕೆ ಏನಾಗುತ್ತೆ? ಹೌದೌದು. ಗುರು ಉಚ್ಚ ಸ್ಥಾನದಲ್ಲಿ ಇರಬೇಕು ಅಂತ ಹೇಳುವುದು ಅದಕ್ಕೆ. ಉಚ್ಚ ಸ್ಥಾನದಲ್ಲಿ ಇರಬಾರ್ದು. ಹೌದು, ಇರಬಾರ್ದು. ಅದಕ್ಕೆ ಹೇಳುದಲ್ಲ ಅವರಿಗೆ ಗುರುಬಲ ಇಲ್ಲ, ಗುರುಬಲ ಇಲ್ಲ. ಈಗ ನನಗೆ ಗುರುಬಲ ಬಂತು. ಬೃಹಸ್ಪತಿಗಳು ಮುಂದೆ ಬಂದ್ರು, ಆಗುವಂತ ಅನಾಹುತವನ್ನು ತಪ್ಪಿಸಿ. ಹಾಗಾದ್ರೆ ಆಲೋಚನೆ ಮಾಡೋಣ. ಕುಡಿದ್ರೆ ನಮ್ಮವರು ಅಂತಲ್ಲ, ದೇವಲೋಕದವರಾದರೂ ಕುಡಿದ್ರೆ ತಪ್ಪು ಮಾಡುತ್ತಾರೆ ಅಂತ ಈ ಪ್ರಕರಣದ ತಿಳಿಯುವುದಕ್ಕಾಗುತ್ತದೆ. ಬರ್ಬೇಕಮ್ಮ. ಸ್ವಾಮಿ ಸ್ವಾಮಿ ಸ್ವಾಮಿ, ನೀವು ದೇವರನ್ನು ಆಕ್ಷೇಪ ಮಾಡ್ತಾ ಇದ್ದೀರಿ. ಸ್ವಾಮಿ, ದೇವೇಂದ್ರ ಸ್ವಬುದ್ಧಿಯಿಂದ ಕುಡಿದನಲ್ಲ. ನಿಮ್ಮ ದೇವಲೋಕದಲ್ಲಿ ಎರಡು ಪಂಗಡ ಉಂಟಾಗಿ ಭೂಲೋಕದ. ಹೌದಾ? ನಿಮ್ಮ ಭೂಲೋಕದಲ್ಲಿ ಒಂದು ಏನ್ ಮಾಡುದು? ಕುಡಿಸುವುದು. ಕುಡಿಸಿದ ಮೇಲೆ ಚಂದ ನೋಡಿ. ಹೌದು. ಅವರೇ ಕುಡಿಸುವುದು ಮತ್ತೆ ಅವರನ್ನೇ ಆರೋಪಿಸುವುದು. ಆ ರೀತಿ ಆಗಿದೆ ಇದು. ಯಾಕೆ ಬಲ್ಲಿರ? ಅದು ನಮ್ಮ ಭೂಲೋಕದಲ್ಲಿ ಹಾಗಲ್ಲ. ಮೊದಲು ಅವರವರೇ ಕುಡಿಯುವುದು, ಮತ್ತೆ ಅವರನ್ನು ಅದು ಕುಡಿಯುವುದು. ಅದು ಕೊನೆಗೆ ಆ ರೀತಿ ಆಗಿದೆ. ಸ್ವಾಮಿ, ಇದು ಮೋಸ ನಿಮ್ಮ ಭೂಲೋಕದವರದ್ದು. ಹೇಗಂತ ಹೇಳಿದ್ರೆ, ಕುಂಬರೆನ್ನುವಂತ ದಾನವರು ದೇವೇಂದ್ರನ ಮೇಲೆ ಪ್ರತೀಕಾರವನ್ನು ತೀರಿಸುವುದಕ್ಕೆ ಬೇಕಾಗಿ ಸಮಯವನ್ನು ಕಾಯುತ್ತಾ ಇದ್ರು. ಒಂದು ದಿನ ಯಾಕೋ ಇವನ ಪ್ರಾರಬ್ಧ ಕರ್ಮ, ಇವನು ಭೂಲೋಕಕ್ಕೆ ಇಳಿದು ಹೋಗಬೇಕಿತ್ತ, ಕುರುಬನ ಆ ರೀತಿ ಇರ್ಲಿಲ್ಲ ಅಂತ ಕಾಣ್ತದೆ. ಹೋಗುವಂತ ಸಮಯದಲ್ಲಿ ಅದನ್ನೇ ಸಮಯವಾಗಿ ಉಪಯೋಗಿಸಿಕೊಂಡು ಕುಂಬರೆನ್ನ ದಾನವರು ಮಾಡಿದಂತ ಮೋಸ. ಒಬ್ಬ ಸುರೆಯಾದ, ಮತ್ತೊಬ್ಬ ಸುರೆ ಮಾರುವವನಾದ. ಸುರೆ ಮಾರುವವನು ಸುರೆಯನ್ನು ಕೊಟ್ಟಾಗ ಈತ ಕುಡಿದ ತಾನೆ, ಸುರೆ ಒಳಗುಂಟು ಕೈಲಾಸವನ್ನು ಸೇರಿದ. ಅಲ್ಲಿ ಆ ಒಳಗಿದ್ದಂತ ಯಾರು ನಿಕುಂಬ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಆ ನಿಕುಂಬನ ಪರಿಣಾಮದಿಂದಲಾಗಿ ಆ ದೇವೇಂದ್ರ ಪರಶಿವನಿಗೆ ಹೊಡೆಯುವುದಕ್ಕೆ ಕಾರಣವಾಯಿತು. ಅದನ್ನ ಲಾಭ ಅದು ನಿಮಗೆ ನಮ್ಮ ಆ ಗುರುಗಳು ಬಂದ ಬಳಿಕ ಒಂದು ಪ್ರಸಂಗವೇ ನಿರ್ಮಾಣ ಆಯ್ತು. ಯಾವುದು? ತುಳಸಿ ಜಲ. ಒಳ್ಳೆ ಪ್ರಸಂಗ ಅಲ್ವಾ? ಹಾಗಾದ್ರೆ ಸುಲಭ ಆಯ್ತು. ನಿಮ್ಮ ದೇವಲೋಕದವರ ಒಬ್ಬೊಬ್ರು ನಮ್ಮ ಭೂಲೋಕಕ್ಕೆ ಇಳಿದು ಬಂದ್ರೆ ನಮಗೆ ಆಡುವುದಕ್ಕೆ ಒಂದೊಂದು ಪ್ರಸಂಗ ಆಗುತ್ತದೆ ಅಂತ ಆದ್ರೆ ನೀನೇ ಆಲೋಚನೆ ಮಾಡಿ. ನೀನು ಕಾಮಧೇನುವಿನ ಮಗಳು, ನಂದಿನಿ ಅಂತ ನಿನ್ನ ಹೆಸರು. ನೀನು ಭೂಲೋಕಕ್ಕೆ ಇಳಿದು ಬಂದ್ರೆ ಇನ್ನು ನಮ್ಮ ಭೂಲೋಕದಲ್ಲಿ ಯಾರೂ ಕುಡಿಯುವುದಿಲ್ಲ. ಅವರ ಕುಡಿತವನ್ನು ಬಿಡಿಸುವ ಪ್ರತಿ ಮನೆಯಲ್ಲೂ ನಂದಿನಿ ಹಾಲೇ ಕುಡಿಯುವ ಹಾಗೆ ಮಾಡಬಹುದಿತ್ತು. ಆದ್ರೆ ಬರುವುದಕ್ಕೆ ಯೋಚಿಸುವುದು ಯಾಕೆ ಬಲ್ಲಿದ? ಸ್ವಾರ್ಥಿಗಳು, ಕುಟುಕರು ಮಾತ್ರ ಇರುವುದಲ್ಲ, ಕಾಮುಕರಿದ್ದಾರಲ್ಲ. ಸತಿಯರ ವ್ರತಗಳ ಕೆಡಿಸುವ ದುರುಳರು, ಸತಿಯರ ವ್ರತಗಳ ಕೆಡಿಸುವ ದುರುಳರು, ಕಿಸೆಯೊಳಗಿದ್ದರು ಮತಿಹೀನರು ಜಗಮುಖ್ಯರ ಸಂಗತಿಯರಿದೇನು ನೀರ ಸತಿಯರ ಮೃತಗಳ ಕುಡಿಸುವ ದುರುಳರು, ಕಿದಿಯೊಳಗಿಗಳು ನಿರಂತರ ಒಬ್ಬಳಾಕೆ ಮಾನವಂತ ಸ್ತ್ರೀ ದಾರಿ ನಡೆಯುವುದಕ್ಕೆ ಅಸಾಧ್ಯವಾಗಿ ಹೋಗಿದೆ. ಹೌದಪ್ಪ, ಈ ಮೊದಲು ನಡೆದಂತಹ ಪ್ರಕರಣ, ಸುದೇಶ್ನಿ ಅರಮನೆಯಲ್ಲಿದ್ದಂತಹ ದ್ರೌಪದಿ ಆ ಕಾಲದಲ್ಲಿ ಕೀಚಕನ ಕಣ್ಣು ಬಿತ್ತು. ಪರಿಣಾಮದಿಂದ ವಿವರಣೆ ನಿಮಗೆ ಅಗತ್ಯ ಇಲ್ಲ ಅಂತ ಗೊತ್ತಿದೆ, ಎಲ್ಲ ನಿಮಗೆ ಗೊತ್ತಿದ್ದಂತ ವಿಚಾರ. ಆದ್ರೆ ಭೂಲೋಕದಲ್ಲಿ ಪ್ರತಿ ಮನೆಯಲ್ಲೂ ಕೀಚಕರಂತವ್ರು ಇದ್ದಾರಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಕಾಮಿನಿಯ ಕಾಯ ಸುಖವನ್ನು ಬಯಸುವಂತ ಕಾಮ ಪಿಪಾಸುಗಳು ತುಂಬಿರುವಂತ ನಿಮ್ಮ ರಸೆಗೆ ಬಂದು ನನ್ನ ಪಾವಿತ್ರ್ಯತೆಯನ್ನು ನಾನು ಕಳೆದುಕೊಳ್ಳುವುದಿಲ್ಲ.
ಒಪ್ಪಿಕೊಳ್ಳುವುದಿಲ್ಲ ಸ್ವಾಮಿ. ಅಮ್ಮ ಈಗ ಸತ್ತ ಕೀಚಕರ ಬದಲು ಮಾತಾಡುವುದಕ್ಕಿಂತ ಬದುಕಿದ ಕೀಚಕ ಯಾರಿದ್ದಾರೆ ಅಂದರೆ ಬೇಕಲ್ಲ. ಕೀಚಕ ಅಂತ ಹೇಳುವುದಿಲ್ಲ ನಾವು. ಮತ್ತೆ ನಮ್ಮ ಭೂಲೋಕವನ್ನು ನೋಡುವುದಕ್ಕಾಗಿ ನಮಗೆ 2 ಕಣ್ಣು, ಯಾವುದು? ಆದ್ರೆ 1000 ಕಣ್ಣಿನ ಕಾಮಕರು ಇದ್ದಾರೆ. 1000 ಕಣ್ಣಿನ ರಾಣಿ. ಗೌತಮನರಸಿಯ ಬಯಸಿ ಮಹೇಂದ್ರನು ಘಾತಕದಲ್ಲಿ ಸಂಚನು ಹೂಡಿ ಘಾತಕದಲ್ಲಿ ಸಂಚನು ಹೂಡಿ ಗೌತಮನರಸಿಯ ಬಯಸಿ ಮಹೇಂದ್ರನು ಘಾತಕದಲ್ಲಿ ಸಂಚನು ಹೂಡಿ ಅಮ್ಮ ಮಹಾಶಿಗಳೇ, ಸತ್ತವರ ಕುರಿತಾಗಿ ನಾವು ಯಾಕೆ ಬದುಕಿನವರ ವಿಚಾರವಾಗಿ ಮಾತಾಡಿ. ಈಗಲೂ ಒಬ್ಬ ಕಾಮುಕ ಆ, ಇಲ್ಲಿಯೂ ಇನ್ನೂ ಹಾಗೆ ಇದ್ದ ಕಾಮುಕರು ಈ ಕ್ಷೇತ್ರದಲ್ಲಿ ಯಾರು ಎಲ್ಲಿ ಯಾವ ರೀತಿಯಲ್ಲಿ ಎಂಬುದಾಗಿ ಬೇಕಲ್ಲ. ಅಮ್ಮ ಏನು? ಗೌತಮ ನರಸಿಯಾದಂತಹ ಅಹಲ್ಯೆಯನ್ನು ಹಾ. ಅವಳ ಸುಖವನ್ನು ಹೇಗಾದರೂ ಪಡೆಯಲೇಬೇಕು ಎನ್ನುವುದನ್ನು ನಿರ್ಣಯಿಸಿದಂತಹ ಇಂದ್ರ ಹಾ. ನೇರವಾಗಿ ಗೌತಮಾಶ್ರಮವನ್ನು ಸೇರಿದ. ಹೌದು. ಅವನ ಸಹವರ್ತಿಗಳು ಅವನಿಗೆ ಜೊತೆಯಾದರಂತೆ. ಹಾ. ಒಬ್ಬ ತಂಗಾಳಿಯಾಗಿ ಬೀಸಿದ, ಒಬ್ಬ ಕೋಳಿಯ ಹಾಗೆ ಕೂಗಿದ, ಹಾ. ಮತ್ತೊಬ್ಬ ಇಬ್ಬನಿಯ ಹಾಗೆ ಬಿದ್ದ. ಗೌತಮಾಶ್ರಮವನ್ನು ಸೇರಿ ಹಾ. ಹೊತ್ತಲದ ಹೊತ್ತಿನಲ್ಲಿ ನದಿ ಸ್ನಾನವನ್ನು ಮಾಡುವುದಕ್ಕಾಗಿ ಹಾ. ಗೌತಮನು ನದಿ ತಟಕ್ಕೆ ಹೋದ್ರು. ಅಲ್ಲಿ ಹೋದಾಗ ಗೊತ್ತಾಯ್ತು, ಅರೆ ನದಿ ಎಚ್ಚೆತ್ತುಕೊಳ್ಳಲಿಲ್ಲ. ನದಿ ಬಾಗಿಲೇ ತೆರೆಯಲಿಲ್ಲ. ಹಾಗಾದ್ರೆ ಯಾಕೆ ಹೀಗಾಯ್ತು? ತಿರುಗಿ ಆಶ್ರಮದತ್ತ ಬಂದು ನೋಡುವಾಗ ಪ್ರಕರಣವೇ ಬೇರಾಗಿ ಹೋಯಿತು. ಹಾ. ಹಾಗಾಗಿ ಜ್ಞಾನ ದೃಷ್ಟಿಯಿಂದ ನೋಡಿ ಬಂದವ ಯಾರು ಅಂತ ತಿಳಿದು ಕಾಲದಲ್ಲಿ ದೇವೇಂದ್ರನಿಗೆ ಶಪಿಸಿದ್ದಾರೆ. ನಿನ್ನ ಅಂಡವೇ ಬಿದ್ದು ಹೋಗಲಿ, ಯಾವುದನ್ನು ಬಯಸಿ ನೀನು ಇಲ್ಲಿಗೆ ಬಂದಿದ್ಯೋ ಅದೆಲ್ಲ ನಿನ್ನ ಮೈಯಲ್ಲಿ ಆಗಲಿ. ಹೌದು ಅಲ್ವಾ? ಮೇಷ ವೃಷಣ ಅಂತ ಆದದ್ದು ಮತ್ತೆ ಅದು. ಅಶ್ವಿನಿ ದೇವತೆಗಳು ಅವನಿಗೆ ಬೇರೆ ಚಿಕಿತ್ಸೆ ಎಲ್ಲ ಮಾಡಿ ಅಲ್ವಾ? ಈಗ ಮೇಷ ವೃಷನಾಗಿ ಈ ಪ್ರಪಂಚದಲ್ಲಿ ಕಾಣಿಸಿಕೊಂಡಿದ್ದಾರೆ. ಮೈಯೆಲ್ಲ ಏನಾಗಿದೆ ಅಂತ ನಿನಗೆ ಗೊತ್ತಿಲ್ಲ. ಲೋಕವೇ ತಿಳಿದಂತ ವಿಚಾರ. ಈ ಪ್ರಕರಣದಲ್ಲಿ ಅಹಲ್ಯದು ತಪ್ಪಿದೆ ಎನ್ನುವುದಕ್ಕಾಗಿ ಅಹಲ್ಯಗೂ ಶಾಪವಾಯಿತು. ಶಾಪ ಆಗಿದೆ. ತಪ್ಪು ಇಬ್ಬರದ್ದು ಉಂಟು. ಇಬ್ಬರದ್ದು. ಒಬ್ಬರದ್ದೇ ಅಲ್ಲ. ಆದ್ರೆ ಅಹಲ್ಯೆಯ ಶಾಪ ವಿಮೋಚನೆ ಆಗಿದೆ ಆಗಿದೆ. ಅಲ್ವಾ? ರಾಮನ ಪಾದ ಸ್ಪರ್ಶದಿಂದ. ಆದ್ರೆ ಇಂದ್ರನಿಗೆ ಬಂದದ್ದು ಇಲ್ಲಿವರೆಗೂ ಎಲ್ಲಿಯೂ ಹೋಗ್ಲಿಲ್ಲ. ಈಗಲೂ ಪ್ರಪಂಚದಲ್ಲಿ ಅವ ಅಹಲ್ಯ ಜಾರ ಹೀಗೆಯೇ ಗುರುತಿಸಿಕೊಂಡಿದ್ದಾರೆ. ಈಗ ಬೇಕು ಬೇಕು ಅಂತ ಮಾಡಿದ್ದು ಹೌದು ಅಂತಾದ್ರೆ ಈ ಅಹಲ್ಯ ಜಾರ ಉಳಿದು ಹೋಗಬೇಕಿತ್ತ. ಹೌದು, ಹೋಗ್ಲಿಲ್ಲ. ಹಾಗಾಗಿ ನಮ್ಮಲ್ಲಿ ಇದ್ರು ನಿಮ್ಮವರು ಕಾಮುಕತನ್ನು ನಮ್ಮವರನ್ನು ನೋಡಿದ್ದಾರೆ. ಅದನ್ನೆಲ್ಲ ಮನಸ್ಸಿನಲ್ಲಿ ಮರುಗಿಲ್ಲ, ಆಡಬೇಡಮ್ಮ. ಸ್ವಾಮಿ, ಅಮ್ಮ. ನಿಮ್ಮ ವಾಕ್ಚಾತುರ್ಯ, ಮಾತಿನಲ್ಲಿ ಅಡಕವಾಗಿರುವಂತಹ ತರ್ಕ ಇವೆಲ್ಲವನ್ನು ಮಾನಿಸಿ ನಿಮ್ಮನ್ನು ಹಿಂಬಾಲಿಸಿ ನಾನು ಬರುವುದಕ್ಕೆ ಸಿದ್ಧಳಾದಂತಾದ್ರೆ ನಾನು ಯೋಚನೆ ಮಾಡಬೇಕು. ನೀವು ಮುಂದಿನಿಂದ ಹೋಗ್ತೀವಿ, ನಾನು ನಿಮ್ಮ ಹಿಂದಿನಿಂದ ಬರ್ತೇನೆ. ನನ್ನ ಹಿಂದಿನವರು ಯಾರು ನೋಡುದು? ಅದಕ್ಕೆ ಕೋಡ್ ಉಂಟ ಬಾಲ ಉಂಟ ಅಂತ ನಿಮ್ಮ ಲೋಕದಲ್ಲಿ ನೋಡುವುದಿಲ್ಲ. ಅಂತ ಕಾಮುಕರು ಅದು ಹೌದಮ್ಮ ಅಲ್ವಾ? ಇದ್ದದ್ದು ಹೌದು, ಇಲ್ಲ ಅಂತ ಆಡುವುದಿಲ್ಲ. ಅಂತವರು ಇದ್ದದ್ದು ಯಾವಾಗ ಈ ಹಿಂದೆ ಬೇಕಾದಷ್ಟು ಹೊಟ್ಟೆಗೆ ತಿನ್ನುವುದಕ್ಕಿದ್ದಾಗ, ಬೇಕಾದಷ್ಟು ಕುಡಿಯುವುದಕ್ಕಿದ್ದಾಗ, ತನ್ನ ಹೊಟ್ಟೆಯಲ್ಲಿ ತ್ರಾಣವಿದ್ದಾಗ ಇದೆಲ್ಲ ಮಾಡಿದ್ರು, ಕಾಮುಕರಿದ್ರು, ಕೆಟ್ಟವರಿದ್ರು. ಆದ್ರೆ ವರ್ತಮಾನ ಕಾಲದಲ್ಲಿ ಭೂಲೋಕದ ಸ್ಥಿತಿಯನ್ನು ಗಮನಿಸಲು ಕುಡಿಯುವರೆ ನೀರಿಲ್ಲ, ತಿಂಬರೆ ಅನ್ನ ಕಾಳುಗಳಿಲ್ಲ, ವಿಲವಿಲನೆ ಒದ್ದಾಡಿ ಸಾಯುವಂತ ಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ಅವರನ್ನು ಬದುಕಿಸಬೇಕು ಎನ್ನುವ ಉದ್ದೇಶವನ್ನು ಇರಿಸಿಕೊಂಡು ಇಲ್ಲಿಗೆ ಬಂದದ್ದು. ಅಮ್ಮ, ಕಾಮಧೇನುವಾಗಲಿ ಕಾಮಧೇನುವಿನ ಸಂತತಿಯಿಂದಾಗಲಿ ಒದಗಿದಂತಹ ಹವ್ಯದವ್ಯದಿಂದ ಹೋಮವನ್ನು ಮಾಡಿದ್ರೆ ದೇವಾದಿ ದೇವತೆಗಳು ಅತಿ ಬೇಗನೆ ಹೃಷ್ಟಮಾನಸರಾಗಿ ಇಳೆಗೆ ವೃಷ್ಟಿಯನ್ನು ಸುರಿಸುತ್ತಾರೆ. ಈ ಉದ್ದೇಶಕ್ಕಾಗಿ ನಾನು ಬಂದದ್ದು. ಕೇವಲ ನಮ್ಮ ಭೂಲೋಕಕ್ಕೆ ಒಳಿತಾಗಬೇಕು ಎನ್ನುವಂತ ಸ್ವಾರ್ಥ ನನ್ನದಲ್ಲ. ಇದು ಒಂದು ಸೇತುವೆ ಇದ್ದ ಹಾಗೆ. ಅದು ಒಂದೇ ಊರಿಗೆ ಹೋಗುವುದಕ್ಕಾಗಿ ಅಲ್ಲ, ಅದು ಹೋಗುವುದಕ್ಕೂ ಅನುಕೂಲ್ಯ, ಬರುವುದಕ್ಕೂ ಅನುಕೂಲ್ಯ ಆಗುತ್ತದೆ. ನಾನು ಭೂಲೋಕದಲ್ಲಿ ಕರ್ಮ ಮಾಡಿದ್ರೆ ಕೇವಲ ಭೂಲೋಕದವರಿಗೆ ಒಳಿತಾಗುವುದಲ್ಲ, ಅಲ್ಲಿಂದ ಹವಿಸನ್ನು ಉಂಡಂತ ದೇವತೆಗಳ ವರ್ಚಸ್ಸು ವೃದ್ಧಿ ಆಗುತ್ತದೆ. ಹಾಗಾಗಿ ದೇವತೆಗಳ ಒಳಿತಿಗಾಗಿ ನಾನು ಕೈಗೊಂಡಂತ ಯಜ್ಞವನ್ನು ನೆರವೇರಿಸುವುದಕ್ಕಾಗಿ ನನ್ನ ಜೊತೆಯಲ್ಲಿ ನೀನು ಭೂಲೋಕಕ್ಕೆ ಬರಬೇಕು. ನಿನಗೆ ಗುರುಸ್ಥಾನದಲ್ಲಿ ನಾನು ನಿಲ್ತೇನೆ. ನನ್ನ ಮೇಲೆ ನಿನಗೆ ನಂಬಿಕೆ ಉಂಟಲ್ವಾ? ನನ್ನ ಮೇಲೆ ವಿಶ್ವಾಸ ಉಂಟಲ್ವಾ? ಯಾವ ಕಾಲಕ್ಕೂ ನಿನ್ನನ್ನು ಕುಡುಕರಿದ್ದಲ್ಲಿಗೆ ಕರೆದುಕೊಂಡು ಹೋಗುವುದಿಲ್ಲ, ಸ್ವಾರ್ಥಿಗಳ ನಾಡಿಗೆ ನಿನ್ನನ್ನು ಬಾ ಅಂತ ಹೇಳುವುದಿಲ್ಲ. ಕೆಟ್ಟವರು ಇರುವಲ್ಲಿವರೆಗೆ ನೀನು ಕಾಲಿಡಬೇಡ. ಅಮ್ಮ, ತಪ್ಪು ಮಾಡಿದವರನ್ನು ಸರಿ ಅಂತ ಹೇಳಬೇಕು ಅಂತಾದ್ರೆ ಗೊತ್ತಿದ್ದವರು ಆಗಬೇಕು. ವಿಸ್ಮೃತಿಯ ಗುಣವನ್ನು ಹೊಂದಿದವರು ಭೂಲೋಕದಲ್ಲಿ ಬೇಕಾದಷ್ಟು ಮಂದಿ ಇದ್ದಾರೆ. ಅವರಿಗೆ ಅದು ತಪ್ಪು ಅಂತ ಹೇಳಬೇಕು ಅಂತಾದ್ರೆ ಸರಿಯಾದವರು ಬರಬೇಕು. ಹಾಗಾಗಿ ನಿನ್ನಲ್ಲಿ ಸವಿನಯವಾದಂತ ಪ್ರಾರ್ಥನೆ, ನನ್ನದಾದಂತ ಪ್ರಾರ್ಥನೆಯನ್ನು ಮನ್ನಿಸಿ ಭೂಲೋಕಕ್ಕೆ ಬರಬೇಕು ಬರಬೇಕು ಬಿಸಿ ರಕ್ತದ ದೇಹದಲ್ಲಿ ಅಡಕವಾಗಿರುವಂತ ಕಾಲದಲ್ಲಿ ತಾನು ಏನು ಮಾಡುತ್ತೇನೆ
ನನ್ನನ್ನು ಹೇಳುವವರು ಯಾರು ಕೇಳುವವರು ಎನ್ನುವಂತ ಅದಟ್ಟು ನಿಂತ ಮೆರೆಯುವ ಜನರಿಂದಲೇ ಅವರು ಮಾಡಿದಂತ ಕರ್ಮದಿಂದ ಈ ರೀತಿಯಂತ ಬರಗಾಲ ಬರುವುದಕ್ಕೆ ಸಾಧ್ಯತೆ ಉಂಟು. ಅವರು ಮಾಡಿದ್ದಾರಲ್ಲ, ಅವರೇ ಉಣ್ಣಬೇಕಾಗಿದೆ. ಮಾಡಿದ ಆ ಅಡುಗೆಯನ್ನು ಅವರೇ ಉಣ್ಣಲೇಬೇಕು. ಆದ್ದರಿಂದ ನಿಮ್ಮಲ್ಲಿರುವಂತಹ ಬರಗಾಲವನ್ನು ದೂರ ಮಾಡುವುದಕ್ಕೆ ಏನಂದೇನೆ ನಿಮ್ಮ ಭೂಲೋಕಕ್ಕೆ ಬರಲಾರದು. ಅರ್ಥ ಆಗುತ್ತದೆ ಅಮ್ಮ. ಯಾಕಂದ್ರೆ ಬಂದವ ಒಬ್ಬ ಭೂಲೋಕದಿಂದ, ಹೌದು, ಒಬ್ಬ ಜಾಬಾಲಿ ಮುನಿ. ಎಲ್ಲಿಂದ ಬಂದದ್ದು ಎಂಬುದಾಗಿ ಪ್ರಧಾನ ಅಲ್ವಾ? ಇವ ಕರೆದುಕೊಂಡು ಹೋದ್ರೆ ಇವನ ಹಿಂದೆ ನಾನು ಯಾಕೆ ಹೋಗಬೇಕು? ಹೌದು, ಬಹುಶಃ ಹೀಗಿರ್ಬೇಕು. ಹೇಗೆ? ಈ ಹಿಂದಕ್ಕಾದ್ರೂ ವಶಿಷ್ಠಾಶ್ರಮವನ್ನು ಸೇರುವುದಕ್ಕಾಗಿ ನಿನಗೆ ಅಪ್ಪಣೆಯನ್ನು ಮಾಡಿದ್ದು ಬ್ರಹ್ಮದೇವರು. ಈ ಸಲ ಎಲ್ಲಿಯಾದ್ರೂ ಹಾಗೆ ಸಂಕಲ್ಪ ಮಾಡಿದ್ದು ಅಂತ ಕಾಣುತ್ತದೆ. ಆದ್ರೆ ಬ್ರಹ್ಮದೇವರು ಹೇಳಿದ್ರೆ ಬರ್ತೀಯಮ್ಮ? ಮಗಳನ್ನು ಮದುವೆ ಆದವನು ಅವನ ಮಾತು ತಿರಸ್ಕಾರ. ಅವ ಹೇಳಿದ್ರೆ ಬರುವುದು. ಬರಲಾರೆ ಬರಲಾರೆ. ಬಹುಶಃ ಹೀಗಿರ್ಬೇಕು. ಹೇಗೆ? ನಾನು ಮೊದಲು ಬಂದದ್ದು ಇಂದ್ರನಲ್ಲಿ. ಹೌದು, ಅವ ಎಲ್ಲಿ ಆದ್ರೂ ಹೇಳಿದ್ರೆ ಬರ್ತೇನೆ ಅಂತ. ದೇವೇಂದ್ರ ಆತನ ಮಾತನ್ನು ನಾನು ಮಾನಿಸುವುದಿಲ್ಲ. ಬಹುಶಃ ಹೀಗಿರ್ಬೇಕು. ಹೇಗೆ? ಶರದಿ ಮತನ ಕಾಲದಲ್ಲಿ ಶ್ರೀಹರಿ ಹೇಳಿದ್ದು, ಭೂಲೋಕದಲ್ಲಿ ಆಗುವ ಯಾಗ ಯಜನಾದಿಗಳಿಗೆ ನೀವು ಅನುಕೂಲವೇ ಆಗಬೇಕು. ಹಾಗಾಗಿ ಶ್ರೀಹರಿ ಹೇಳಬೇಕಮ್ಮ. ಕೇಳುವುದಿಲ್ಲ. ಮತ್ತೆ ಯಾರಮ್ಮ? ಮಹಾಲಿಂಗೇಶ್ವರ ದೇವರು ಹೇಳಬೇಕು. ನಿಮ್ಮ ನಯ ವಿನಯಕ್ಕೆ ತಲೆ ಬಾಗುವಾಕೆ ಈ ನಂದಿನಿಯಲ್ಲ. ಕೆಂಡದ ಮಳೆ ನಿಮ್ಮ ಭೂಲೋಕಕ್ಕೆ ಸುರಿಯಲಿ, ಸುಟ್ಟು ಸ್ವೀಕರಿಸುವುದಿಲ್ಲ. ನಿಮ್ಮ ಭೂಲೋಕಕ್ಕೆ ನಾನು ಬರುವುದಿಲ್ಲ, ಬರುವುದಿಲ್ಲ, ಬರುವುದಿಲ್ಲ. ಎನ್ನುವುದನ್ನರಿತು ನಿನ್ನನ್ನು ಅರ್ಚಿಸಿದೆ. ಹೌದು, ನಿನ್ನನ್ನು ಯಾಚಿಸಿದೆ, ನಿನ್ನನ್ನು ಪೂಜಿಸಿದೆ, ನಾನು ಸನ್ಮಾನಿಸಿದೆ ನಿಮ್ಮನ್ನು. ನನ್ನದಾದಂತಹ ಕೇಳಿಕೆಯನ್ನು ತಿರಸ್ಕರಿಸಿ ತಿರಸ್ಕಾರ ತಿರಸ್ಕಾರ ನಮ್ಮ ಭೂಲೋಕಕ್ಕೆ ಬರುವುದಿಲ್ಲ ಅಂತ ಆಡಿಬಿಟ್ಟೆಯಾ? ಅಟ್ಟಿ ಮುರಿದಂತೆ ನೋಡಿದ್ದೇನೆ. ಅರ್ಥ ಆಗುತ್ತದೆ ನನಗೆ. ಏನೆಂದು? ದೇವಲೋಕವಾಸಿನಿ, ಅತಿ ಎತ್ತರದಲ್ಲಿ ನಾನಿದ್ದೇನೆ. ಇದ್ದೇನೆ. ತಲೆಯಲ್ಲಿರುವುದು ಬರೀ ಕೋಡು ಅಂತ ಭಾವಿಸಿದೆ. ಮತ್ತೆ ಅಹಂಕಾರದ ಪತಾಕೆಯಾಗಿ ಪರಿಣಮಿಸುತ್ತದಂತೆ ಈಗ ಅರ್ಥವಾದದ್ದು. ತಿಳಿದುಕೊಳ್ಳಿ. ಹದ್ದಿನ ಜಾತಿಯವಳ ಎಷ್ಟು ಎತ್ತರದಲ್ಲಿ ಬೇಕಾದ್ರೂ ಹದ್ದು ಹಾರಾಟ ಮಾಡಬಹುದು. ಹೌದು, ಅದಕ್ಕೆ ಒಳ್ಳೆಯದು ಕಾಣುವುದಿಲ್ಲ. ಅದಕ್ಕೆ ಎಲ್ಲಿ ಕೆಳಗೆ ಸತ್ತು ಬಿದ್ದಂತ ಮಾಂಸ ಉಂಟು ಅದು ಮಾತ್ರ ಕಾಣುತ್ತದೆ. ನಿನಗೆ ಭೂಲೋಕದಲ್ಲಿ ಇರುವಂತ ಒಳ್ಳೆಯವರು ಯಾರು ಕಾಣಲಿಲ್ಲ. ನಿನಗೆ ಬೇಡ, ನಿನಗೆ ಕೆಟ್ಟವರು ಮಾತ್ರ ಕಾಣುತ್ತಾರೆ. ಹೌದು, ಅಂತವರಲ್ಲ ನಮ್ಮ ನಾಡು ಅಂತ ಹೇಳಿದ್ರೆ ನನ್ನನ್ನು ಬೇಕಾದ್ರೆ ನಿಂದಿಸು. ನಾನು ಕರೆದಲ್ಲಿಗೆ ಬರುವುದಿಲ್ಲ ಅಂತ ಬೇಕಾದ್ರೆ ಆಡುವುದನ್ನು ಬಿಟ್ಟು ನೀನು ನನ್ನನ್ನು ನಿಂದಿಸುವುದಕ್ಕೆ ತೊಡಗಿದ್ದು ನಿಮ್ಮ ಅವನಿಯನ್ನು ಸ್ವರ್ಗಕ್ಕಿಂತಲೂ ಮಿಗಿಲಾದದು ಎನ್ನುವುದನ್ನು ತಿಳಿದು ನಮ್ಮ ಭೂಲೋಕಕ್ಕೆ ನಿನ್ನನ್ನು ಬರಮಾಡಿಕೊಳ್ಳಬೇಕು ಅಂತ ನಿರ್ಣಯಿಸಿ ಬಂದ್ರೆ ಆದ್ರೆ ನನ್ನನ್ನು ಮಾತ್ರ ನಿಂದಿಸಿದಲ್ಲ, ನಿಮ್ಮ ಅವನಿಯನ್ನು ಅಳಿದಿದ್ದೇನೆ. ಇಂದು 3 ಮೂರ್ತಿಗಳನ್ನು ನೀನು
ನಿಂದಿಸುವ ಮಟ್ಟಕ್ಕೆ ಬೆಳೆದು ನಿಂತಿ ನಮ್ಮ ಭೂಲೋಕದಲ್ಲಿರೋರು ಸಾಮಾನ್ಯರು ಅಂತ ಭಾವಿಸಿದೆ. ಅಸಾಮಾನ್ಯರು ಯಾರಿದ್ದಾರೆ? ಸತ್ಯಕ್ಕೊಬ್ಬ, ಹಾ ಧರ್ಮಕ್ಕೊಬ್ಬ, ಹಾ ದಾನಕ್ಕೊಬ್ಬ, ಶೀಲಕ್ಕೊಬ್ಬ, ಬೇಕಾದ್ರೆ ಸಾವಿರ ಸಾವಿರ ಉದಾಹರಣೆಗಳನ್ನು ಕೊಡಬಲ್ಲೆ. ಆದ್ರೆ ಅದು ನಿನಗೆ ಅದರ ಅಗತ್ಯ ಇಲ್ಲ ಅಂತ ಈಗ ಅರ್ಥವಾಗಿದೆ. ಬಿಡೋಣ. ನಮ್ಮ ಭೂಲೋಕಕ್ಕೆ ಬಾ ಎಂದು ಕರೆದ್ರೆ ಬರುವುದಿಲ್ಲ ಅಂತ ನಿಂದಿಸಿದೆಯಾ? ಹೌದು. ನಮ್ಮ ಭೂಲೋಕಕ್ಕೆ ಬರುವುದಿಲ್ಲ, ಇಲ್ಲ ಯಜ್ಞಕ್ಕೆ ಸಹಕಾರಿ ಆಗುವುದಿಲ್ಲ, ಯಾವ ಭೂಮಿಗೆ ಬರುವುದಿಲ್ಲ ಅಂತ ಆಡಿದೆಯೋ ಅಂತ ಪುಣ್ಯ ಭೂಮಿಯಲ್ಲಿ ನೀನು ನದಿಯ ಕಂಬನಿದುಂಬಿ ಯತಿಪತಿಯ ಪದಕ್ಕೆ ಮಣಿದು ವನಿತೆಯನ್ನ ಪರಾದವನು ಮನಗರಗಿ ಗೋಳಿನ ತಿಂಗಳಾಗ ವಂದಿಪಿ ಮುನಿವರ ತವ ಪದದೊಂದೊಗಿ ಮನ್ನಿಪುದೆನ್ನದು ವಂದಿಪಿ ಮುನಿವರ ತವ ಪದ ಮಂದೊಗಿ ಮನ್ನಿಪುದೆನ್ನನು ಮಂದಮತಿ ತ್ವರಿತವನೆವೆ ಎಂದ ಮರಿಯಗಾದೆ ನೊಂದಿನಂಬ ಮಂಗಳು ಮುಂದಿದು ಜಾಮಾಲಿ ಕೃಪೆಯನ್ನೆನ್ನ ಅಪರಾಧವ ಆನಂದದಿ ಕ್ಷಮಿಸುವುದು ಅಪರಾಧವ ಕ್ಷಮಿಸು ಮುನಿವರ ಸ್ವಾಮಿ ಸ್ವಾಮಿ ತಪ್ಪಾಯಿತು ತಪ್ಪಾಯಿತು. ಶಾಂತರಾಗಬೇಕು ಶಾಂತರಾಗಬೇಕು. ತಂದೆ, ಮೊದಲಾಗಿ ತಮ್ಮ ಪವಿತ್ರ ಪಾದ ಯುಗ್ಮಗಳಿಗೆ ನಾನು ಮುಡಿಬಾಗಿದ್ದೇನೆ. ಕ್ಷಮಿಸಬೇಕೆಂಬುದಾಗಿ ಉಭಯ ಕರಗಳನ್ನು ಜೋಡಿಸಿ ಬೆನ್ನನ್ನು ಬಾಗಿಸಿ ತಲೆಯನ್ನು ತಗ್ಗಿಸಿ ಕಾಡುತ್ತಾ ಇದ್ದೇನೆ, ಬೇಡುತ್ತಾ ಇದ್ದೇನೆ. ತಂದೆ, ನಿಮ್ಮದಾದಂತ ಯೋಗ್ಯತೆ ಏನು ಎಂಬುದಾಗಿ ಅರಿಯದೆ ಅಪರಾಧ ಮಾಡಿದ್ದೇನೆ. ಬಿರು ನುಡಿಗಳಿಂದ ನಿಮ್ಮನ್ನು ನಿಂದಿಸಿದೆ. ಈ ಸಮಯದಲ್ಲಿ ನಾನು ಮಾಡಿದ ಅಪರಾಧವಾಗಿದೆ ಎಂಬುದಾಗಿ ಅರ್ಥವಾಗುತ್ತಾ ಉಂಟು. ಅದಕ್ಕಾಗಿ ನಿಮ್ಮಲ್ಲಿ ಬೇಡುವುದು ಒಂದೇ ತಂದೆ, ನನ್ನ ಸರ್ವ ಅಪರಾಧವನ್ನು ಮಾಡಿ ನನ್ನ ಭವಿತವ್ಯದ ಬದುಕನ್ನು ಉತ್ತರಿಸುವಂತೆ ಅನುಗ್ರಹಿಸಬೇಕು ತಂದೆ, ಅನುಗ್ರಹಿಸಬೇಕು. ತುಂಬಿದ ಸಿರಿಯದ ಹೇಳು. ಕುಂಭಿನಿ ಮಿರಿವಂತೆ ತುಂಬಿದ ನದಿಯಾಗು ನೀನು, ತುಂಬಿದ ನದಿಯಾಗು ನೀನು, ಕಂಪುಗಳ್ಳಿನಿ ಕಾವಳಂಬಿಕೆ ದಿಟವಲ್ಲೆ ನಮ್ದು ಮುಕ್ತಿಯ ನೀನು ಪಡೆವೆ. ತುಂಬಿದ ಸಿರಿಯಿಂದ ಗುಂಬಿನಿ ಮೆರೆವಂತೆ ನಂದಿನಿ ತಂದೆ, ಕ್ಷಮಿಸಿ, ಉತ್ತರಿಸಿ ಉತ್ತರಿಸಿ. ಮಗಳೇ ನಂದಿನಿ, ತಂದೆ, ಹೇಳು ಹೇಳು, ನೀನು ಯಾಕೆ ಕಣ್ಣೀರು ಹಾಕುತ್ತಿ ತಾಯಿ? ಮತ್ತೇನ ಮಾಡಲಿ ತಂದೆ? ನೀನು ಕಣ್ಣೀರು ಹಾಕಬೇಕಾದವಳಲ್ಲ. ಬದಲಾಗಿ ಭೂಲೋಕದಲ್ಲಿರುವಂತ ಕಣ್ಣೀರು ಹಾಕುವ ಮಂದಿಗಳ ಕಣ್ಣೀರನ್ನು ಒರೆಸುವ ಮಹಾ ತಾಯಿಯಲ್ಲೂ ಎಮ್ಮನಿ. ಹೌದು, ಆದ್ರೆ ಯಾಕೆ ಹೀಗಾಯಿತು ಒಂದು ಅರ್ಥವಾಗುತ್ತಾ ಇಲ್ಲ ನನಗೆ. ನಿಜ ತಂದೆ. ಭೂಲೋಕದಲ್ಲಿ ಮಹತ್ತರವಾದಂತ ಯಜ್ಞವನ್ನು ಮಾಡಬೇಕು ಅಂತ ಸಂಕಲ್ಪಿಸಿ ದೇವಲೋಕವನ್ನು ಬಂದು ಸೇರಿದೆ. ಹೌದು, ಆದ್ರೆ ಯಾಕೆ ನಾನು ಕೋಪಿಷ್ಟನಾದೆ? ನಿನಗೆ ಯಾಕೆ ನಾನು ಶಾಪವಿತ್ತು? ನಿಜ. ಎಲ್ಲ ಇದು ದೈವ ಸಂಕಲ್ಪ ಅಂತ ಕಾಣುತ್ತದೆ. ದೈವ ಸಂಕಲ್ಪ ಇಲ್ಲದಿದ್ರೆ ಮತ್ತಿನ್ನೇನು ಆಲೋಚಿಸಿ. ಅಂತೆ. ನಾನು ಯಜ್ಞ ಮಾಡುತ್ತೇನೆ ಅಂತ ತೊಡಗಿದ್ದು. ಯಜ್ಞದ ಫಲ ನಾಳೆಯೇ ಒದಗಬೇಕು ಅಂತ ಯಾವ ನಿರ್ಣಯವೂ ಇಲ್ಲ. ಇಲ್ಲ. ಮಳೆ ಬರುವಾಗ ವರ್ಷವೆಷ್ಟೋ ಕಳೆದು ಹೋದಿತ್ತು. ಆದ್ರೆ ಈಗ ಅಳಿದುಳಿದವರು ಬದುಕಬೇಕು ಅಂತಾದ್ರೆ ಅವರಿಗೆ ಬೇಕಾದದ್ದು ಕುಡಿಯುವುದಕ್ಕೆ ನೀರು. ನಿಜ. ನೋಡಿದೆಯ ಮಗಳೇ, ಆ, ನನ್ನ ಬಾಯಿಂದ ಬಂದ ವಾಕ್ಯ ನಂದಿನಿ ನದಿಯಾಗು, ಹೌದು ತಂದೆ. ನೀರಾಗು. ನಿಜ.
ಕಾಠಿಣ್ಯ ಹೃದಯವನ್ನು ನೀನು ಪ್ರಕಟಪಡಿಸಿದ ಕಾಲದಲ್ಲಿ ಶಾಪ ವಾಕ್ಯವಾಗಿ ಹೊರಬಂತು. ಆದರೆ ನಾನು ಕೊಟ್ಟ ಶಾಪವನ್ನು ಹಿಂಪಡೆಯುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ ಮಗಳೇ, ನನ್ನಿಂದ ಸಾಧ್ಯವಿಲ್ಲ. ನನ್ನ ಮುಂದಿನ ಬದುಕಿನ ಸ್ಥಿತಿ. ಹೆದರಬೇಡ ತಾಯಿ, ಎಲ್ಲವನ್ನು ಪರಿಹರಿಸುವವಳು ಅವಳೊಬ್ಬಳೇ ಜಗಜ್ಜನನಿ. ಅಕಾರ ಉಕಾರ ಮಕಾರದಿಂದ ಕೂಡಿದ ಓಂಕಾರ ಸ್ವರೂಪಿಣಿ ಜಗದಂಬಿಕೆ, ಕಂಬು ಕಂಠಿನಿ. ಅಮ್ಮ, ಅವಳನ್ನೇ ಪ್ರಾರ್ಥಿಸು. ಇಳೆಗೆ ಬಂದಂತಹ ಕಷ್ಟವನ್ನು ಪರಿಹರಿಸುವುದಕ್ಕಾಗಿ, ತುಂಬಿದ ಸಿರಿಯಿಂದ ಕುಂಬಿನಿ ಬೆಳಗುವುದಕ್ಕಾಗಿ ನದಿಯಾಗಿ ಹರಿದು ಬಂದ ಕಾಲದಲ್ಲಿ ಜಗಜ್ಜನನಿಯನ್ನು ಪ್ರಾರ್ಥಿಸು. ನಿನಗೆ ಮುಕ್ತಿಯನ್ನು ಅವಳೇ ಒದಗಿಸುತ್ತಾಳೆ. ಸರಿ, ಮತ್ತೊಮ್ಮೆ ನಿನ್ನಲ್ಲಿ ಕರಗಳೆರಡನ್ನು ಜೋಡಿಸಿ ಯಾಚಿಸುವುದಿಷ್ಟೇ. ಪ್ರತಿ ನಮಸ್ಕಾರವನ್ನು ಮಾಡಿ ಜಾಬಾಲಿ ಮುನಿವರ ನನ್ನನ್ನು ಶಪಿಸಿದ್ದಾರೆ ಎನ್ನುವುದಕ್ಕಾಗಿ ಭೂಲೋಕವನ್ನೇ ಸರ್ವನಾಶ ಮಾಡುತ್ತೇನೆ ಅಂತ ಒಟ್ಟು ಬೋರ್ಗರೆಯುವ ನದಿಯಾಗಿ ಹರಿಯಬೇಡ. ಹರಿಯುವುದಿಲ್ಲ. ಶಾಂತ ಚಿತ್ತಳಾಗಿ ನಮ್ಮ ಇಳೆಗೆ ಬಂದಂತ ಕಷ್ಟವನ್ನು ಪರಿಹರಿಸುವುದಕ್ಕಾಗಿ ನಮ್ಮ ಭೂಲೋಕಕ್ಕೆ ಜೀವನವಾಗಿ ಬಾ ತಾಯಿ, ಜೀವನವಾಗಿ. ಹರಿದು ಬರ್ತೇನೆ, ಹರಿದು ಬರ್ತೇನೆ. ಯಾಕೋ ಏನು ನನ್ನದಾದಂಥ ಅಹಂಕಾರದಿಂದಲಾಗಿ ಈ ರೀತಿಯಾದಂಥ ಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ಆದ್ದರಿಂದ ನನ್ನ ಜೊತೆಯಲ್ಲಿದ್ದಂತೆಲ್ಲರಿಗೂ ನಾನು ನಮಸ್ಕಾರವನ್ನು ಮಾಡುತ್ತಾ ಇದ್ದೇನೆ. ನನ್ನ ನವ್ವೆ ಬಂದು ಕೇಳಿದಳು ಅಂತಾದರೆ ನಡೆದಂಥ ಪ್ರಕರಣವನ್ನು ಹೇಳಿ ಅಮ್ಮನ ಮನಸ್ಸಿಗೆ ಸಾಂತ್ವನವನ್ನು ಹೇಳಿ, ಆದ್ದರಿಂದ ಮುನಿಶ್ರೇಷ್ಠರು ಆಡಿದಂತೆ ನಾನು ಜಗನ್ಮಾತೆಯನ್ನು ಪ್ರಸನ್ನೀಕರಿಸಬೇಕು. ಆದರೆ ಸುಕ್ಷೇತ್ರ ಇದಲ್ಲ, ಇದು ತ್ಯಾಗ ಭೋಗ ಭೂಮಿ. ಆದರೆ ಜಗದಾದಿ ಮಾಯನ್ನು ಪ್ರಸನ್ನೀಕರಿಸಬೇಕು ಅಂತಾದರೆ ಅದು ತ್ಯಾಗ ಭೂಮಿಯಾಗಬೇಕು. ಅದುವೇ ಕರ್ತಾರನ ಕರ್ಮಠ ಭೂಮಿ. ಈ ಸಮಯದಲ್ಲಿ ಕರ್ಮ ಭೂಮಿಗೆ ಇಳಿದು ಬಿಡ್ತೇನೆ. ಪ್ರದೇಶವನ್ನು ಸೇರಿಕೊಂಡೆ. ಪ್ರಚೋದಕವೂ ಆದಂಥ ಈ ನೆಲೆಯಲ್ಲಿ ನಿಂತು ನಾನಾ ಜಗದಾದಿ ಮಾಯನ್ನು ಪ್ರಸನ್ನೀಕರಿಸಬೇಕಾಗಿದೆ. ಅದಕ್ಕೆ ಬೇಕಾಗಿ ಈ ಕಾನನದಲ್ಲಿ ಅರಳಿ ಇಳಿಯುವಂಥ ಸುಮವನ್ನೆಲ್ಲ ಕೊಯ್ದು ಆಯ್ದುಕೊಂಡೆ. ಈ ಪ್ರಶಾಂತವಾದ ಸ್ಥಾನದಲ್ಲಿ ಅಮ್ಮನನ್ನೇ ಪ್ರಾರ್ಥಿಸ್ತೇನೆ. ಅಮ್ಮ ಜಗಜೀವಾಳಿಯ ಪೊರೆವಳೆ ಜಗದಾದಿ ಮಾಯೆ ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಸೈ 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 ನಮೋ ನಮಃ. ಮಗಳೇ, ಪವಿತ್ರವಾದ ಪಾದ ಯುಗ್ಮಗಳಿಗೆ ನಾನು ತಲೆ ತಗ್ಗಿಸಿ ಬೇಡುತ್ತಾ ಇದ್ದೇನೆ. ಎದ್ದೇಳಮ್ಮ. ಅಮ್ಮ, ಕಣ್ಣೀರು ಸುರಿಸ್ತಾ ಇದೆಯಲ್ಲ, ಹೌದು. ಏನಾಯ್ತಮ್ಮ? ನಾ ಮಾಡಿದ ಅಪರಾಧದ ದೆಸೆಯಿಂದಲಾಗಿ ಈ ರೀತಿಯಾದಂತ ಕಣ್ಣೀರನ್ನು ಸುರಿಸುವಂತ ಪರಿಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ಏನಾಯ್ತು ಅಮ್ಮ? ಜಾಬಾಲಿ ಮಹರ್ಷಿಗಳು ಕೊಟ್ಟಂತ ಶಾಪಕ್ಕೆ ಪರಿಹಾರವನ್ನು ನೀಡಿ ನನ್ನ ಬದುಕನ್ನು ಉತ್ತರಿಸಬೇಕಮ್ಮ. ಸುರಭಿಸುತ್ತೇಳಿ ಸುರಭಿಸುತ್ತೆ ನಂದಿನಿಯಳೇ, ಸುರಭಿಸುತ್ತೇಳೆ ನಂದಿನಿ. ಜಗನ್ಮಾತೆ, ಮನಸ್ಸಿಗೆ ಭ್ರಾಂತಿ ಉಂಟಾಯ್ತಿ ಮಗಳೇ. ಯಾಕೆ ಮಾತಮ್ಮ? ಸ್ವಾರ್ಥ ಎಂಬುದು ಯಾರನ್ನು ಬಿಟ್ಟಿರೋದಕ್ಕೆ ಸಾಧ್ಯವೇ ಇಲ್ಲ. ಸಹಜ. ಅದು ಮೂರು ಲೋಕವನ್ನು ಪಸರಿಸಿದೆ. ಖಂಡಿತ. ದೇವ ಭೂಮಿ ಅಂತ ನಿನ್ಗೆ ಕೂಡ ಗುಣ ಬಂದು ಹೋಯ್ತಲ್ಲ. ಹೌದಮ್ಮ. ಲೋಕ ಕಲ್ಯಾಣಕ್ಕಾಗಿ ದುಡಿತಿರುತ್ತಾ ಜಾಬಾಲಿ ಮಹರ್ಷಿಗಳನ್ನು ನಿನ್ನಿಷ್ಟಕ್ಕಾಗಿ ಹೊರಟಿಲ್ಲ. ನುಡಿಗಳಿಂದ ಕೆಣಕಿದೆ ತಾಯಿ. ಅವರ ಶಾಪದಂತೆ ನೀನು ಭೂಲೋಕಲಿ ನದಿಯಾಗಿ ಹರಿಯಲೇಬೇಕಮ್ಮ. ನನಗೆ ಸದ್ಗತಿಯೇ ಇಲ್ವೇ ತಾಯಿ? ಉಂಟು ಮಗಳೇ. ನಿನ್ನ ಕಡೆಯೆಂದು ನಿವೆದು ಮಗಳಾಗಿ ಬಲ್ಲದ ಫಲವೀವಿರು ಪುಣ್ಯ ನದಿಯ ಪ್ರಿಯಾಯೇ ನೀನೆಂದು ಮನ್ನಿಸಿದಳಾದಿ ಮಾಯೆ. ಮಗಳೇ, ಅಮ್ಮ,
ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಖಂಡಿತ ಅವರ ಶಾಪದಂತೆ ಆ. ಭೂಲೋಕಲಿ ಆ. ನಂದಿನಿ ನದಿಯಾಗಿ ಹರಿಯಲೇಬೇಕು. ಹರಿಯಲೇಬೇಕಮ್ಮ. ಸಾಮಾನ್ಯ ನದಿ ಎಂಬುದಾಗಿ ನೀನು ಯೋಚನೆ ಮಾಡಬೇಡ. ಬದಲಾಗಿ ಬ್ರಹ್ಮನ ಶಾಪಂತೆ ಭೂಲೋಕಲಿ ಆ. ಗಂಗೆಯು ಹರಿಯುವುದಕ್ಕಾಗಿ ಪ್ರಾರಂಭಿಸಿದರು. ಆ. ತ್ರಿಪಥಗಾಮಿನಿ ತ್ರಿಪಂಥಗಾಮಿನಿ ಎಂಬುದಾಗಿ ಪ್ರಸಿದ್ಧಿಯನ್ನು ಪಡೆದಿದ್ದಾಳೆ. ನಿಜ. ನಿನಗೆ ಕೂಡ ಉನ್ನತವಂತ ಪದವಿಯನ್ನು ನಾನು ಕಾಣಿಸ್ತೇನೆ. ಸರಿ. ಮುಂದಕ್ಕೆ ಧರೆಯಲ್ಲಿ ಹುಟ್ಟುವಂತ ಆ. ದುಷ್ಟರನ್ನು ವಧಿಸುವುದಕ್ಕಾಗಿ ಆ. ನಿನ್ನ ಕಟ್ಟಿ ಪ್ರದೇಶದಲ್ಲಿ ಆ. ನಿನಗೆ ಮಗಳಾಗಿ ಹುಟ್ಟಿ ಬರ್ತೇನೆ. ಸಂಜಳಾದೆ. ಹೋಗಮ್ಮ, ನಿನ್ಗೆ ಶುಭವಾಗ್ಲಿ. ಜಯ ಜಯ ಶುಭವಾಗ್ಲಿಮ್ಮ. ಜಯ ಜಯ ಶುಭವಾಗ್ಲಿ. ಜಯ ಜಯ. ಜಾಬಾಲಿ ಮಹರ್ಷಿಗಳು ನನ್ನ ಪಾಲಿಗೆ ಶಾಪವನ್ನು ಕೊಟ್ಟದ್ದಲ್ಲ, ವರವನ್ನು ಅನುಗ್ರಹಿಸಿದ್ದಾರೆ. ಯಾರಿಗುಂಟು ಈ ಭಾಗ್ಯ? ಜಗನ್ಮಾತೆ, ಲೋಕದ ನಾಯಕಿ, ಪ್ರಸನ್ನೀಕರಿಸಿಕೊಳ್ಳುವಂಥ ಯೋಗ ನನ್ನ ಪಾಲಿಗೆ ಬಂತಲ್ಲ. ಅಮ್ಮ ನಾಡಿದಂಥ ಅಭಯದ ವಚನವನ್ನು ಆಲಿಸಿ ನಾನು ಸಂತೋಷಗೊಂಡಿದ್ದೇನೆ. ಈ ಸಮಯದಲ್ಲಿ ಭೂಲೋಕದ ಜನರ ಕಷ್ಟವನ್ನು ದೂರ ಮಾಡುವುದಕ್ಕೆ ಬೇಕಾಗಿ ನಾನು ನದಿಯಾಗಿ ಹರಿಯಲೇಬೇಕು ಅಂತಾದರೆ ಉತ್ತಮವಾದ ಶ್ರೇಷ್ಠವಾದ ತಾಣ ಬೇಡವೇ ಎಲ್ಲಿ ಎಂಬುದಾಗಿ ನೋಡಿದೆ ಅಂತಾದರೆ ಕಾಣುತ್ತಾ ಇದೆಯಲ್ಲ, ಏರಿಕೊಳ್ಳುತ್ತೇನೆ ಕನಕಾದ್ರಿ. ಆಗಸದ ಬಿಳುಗೊಡೆಯಡಿಗೆ ಆಗಸದ ಬೆಳುಗೊಡೆಯಡಿಗೆ ಸ್ವಗವಾಗಿರುವ ಕನಕಾದ್ರಿ ಶೃಂಗದಿ ಸ್ವಗನಾಗಿರುವ ಕನಕಾದ್ರಿ ಶೃಂಗದಿಯೇ ಹೂಗಳಂಜಲಿಯಿಂದ ಹೂಗಳಂಜಲಿಯಿಂದ ಪರಶಿವಿಗಾಗಮೋಕ್ತದಲ್ಲಿ ಭಾಗಿ ಶಿರವನು ಭಾಗಿ ಶಿರವನು ಲೋಕರಿಗೆ ನೆರವಾಗಲಿಲ್ಲುದ ಸಾಗಿ ಬಂದಳು ಸಾಗಿ ಬಂದಳು ನಂದಿನಿ ನದಿಯಾಗಿ ಮಾಘ ಶುದ್ಧದ ಪೌರ್ಣಮಿಯ ಶುಭ ದಿನದಿ ಯಾವ ದಿನ? ಮಾಘ ಶುದ್ಧದ ಪೌರ್ಣಮಿಯ ಶುಭ ದಿನದಿ ನಂದಿನಿ ನದಿಯಾಗಿ ಸಾಗಿ ಬಂದಳು ಆಗಸದ ಬಿಳುಗುಡೆಯಡಿಗೆ ಆಹಾ ಆಗಸವೇ ಬೆಳುಗೊಡೆಯಾಗಿ ರಂಜಿಸುತ್ತಾ ಇದೆ. ಕನಕಾದ್ರಿ ಶೃಂಗ ಕಂಗೊಳಿಸುತ್ತಾ ಇದೆ. ಈ ಸಮಯದಲ್ಲಿ ಭೂಲೋಕದ ಜನರ ಕಷ್ಟವನ್ನು ದೂರ ಮಾಡುವುದಕ್ಕೆ ಬೇಕಾಗಿ ನಾನು ನದಿಯಾಗಿ ಹರಿಯಲೇಬೇಕು ಎಂದಾದರೆ ಇಂದಿನ ದಿನ ಮಾಘ ಶುದ್ಧದ ಪೌರ್ಣಮಿಯ ಶುಭ ದಿನ. ಈ ಶುಭ ದಿನದಂದು ನಾನು ನದಿಯಾಗಿ ಹರಿಯುತ್ತೇನೆ, ಭೂಲೋಕದ ಜನರ ಕಷ್ಟವನ್ನು ಪರಿಹರಿಸುತ್ತೇನೆ. ಇದನ್ನು ಯೋಚಿಸುತ್ತಿರುವಂತೆ ಮಂದಾರ ಮಾಲಿಕೆಯೆಂದು ಹಾರುತ್ತಾ ಹಾರುತ್ತಾ ನನ್ನ ಮುಡಿಯನ್ನು ಸೇರಿತು. ಇದುವೇ ಪ್ರಸ್ಥಾನ ಶುಭ ಮುಹೂರ್ತ. ಆ ಜಗದಾದಿಮಾಯನ್ನು ಸಂಪ್ರೀತಿಯಿಂದ ಪ್ರಾರ್ಥಿಸುತ್ತಾ ಭೂಲೋಕದಲ್ಲಿ ನಂದಿನಿ ನದಿಯಾಗಿ ಹರಿಯುತ್ತೇನೆ, ನದಿಯಾಗಿ ಹರಿಯುತ್ತೇನೆ, ನದಿಯಾಗಿ ಹರಿಯುತ್ತೇನೆ.
ದಾಸದರಲ್ಲೊಂದು ವಿಜ್ಞಾಪನೆ. ಇಂದಿನ ಸೇವಾ ಬಯಲಾಟಕ್ಕೆ ಸಹಕರಿಸಿದ ಎಲ್ಲ ಕಲಾಭಿಮಾನಿಗಳಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಾಳೆಯ ದಿನ ನಾವು ಕಲ್ಲಮುಣ್ಕೂರಿನಲ್ಲಿ ಘೋರ ಭೀಷಣ ಕಾಳಗ, ಬಬ್ರುವಾಹನ ಕಾಳಗ ಮತ್ತು ದಮಯಂತಿ ಪುನಃಸ್ವಯಂವರ ಎಂಬ ಕಥಾನಕಗಳನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 29ನೇ ತಾರೀಕಿನಂದು ಕಟೀಲು ಕ್ಷೇತ್ರದಲ್ಲಿ ಭಕ್ತ ಅಂಬರೀಷ ಮತ್ತು ಭಕ್ತ ರುಕ್ಮಾಂಗದ ಎಂಬ ಕಥಾನಕಗಳನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 29ನೇ ತಾರೀಕಿನಂದು ಸೋಮವಾರ ನಮ್ಮ ಇನ್ನೊಂದು ಮೇಳದವರು ತಾಳಿಪ್ಪಾಡಿ ಗುತ್ತು ಬಾಕಿಮಾರು ಗದ್ದೆಯಲ್ಲಿ ತಾಳಿಪ್ಪಾಡಿ ಗುತ್ತು ದಿವಂಗತ ಕರುಣಾಕರ ಶೆಟ್ಟಿಯವರ ಸ್ಮರಣಾರ್ಥ ಮಾನಿಷಾದ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದಾರೆ. 30ನೇ ತಾರೀಕಿನಂದು ಕಟೀಲು ದೇವರಗುಡ್ಡೆಯಲ್ಲಿ ಶ್ರೀದೇವಿ ಮಹಾತ್ಮೆ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಕಲಾಭಿಮಾನಿಗಳ ಸಹಕಾರವನ್ನು ನಿರೀಕ್ಷಿಸುತ್ತಾ ನಿಮಗೆಲ್ಲ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸನ್ಮಂಗಲವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಕಥಾಭಾಗವನ್ನು ಮುಂದುವರಿಸುವುದಕ್ಕೆ ಅನುಮತಿಯನ್ನು ಕೇಳುತ್ತಿದ್ದೇವೆ. ನಮಸ್ತೆ. ಯಕ್ಷಗಾನಂ ಗಿಲ್ಗಿ. ಇನ್ನೊಂದು ಸೂಚನೆ. ಮೇ 4ನೇ ತಾರೀಕಿನಂದು ಶನಿವಾರ ತಾಳಿಪ್ಪಾಡಿ ಗುತ್ತು ಬಾಕಿಮಾರು ಗದ್ದೆಯಲ್ಲಿ ಶ್ರೀಮತಿ ಮತ್ತು ಶ್ರೀ ಧನಪಾಲ ಶೆಟ್ರ ಬಾಬ್ತು ನಾವು ಶ್ರೀದೇವಿ ಮಹಾತ್ಮೆ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಕಲಾಭಿಮಾನಿಗಳು ಸಹಕರಿಸಬೇಕು ಅಂತ ಸೇವಾಕರ್ತರ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಪ್ರತಿಯೊಬ್ಬರು ಕೂಡ ಕೊಂಡಾಡ್ತಾ ಇದ್ದಾರೆ. ಯಾಕೆ? ಒಂದು ಕಾಲದಲ್ಲಿ ಎಲ್ಲವನ್ನು ಕಳ್ಕೊಂಡಂಥ ನಾನು ಹಾಕುವುದಕ್ಕೆ ಬಟ್ಟೆ ಇಲ್ಲದೆ, ತಿನ್ನುವುದಕ್ಕೆ ಕೂಳಿಲ್ಲದೆ, ಇರುವುದಕ್ಕೆ ಮನೆ ಇಲ್ಲದೆ ಅನಾಥನಾಗಿ ತಿರುಗಾಡ್ತಾ ಇದ್ದೆ. ಆಮೇಲೆ ಸಾಧನೆಯ ಮೂಲಕ ಸಾಧಿಸಿ ಕಳ್ಕೊಂಡಂಥ ಎಲ್ಲವನ್ನು ಕೂಡ ಆರ್ಜಿಸಿಕೊಂಡದ್ದಲ್ಲದೆ ಧನಬಲ, ಜನಬಲ, ಸೇನಾಬಲ, ಸಂಪತ್ತಿನ ಬಲ ಎಲ್ಲವೂ ನನ್ನಲ್ಲಿದ್ದರೂ ಕೂಡ ದೈವ ಬಲ ಮಾತ್ರ ಕಡಿಮೆ ಇದೆ. ಅದನ್ನು ಒಗ್ಗೂಡಿಸಬೇಕು. ಬ್ರಹ್ಮನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಬೇಕಾದಂಥ ವರವನ್ನು ಪಡೆಯಬೇಕು ಅನ್ನುವಂತೆ ತೀರ್ಮಾನವನ್ನು ಕೈಗೊಂಡವನು ನಾನು. ತಡ ಯಾಕೆ? ನಡೆಯುತ್ತೇನೆ ಕಾಂತಾರಕ್ಕೆ. ತಪಸ್ಸನ್ನು ಆಚರಿಸುವುದಕ್ಕೆ ಬೇಕಾಗಿ ಯೋಗ್ಯ ಸ್ಥಳ ಎಲ್ಲಿ ತರಿಸುತ್ತಾ ಬಂದಾಗ ಪರಿಸರವನ್ನು ಕಂಡಾಗ ತಪಸ್ಸಿಗೆ ಯೋಗ್ಯ ಸ್ಥಳ ಇದೆ ಅಂತ ತೀರ್ಮಾನ ಮಾಡಿದೆ. ಹತ್ತಿರದಲ್ಲಿ ಹರಿಯುತ್ತಾ ಇದೆ ಅಲ್ಲ ಸರಸಿ ಇಳಿದು ತಾಳವನ್ನು ವಿರಚಿಸಿದವನು ನಾನು. ಇನ್ಯಾಕೆ ತಡ? ಪದ್ಮಾಸವನ್ನು ಬಲಿದು ಬ್ರಹ್ಮನನ್ನೇ ಒಲಿಸಿಕೊಡ್ತೇನೆ. ನೋಡೋಣ. ಜಯ ಜಯ. ವಾಣಿ ರಮಣ
ಹಿರಣ ಗರ್ಭ ಪಂಚವಾಹನ ಭಕ್ತಜನ ಬಂಧುವೆ, ಕಾಪಾಡು ತಂದೆ ಕಾಪಾಡು. ನಿನ್ನ ಭಕ್ತನಾದಂಥ ಅರುಣಾಖ್ಯ ಅದೆಷ್ಟೋ ಸಮಯದಿಂದ ನಿನ್ನ ತಪಸ್ಸನ್ನು ಆಚರಿಸ್ತಾ ಇದ್ದಾರೆ ತಂದೆ. ನನ್ನ ತಪಸ್ಸಿಗೆ ಬೈದೋರೆ ಪ್ರತ್ಯಕ್ಷನಾಗು ದೇವ, ಪ್ರತ್ಯಕ್ಷನಾಗು. ಅನನ್ಯವಾದಂತ ಭಕ್ತಿಗೆ ಮೆಚ್ಚಿದ್ದೇನೆ. ಶಿರನೆಗೆದು ಕಣ್ತೆರೆದು ನನ್ನನ್ನೊಮ್ಮೆ ನೋಡಂತ. ಶಿರನೆಗೆ ಕಣ್ತೆರೆದು ಕಮಲ ಜಗ ಒಂದೊಮ್ಮೆಗೆ ನನ್ನನ್ನು ಅನುಗ್ರಹಿಸುವುದಕ್ಕೆ ಬೇಕಾಗಿ ಸತ್ಯಲೋಕವನ್ನು ಬಿಟ್ಟು ಮರ್ತ್ಯಲೋಕಕ್ಕೆ ಇಳಿದು ಬಂದೇ ತಂದೆ. ನಾನೇ ಧನ್ಯ. ಪ್ರತ್ಯಕ್ಷರಾದ ನಿನ್ನಲ್ಲಿ ಕೆಲವು ವರವನ್ನು ಕೇಳಬೇಕು ಅಂತ ಆಸೆಯನ್ನು ಪಟ್ಟವನು ನಾನು. ತಂದೆಯೇ, ಕೇಳಿದ್ದನ್ನು ಕೊಡುವೆಯಾ? ಕೊಡುವುದು ದಿಟ ಎಂದಾದರೂ ಮೇರೆವ ಶಸ್ತ್ರಾಸ್ತ್ರಗಳಿಂದ ಮೇಲೆ ಕೆಳಗೆ ಒಳಗೆ ಹೊರಗೆ ನನಗೆ ಯಾರಿಂದಲೂ ಮರಣ ಬರಬಾರದು. 2 ಕಾಲಿನ ಪಕ್ಷಿ, 4 ಕಾಲಿನ ಪ್ರಾಣಿ, ಅಷ್ಟೇ ಅಲ್ಲ ಸ್ವರ್ಗ ಮರ್ತ್ಯ ಪಾತಾಳ ಲೋಕ 3ರೊಳಗೆ ಯಾವಾತರಿಂದಲೂ ನನ್ನ ಪಾಲಿಗೆ ಮರಣ ಬರಬಾರದು. ಸಾಕಾಗುತ್ತದೆ. ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಭೂತರಾದವರು 3 ಮೂರ್ತಿಗಳಂತ ನೀವು. ಒಂದೊಮ್ಮೆಗೆ ನನ್ನ ಸಾಧನೆಯನ್ನು ಕಂಡು ನನ್ನನ್ನು ಪಕ್ಕು ಬಡಿಯುವುದಕ್ಕೆ ಬೇಕಾಗಿ 3 ಮೂರ್ತಿಗಳಾದಂತ ನೀವು ಒಂದಾಗಿ ನನ್ನಲ್ಲಿ ಸಮರವನ್ನು ಕೊಟ್ಟಿರೆಂದಾದ್ರೆ ನಿಮ್ಮಿಂದಲೂ ನನ್ನ ಪಾಲಿಗೆ ಮರಣ ಬರಬಾರದು. 3 ಮೂರ್ತಿಗಳಿಗೆ 3 ಮಂದಿ ವರದಿಯರು. ಲೋಕದಲ್ಲಿ ಸ್ತ್ರೀ ಶಕ್ತಿ ಅನ್ನುವಂತೆ ಗುರುತಿಸಲ್ಪಟ್ಟವರಿದ್ದಾರೆ. ನನ್ನನ್ನು ಸದಬಡಿಯುವರೇ ಒಂದೊಮ್ಮೆಗೆ ಅಂತ 3 ಶಕ್ತಿಗಳು ಒಂದಾಗಿ ಬಂದರೂ ಕೂಡ ನನಗೆ ಅವರಿಂದ ಮರಣ ಬರಬಾರದು. ದೇವರೇ, ಏನು ಸಂತೋಷವಾಯಿತು. ಕೇಳಿದವ ನಾನು
ಇನ್ನು ಮುಂದೆ ಆಲೋಚನೆ ಮಾಡದೆ ಎಲ್ಲವನ್ನು ತಥಾಸ್ತು ಅನ್ನುವ ಮುಖೇನ ಬೇಕಾದ್ದನ್ನು ಕೊಟ್ಟವರಿದ್ದೀವಿ. ಹೌದೌದು. ಮತ್ತ್ಯಾಕೆ ತಡ? ಅರಮನೆ ಬಿಟ್ಟು ಅದೆಷ್ಟು ಸಮಯ ಕಳೆದು ಹೋಯ್ತು. ಅಧಿಕಾರ ನಲ್ಲದು ಕೈ ಬೀಸಿ ಕರೀತಾ ಇದೆ. ಮೋಹದ ಗರುಡ ಎನ್ನವಲ್ಲಭವಿರುದ ಕೇಳಿ ಪಡೆದ ವರದಂತೆ ಕೇಳೀಗಾಯಕೈ ಉಪದೇಶವಿರೋದಿಲ್ಲ ಶೀಲಗೆ ಮೆಚ್ಚಿ ನೀಡುವೆನೋ ಕೇಳುವ ಕಂದ ಎನ್ನವಲ್ಲಭನಿರುದ ಕೇಳು ದೇವರೇ, ಏನು ಅವಸರವಾಗಿ ನನ್ನ ಪುರಕ್ಕೆ ಹೊರಟು ನಿಂತಿದ್ದೆ. ಆ ಸಮಯದಲ್ಲಿ ಹಿಂದಿನ ಒಂದು ಹೆಣ್ಣಿನ ಸ್ವರ, ಹೆಣ್ಣಲ್ಲ ಅದು. ಹೆಣ್ಣಿನ ಸ್ವರ, ಮಗನೇ ಅರುಣ ಕೇಳಿದ್ದ ತಡ ತಿರುಗಿ ನೋಡ್ತೇನೆ. ಪೂರ್ತಿ ಬಿಡಿಯಲ್ಲ, ಸೀರೆ ಉಟ್ಟ ಹೆಂಗಸು. ಇದು ಯಾರು? ಸರಿ ನೋಡು, ಸರಿ ನೋಡು. ಹೆಂಗಸೆ ಅಲ್ಲ. ಹೌದು. ಇದು ಯಾರು ದೇವ್ರೆ? ಇದು ಯಾರು? ನಿನಗೆ ಯಾರ ಹಾಗೆ ಕಾಣಿಸುತ್ತಾ ಇದ್ದೇನೆ? ನನ್ನ ಜೊತೆ ಬರುವವರು ಯಾರು? ನಿಮ್ಮ ಜೊತೆಯಲ್ಲಿ ಎಲ್ಲೆಲ್ಲಿ ಯಾರು ಬರ್ತಾರೆ ಅಂತ ಅವರ ನನಗೆ ವಾಮ ಗೊತ್ತಾಗ್ತದೆ. ಭಾಗವನ್ನು ಅಲಂಕರಿಸುವವರು ಈಗ ಯಾರು? ವಾಮ ಭಾಗದಲ್ಲಿ ಇಲ್ಲ ಮಗನೇ ಅಂತ ಹೇಳಿದ್ರಿ. ಅವರ ಜೊತೆಗೆ ಬಂದಾಗ ನಿನ್ನನ್ನು ಮಗನೇ ಅಂತ ಕರೆದ ಮೇಲೆ ಯಾರಂತ ಗೊತ್ತಾಗದಿದ್ರೆ ನಮಗೆ ಪರಿಚಯ ಇಲ್ಲವಲ್ಲ, ಹಾಗೆ ದೇವರಲ್ಲಿ ಕೇಳಿದ್ದು ಯಾರು ಅಂತ. ಅವರ ಮಡದಿಯಾದ ಶಾರದಿಯೇ ನಾನು. ನನ್ನ ಮಡದಿ. ಇವರು ನಿಮ್ಮ ಹೆಂಡತಿ ಸಾಯಿಲಿ. ಎಂತದ್ದು? ಎಂತದ್ದು? ಗೊತ್ತಾಗಲಿಲ್ಲ. ಬುದ್ಧಿಗೆ ಆ ಬುದ್ಧಿ ಅವಸರ. ಅಮ್ಮ ವಾಣಿ ಅಮ್ಮ, ತಪ್ಪಾಗಿದ್ರೆ ಕ್ಷಮಿಸಬೇಕಮ್ಮ, ಕ್ಷಮಿಸಬೇಕು. ಒಳ್ಳೆಯದಾಗಿ. ಏನಮ್ಮ? ಮಗನೇ, ಓ, ನನ್ನ ಗಂಡನಿಂದ ನೀ ಕೇಳಿ ಪಡೆದ ವರಗಳನ್ನೆಲ್ಲ ದೇವರು ಕೊಟ್ಟಿದ್ದಾರೆ ಬಹಳಷ್ಟು ಕೊಟ್ಟಿದ್ದಾರೆ ಎಂಬ ಮಾತ್ರಕ್ಕೆ ಅಲ್ಲಿಗೆ ನಿನ್ನನ್ನು ಹೋಗುವುದಕ್ಕೆ ಬಿಡಲಿಲ್ಲ ನಾನು. ಯಾಕೆ? ಯಾಕೆ? ನಿನ್ನದಾದಂತಹ ಶೀಲಗುಣಕ್ಕೆ ಮೆಚ್ಚಿದಂತಹ ನಾನು ಕೇಳದೆ ನಿನಗೊಂದು ಕೊಡುವುದಕ್ಕಿದ್ದೇನೆ. ಅಮ್ಮ, ನಮಗೆ ಬೇಕಾದ್ದು ಅದೇ. ಯಾವುದು? ಕೇಳಿದಾಗ ಮನಸ್ಸು ಇಚ್ಛೆಯಿಂದ ಅಲ್ಲ, ಒತ್ತಾಯಕ್ಕಾದ್ರೂ ಕೆಲವರು ಕೊಡ್ತಾರೆ. ಅಲ್ಲ, ನೀವು ಹಾಗೆ ಕೊಟ್ಟದ್ದಲ್ಲ, ನನ್ನ ಮೇಲೆ ಪ್ರೀತಿಯಿಂದ ಕೊಟ್ಟಿದ್ದೀರಿ, ಭಕ್ತನಲ್ಲಿ ಬಹಳಷ್ಟು ಕೊಟ್ಟಿದ್ದೀರಿ. ಈ ಕೇಳದೆ ಕೊಡುವ ಬುದ್ಧಿ ಯಾರಿಗಿರ್ತದೆ? ಅದು ಇಂಥವರಿಗೆ ಮಾತ್ರ. ಅಮ್ಮ ಅಮ್ಮ, ಕೇಳದೆ ಕೊಡ್ತೀರಾ? ನೀವು ಕೊಡುವುದಿದ್ರೆ ಸಣ್ಣದೆಲ್ಲ ಕೊಡ್ಲಿಕ್ಕಿಲ್ಲ, ಸ್ವಲ್ಪ ದೊಡ್ಡದೇ ಕೊಡುವ ಮನಸ್ಸಿರಬೇಕು. ಆದಷ್ಟು ಬೇಗ ಕೊಡಿ, ಅವಸರದ ಇದ್ದೇನೆ. ಅದು ಎಂತಕ್ಕೆ? ನೀವು ಕೊಡುವಂತ ಗಂಟು ದೊಡ್ಡದ ಸಣ್ಣದಂತ ನಾನು ಗಂಟು ಕೊಡುವುದಕ್ಕೆ ಬಂದದಲ್ಲ, ಮತ್ತೆ ನಿನಗೊಂದು ಮಂತ್ರವನ್ನು ಉಪದೇಶಿಸುವ. ಹೋಗಿ ಹೋಗಿ ಎಂತಾದ್ರೂ ದುಡ್ಡು ಸಿಗ್ತದೆ ಅಂತ ಭಾವಿಸಿದ್ರೆ ಇವರು ಕೊಡೋದು ಎಂತಾದ್ರು ದೇವರೇ ಮಂತ್ರ. ಅಮ್ಮ ಅಮ್ಮ, ಈ ಮಂತ್ರ ತಂತ್ರದಿಂದ ನನಗೇನು ಲಾಭ ತಾಯೇ? ಮಗನೇ, ಓ, ತಾತ್ಸಾರ ಮಾಡಬೇಡ. ನಾನು ನಿನಗೆ ಉಪದೇಶಿಸುವುದು ಗಾಯತ್ರಿ ಮಂತ್ರ. ಈ ಮಂತ್ರವನ್ನು ಅದರ ಮಹತ್ವ ಇದನ್ನು ತ್ರಿಕಾಲದಲ್ಲಿ ಪಠಿಸಿದೆ ಅಂತಾದ್ರೆ ಆತ್ಮ ವರ್ಚಸ್ಸು, ದೇಹ ವರ್ಚಸ್ಸು ಇದೆಲ್ಲ ವೃದ್ಧಿಯಾಗುತ್ತಲೇ ಹೋಗುತ್ತದೆ. ಹೌದಾ? ಮಾತ್ರವಲ್ಲ, ಮರಣದ ಭೀತಿಯಿಂದ ನೀ ಮುಕ್ತನಾಗುತ್ತೀಯ. ಬರುವುದಿಲ್ಲ. ಹಾಗಾಗಿ ಗಾಯತ್ರಿ ಮಂತ್ರ ಹೇಗಮ್ಮ? ಅಮ್ಮ, ರಾಜಕಾರಣಿಗಳು ನಾವು ಅರಮನೆಯಲ್ಲೇ ಇರುವುದಕ್ಕಾಗುವುದಿಲ್ಲ, ಲೋಕ ಸಂಚಾರವನ್ನು ಮಾಡಬೇಕಾಗುತ್ತದೆ. ನೀವು ಹೇಳಿದಂತೆ 3 ಹೊತ್ತು ನಾನು ಜಪಿಸಬೇಕು. ಅಪ್ಪಿ ತಪ್ಪಿ 3ರ ಬದಲಿಗೆ 2 ಹೊತ್ತಾದ್ರೆ, ಒಂದು ವೇಳೆ ನೀ ಒಂದು ಕಾಲದಲ್ಲಿ ನೀ ಪಠಿಸದೆ ಉಳಿದೆ ಅಂತಾದರೆ ನಿನ್ನ ಪಾಲಿಗೆ ಮರಣ ಬಂದಿತ್ತು.
ತಪ್ಪ. ಹೌದೌದು. ನಿನ್ನನ್ನೇ ಕಾಡುವಂತ ಉದ್ದೇಶದಿಂದ ಬಂದವನು ಅರುಣಾಸುರ ನೆನಪಿರಲಿ. ಗೊತ್ತಾಯ್ತು. ಕೈ ಹಿಡಿದಂತ ಮಾಡದೆ ಸಚಿ ಆಹಾ. ಜೊತೆಯಲ್ಲಿ ಬ್ರಹ್ಮಾದಿನಾರ್ಯರು ಅವರ ಸುಖ ಸಾಕಾಗದೆ ಗೌತಮನ ರಸ್ಯ ಹಲ್ಲೆಯನ್ನು ಕೆಡಿಸಿದೆ, ನನಗೆ ಬಿಟ್ಟು ದಿತಿ ಗರ್ಭವನ್ನು ಛೇದಿಸಿದೆ. ಹೌದೌದು. ನೀನು ಮಾಡಿದಂತ ತಪ್ಪಿಗೆ ಸರಿಯಾದ ಪ್ರಾಯಶ್ಚಿತ್ತ ಮಾಡುವರೆ ಬಂದವನು ಅರುಣ. ಇದರ ನಿರೀಕ್ಷಣೆಗೆ ಮೊದಲಿಂದಲೇ ಇತ್ತು. ದಿತಿ ಕರ್ಮವನ್ನು ಛೇದಿಸುವ ಎಂಬ ಮಾತನ್ನು ಹೇಳ್ತಾ ಇದ್ಯಾ? ಕಾರಣ ಉಂಟು. ದಿತಿ ದೇವಿಯಿಂದಲೇ ಹುಟ್ಟಿದಂತ ಮಕ್ಕಳಿಂದ ನನ್ನ ಪಾಲಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಎಂಬುದಾಗಿ ತಿಳಿದೆ ಗರ್ಭಚ್ಛೇದನವನ್ನು ಮಾಡಿದವ. ಇನ್ನಷ್ಟು ಯಾಕಂದ್ರೆ ಈ ಸುರಪದವೇನು ಬಂದೇ ಬಯಸಿ ಬಂದೇ ಬರ್ತಾರೆಂಬ ನಿರೀಕ್ಷೆಯಲ್ಲಿ ಇದ್ದವ. ನೀನು ಬರ್ತೀಯಮ್ಮ ನಿರೀಕ್ಷೆಯಲ್ಲಿ ಇದ್ದವ. ಇನ್ನು ನಿನಗೆ ಬರಲೇಬೇಕಂತ ನೋಡುವ. ನಿನಗೆ ನಿರೀಕ್ಷೆ ಇತ್ತು ಅರುಣಾಸುರ ಬರ್ತಾನೆ. ಹೌದೌದು. ಅವಸರವಾಗಿ ಬಂದವ ಅರುಣಾಸುರ. ಅಲ್ಲ, ನಿನಗೆ ಅವಸರ ಉಂಟು ನನಗೆ ಗೊತ್ತಿತ್ತು. ಯಾಕಂದ್ರೆ ಅಂದು ಓಡಿದವನಲ್ವ ನೀನು? ಹೌದು. ಮತ್ತೆ ಓಡಿದ್ದಲ್ಲ? ಓಡಿತು. ಮತ್ತೆ ಕಣ್ಮರ ಮರಳಿ ಯತ್ನ ಮಾಡುವ ಅನ್ನುವಂತ ಮಾತಿನಂತೆ ಯತ್ನವನ್ನು ಮಾಡುವುದಕ್ಕೆ ಬೇಕಾಗಿ ನಾನು ಓಡಿದೆ. ಓಡಿ ಬದುಕಿದ್ರು ಕೂಡ ಈಗ ಜೀವಂತವಾಗಿ ಬಂದಿದ್ದೇನೆ. ಕೈ ಸ್ವತಃ ಹಿಂದ ಪ್ರಯತ್ನಕ್ಕೆ ಫಲ ಸಿಕ್ಕಿತಲ್ಲ? ಫಲ ಸಿಕ್ಕಿದೆ. ಸಾಕು, ನಾನು ಬರ್ತೇನೆ. ಎಲ್ಲಿ ನಿನ್ನ ಚಂಡಿಕೆ? ಚಂಡಿಕೆ ಈಗ ಬರುವುದಿಲ್ಲ. ಏನು ಅವಸರ? ಹಾಗೆ ಬರ್ಲಿಕ್ಕಿಲ್ಲ. ಅವಸರ ಏನು? ಬೇಗ ಮುಗಿಸುವುದಕ್ಕೆ ಹೊರಟಿದ್ದಿ. ನಿನಗೆ ಆಯ್ತಲ್ಲ ಬೇಗ. ಅದೆಲ್ಲ ಬೇಡ, ನಾವು ಮುಗಿಸಿದ್ರೆ ನೀನು ಮುಗಿಸಿದ್ದೀಯಾ? ಎಷ್ಟು ಬೇಗ ಮುಗಿಸಿದ್ರು ಮುಗಿಯೋ ಹೊತ್ತಿಗೆ ಮುಗಿ. ಹೌದೌದು. ಗೊತ್ತಾಯ್ತಲ್ಲ? ಆಯ್ತಾಯ್ತು. ಇನ್ನೇನು ಮಾಡ್ತೀನಿ? ನಾನು ಅಧಿಕಾರ ನಮ್ಮದು. ಹೌದು. ನನ್ನ ಪರವಾಗಿ ನೀನು ಆಳ್ವಿಕೆಯನ್ನು ಮಾಡಬೇಕು. ನಾನೆಲ್ಲಿಗೆ ಬರುವರೆ ಬಲವಾದಂತಹ ಕಾರಣ ಇದೆ. ಅಂದು ರಣ ಕ್ಷೇತ್ರದಲ್ಲಿ ಕಣ್ಣ ತಾರಕ್ತ ಚಳ್ಳಿಕೆ ಆಕೆಯನ್ನು ಕಾಣುವುದಕ್ಕೆ ಬೇಕಾಗಿ ಬಂದೆ. ಈಗ ನಿನ್ನನ್ನು ಸೋಲಿಸಿದ್ದೇನೆ. ನಿನ್ನ ಪರವಾಗಿ ಅವತ್ತು ಅವಳು ಪ್ರತ್ಯಕ್ಷ ಆದದ್ದು ಬೆಳೆಸುವಂತಹ ಶಕ್ತಿ ನಿನಗುಂಟು ತಾದ್ರೆ ಬರಲಿ ಚಳ್ಳಿಕೆ. ಈಗ ಬರುವುದಿಲ್ಲ. ಮತ್ತೆ ಯಾವಾಗ ಬರ್ತೇವೆ? ನಿರೀಕ್ಷೆ ಮಾಡಿದ್ರೆ ಹಾಗೆ ಬರ್ಲಿಕ್ಕಿಲ್ಲ. ಮಾತ್ರ ಬರುದು. ನನಗೆ ಬೇಕು ಅಂತಲ್ಲ, ಇವನಿಗೆ ಬೇಕಾದ್ರೆ ಬಂದಾಳು. ಕಡೆಗೆ ಬರುವುದೇ ಬೇಗ ಬರ್ತದೆ. ಅಲ್ಲಲ್ಲ, ಯಾವಾಗ ಬರ್ತಾಳೆ ನನಗೆ ಹೇಳಲಿಕ್ಕೆ ಆಗುದಿಲ್ಲ. ನಿರೀಕ್ಷೆ ಚಿಂತಿಲ್ಲ. ಅಲ್ಲದೆ ಉಪಾಯ ಇಲ್ಲ. ಅವಳನ್ನು ಬರೆಸಿಕೊಳ್ಳುವಂತ ದಾರಿ ಏನು ಅಂತ ನನಗೆ ಚೆನ್ನಾಗಿ ತಿಳಿದಿದೆ. ಹೋಗಿ ನೋಡಿ. ಅಮ್ಮವರೇ, ಹೊತ್ತು ಮಧ್ಯಾಹ್ನ ಈ ಸಮಯದಲ್ಲಿ ನಾನು ಮಾಡಬೇಕಾದ್ದೇನು? ಪಠನೆ. ಹೌದಲ್ಲ? ನೀವು ಕೂಡ ಬಹಳಷ್ಟು ಆಯಾಸಗೊಂಡವರಿದ್ದೀರಿ. ವಿಶ್ರಾಂತಿ ಅಗತ್ಯ ಇದೆ. ಮರುಗಿ ಮಾಡುವುದೇನು ಪೊರೆಯುವಾರಮ್ಮ ಹರಿದಕ್ಕಿ ದುರದಿದಾನವರ ದುರುಳದಾನವದನ್ನ ಪುರಗೈದಲೀಕ್ಷಿಸಿ ಓಸು ಮನಸರೇ, ಅರುಣಾಸುರನನ್ನು ನಾವು ಕಣದಲ್ಲಿ ಎದುರಿಸುವಂತಾದರೆ ನಮ್ಮ ಬಳಿಗೆ ಸೋಲಾಗಿ ಹೋಯ್ತಲ್ಲ. ಈ ರೀತಿಯಾಗಿ ಅವನು ವಿಜೃಂಭಿಸಲಿಕ್ಕೆ ಕಾರಣವೇನೆಂಬುದಾಗಿ ಯೋಚನೆಯನ್ನು ಮಾಡಿದಾಗ ಗೊತ್ತಾಯ್ತು ಬ್ರಹ್ಮದೇವರು ಕೊಟ್ಟಂತ ವರದಿಂದಾಗಿ ಒಬ್ಬಿ ಮಧಾಂತನಾಗಿ ಮೆರೆಯುತ್ತಾ ಇದ್ದನಂತ ಆದ್ಮೇಲೆ ನಮಗೆ ಬಂದದ ಕಷ್ಟವನ್ನು ಯಾರಲ್ಲಿ ಹೇಳುವುದು? ಆ ವಿಧಾತರಲ್ಲಿ ಅಲ್ಲಿಗೆ ಹೋಗೋಣವಂತೆ. ಪೊರೆಯಬೇಕು
ತಗೊಂಡು ಸತ್ಯಲೋಕಕ್ಕೆ ಹೌದದು ಬರಲಿಕ್ಕೆ ಕಾರಣ ಉಂಟು ದೇವ. ಏನು ಬಂದಯ್ಯ? ನಿಮ್ಮಿಂದೆಲ್ಲ ವರವನ್ನು ಪಡೆದಂತಹ ಆ ಅರುಣ ದೈತ್ಯ ನಮ್ಮ ಈ ನಾಲ್ಕಲೋಕದ ಮೇಲೆ ದಾಳಿಯನ್ನು ಮಾಡಿದ. ಅವನನ್ನು ಎದುರಿಸಲಿಕ್ಕೆ ನಾವು ಮುಂದುವರಿದಂತಾದರೆ ನಮ್ಮ ಪಾಲಿಗೆ ಸೋಲೆ ಆಗಿ ಹೋಯ್ತು. ಈ ಕಾಲದಲ್ಲಿ ಪದವಿಯನ್ನು ನಾವು ಕಳೆದುಕೊಂಡಿದ್ದೇವೆ. ಅಷ್ಟು ಮಾತ್ರವಲ್ಲ, ಅರುಣಾಸುರನ್ನು ನಾವು ಬಿಟ್ಟೆವಂತಾದ್ರೆ ಖಂಡಿತವಾಗಿ ಕಳ್ಳನಾಗಿ ಮತಾಂತರಾಗಿ ಮೆರೆಯುತ್ತಾ ಇದ್ದಾನೆ, ಧರ್ಮವನ್ನು ನಾಶ ಮಾಡುತ್ತಾನೆ. ಅಂತರನ್ನು ವಧಿಸುವರೆ ನೀವೇ ದಾರಿ ತೋರಿಸಬೇಕು. ನೀವೇ ದೇವೇಂದ್ರ, ದುರ್ಯೋಧನ ಅರುಣಾಸುರನನ್ನು ವಧಿಸುವುದು ನಮ್ಮಿಂದ ಸಾಧ್ಯವಿಲ್ಲ. ಮತ್ತೆ ಹೇಗೆ ದೇವರೇ? ಆದರೆ ಒಂದುಂಟು, ಅಂದು ಅಂಬಿಕೆ ಹೇಳಿದಂತ ಮಾತು, ದುರ್ಯೋಧನ ಅರುಣಾಸುರನ್ನು ನಾನು ವಧಿಸಿಕೊಡುತ್ತೇನೆ ಎಂದು. ಹಾಗಾಗಿ ಹರಿಹರನನ್ನು ಸೇರಿಸಿಕೊಂಡು ಮಣಿದ್ವೀಪಕ್ಕೆ ಸರಿ ಸರಿ. ಮಣಿದ್ವೀಪವನ್ನು ಸೇರಿದ್ದೇವೆ. ಎಲ್ಲರೂ ಭಕ್ತಿ ಭಾವದಿಂದ ಜಗನ್ಮಾತೆಯನ್ನೇ ಪ್ರಸನ್ನೀಕರಿಸೋಣ. ಕಲ್ಯಾಣಿ ನಮ್ಮರು ಬರಿಗಾಳಿ ರಗವೀಡಿ ವಿರುದ್ಧ ಪ್ರಯದಗಿದ ಶಿವೆಯರು ಕೈ ಜೋಡಿಸೋಣ. ಅಪ್ರಮೇಯಳು ಸ್ವಪ್ರಕಾಶಳು ಇಚ್ಛಾಶಕ್ತಿ ಸಂಯುಕ್ತಳಾದಂತಹ ನನ್ನನ್ನು ನೀವೆಲ್ಲರೂ ಒಂದಾಗಿ ಏಕೋ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರಾ. ಹೌದಮ್ಮ, ಏನಿದು ಏನಿದು ಆಶ್ಚರ್ಯ! ನಿಶಾ ಕಮಲದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದಂತಹ ಭವನೆ? ಯಾಕೀ ಭೀತಿ? ನಿರ್ಭೀತಿಯಿಂದ ತಿಳಿಸಿರಿ. ಜಂಬಾರಿಯಂದ ಕೈ ಮುಗಿದು ಜಗದಂಬೆ ಜೀವಿಸಲರಿದು ಶುಂಭವಾದೆಯ ಮೇಲೆ ತುಂಬಿದ ಪರಬಲರು ನಗಂಬವ ನಿಲ್ದಲಿ ಜಂಬಾರಿಯಂದ ಕೈ ಮುಗಿದು
ಬೇಕಮ್ಮ, ಕಾಪಾಡಬೇಕು. ಅಂದು ಶುಂಭ ವಧೆಯ ಕಾಲದಲ್ಲಿ ನಿನ್ನಿಂದಲೇ ಪೆಟ್ಟು ತಿಂದು ಓಡಿದಂತ ಅರುಣ ದೈತ್ಯ ಈ ಕಾಲದಲ್ಲಿ ಬ್ರಹ್ಮದೇವನಿಂದ ಬೇಕಾದಂತ ವರಗಳನ್ನು ಪಡೆದು ನಮ್ಮ ಈ ನಾಕಲೋಕದ ಮೇಲೆ ತಾಲಿಯನ್ನು ನಡೆಸಿದ. ಹೌದೇ? ಅಂತ ಕಳನನ್ನು ಎದುರಿಸಲಿಕ್ಕೆ ನಾವು ಮುಂದುವರಿದ ಆದರೆ ದೂರದಲ್ಲಿ ನಮ್ಮ ಪಾಲಿಗೆ ಸೋಲೆ ಆಗಿ ಹೋಯ್ತಮ್ಮ. ಪದವಿಯನ್ನು ನಾವು ಕಳೆದುಕೊಂಡು ನಾತ ದುಷ್ಟರಾಗಿದ್ದೇವೆ ಅಮ್ಮ. ಅಂತ ದುಷ್ಟರನ್ನು ವಧಿಸುವರೆ ನೀನೇ ದಾರಿ, ನೀನೇ ದಿಕ್ಕು, ಕ್ಷೇತ್ರದಿಂದ ತಲೆಮರೆಸಿಕೊಂಡಂತಹ ಅರುಣದಾನವನನ್ನು ಕೊಂದು ಕೊಡುತ್ತೇನೆ ಎಂಬಂತಹ ಅಭಯ ವಚನವನ್ನು ಇಟ್ಟಿದ್ದೇನೆ. ಅದೇ ರೀತಿಯಲ್ಲಿ ಈ ಸಮಯದಲ್ಲಿ ಅರುಣಾಸುರನು ಬ್ರಹ್ಮದೇವರ ತಪಸ್ಸನ್ನು ಮಾಡಿ ವರಗಳನ್ನು ಪಡೆದುಕೊಂಡು ಮದೋನ್ಮತ್ತನಾಗಿ ಮೆರೆಯುತ್ತಾ ಇದ್ದಾನೆ. ಪಂಚಮಹಾಪಾತಗಳನ್ನೇ ಮಾಡುತ್ತಾ ಇದ್ದಾನೆ. ಭೀತಿಯನ್ನು ಬಿಡೀರಿ, ಕಿರಿದು ಸಮೇತದೊಳಗಾಗಿ ದುಷ್ಟನಾಗಿ ಮೆರೆಯುತ್ತಿರುವಂತಹ ಅರುಣಾಸುರ ಹಾಗೂ ಆತನ ಅನುಚರರನ್ನು ವಧಿಸಿ ಧರ್ಮವನ್ನು ಸ್ಥಾಪನೆ ಮಾಡುತ್ತೇನೆ. ಆದರೆ ಗಾಯತ್ರಿ ಮಂತ್ರವನ್ನು ಪಠಿಸುತ್ತಾ ಇದ್ದಾನೆ. ಎಷ್ಟರವರೆಗೆ ಆತನು ಗಾಯತ್ರಿ ಮಂತ್ರವನ್ನು ಪಠಿಸುತ್ತಾನೋ ಆತನನ್ನು ವಧಿಸಲು ಅಸಾಧ್ಯ. ಅದಕ್ಕಾಗಿ ವಧೆಯ ಬಗೆಯನ್ನು ನಾನು ನಿರ್ಧರಿಸುತ್ತೇನೆ. ದೇವೇಂದ್ರ ಗುರುವಾದಂತಹ ಬೃಹಸ್ಪತಿಯನ್ನು ಆತನ ಬಳಿಗೆ ಕಳುಹಿಸಿಕೊಡು. ವಾಚಾಂಪತಿ ಇತಿ ವಾಚಸ್ಪತಿ. ವಾಚಸ್ಪತಿಯು ತನ್ನ ವಚನ ರಚನ ಬಲದಿಂದ ಆತನ ತಪಸ್ಸನ್ನೇ ಕೆಡಿಸಲಿ. ತಕ್ಷಣವೇ ಹೋಗಿ ಆತನ ಸಂಹಾರವನ್ನು ಮಾಡುತ್ತೇನೆ. ನೀವೆಲ್ಲರೂ ನಿಶ್ಚಿಂತರಾಗಿರಿ, ಭಯಭೀತಿಯನ್ನು ಬಿಡಿರಿ. ನಿಮಗೆಲ್ಲರಿಗೂ ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ಇಷ್ಟನಾದಂತಹ ಅರುಣದಾನವನನ್ನು ವಧಿಸಿಕೊಡುತ್ತೇನೆ ಎಂಬ ಹಾಗೆ ಜಗನ್ಮಾತೆ ಅನುಗ್ರಹವನ್ನು ನೀಡಿದ್ದಾಳೆ. ತಡ ಮಾಡುವುದು ಯಾಕೆ? ದೇವಗುರುವನ್ನು ಅತ್ತ ಕಳಿಸೋಣ, ಮುಂದೇನಾಗುವುದು ನೋಡೋಣ. ಪಡಿಯರನ ವಂಚಿಸುತ್ತ ಹೆಗಲ ಮೇಲೆ ಹೊತ್ತ ಹೊಣೆ ಬಹಳ ದೊಡ್ಡದು. ಆದರೂ ಕಲ್ಲು ಮಣ್ಣು ಕೊಳೆಗಳನ್ನೆಲ್ಲ ಕೊರೆದು ಬಾವಿ ತೋಡಿದಾಗ ಮಾತ್ರ ಸಿಹಿ ನೀರು ಸಿಗುತ್ತದೆ ಅನ್ನೋದನ್ನು ತಿಳಿದಿದ್ದೇನೆ ನಾನು. ಸವಾಲುಗಳನ್ನು ಎದುರಿಸಿ ಗೆದ್ದರೆ ಅದು ಚರಿತ್ರೆ ಅಲ್ಲ, ಇತಿಹಾಸ. ಸ್ವರ್ಗದಿಂದ ಧರೆಗಿಳಿದು ಬಂದೆ. ಏಕಾಂತ ಭವನವನ್ನು ಪ್ರವೇಶಿಸುವಾಗ ದ್ವಾರಪಾಲಕರು ನನ್ನನ್ನು ತಡೆದರು. ವಚನ ರಚನಾ ಬಲದಿಂದ ಅವರನ್ನು ವಂಚಿಸಿ ಒಳ ಪ್ರವೇಶಿಸಿ ನೋಡಿದರೆ ದಡಿಗ ಪದ್ಮಾಸನವನ್ನು ಬಲಿದು ಗಾಯತ್ರಿ ಮಂತ್ರ ಪಠಿಸ್ತಾನೆ. ಮಾತಿಗೆ ಎಳಸಬೇಕಲ್ಲ ಇವನನ್ನು. ಎಳಸಬೇಕು ಅಂತ ಇದ್ದರೆ ಒಬ್ಬ ಹಿರ್ಮುಖನಾಗಬೇಕು, ಅಂತರ್ಮುಖನಾಗಿ ಗಾಯತ್ರಿ ಮಂತ್ರವನ್ನು ಪಠಿಸ್ತಾ ಇದ್ದಾನೆ. ಹೇಗೆ ಎಬ್ಬಿಸುವುದು ಇವನನ್ನು? ಸರಿ, ಒಂದೇ ದಾರಿ. ಆಡದೆ ಮಾಡುವವನು ರೂಢಿಯೋಳು ಉತ್ತಮವನು. ಆ
ವಿಪ್ರಕೇಳು 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 ಜಾಗ್ರತೆ, ಬಾಯಿ ತೆರೆದರೆ ಜತ್ತಾನ. ಪರಮಾಶ್ಚರ್ಯವಿದು. ಯಾಕೆ? ಅಯಾಚಿತವಾಗಿ ನಡೆದಂತಹ ಬೆಳವಣಿಗೆ. ಏಕವೀರಾದ್ರಿಪುರದ ಅರಮನೆ, ಜಪ ಮಂದಿರ, ಹೌದು, ಏಕಾಗ್ರತೆಯಿಂದ ಜಪದಲ್ಲಿ ತಲ್ಲೀನಾಗಿದ್ದವ ಈ ಅರುಣಾಸುರ ಸರಿ, ಒಮ್ಮಿಂದೊಮ್ಮೆಲೆ ಒಳನುಗ್ಗಿ ಅಟ್ಟಹಾಸವನ್ನಗೈದು ನನ್ನನ್ನು ಬಹಿರ್ಮುಖನನ್ನಾಗಿಸಿದೆಯಾ? ಹೌದು. ನೋಡುವಾಗ ಬ್ರಾಹ್ಮಣನ ಹಾಗೆ ಕಾಣಿಸುತ್ತಾ ಇದ್ದಿ. ನಾನು ಬ್ರಾಹ್ಮಣನೇ. ಹೌದು. ಎಂತದ್ದು ಬ್ರಾಹ್ಮಣ? ಬ್ರಾಹ್ಮಣ್ಯಕ್ಕೆ ವಿರೋಧವಾಗಿರುವಂತಹ ನಡೆಯನ್ನು ನೀನು ತೋರಿಸುತ್ತಾ ಇದ್ದಿ. ಎಲ್ಲಿ ಕುಂದು ಕಂಡೆ? ಮತ್ತಿನ್ನೇನು? ಅಘನಾಶಿನಿಯಾಗಿರುವಂತಹ ಪವಿತ್ರವಾದ ಗಾಯತ್ರಿ ಮಂತ್ರದ ಉಪಾಸನೆಯಲ್ಲಿರುವಂತಹ ಕಾಲಕ್ಕೆ ಒಬ್ಬ ಬ್ರಾಹ್ಮಣನಾಗಿ ನಿತ್ಯವೂ ಗಾಯತ್ರಿಯನ್ನು ಸೇವಿಸುವಂತಹ ಒಬ್ಬ ಬ್ರಾಹ್ಮಣನಾಗಿ ನನ್ನನ್ನು ಜಪದಿಂದ ಬಹಿರ್ಮುಖನನ್ನಾಗಿಸಿದೆಯಲ್ಲ. ಹೌದು. ಯಾಕೆ ಹೀಗೆ ಮಾಡಿದೆ? ಹೌದೇನ? ಈ ತನಕ ಬರಬೇಕು ಅಂತ ಇದ್ರೆ ಅಲ್ಲಲ್ಲಿ ದ್ವಾರಪಾಲಕರನ್ನು ನಾನು ನಿಯಮಗೊಳಿಸಿದ್ದೇನೆ. ಅವರನ್ನೆಲ್ಲ ವಂಚಿಸಿ ಇಲ್ಲಿಗೆ ಬಂದಿದ್ದೀಯೇನೋ? ಒಂದು ಮಾತನ್ನು ಸರಿಯಾಗಿ ನೆನಪಿಟ್ಟುಕೋ. ಏನಾದ್ರೂ ವಂಚನೆಯ ಬುದ್ಧಿಯಿಂದ ಇಲ್ಲಿಗೆ ಬಂದಿದ್ದಿಂತ ಆದ್ರೆ ನೀನು ಜೀವ ಸಹಿತ ಏಕವೀರಾದ್ರಿಪುರದಿಂದ ಹಿಂದೆ ಹೋಗಲಿಕ್ಕಿಲ್ಲ. ವಂಚಕನಲ್ಲ. ಮತ್ತೆ ಯಾರು ನೀನು? ಯಾಕೆ ಬಂದಿದ್ದೆ ಹೇಳು. ಏನು ಪಡೆದ ನೀನು ವಿಧಿಯ ಸಂಭವಗಿ ದೈತ್ಯರಾಯ ಆಸೆ ಪಡದ ನಿರ್ದುಃಖಾನಂದದಿ ಪರ ಸುಖವೇ. ಆಸೆ ಪಡದ ನಿರ್ದುಃಖಾನಂದದಿ ಪರ ಸುಖವೇ ದೈತ್ಯರಾಯ. ಕೆಡೆಯ ಪಂಡೆಗೆ ಹಾಲು ಕದಲಿನು ರುಚಿಪುದೆ. ಕೆಡೆಯ ಪಂಡೆಗೆ ಹಾಲು ಕದಲಿನು ರುಚಿಪುದೆ ದೈತ್ಯರಾಯ. ಏಕೆ ಒಡೆದ ದಂಡಿಸಿ ನಾಯ ಮಾರಿ ಕೊಟ್ಟನು ಕೊಂಬೆ. ಏಕೆ ಒಡೆದ ದಂಡಿಸಿ ನಾಯ ಮಾರಿ ಕೊಟ್ಟನು ಕೊಂಬೆ ದೈತ್ಯರಾಯ. ಪಡೆದೆ ನೀನು ಮೃತತ್ವ ವಿಧಿಯ ಸತ್ವವ ಹೀರಿ. ದೈತ್ಯರಾಯ, ಏನು ಅರುಣಾಸುರ, ನಾನು ಪರಿಹಾಸ್ಯ ಮಾಡೋದಕ್ಕೆ ಬೇಕಾಗಿ ನಗಾಡಿ. ಮತ್ತೆ ಯಾಕೆ ಹಾಗೆ ಮಾಡಿದೆ? ನಿನ್ನಲ್ಲಿ ಮಾತನಾಡುವ ವಿಚಾರ ಇತ್ತು. ನೀನು ಅಂತರ್ಮುಖನಾಗಿದ್ದವ ಬಹಿರ್ಮುಖನಾಗಬೇಕು. ನಾನು ಬಹಿರ್ಮುಖನಾಗುವವರೆಗೆ ಕಾಯಬೇಕಿತ್ತಲ್ಲ. ವಿಕಟನಾಗೇನು? ಕೆಲವರು ಜಪ ಮಾಡ್ಲಿಕ್ಕೆ ಕೂತ್ರೆ ಪಕ್ಕನೆ ಹೇಳೋದಿಲ್ಲ. ಏನು ಮಾಡಿ ಹೇಳ ಕೂಡಲ್ಲ. ನನಗೆ ಅವಸರ. ನಿನಗೆ ಅವಸರ ಅಂದ್ರೆ ನನಗೇನಕ್ಕೆ? ಅದಕ್ಕೆ ವಿಕಟನಾಗೆ ಅನಿವಾರ್ಯತೆ ಇರುವುದು ನಿನಗ ನನಗ? ನಿನ್ನನ್ನು ಅನಿವಾರ್ಯತೆ ನನಗೆ ಇರುವುದು. ಮತ್ತೆ ಕಾಯಬೇಕಾದವರು ಯಾರು? ಅವಸರದ ಕಾರ್ಯ ಕೆಲವೊಮ್ಮೆ ಆಗ್ತದೆ ನನಗೆ. ಒಟ್ಟು ಆತುರ ನಿನ್ನಲ್ಲಿ ಮಾತನಾಡಬೇಕು. ಮಾತನಾಡು. ಸರಿ ಸರಿ ಸರಿ. ಮತ್ತೆ ವಿಕಾರ ಎಲ್ಲಿ ಉಂಟೋ ಅಲ್ಲಿಗೆ ಮನಸ್ಸು ಬಹಳ ಬೇಗನೆ ಸೆಳೆಯಲ್ಪಡ್ತದೆ. ವಿಕಟನಾಗಿ ವಿಕಾರ ಮಾಡುವುದೇ ಸೆಳೆಯುವುದಕ್ಕೆ ಬೇಕಾ? ಇನ್ನು ನಗು ಇಲ್ಲ ನನಗೆ. ಇನ್ನು ಮಾತು ಮಾತಾಡು. ಹಾಗಾಗಿ ಅರುಣಾಸುರ, ಏನು ನೀನು ಗಾಯತ್ರಿ ಮಂತ್ರ ಪಠಿಸುತ್ತಿರುವೆ. ನೀನು ಸಾಮಾನ್ಯನಲ್ಲ. ಇದು ಮರ್ತ್ಯಲೋಕ. ಮೃತ್ಯು ಸಹಜವಾದ್ದರಿಂದ ಇದು ಮರ್ತ್ಯಲೋಕ. ಎಲ್ಲರೂ ಮೃತ್ಯುವಿಗೆ ವಶವಾಗತಕ್ಕವರು ಎನ್ನುವುದರಿಂದ ಭೂಮಿಯಲ್ಲಿರುವವರೆಲ್ಲ ಮರ್ತ್ಯರು. ಕರ್ಮ ಭೂಮಿ. ಹೌದು.
ಮರಣ ಎಲ್ಲರಿಗೂ ಇದೆ, ಹಾ. ಆದ್ರೆ ಮರಣವೇ ಇಲ್ಲದವ ಈ ಭೂಮಿಯಲ್ಲಿ ಒಬ್ಬ ಇದ್ದಾನೆ. ಯಾರವ? ಅವನೇ ಅರುಣಾಸುರ. ನಿನ್ನ ಅಮರ. ನಿನಗೆ ಅಷ್ಟು ಗೊತ್ತಾಗಿದೆ ಅಲ್ಲ? ಹೌದು ಇಷ್ಟು ಹೇಳುವುದಕ್ಕೆ ನಿನಗೆ ಕಾಯ್ಬೋದಿತ್ತಲ್ಲ. ವಿಧಿಯ ಸತ್ವವನ್ನೇ ಹೀರಿ ಅಮರತ್ವವನ್ನು ಪಡೆದವ, ಅಮೃತತ್ವವನ್ನು ಪಡೆದವ. ಅಯ್ಯ, ಏನು ಹಾಲು ಗಡಲೆ ಬಂದು ಬಂಡೆ ಕಲ್ಲಿಗೆ ಅಪ್ಪಳಿಸಿತು ಅಂತ ಇಟ್ಟುಕೊಳ್ಳೋಣ. ಹಾಲಿನ ರುಚಿ ಬಂಡೆ ಕಲ್ಲಿಗೆ ಗೊತ್ತಾಗ್ತದ? ಹೆತ್ತ ತಾಯಿಗೆ ಜೀವ ಉಂಟಾ? ಇಲ್ಲಲ್ಲ, ನಿರ್ಜೀವ ಅಲ್ವಾ? ಹೌದು. ಗೊತ್ತಾಗುವುದು ಹೇಗೆ? ಜನ್ಮವಿತ್ತ ಮಾತೆಯನ್ನು ವಿಕ್ರಯಿಸಿ ದಾಸಿಯೊಬ್ಬಳನ್ನು ಸೇವೆಗೆ ಇರಿಸಿಕೊಳ್ತಾರೆ. ತಾಯಿ ಕೊಟ್ಟ ಪ್ರೀತಿ ದಾಸಿ ಕೊಡುವುದಕ್ಕೆ ಉಂಟ ಹೇಳು? ಹಾಗೆ ಉಂಟೇನ ಈ ಪ್ರಪಂಚದಲ್ಲಿ? ಅಲ್ಲ, ಅಂತೆ ಉದಾಹರಣೆಗೆ ಅಂತೆಯೇ ನೀನು ವ್ಯವಹಾರವನ್ನು ಕೈಗೊಂಡಿರುವೆ. ಯಾಕೆ ಹಾಗೆ? ಸುಂದರವಾದ ದೇಹ, ಕೊಡಲನ್ನು ದಂಡಿಸುತ್ತಿರುವೆ. ದೇಹ ಇರುವುದು ಸುಖವನ್ನು ಅನುಭವಿಸುವುದಕ್ಕೆ, ಆದ್ರೆ ದೇಹವನ್ನು ದಂಡಿಸಿ ಅಮರನಾದಂತಹ ನೀನು ಗಾಯತ್ರಿ ಮಂತ್ರ ಪಠಿಸುವಾಗ ನನಗೆ ನಗು ಬಂದದ್ದು ಹೌದಪ್ಪ. ಇದು ಯಾಕೆ ನೀನು ಹೀಗೆ ಮಾಡುತ್ತಿರುವೆ ಹೇಳು? ಅಮರ ನೀನು. ಅಮರ ಹೌದು, ಆದ್ರೆ ಇಷ್ಟೆಲ್ಲ ಮಾತನಾಡುವಂತಹ ನೀನು ಒಬ್ಬ ಗುರುವೇನೋ? ಜನ್ಮದುಳ್ಳು ವಿಪ್ರವರನೆ ಕರ್ತೃತ್ವ ಭೂಷಣ ಶೈರ್ಯ ಬರಲು ಸ್ಮರಿಪೆ ಸಾವಿತ್ರಿ ಮಂತ್ರವನು, ಸ್ಮರಿಪೆ ಸಾವಿತ್ರಿ ಮಂತ್ರವನು, ಕೌಶಿಕರಿಗೆ ಬ್ರಹ್ಮತ್ವ ನೀಡಿರುವ ಶಕ್ತಿಯತನು. ಗುರುವು ನಿನಿರುವೆ ಜನ್ಮದುಳ್ಳು ವಿಪ್ರವರನ ಕರ್ತೃತ್ವ ಭೂಷಣ ಸ್ಥೈರ್ಯ ಬರಲು. ರಾಹುಮಾಣ. ಹೌದು. ಪ್ರಪಂಚದಲ್ಲಿ ಒಂದು ಮಾತುಂಟು. ಯಾವುದು? ಬ್ರಾಹ್ಮಣನಾಗಿ ಹುಟ್ಟಿದ್ರೆ ಸಾಕು, ಅವ ಸಹಜವಾಗಿಯೇ ಗುರು ಆಗ್ತಾನೆ ಎನ್ನುವ ಹಾಗೆ. ವರ್ಣಾನಾಂ ಬ್ರಾಹ್ಮಣ ಗುರು. ಹೌದು. ಹೌದಾ? ಹೌದು. ಹಾಗಿದ್ರೆ ಅವ ಬೇರೆ ಏನು ಕಲಿಯಬೇಕೆನ್ನುವಂತಹ ಅವಶ್ಯಕತೆ ಇಲ್ಲ. ಹಾಗಿದ್ರೆ ಒಬ್ಬ ಬ್ರಾಹ್ಮಣನಾಗಿ ಗುರುವಾಗುವಂತಹ ಎಲ್ಲ ಯೋಗ್ಯತೆ ಅರ್ಹತೆಯನ್ನು ಹೊಂದಿದವನಾಗಿ ಹೀಗೆಲ್ಲ ಮಾತನಾಡುವುದೇನೋ ನೀನು? ಏನ್ ತಪ್ಪು ಮಾತಾಡಿದೆ? ನಾನು ಅಮರನಾಗಿದ್ದೇನೆ ಏನೋ ಹೌದು, ಆದ್ರೆ ಗಾಯತ್ರಿ ಮಂತ್ರವನ್ನು ಹೀಗೆಳೆದು ಮಾತನಾಡುವುದಕ್ಕೆ ತೊಡಗಿದ್ದೀಯಲ್ಲ. ಅವನಿಗೆ ಯಾಕೆ ಬೇಕು? ರಮೆ, ಉಮೆ, ಶಾರದೆ ತ್ರಿಶಕ್ತಿ ಸಮನ್ವಿತವಾಗಿರುವಂತಹ ವಿಶೇಷವಾದಂತಹ ಮಂತ್ರವದು. ಯಾಕೆ ಮಾಡ್ತಾ ಇದ್ದೇನೆ? ನನ್ನಲ್ಲಿ ವಿಶೇಷವಾದಂತಹ ಸ್ಥೈರ್ಯ, ಧೈರ್ಯ ಎಲ್ಲವೂ ಕೂಡ ಮೈಗೂಡಬೇಕು ಎನ್ನುವಂತಹ ಉದ್ದೇಶದಿಂದ ಗಾಯತ್ರಿ ಮಂತ್ರವನ್ನು ದಿನಕ್ಕೆ 3 ಬಾರಿ ಪಠಿಸುತ್ತಾ ಇದ್ದೇನೆ. ಹೌದೇನಾ? ಆದ್ದರಿಂದ ಗಾಯತ್ರಿ ಮಂತ್ರ ಎನ್ನುವಂತಹದ್ದು ವಿಶೇಷವಾದಂತಹ ಮಹಿಮೆಯಿಂದ ತೊಡಗಬಹುದು. ಯಾರಿಗಾದ್ರೂ ಇದರಿಂದ ಉಪಕಾರವಾಗಿದೆ? ನಿನಗೆ ಗೊತ್ತಿಲ್ವೇನೋ? ಬಹಳಷ್ಟು ಮಂದಿ ಇದರಿಂದ ಉಪಕೃತರಾದವರಿದ್ದಾರೆ. ನಿನಗೆ ಒಬ್ಬನ ವಿಚಾರವನ್ನು ಹೇಳ್ತೇನೆ ಕೇಳು. ದಿಗ್ಬಲಂ ಕ್ಷತ್ರಬಲಂ ಬ್ರಹ್ಮತೇಜೋ ಬಲಂ ಬಲಂ ಎನ್ನುವ ಹಾಗೆ ವಸಿಷ್ಠರೊಂದಿಗಿನ ಕಾದಾಟದಲ್ಲಿ ಕ್ಷಾತ್ರವನ್ನು ತೊರೆದು ಬ್ರಹ್ಮತ್ವಕ್ಕೆ ಏರಿದವನು ಕೌಶಿಕ ಮಹಾರಾಜ, ಬಳಿಕ ವಿಶ್ವಾಮಿತ್ರನಾದವಂತವನು. ಅಂತಹ ವಿಶ್ವಾಮಿತ್ರ ಈ ಪ್ರಪಂಚಕ್ಕೆ ತ್ರಿಶಕ್ತಿ ಸಮನ್ವಿತವಾಗಿರುವಂತಹ ಗಾಯತ್ರಿಯನ್ನು ಬಿಡುಗಡೆ ಮಾಡಿದ, ಪ್ರಪಂಚಕ್ಕೆ ಬೋಧಿಸಿದ. ಅಂತಹ ಗಾಯತ್ರಿಯ ಮಹಾತ್ಮೆಯಿಂದ ಆ ಕೌಶಿಕ ವಿಶ್ವಾಮಿತ್ರನಾಗಿ ಪ್ರಪಂಚಕ್ಕೆಲ್ಲ ಮಿತ್ರನಾದಂತಹವನು. ಅಂತಹ ಒಂದು ಉದಾಹರಣೆ ನಮ್ಮ ಎದುರು ಇರುವಾಗ ಗಾಯತ್ರಿಯ ಬಗ್ಗೆ ಏನಾದ್ರೂ ಬ್ರಾಹ್ಮಣನಾಗಿ ಬ್ಯಾಡದ್ದು ಮಾತಾಡಿದ್ರೆ ನಾಲಗೆ ತುಂಡರಿಸಿಯನು ಪಾಪಿ. ನೀನು ಬಂದ ದಾರಿಯನ್ನೊಮ್ಮೆ ನೋಡಿ. ಬಂದ ದಾರಿಯ ತೋರ್ಪೆ ಹಿಂದೆ ಸ್ಥೈರ್ಯದಿಂದ ಬ್ರಹ್ಮ ತನಗೆ ಭೂಪ ಹಿಂದೆ, ಸ್ಥೈರ್ಯದಿಂದ ಬ್ರಹ್ಮಾತಿ ತನಗೆ ಭೂಪ ಹಿಂದೆ, ಹಿಂದೆಗೆ ಪರಿಡಗಿ ವೇಷ, ಹಿಂದೆಗೆ ಪರಿಡಗಿ ವೇಷ
ಇದನ್ನೊಮ್ಮೆ ಸರಿಯಾಗಿ ನೋಡು. ಸಿಂಹಾವಲೋಕನ. ಹೌದು ಹೌದು. ಸಿಂಹಾವಲೋಕನ ಮಾಡಿಸುತ್ತಿರುವ ನಿನ್ಗೆ ಹೆಸರೇನಾದ್ರೂ ಉಂಟಾ? ಯಾಕೆ ಎಂದು ಕೇಳಿದ್ದು ನಾನು. ಬ್ರಾಹ್ಮಣ ಅಂತ ಕರೆಯುವುದಕ್ಕಾಗದ. ಗುರು ಅಂತ ಕರೆದೆ ನೀನು. ಹೌದು ಹೌದು. ಏನು? ಅಯ್ಯೋ ದೇವ್ರೆ, ವಾಸಸ್ಥಾನವೇ ಇರಲಿಲ್ಲ ನಿನಗೆ ಅಲ್ವಾ? ಆಮೇಲೆ ಏಕವಿರಾದ್ರಿ ನಗರವನ್ನು ನಿರ್ಮಿಸಿ ಒಂದು ಕಾಲದಲ್ಲಿ ಶುಂಭಾಕ್ಯನೊಟ್ಟಿಗೆ ಇದ್ದವರು ನಾವೆಲ್ಲ. ಹೌದು, ಮರೆಯಾಗಿ ಹೋದೆ ಅಲ್ಲಿಂದ. ಕೆಲವರು ನಿನ್ನನ್ನು ರಣ ಹಿಡಿಯುತ್ತೆ. ದ್ವೈದಿ ಭಾವ ರಾಜಕೀಯದಲ್ಲಿ ಅವಕಾಶಕ್ಕೆ ಬೇಕಾಗಿ ಕಾಯುವುದು. ಹೌದು. ಶತ್ರು ಪ್ರಬಲನಾದಾಗ ಮರೆಯಾಗುವುದು, ಶತ್ರು ದುರ್ಬಲನಾಗಿದ್ದಾಗ ನಾವು ಪ್ರಬಲರಾಗುವುದು, ಅಲ್ಲಿಂದ ಎದ್ದು ಘಾತಿಸುವುದು. ಹೌದು ಹೌದು ಹೌದು, ಅದನ್ನೇ ಮಾಡಿದ್ದೀನಿ. ಸರಿ ಸರಿ. ಏನು? ಆಮೇಲೆ ನಗರ ನಿರ್ಮಾಣ ಮಾಡಿ ಭೂಪನಾದೆ. ಈಗ ಭೂಪ ಅಲ್ಲ ನೀನು, ಮತ್ತೆ ಬ್ರಹ್ಮಾತೀತ. ಬ್ರಹ್ಮನಿಗಾದ್ರೂ ಅಂತ್ಯ ಅನ್ನೋದಿದೆ. ನೀನು ಅಮರ, ನಿನಗೆ ಅಂತ್ಯ ಇಲ್ಲ. ನೀನು ಬ್ರಹ್ಮಾತೀತ. ನನ್ನ ಪ್ರಶ್ನೆ ಅದುವೇ. ಸಾಮಾನ್ಯರಲ್ಲಾದ್ರೆ ಈ ಪ್ರಶ್ನೆಯನ್ನು ನಾನು ಕೇಳ್ತಿರ್ಲಿಲ್ಲ. ಆಮೇಲೆ ಕೌಶಿಕರ ಕತೆ ಹೇಳಿದೆ ನೀನು. ಪ್ರವಾಹಕ್ಕೆ ವಿರುದ್ಧವಾಗಿ ಈಜಿ ದಡವನ್ನು ಸೇರುವುದಕ್ಕೆ ಅವರಿಗೆ ಗಾಯತ್ರಿ ಮಂತ್ರ ಬೇಕಾಯಿತು, ಕ್ಷಾತ್ರಿಯ ಬ್ರಾಹ್ಮಣನಾಗುವುದಕ್ಕೆ. ಆದ್ರೆ ನೀನು ಹಾಗಲ್ವಲ್ಲ, ನೀನು ಹುಟ್ಟಿನಿಂದಲೇ ಬ್ರಾಹ್ಮಣ ಅಲ್ವಾ? ಉಪನಯನ ಸಂಸ್ಕಾರ ಆಗುವಾಗಲೇ ಗಾಯತ್ರಿಯ ಉಪದೇಶ ನಿನಗಾಗಿದೆ. ಒಳಗಿದ್ದದ್ದನ್ನು ಇಲ್ಲ ಅಂತ ಭಾವಿಸಿ ಹೊರಗೆ ಹುಡುಕುವ ಸ್ವಭಾವ ನಿನ್ನದು. ಅಂದ್ರೆ ಈಗ ಒಂದು ಪುನುಗು ಬೆಕ್ಕಿನಾಗೆ ಆಗಿದ್ದೀನಿ. ಏನು ಹಾಗಂದ್ರೆ? ಕಸ್ತೂರಿ ಮೃಗ, ಅದರ ಮೈಯಿಂದ ಒಂದು ಗಂಧ ಹೊರ ಬರ್ತದೆ. ಆದ್ರೆ ನನ್ನ ಮೈಯಿಂದಲೇ ಹೊರಬರುವ ಪರಿಮಳ ಅಂತ ಅದಕ್ಕೆ ಗೊತ್ತಿಲ್ಲ. ಸ್ವಸ್ವರೂಪ ಜ್ಞಾನವೇ ಇಲ್ಲ ನಿನಗೂ. ಹಾಗೆ ನೀನು ಬ್ರಹ್ಮಾತೀತ ಅಂತ ಗೊತ್ತಿಲ್ಲದಲ್ವ ನೀನು ಗಾಯತ್ರಿ ಪಠಿಸೋದು? ಈಗ ನನಗೆ ಅನ್ವಯಿಸುವುದು. ನೀನು ಬ್ರಹ್ಮಾತೀತನಾದ ನಿನಗೆ ಗಾಯತ್ರಿ ಯಾಕೆ ಬೇಕು ಅನ್ನೋದೇ ಪ್ರಶ್ನೆ ನನ್ನದು. ಹಾಗಿದ್ರೆ ಹಾಗೆ ಹೇಳಿದ್ ನಾನು. ಹಾಗೆ ಆ ಅರ್ಥದಲ್ಲಿ ಹೌದಾ? ಮುಗೀತ ನಿನ್ನದು? ಸರಿ ಸರಿ. ನೀನೇನು ಧೀವರ ಅಂತ ಭಾವಿಸಿ ಜೀವನ ಬರದ ಪಾಸ್ಕರನ್ನು ನುಡಿಗೆ ಮೆಚ್ಚಿದೆನು ಧೀವರ. ಧೀವರ ಆಗ ಬ್ರಾಹ್ಮಣ ಅಂತ ಹೇಳಿ ಈಗ ಬೆಸ್ತ ಅಂತ ಹೇಳ್ತಾ ಇದ್ದೀನಿ. ಧೀವರ ಶಬ್ದಕ್ಕೆ ಅದು ಒಂದು ಅರ್ಥ ಇರುವುದಾ ಅಲ್ವಾ? ಮತ್ತೆ ಬೇರೆ ಇಲ್ವಾ? ಹಾಗೆ ಅಂತ ಬೃಹಸ್ಪತಿಯಿಂದ ತಿಳ್ಕೊಳ್ಬೇಡ. ಇನ್ನು ಅಷ್ಟು ಎತ್ತರಕ್ಕೆ ಹೋಗೋದು ಬೇಡ. ಅವ ಇಲ್ಲಿಗೆ ಬಂದ, ಅವ ಎಲ್ಲಿ? ಅಷ್ಟು ಸ್ವಸ್ವರೂಪ ಜ್ಞಾನ ಇದ್ರೆ ಸಾಕು. ಉಂಟೇ ಉಂಟು. ಹೌದು. ಬುದ್ಧಿಶಕ್ತಿ ಧೀವರ. ಧೀವರ ಪ್ರಖರವಾದಂತಹ ಬುದ್ಧಿಮತ್ತೆಯನ್ನು ಹೊಂದಿರುವವ ಎನ್ನುವ ಅರ್ಥದಿಂದ ಹೇಳಿದ್ದು ನಾನು. ಧೀವರ ಇನ್ನದ್ದಾದಂತಹ ಮಾತು ನನಗೆ ಬಹಳ ಸಂತೋಷವನ್ನು ನೀಡಿದೆ. ನನ್ನ ನುಡಿಗಳಿಗೆ ಮೆಚ್ಚಿದೆ. ಮೆಚ್ಚಿದೆ ಮೆಚ್ಚಿದೆ ಮೆಚ್ಚಿದೆ. ಸಂತೋಷ. ಏನು ನನ್ನನ್ನು ಮೆಚ್ಚಿಸುವುದಕ್ಕೆ ಬೇಕಾಗಿಯೇ ಬಂದದ್ದನೆ ಅಲ್ಲ, ಮೆಚ್ಚಿಸುವುದು ಅಲ್ವಾ? ಬೇಕಿದ್ದದನ್ನಲ್ವ ಹೇಳು. ಆದ್ರೆ ಎಲ್ಲ ಸರಿ, ಒಂದನ್ನು ಮಾತ್ರ ಒಪ್ಪಿಕೊಳ್ಳುವುದಕ್ಕಾಗುವುದಿಲ್ಲ. ಯಾವುದು? ನನ್ನನ್ನು ಏನಂದೆ ನೀನು? ಬ್ರಹ್ಮ. ಯಾವ ಕಾರಣಕ್ಕೂ ನಾನು ಬ್ರಹ್ಮನಿಂದ ಮೇಲೆ ಹೋಗುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ವರ್ತಮಾನ ಕಾಲದಲ್ಲಿ ಅರುಣಾಸುರ ಏನಾಗಿದ್ದಾನೋ ಅದಕ್ಕೆ ಮೂಲ ಕಾರಣೀಕರ್ತನೇ ಬ್ರಹ್ಮದೇವರು. ಅದಕ್ಕೆ ಅದು ಹೇಗೆ ನನ್ನ ತಪಸ್ಸನ್ನು ಆಚರಿಸಿದೆ. ನನ್ನ ತಪಸ್ಸಿಗೆ ಒಲಿದು ಬಂದ ಬ್ರಹ್ಮದೇವ ನಾನು ಕೇಳಿದ್ದನ್ನೆಲ್ಲ ದಯ ಪಾಲಿಸಿದ. ಮತ್ತೆ ಅಮ್ಮ ಬಂದಳು, ನಾನು ಕರೆದು ಬಂದದ್ದಲ್ಲ, ಅವರೇ ಬಂದದ್ದು. ಆದ್ದರಿಂದ ಇವತ್ತಿನ ಅರುಣಾಸುರ ಹೀಗೆ ಬೆಳೆದು ನಿಲ್ಲುವುದಕ್ಕೆ ಬ್ರಹ್ಮದೇವನೇ ಕಾರಣೀಕರ್ತನಿದ್ದಾನೆ. ಆದ್ದರಿಂದ ಒಂದೇ ಮಾತಿನಲ್ಲಿ ಹೇಳುವುದಿದ್ರೆ ಈ ಅರುಣಾಸುರನ ಜೀವನವೆಂಬ ಅಂಬರಕ್ಕೆ
ಸೂರ್ಯ ಸದೃಶನಾಗಿರುವವನು ಬ್ರಹ್ಮದೇವ. ಜೀವನಾಂಬರದ ಸೂರ್ಯನಿದ್ದಾನೆ. ಆದ್ದರಿಂದ ನನ್ನ ಬ್ರಹ್ಮದೇವರನ್ನು ಕೀಳಾಗಿ ಮಾತಾಡಿದ್ರೆ ಜೀವ ಸಹಿತ ಹಿಂದೆ ಹೋಗ್ಲಿಕ್ಕಿಲ್ಲ. ನೀನು ಗೊತ್ತುಂಟ ನಿನಗೆ? ಎಂತದ್ದು? ಬ್ರಹ್ಮನನ್ನು ದೇವರು ಅಂತ ಹೇಳ್ತೀನಿ. ಎಂತದ್ದು? ಅಲ್ಲ, ನನ್ನ ದೇವರು ನನ್ನ ಸೂರ್ಯವ. ಅವ ಯಾರು ಅಂತ ನಾನು ಹೇಳ್ತೇನೆ. ಯಾರವ? ಸುದಯ ಬಲಿತಲೆ ದಂಡವನು ವರವಿತ್ತು ಪಡೆದನು ಪ್ರತಿಯನಿಸಿತವ ತಪದವಿತ್ತವನು ವರವಿತ್ತು ಪಡೆದನು ಪ್ರತಿಯನಿಸಿತವ ತಪದವಿತ್ತವನು ಹಿತದಿ ಗಜವಂ ಸೇರಂಬಿಗ ಪತಿ ಕಲಿಸಿದಂತರ್ನ ಪುಣ್ಯವ ಹಿತದಿ ಗಜವಂ ಸೇರಂಬಿಗ ಪತಿ ಕಲಿಸಿದಂತರ್ನ ಪುಣ್ಯವ ಶಿತಿಯ ವನಿಜರ ಧರ್ಮ ಜಗ ಪೂಜಿತನು ನೀ ಪ್ರಥಮ ಬಲಿಯೈ ಸುತೆಯ ಬಲಿತಲೆ ದಂಡವನು ವರವಿತ್ತು ಪಡೆದನು ಪ್ರತಿಯನಿಸಿತವ ತಪದವಿತ್ತವನು ಗಗನವನ್ನೇ ಬೆಳಗಿದ ಭಾಸ್ಕರ. ಭಾಸ್ಕರ ಇದ್ದಾನೆ. ಬ್ರಹ್ಮನನ್ನು ದೇವರು ಅಂತ ಹೇಳುತ್ತಿರುವೆ. ಅಯ್ಯ, ಏನು ಅವ ದೇವರಲ್ಲ. ಅಲ್ಲ ಅಲ್ಲ. ಏನು ನಿನಗೆ ಅನ್ಯಾಯ ಮಾಡಿದ್ದಾನ? ಇಲ್ಲ. ನಿನ್ನ ಮನೆ ತೆಗೆದಿದ್ದಾನ? ಇಲ್ಲ. ನಿನ್ನ ಹೆಂಡತಿ ಮಕ್ಕಳಿಗೆ ತೊಂದರೆ ಮಾಡಿದ್ದಾನ? ಇಲ್ಲ. ಮತ್ತಿನ್ಯಾಕೆ ಹಾಗೆ ಹೇಳು? ಆದ್ರೂ ಅವ ಯಾರು ಅಂತ ನನಗೆ ಗೊತ್ತಿದೆ. ಯಾರು? ಅವ ಮಗಳ ಗಂಡ. ಅಂದ್ರೆ ಮಗಳೊಬ್ಬಳನ್ನು ಪಡೆದ. ಮಗಳು ಮಗಳು ಅಂತಲೇ ಕರೀತಾ ಇದ್ದ. ಶಾರದೆ ಅಂತ ಹೆಸರಿಟ್ಟ. ಬಾರಮ್ಮ ಮಗಳ ವೈಯಾರಿಯೇ ಶಾರದೆ. ಹೌದಾ? ಬ್ರಹ್ಮ ಕಪಾಲ ಪ್ರಸಂಗ. ದೊಡ್ಡ ಪ್ರಸಂಗವೇ ಆಗಿದೆ. ಹೌದು. ಮಗಳು ಮಗಳು ಅಂತ ಹೇಳ್ತಾ ಇದ್ದವ ವಾಮ ಭಾಗದಲ್ಲಿ ಕುಳ್ಳಿರಿಸಿ ಹೆಂಡತಿ ಹೆಂಡತಿ ಅಂತ ಅಪ್ಪಿದು. ಅದೆಲ್ಲ ದೇವರ ನೆಲೆಯಲ್ಲಿ ಆಗುವಂತ ವಿಚಾರ. ನನಗೆ ನಿನಗೆ ಎಂತದ್ದಕ್ಕಾದೆಲ್ಲ. ಆದ್ರೂ ಶಿಕ್ಷೆ ಆಯ್ತಲ್ಲ, ತಪ್ಪು ಮಾಡಿದ ಅಂತಲೇ ಅರ್ಥ ಅಲ್ವಾ? ಈಶ್ವರ ದೇವರು ಒಂದು ತಲೆ ಚಿವುಟಿ ತೆಗೆದ್ರಲ್ಲ ಅಲ್ವಾ? ಆಮೇಲೆ ಅವ ಒಬ್ಬ ವ್ಯಾಪಾರಿ. ಯಾರು? ಬ್ರಹ್ಮ. ಏನು ವ್ಯಾಪಾರ? ನಿಮ್ಮೊಳಗೆ ವ್ಯಾಪಾರ. ಅವ ವ್ಯಾಪಾರಿಯಾಗಿ, ನೀನು ಗ್ರಾಹಕನಾಗಿ ಕೊಟ್ಟು ಕೊಂಡುಕೊಳ್ಳುವಿಕೆಯ ವ್ಯವಹಾರ ನಡೆ. ಹೇಗ ಅದು? ನಿನಗೆ ವರ ಎನ್ನುವ ವಸ್ತು ಕೊಟ್ಟ. ಅದಕ್ಕೆ ಪ್ರತಿಯಾಗಿ ತವ ಪುಣ್ಯವೆನ್ನುವ ವಿತ್ತವನ್ನು ಪಡೆದಿದ್ದಾನೆ. ಪಡೆದು ಸತ್ಯಲೋಕಕ್ಕೆ ಹೋಗಿದ್ದಾನೆ. ನನ್ನಿಂದ ಪುಣ್ಯವನ್ನು ಪಡ್ಕೊಂಡು. ಹೌದು. ನನಗೆ ವರವನ್ನ ಕೊಟ್ಟ. ಹೌದು. ಕೊಟ್ಟು ಕೊಂಡುಕೊಳ್ಳುವ ವ್ಯವಹಾರ, ವ್ಯಾಪಾರ. ವ್ಯಾಪಾರಿಯ ಕೈಯಿಂದ ನಾವು ಏನಾದ್ರೂ ಬೆಲ್ಲ ಪಡ್ಕೊಳ್ತೇವೆ. ಪಡ್ಕೊಂಡ ಮೇಲೆ ಹಣ ಕೊಡ್ತೇವೆ. ಆಮೇಲೆ ವ್ಯಾಪಾರಿಯೇ ದೇವರು ನಿನ್ನ ಕಾಲಿಡಿಯುತ್ತೇನೆ ಅಂತ ಹೇಳು. ಆ ಕ್ರಮ ಎಲ್ಲ ಇಲ್ವ ಈ ಪ್ರಪಂಚದಲ್ಲಿ? ಇಲ್ಲ. ಅದು ಧನ್ಯವಾದ ಹೇಳ್ಬೋದು ಅಷ್ಟೇ. ದೋಣಿಯಲ್ಲಿ ಕುಳಿತು ಹೊಳೆ ದಾಟುತ್ತೇವೆ. ಅಂಬಿಗ ದೋಣಿಯನ್ನು ನಡೆಸ್ತಾನೆ. ಹೊಳೆ ದಾಟಿದ ಮೇಲೆ ದೋಣಿಯಿಂದ ಇಳಿದು ಅಂಬಿಗನಿಗೆ ಕೊಡ್ತೇವೆ. ಕೊಟ್ಟ ಮೇಲೆ ಅಂಬಿಗನೇ ದೇವರು ನಿನ್ನ ಕಾಲಿಡಿಯುತ್ತೇನೆ ಅಂತ ಹೇಳುವ ಕ್ರಮ. ಅಂಬಿಗನಿಗೆ ಅದು ಜೀವನೋಪಾಯ. ಹೌದು. ಆಗಲೂ ಒಂದು ಧನ್ಯವಾದ ಹೇಳ್ಬೋದು. ಹೌದು. ನೀನೀಗ ಧನ್ಯವಾದ ಹೇಳುದು ಬಿಟ್ಟು ಬ್ರಹ್ಮನನ್ನೇ ದೇವರು ಅಂತ ಹೇಳ್ತೀವಿ. ಕೊಡ್ಬೇಕಾದನ್ನು ಬ್ರಹ್ಮನಿಗೆ ಕೊಟ್ಟ ಮೇಲೆ ನೀನು ಬ್ರಹ್ಮನನ್ನು ದೇವರು, ಆ ವ್ಯಾಪಾರಿಗೆ ಮಗಳ ಗಂಡನಿಗೆ ಕೈ ಮುಗಿತಿಯಲ್ವ? ನಗು ಬಾರದೆ ಇರ್ತದ. ನನಗೆ ಇನ್ನೂ ನಗು ಬಂದಿತ್ತು ಈಗ. ಇದು ಹಾಗಾಯ್ತು. ಈಗ ಹಾಗಾಯ್ತು. ವ್ಯಾಪಾರಿಗೆ ಮಗಳ ಗಂಡನಿಗೆ ಕೈ ಮುಗಿತಾ ಇರುವ. ಹೌದಾ? ಅವನನ್ನು ದೇವರಲ್ಲ, ಅವ ಮಗಳ ಗಂಡ. ಅಸ್ಥಿಯಂತೆನ್ನುವ ವಾದವು ಜಗದೊಳು, ಅಸ್ಥಿಯಂತೆನ್ನುವ ವಾದವು ಜಗದೊಳು ಘನಮಾನ್ಯ ಬಿಗುದು ನಿನ್ನ, ಘನಮಾನ್ಯ ಬಿಗುದು ನಿನ್ನ ಮತವ ಪೀಡನೆಯನ್ನ ನಾಗತಿಷಣ. ಯಾಕೆ ನಗು? ಯಾಕೆ? ಧೀಮರ ಎಂದದು ತಪ್ಪಾಗಲಿಲ್ಲ ನೋಡು. ಬಹಳ ಒಳ್ಳೆಯದಾಗಿ ನಿನ್ನಂತಾದಂತಹ ವಾದವನ್ನು ಮಂಡಿಸಿದೆ ಅಲ್ವಾ? ಸ್ವಲ್ಪ ತಡ ಆಯ್ತಾ ಅಂತ. ಸ್ವಲ್ಪ ಮೊದಲು ಬರ್ಬೇಕಿತ್ತು. ಹೌದು. ಆಗ ನೀನು ಕಾಯ್ಬೇಕಾಯ್ತು ಅಂತ ಹೇಳ್ತಿ. ಈಗ ಬೇಗ ಬಂದಿ. ಅಲ್ಲ, ಈಗಂದ್ರೆ ಇವತ್ತಲ್ವಾ, ಕೆಲವು ವರ್ಷಗಳ ಹಿಂದೆ ಬರ್ತಿದ್ರೆ ಅಲ್ವಾ? ನನ್ನ ಸಮಯ ಎಷ್ಟು ಉಳಿತಾಯ ಆಗ್ತಿತ್ತು. ಖಂಡಿತ ಒಳ್ಳೆ ವಿಷಯಗಳನ್ನು ಮಾತಾಡುವ.
ಏನೇ ಆಗಲಿ ಮನಕ್ಕೆ ಹಿತವಾಯಿತೀಗಲು. ಮುಖ ಹೇಳ್ತದೆ ನೀನು ಏನನ್ನು ಹೇಳಿದ್ದೀಯೋ ಅದೆಲ್ಲವೂ ಕೂಡ ನನಗೆ ಬಹಳಷ್ಟು ಪರಿಣಾಮವನ್ನ ಬೀರಿದ್ದಾವೆ. ಆದ್ರೆ ಈ ಪ್ರಪಂಚ ಎನ್ನುವಂತಹದ್ದು ದ್ವಂದ್ವಮಯವಾಗಿರುವಂತಹದ್ದು. ಖಂಡಿತ. ಕತ್ತಲು ಬೆಳಕು, ಕಷ್ಟ ಸುಖ, ಹೀಗೆ ಅನ್ಯಾನ್ಯವಾಗಿರುವಂತಹ ವಿಚಾರಗಳು ಹೌದು ನನ್ನಲ್ಲಿರುವಂತದ್ದೇ ಒಂದು ಜಿಜ್ಞಾಸೆ ಮೂಡುವುದಕ್ಕೆ ತೊಡಗಿದೆ. ಅಸ್ತಿ ನಾಸ್ತಿ ಎನ್ನುವಂತಹ ಎರಡು ವಿಚಾರಗಳು ಈ ಪ್ರಪಂಚದಲ್ಲಿ ಪ್ರಚಲಿತದಲ್ಲಿದ್ದಾವೆ. ಆಸ್ತಿಕ ನಾಸ್ತಿಕ. ಹೌದು, ಕೆಲವರು ದೇವರಿದ್ದಾನೆ ಎನ್ನುವ ಹಾಗೆ, ಕೆಲವರು ಏನೂ ಇಲ್ಲ ಎನ್ನುವ ಹಾಗೆ. ಆದ್ದರಿಂದ ನೀನು ಸ್ವಲ್ಪ ತಿಳಿದವನ ಹಾಗೆ ಇದ್ದಿ. ನೋಡುವ, ಅಸ್ತಿ ಎನ್ನುವಂತಹ ವಾದದ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಹೇಳು. ನಾನು ದೇವರು ಇದ್ದಾನೆ, ಆದ್ರೆ ನೀನು ನಂಬಿರುವ ದೇವರು ಬ್ರಹ್ಮ ದೇವರಲ್ಲ ಅಂತ ಹೇಳುದು. ಮತ್ತೆ ಮತ್ತೊಬ್ಬ ದೇವರಿದ್ದಾನೆ. ಯಾರದು? ಅವರ ದೇವರನ್ನು ತಿಳಿಯುವುದಕ್ಕೊಂದು ತತ್ವ ಉಂಟು. ತತ್ವ ಬ್ರಹ್ಮ ದೇವರಲ್ಲ, ವ್ಯಾಪಾರಿ. ಹಾಗೆಂತ ದೇವರಿದ್ದಾರೆ? ದೇವರಿದ್ದಾರೆ. ಬ್ರಹ್ಮದೇವರು ಅಲ್ಲ, ಅದು ಬಿಟ್ಟು ಬೇರೆ ದೇವರಿದ್ದಾರೆ. ಹೌದು. ಯಾರು, ಎಲ್ಲಿ, ಪರಬ್ರಹ್ಮ ಅಂದ್ರೆ ದೊಡ್ಡ ಲೋಕದ ಒಂದು ದೊಡ್ಡ ಶಕ್ತಿ ಇದೆ, ಅದನ್ನು ಮೀರಿಸುವ ಶಕ್ತಿಯೇ ಇಲ್ಲ. ಬ್ರಹ್ಮನನ್ನು ಮೀರಿಸಿದ ಶಕ್ತಿ ಪರಬ್ರಹ್ಮ. ಅದನ್ನು ತಿಳಿಬೇಕು ಅಂತಾದ್ರೆ ಅದು ಎಲ್ಲಿದೆ, ಹೇಗಿದೆ, ಯಾರು, ತಿಳಿಯುವುದಕ್ಕೊಂದು ತತ್ವ ಉಂಟು. ಯಾವುದು? ಆ ತತ್ವ ಗೊತ್ತಿಲ್ಲದೆ ಹುಟ್ಟು ಗೊಂದಲ ಅದಕ್ಕೆ ನಿನಗೆ. ಹೌದು, ನಾನು ತಿಳ್ಕೊಂಡಿದ್ದೆ ನನಗೆ ಬಹಳಷ್ಟು ಗೊತ್ತುಂಟು ಅಂತ. ನೀನು ಹೇಳ್ತಾ ಇದ್ದಿ ನನಗೆ ಅದೊಂದು ಗೊತ್ತಿಲ್ಲ. ಯಾವುದಾದು? ತತ್ವಮಸಿ. ತತ್ವಮಸಿ ಎಂಬ ತತ್ವವನ್ನು ಅರಿಯದೆ ನೀನು ಗೊಂದಲಕ್ಕೊಳಗಾದ. ಏನು ಹಾಗಂದ್ರೆ? ಅದು 3 ಶಬ್ದ ಸೇರಿ ಉಂಟಾದ ಶಬ್ದ. ಈಗ ಪಶ್ಚಾತ್ತಾಪ ಅಂತ ಒಂದು ಶಬ್ದ, ಅದು ಒಂದೇ ಶಬ್ದ ಅಲ್ಲ. ಪಶ್ಚಾತ್ತಾಪ 2 ಶಬ್ದಗಳು ಸೇರಿ ಉಂಟಾದ. ಈ ತತ್ವಮಸಿಯು ಹಾಗೆ. ಏನು? 3 ಶಬ್ದಗಳು. ಯಾವುದೆಲ್ಲ? ತತ್, ತ್ವಂ, ಅಸಿ. ತತ್ ಅದು ಪರಬ್ರಹ್ಮ, ತ್ವಂ ನೀನು. ಅಸಿ ಆಗಿದ್ದೀಯಾ? ಹೇಗೆ? ತತ್ ಅದು ಪರಬ್ರಹ್ಮ, ತ್ವಂ ನೀನು ಅಸಿ ಆಗಿದ್ದೀಯ. ನೀನು ಬ್ರಹ್ಮಾತೀತ ಅಂತ ಆಗಲೇ ಹೇಳಿದ್ದೇನೆ ನಾನು. ಹಾಗಾಗಿ ನೀನೇ ಪರಬ್ರಹ್ಮ, ನೀನೇ ಪರಬ್ರಹ್ಮ, ನೀನೇ ಪರಬ್ರಹ್ಮ. ಇಷ್ಟು ಸೊಗಸಾದ ವಾದ ಉಂಟಲ್ಲ, ನನ್ನ ಜೀವನದಲ್ಲಿ ಈ ತನಕ ಆದದ್ದಿಲ್ಲ. ಹೌದು, ಒಮ್ಮೆ ಆಗಿತ್ತು ಶುಂಭಾರ್ಕನುಂಟು, ಅದು ಈ ತರ ಮಟ್ಟದಲ್ಲಿ ಇರ್ಲಿಲ್ಲ. ಮನಸ್ಸನ್ನು ಮತಿಸಬೇಕು. ಹೋಗ್ಲಿ ಬಿಡು. ಮೊಸರಿನಲ್ಲಿ ಬೆಣ್ಣೆ ಇರ್ತದೆ, ಕಣ್ಣಿಗೆ ಕಾಣುವುದಿಲ್ಲ. ಹಾಗಿದ್ರೆ ನಾನೇನು
ಪರಬ್ರಹ್ಮ. ತತ್ವಮಸಿ ಅಲ್ವಾ? ಹೌದು. ಮನಸ್ಸನ್ನು ಮತಿಸಿದಾಗ ಹೊಸ ಹೊಸ ವಿಚಾರ. ಹಾಗಿದ್ರೆ ನಾನು ಪರಬ್ರಹ್ಮ ಹೌದೇನಾ? ಹಾಗಿದ್ರೆ ಒಂದು ವಿಚಾರ ಇನ್ನೊಮ್ಮೆ ತಿಳ್ಕೊಳ್ಬೇಕಾಗಿ ಬಂತಲ್ಲ. ಏಕವೀರಾದ್ರಿಪುರ ನನ್ನನ್ನು ನಂಬಿಕೊಂಡಿರುವಂತಹ ಅದೆಷ್ಟೋ ಪುರ ಜನರಿದ್ದಾರೆ. ಹಾಗಿದ್ರೆ ನನ್ನ ಬಗ್ಗೆ ಇವರೆಲ್ಲ ಏನು ತಿಳ್ಕೊಂಡಿದ್ದಾರೆ, ಏನು ಅವರ ಯೋಚನೆಯಲ್ಲಿ ಒಮ್ಮೆ ಹೇಳು ನೋಡುವ. ನೀನು ಸ್ವಲ್ಪ ತಿರುಗಾಟ ಮಾಡುವ. ನೀನು ಪರಬ್ರಹ್ಮ ದೊಡ್ಡವ, ಆದ್ರೆ ಇವರೆಲ್ಲ ನೀನು ಸಣ್ಣವ ಅಂತ ತಿಳ್ಕೊಂಡಿದ್ದಾರೆ. ವಂದನೆಯು ನಿಜ ನಿಂದನೆಗೆ ಕಾರಣವಾಗಿ. ಯಾಕೆ ನೋಡು, ಶಾರದಾ ದೇವಿ ಕೊಟ್ಟದ್ದು ಅಂತ ಹೇಳಿ ನೀನು ಬ್ರಹ್ಮನ ಕುರಿತು ತಪಸ್ಸು ಮಾಡಿದ್ದೆ. ಶಾರದೆ ಯಾಕೆ ಬಂದರು? ಯಾಕೆ? ನಿನ್ನ ತಲೆಗೆ ಒಂದು ಬಂಡೆ ಕಲ್ಲು ಯಾಕೆ ಆಗಿದ್ರು ಅವಳು. ಯಾಕೆ? ಈಗ ವರ ಪಡೆದಾಗ ಬ್ರಹ್ಮಾತೀತನಾದ ನನ್ನ ಗಂಡನಿಗಿಂತಲೂ ದೊಡ್ಡವನಾದ ಅರುಣಾಸುರ ಅವನನ್ನು ಹೇಗಾದರೂ ಸಣ್ಣದು ಮಾಡಬೇಕು ಅಂತ ಗಾಯತ್ರಿಯನ್ನು ಕೊಟ್ಟದ್ದು ನಿನಗೆ. ಗಾಯತ್ರಿಯನ್ನು ಮಂತ್ರವನ್ನು ಪಠಿಸಿದ್ರೆ ಈ ನಮ್ಮ ಭೂಲೋಕದ ಹೆಂಗಸರಿಗೊಂದು ಮತ್ಸರ ಇರ್ತದೆ ಅಂತ ಕೇಳಿದ್ದೆ. ಶಾರದೆ ಶಾರದೆಗೂ ಉಂಟಲ್ಲ ನಂಜಿನ ಬುರುಡೆ, ಅಲ್ಲಿಂದಲೇ ಆ ನಂಜಿ ಇಲ್ಲಿಗೆ ಬಂದದ್ದು. ಹೌದಾ? ಹಾಗಿದ್ರೆ ಯಾರನ್ನು ನಂಬಲಿಕ್ಕೆ ಆಗುದಿಲ್ಲ. ನಿನ್ನದು ಚಿಕ್ಕವನನ್ನಾಗಿ ಮಾಡಬೇಕು ನಿನ್ನವನು ಅಂತ ಈ ಮಂತ್ರ ಕೊಟ್ಟದ್ದು. ಈ ಮಂತ್ರ ಪಠಿಸಿದ್ರೆ ನೀನು ಹೇಗೆ ಚಿಕ್ಕವನಾಗ್ತಿ? ನೀನು ಪರಬ್ರಹ್ಮ. ನನ್ನ ಪರಿಧಿ ವಿಸ್ತಾರ ಆಗಬಾರದು. ಹೌದು, ನೀನು ಬ್ರಹ್ಮನಿಗಿಂತಲೂ ದೊಡ್ಡವ. ಗಾಯತ್ರಿ ಮಂತ್ರದ ಅಭಿಮಾನಿ ದೇವತೆ ಸೂರ್ಯ, ಬ್ರಹ್ಮನಿಗಿಂತಲೂ ಸಣ್ಣ. ನೀನು ಬ್ರಹ್ಮನಿಗಿಂತಲೂ ದೊಡ್ಡವ. ನೀನು ನಿನಗಿಂತ ಎಷ್ಟೋ ಸಣ್ಣ ಶಕ್ತಿಗೆ ಕೈ ಮುಗಿಯುತ್ತಾ ಇದ್ದೆ. ನೀನು ಸಣ್ಣವ ಅಂತ ಒಪ್ಪಿಕೊಂಡಾಗ ಆಗ್ತದೆ. ವಂದನೆಯು ನಿಜ ನಿಂದನೆಗೆ ಕಾರಣವಾಗಿ. ಹಾಗಿದ್ರೆ ಈ ತನಕ ನಾನು ಮಾಡಿದ್ದು ಸರಿ ಇಲ್ಲ. ಹಾಗಿದ್ರೆ ಇನ್ನೇನು ಮಾಡಬೇಕು? ಈ ಅಗತ್ಯ ಇಲ್ಲದ ಮಂತ್ರವನ್ನು ಯಾಕೆ ಇಟ್ಟುಕೊಳ್ತೀವಿ? ಬಿಟ್ಟು ಬಿಡು. ಗಾಯತ್ರಿಯನ್ನು ಬಿಟ್ಟು ಬಿಡು. ಏನು ಮಾಡಬೇಕು? ಬಿಟ್ಟು ಬಿಡು. ಏನು ಮಾಡಬೇಕು? ಬಿಟ್ಟು ಬಿಡು. ನನಗೆ ನಂಬಿಕೆ ಬರಲಿಲ್ಲ. ಯಾವುದರ ಬಗ್ಗೆ? ಗಾಯತ್ರಿ ಬಿಟ್ಟದ್ರ ಬಗ್ಗೆ. ಏನು ಮಾಡ್ಬೇಕು ಅದಕ್ಕೆ? ಕೆಟ್ಟ ಕೆಲವು ಹವ್ಯಾಸಗಳು ಬಿಡ್ತೇನೆ ಅಂತ ಹೇಳಿದ್ರೆ ಬಿಟ್ಟು ಹೋಗುದಿಲ್ಲ. ಎಲ್ಲವರ ಹಾಗೆ ಅರುಣಾಸುರನ ಅಲ್ಲ, ಮದೇ ಆದ್ರೂ ಒಂದು ಧೈರ್ಯಕ್ಕೆ ಏನಾಗಬೇಕು ನಿನ್ನ ವಿಶ್ವಾಸಕ್ಕೆ? ಕರತಟ್ಟಿ ನಂಬುಗೆಯನ್ನು ಗಾಯತ್ರಿ ಮಂತ್ರವನ್ನು ಹಾಗಿದ್ರೆ ಅರುಣಾಸುರ ಸತ್ತ ಹಾಗೆ. ನೀನು ಅರುಣಾಸುರ ಅಲ್ಲ, ನಿನ್ನ ಮುಸುಡಿಗೆ ಬಾರಿ. ನೀನು ಅರುಣಾಸುರ. ಇಷ್ಟೆಲ್ಲ ಮಾಡಿದ್ದು ಇದನ್ನು ಹೇಳಿ. ನೀನು ಅರುಣಾಸುರನ ಪರಬ್ರಹ್ಮ. ಗಾಯತ್ರಿ ಬಿಟ್ಟಲ್ಲಿಗೆ ನಿನ್ನಲ್ಲಿರುವ ಆಸುರಿ ಭಾವ ಸತ್ತು. ನಾನೆಂತದ್ದು ಪರಬ್ರಹ್ಮ. ನನಗೆ ಅದು ಮರ್ತು ಗೊತ್ತಿರ್ಲಿಲ್ಲಲ್ಲ, ಹೊಸತು ಕೇಳಿದ್ದು. ಹಾಗಿದ್ರೆ ನಾನು ಪರಬ್ರಹ್ಮ ದೇವರು. ಸರಿ ಹೌದೇನೋ? ನೀನು ತಿರುಗಾಟದಲ್ಲಿರುವ ಬ್ರಾಹ್ಮಣ ಹೌದಾ ಅಲ್ವ? ಹಾಗಿದ್ರೆ ಈ ಕ್ಷಣದಾರಭ್ಯ ಎಲ್ಲೆಲ್ಲಿ ನೀನು ಹೋಗುತ್ತಿ, ಯಾರೆಲ್ಲೆಲ್ಲ ಭೇಟಿ ಆಗುತ್ತಿ, ಪ್ರತಿಯೊಬ್ಬರಲ್ಲಿ ಹೇಳಬೇಕಾದಂತ ವಿಚಾರ ಒಂದೇ. ಅರುಣನೇ ಕೋ ದೇವ. ಒಪ್ಪನೆ. ಅರುಣನೇ ಕೋ ದೇವ. ಒಪ್ಪನೆ. ಅರುಣನೇ ಕೋ ದೇವ. ಇಲ್ಲಿಂದಲೇ ಪ್ರಾರಂಭಿಸಿ. ಆರಂಭ. ಅರುಣನೇ ಕೋ ದೇವ. ಅರುಣನೇ ಕೋ ದೇವ. ಅರುಣನೇ ಕೋ ದೇವ. ಅರುಣದಾನ ಮಗನ ಬೇಡ. ಸೇನಾಪತಿ ಉಳಿದವರೆಲ್ಲರೂ ಕೂಡ ಕಿವಿ ಕೊಟ್ಟು ಆಲಿಸಬೇಕಾದಂತಹ ಮಾತು. ಈ ಕ್ಷಣದಾರಭ್ಯ ಪ್ರಪಂಚದಲ್ಲಿ ಯಾವ ದೇವನೂ ಇಲ್ಲ, ಇದ್ದರೆ ಅದು ಅರುಣಾಸುರ. ಆದ್ದರಿಂದ ಪ್ರತಿಯೊಂದು ಕಡೆಯಲ್ಲಿಯೂ ಪ್ರತಿಯೊಂದು ವಿಚಾರದಲ್ಲಿಯೂ ಯಾವುದೇ ಪೂಜೆ ಪುನಸ್ಕಾರ
ಹರಕೆ, ಯಾಗ, ಯಜನ ಎಲ್ಲವೂ ಕೂಡ ಈ ಅರುಣಾಸುರನ ಹೆಸರಲ್ಲಿಯೇ ನಡೆಯಬೇಕು. ನಡೆಯತಕ್ಕದ್ದು. ಒಂದು ವೇಳೆ ಯಾರಾದರೂ ನನ್ನ ಮಾತನ್ನು ಧಿಕ್ಕರಿಸಿದ್ದೇ ಹೌದು ಅಂತ ಇದ್ರೆ ತಲೆದಂಡವಾದೀತು. ಎಚ್ಚರಿಕೆ. ತಾಯಿ, ಅರಮನೆ ಎಲ್ಲಿಯೂ ಹುಡುಕಿದರೂ ಕೂಡ ನಿಮ್ಮ ಸುಳಿವಿಲ್ಲ ತಾಯಿ. ಸಖಿಯರಲ್ಲಿ ವಿಚಾರಿಸಿದೆ, ಗೊತ್ತಿಲ್ಲ ಎನ್ನುವ ಹಾಗೆ ಹೇಳಿದರು. ನಿಮ್ಮನ್ನು ಕಾಣಬೇಕು, ನಿಮ್ಮಲ್ಲಿ ಮಾತಾಡಬೇಕು ಎನ್ನುವಂತಹ ಆಸೆಯಿಂದ ಹುಡುಕುತ್ತಾ ಈ ಉದ್ಯಾನವನದ ಬಳಿಗೆ ಬಂದವಳು. ಇಲ್ಲಿಗೆ ನೋಡಿದರೆ ಕಲ್ಲ ಮಂಚದ ಮೇಲೆ ಕಲ್ಲಾಗಿ ಕುಳಿತುಕೊಂಡಿದ್ದೀರಲ್ಲ ತಾಯಿ. ಯಾಕೆ ತಾಯಿ? ಸಖಿಯರು ಏನಾದರೂ ಆಡಬಾರದ ಮಾತನ್ನಾಡಿದರೆ? ಅಲ್ಲ, ನಿಮ್ಮ ಆಪ್ತ ಸಖಿ ನಾನು. ನನ್ನಿಂದೇನಾದರೂ ನಿಮ್ಮ ಮನಸ್ಸಿಗೆ ನೋವಾಗುವಂತಹ ವಿಚಾರವಾಯಿತೆ ತಾಯಿ? ಅದೂ ಅಲ್ಲ ಇದೂ ಅಲ್ಲ. ತಿಳಿದೆ ತಾಯಿ, ಸರಸಮಯ ದಾಂಪತ್ಯ ಜೀವನ ನಿಮ್ಮದು, ಅದರಲ್ಲಿ ವಿರಸ ಉಂಟಾಯಿತೆ ತಾಯಿ. ವಿರಸವಿಲ್ಲವೂ ಚಿತ್ತ ಕದಟಿ ನೆಮ್ಮದಿ ಕಾಣಿ, ಇರುಳುದು ಸ್ವಪ್ನಗಳು, ಇರುಳುದು ಸ್ವಪ್ನಗಳು, ಅರಸಲು ಶಾಂತಿ ಕಾಣದು ನೀನೈದುವ ತಾಣ, ಅರಸಲು ಶಾಂತಿ ಕಾಣದು ನೀನೈದುವ ತಾಣ, ಅರುಗಲಾರೆ ಎನ್ನುಳು ವಿರಸವಿಲ್ಲವೂ ಹೌದು ತಾಯಿ, ನನ್ನನ್ನು ಹುಡುಕಿಕೊಂಡು ಬಂದೇನಮ್ಮ. ಹೌದಮ್ಮ. ಬಂದು ನೀನಾಡುತ್ತಿರುವ ಮಾತುಗಳನ್ನು ಕೇಳಿದಾಗ ನನಗೆ ಆಶ್ಚರ್ಯವಾಗುತ್ತಾ ಇದೆ. ಯಾಕೆ ತಾಯಿ? ನಮ್ಮದಾದ ಸರಸಮಯ ದಾಂಪತ್ಯ ಜೀವನ ಹೇಗೆ ಎಂಬುದಾಗಿ ತಿಳಿದುಕೊಂಡವರಲ್ಲಿ ಓರ್ವಾಕೆ ನೀನು. ಹೌದು, ನಿನ್ನ ಬಾಯಿಂದ ಈ ರೀತಿಯಾದಂಥ ಮಾತು ಆಶ್ಚರ್ಯ ಅಲ್ಲ ಮಗಳೇ. ಅತ್ತೆ ಸೊಸೆಯಂದಿರ ನಡುವೆ ಭೇದ, ಅಣ್ಣ ತಮ್ಮಂದಿರ ನಡುವೆ
ಜಗಳ, ಗಂಡ ಹೆಂಡಿರ ನಡುವೆ ವಿರಸ, ಇವೆಲ್ಲ ಸಾಮಾನ್ಯ ಮನೆಯಲ್ಲಿ ನಡೆಯುತ್ತಿರುವಂತ ಜೀವನ ಕ್ರಮ. ಹೌದು. ಆದರೆ ಏನಮ್ಮ, ನಾನು ಯಾರು? ಈ ನಾಡಿನ ಸಾಮ್ರಾಜ್ಞಿ ಇದ್ದೇನೆ. ನಮ್ಮ ದಾಂಪತ್ಯದಲ್ಲಿ ಈ ರೀತಿ ಆಗುವುದಕ್ಕೆ ಸಾಧ್ಯ ಉಂಟೆ? ಖಂಡಿತ ಇಲ್ಲ ತಾಯಿ. ಆದರೆ ಈ ಸ್ಥಿತಿ ಆಗುವುದಕ್ಕೆ ಕಾರಣ ಬೇರೆ ಮಾಲಿನಿ. ಏನಮ್ಮ ಅದು? ನನಗಾವರಿಸಿದಂತ ಭಯ ಮಾಲಿನಿ, ಭಯ. ಕಾರಣ ಮಾಲಿನಿ, ಅಮ್ಮ, ನಿನ್ನೆ ರಾತ್ರಿ ನಾನೊಂದು ಭೀಕರವಾದ ಕನಸು ಕಂಡೆ ಮಾಲಿನಿ, ಭೀಕರವಾದ ಕನಸು ಕಂಡೆ. ಹೊಟ್ಟೆ ತುಂಬ ಊಟ ಮಾಡಿ ಹಾಯಾಗಿ ಪೌಡಿಸಿರುವಂತ ಸಮಯ, ಸುಮಾರು 4ರ ಜಾವ ನಾನೊಂದು ಕನಸು ಕಂಡೆ ಮಾಲಿನಿ. 4ರ ಜಾವ ಕಂಡ ಕನಸು ವ್ಯಕ್ತಿಯ ಬದುಕಿನಲ್ಲಿ ನಿಜವಾಗುತ್ತದಂತೆ. ಇದನ್ನು ಯೋಚಿಸಿ ನಾನು ಭಯಗೊಂಡಿದ್ದೇನೆ ಮಾಲಿನಿ. ಏನಮ್ಮ ಇದು? ಈ ನಾಡಿನ ಸಾಮ್ರಾಜ್ಞಿ ಆಗಿರುವ ನೀವು ಕೇವಲ ಒಂದು ಕನಸಿಗಾಗಿ ಹೆದರುವುದೇ? ಮಾಲಿನಿ ಅಮ್ಮ, ಕೇವಲವಾದ ಕನಸಾಗುತ್ತಿದ್ರೆ ನಾ ಯೋಚಿಸುತ್ತಿರ್ಲಿಲ್ಲ, ನಾನು ಚಿಂತಿಸುತ್ತಿರ್ಲಿಲ್ಲ. ಮತ್ತೇನಮ್ಮ? ಒಂದು ವೇಳೆ ನಾ ಕಂಡ ಕನಸು ನನ್ನ ಜೀವನದಲ್ಲಿ ನಿಜವಾಯಿತು ಅಂತಾದ್ರೆ ಮತ್ತೆ ಪ್ರಪಂಚದಲ್ಲಿ ಬದುಕಲಾರೆ ಮಾಲಿನಿ, ಬದುಕಲಾರೆ. ಹಾಗಾಡದಿರಿ ಮಾಲಿನಿ. ಅಮ್ಮ, ಕೆನ್ನೀರೆ ಮಡುವಾಗಿ ಹರಿಯುತ್ತಾ ಇತ್ತು. ಆ ಮಡುವಿನಲ್ಲಿ ನನ್ನವರು ಕೊಚ್ಚಿಕೊಂಡು ಹೋಗುತ್ತಿರುವಂತ ಘೋರ ದೃಶ್ಯವನ್ನು ಕಂಡೆ ಮಾಲಿನಿ. ಅಮ್ಮ, ಅವರನ್ನು ಬದುಕಿಸಬೇಕು ಎನ್ನುವಂತ ಒಂದೇ ಒಂದು ಉದ್ದೇಶವನ್ನು ಇರಿಸಿಕೊಂಡು ನನ್ನ ಬಲಕೈಯನ್ನು ಚಾಚಿದೆ ಮಾಲಿನಿ, ಬಲಕೈಯನ್ನು ಚಾಚಿದೆ. ಪರಿಣಾಮ ಪ್ರಯೋಜನವಾಗಲಿಲ್ಲ ಮಾಲಿನಿ, ಪ್ರಯೋಜನವಾಗಲಿಲ್ಲ. ನನ್ನವರು ನನ್ನ ಕೈ ಜಾರಿ ಬಲು ದೂರ ಸಾಗಿಬಿಟ್ಟರು ಮಾಲಿನಿ, ಬಲು ದೂರ ಸಾಗಿಬಿಟ್ಟರು. ಅಳಬೇಡಿ ತಾಯಿ. ನಮ್ಮ ಜೀವನದಲ್ಲಿ ಯಾವತ್ತೂ ನಾವು ಎನಿಸಿದ ಹಾಗೆ ಇರುವುದಿಲ್ಲ. ಇಲ್ಲ ಮಗನೇ, ವಿಧಿಯ ಲಿಖಿತ ಎನ್ನುವುದು ಬೇರೆಯೇ ಇದೆ. ವಿಧಿಯ ಲೀಲೆಯ ಮುಂದೆ ನಾವೇನೂ ಅಲ್ಲ ತಾಯಿ. ಇಂದೇನಾಗುತ್ತದೆ, ನಿನ್ನೇನಾಯಿತು, ನಾಳೆ ಏನಾಗಬಹುದು, ಇದಕ್ಕೆಲ್ಲ ಪ್ರಶ್ನೆಗೆ ಉತ್ತರವನ್ನು ಹುಡುಕುತ್ತಾ ಹೋದರೆ ಜೀವನವೇ ದ್ವಂದ್ವಮಯವಾಗುತ್ತದೆ ತಾಯಿ. ಹಾಗಾಗಿ ಬರುವುದನ್ನೆಲ್ಲ ಸ್ವೀಕರಿಸಿ ಆ ದೇವರ ಮೇಲೆ ಭಾರವಿಟ್ಟು ನಂಬಿಕೆ ಇಟ್ಟು ಬದುಕಬೇಕಮ್ಮ. ಮಾಲಿನಿ, ಅಮ್ಮ, ಕಷ್ಟದಲ್ಲಿ ಸುಖದಲ್ಲಿ ನನ್ನ ನಿರಳಾಗಿ ನನ್ನನ್ನು ಹಿಂಬಾಲಿಸಿಕೊಂಡು ಬಂದಾಕೆ ನೀನು. ಹೌದು. ನನ್ನ ಧೈರ್ಯಕ್ಕೆ ಬೇಕಾಗಿ ನಂಬಿಕೆ ಮಾತನಾಡುತ್ತಾ ಇದ್ದೆ. ಹೌದು ತಾಯಿ. ನನ್ನ ವಿಚಾರ ಇರಲಿ ಮಾಲಿನಿ. ಮಾಲಿನಿ ಅಮ್ಮ, ನಿನ್ನಲ್ಲೊಂದು ಮಾತನ್ನು ಕೇಳಬೇಕು ಎಂಬುದಾಗಿ ಅದೆಷ್ಟೋ ದಿನದಿಂದ ಸಮಯ ಕಾಯುತ್ತಾ ಇದ್ದೆ. ಅದು ಕಾಯುವುದು ಯಾಕೆ ತಾಯಿ? ಅವಕಾಶ ಸಿಗ್ಲಿಲ್ಲ. ಇಂದು ಅವಕಾಶ ಸಿಕ್ಕಿದೆ. ಸರಿ, ಕೇಳಿದಿಂದಾದ್ರೆ ಸಮರ್ಪಕವಾದ ಉತ್ತರವನ್ನು ನೀಡುತ್ತಿದ್ದಾನೆ. ಒಂದಲ್ಲ ತಾಯಿ, 100 ಪ್ರಶ್ನೆಗಳನ್ನು ಕೇಳಿ ನಾವು ಉತ್ತರಿಸುತ್ತೇನೆ. 2 ದಿವಸಕ್ಕೊಮ್ಮೆ, 2 ದಿವಸಕ್ಕೊಮ್ಮೆ, 4 ದಿವಸಕ್ಕೊಮ್ಮೆ, 4 ದಿವಸಕ್ಕೊಮ್ಮೆ ಅರಮನೆಯನ್ನು ಬಿಟ್ಟು ಬೇರೆಲ್ಲಿಗೋ ನೀನು ಹೋಗುತ್ತಾ ಇರುವಿ. ಅರಮನೆಯನ್ನು ತೊರೆಯುವಾಗ ನಿನ್ನ ಮುಖದಲ್ಲಿ ಸಂತೋಷ ಇರುವುದಿಲ್ಲ, ದುಃಖ ಕಾಣುತ್ತಾ ಇದೆ. ಆದರೆ ಮರಳಿ ಅರಮನೆಯನ್ನು ಸೇರುವಂತ ಸಮಯದಲ್ಲಿ ಎಲ್ಲಿಲ್ಲದ ಆನಂದವನ್ನು ನಿನ್ನ ಮುಖದಲ್ಲಿ ಕಾಣುತ್ತಾ ಇದ್ದೇನೆ. ಮಾಲಿನಿ, ಈ ನೆಮ್ಮದಿ, ಈ ಆನಂದ ನಿನಗೆಲ್ಲಿ ದೊರೆಯುತ್ತದೆ? ಹೇಳಮ್ಮ, ಹೇಳು ಮಾಲಿನಿ. ನುಡಿಗೆ ಬಿಚ್ಚುತ್ತ ನುಡಿಗೆ ಬಿಚ್ಚುತ್ತ ಪಾಯ ಬಿಡಲ ರಹಸ್ಯವು ಕೆಡುವುದೆಂದೇನು ತಲಂ ಕಡೆಗೆ ಯೋಚಿಸಿ ನಗುತ್ತೆಂದಳು, ಕಡೆಗೆ ಯೋಚಿಸಿ ನಗುತ್ತೆಂದಳು. ಪ್ರಿಯನ ಕಾಂಬಳಿ ಹೋಗುತ್ತಿರುವೆಯೆಂದು ನುಡಿಗೆ ಬೆಚ್ಚುತ್ತಾ
ಎಲ್ಲಿ ದೊರೆಯುತ್ತದಮ್ಮ? ನಾ ಇಲ್ಲಿಗೆ ಹೋಗುತ್ತೇನೆ ಆ ತಾಯಿ. ಪ್ರಶ್ನೆಯನ್ನು ನಾನು ನಿನ್ನಲ್ಲಿ ಕೇಳುತ್ತಾ ಇರುವುದು. ಅರಮನೆಯನ್ನು ಬಿಟ್ಟರೆ ನನ್ನ ಮನೆಗೆ ಹೋಗುತ್ತೇನೆ. ಆ ವಿಚಾರ ನನಗೆ ಗೊತ್ತಿದೆ ತಾನೇ. ಅದಲ್ಲ, ನಿಮ್ಮ ಬಟ್ಟೆಯನ್ನು ಒಗೆಯುವುದಕ್ಕೆ ನಂದಿನಿ ನದಿ ತೀರದ ಬಳಿಗೆ ಹೋಗುತ್ತೇನೆ ತಾಯಿ. ಆಳುಗಳನ್ನು ಕಳುಹಿ ಕೊಟ್ಟೆಂದೇ ಆದ್ರೆ ನೀನಲ್ಲಿ ಇರುವುದಿಲ್ವಂತೆ. ಬೇರೆ ಎಲ್ಲಿಗೂ ಹೋಗುತ್ತಾ ಇರು. ಅಮ್ಮ, ಏನು? ನಾನು ಹೇಳುತ್ತೇನೆ. ಹೇಳಬೇಕಲ್ಲ. ನೀವು ಬಯ್ಯಬಾರದು. ಬಯ್ಯುವುದಿಲ್ವೇ? ಹೊಡೆಯಬಾರದು. ಹೊಡೆಯುವುದಿಲ್ವೇ? ನಾನು ನೀನು ನನ್ನ ಪ್ರಿಯ ಸಲುಗೆ ಕೊಟ್ಟೆಂದಾದ್ರೆ ದುರುಪಯೋಗ ಪಡಿಸ್ತಾ ಇದ್ದೇನೆ. ಏನು ವಿನೋದ ಮಾತನಾಡ್ತಾ ಇದ್ಯಾ? ನನಗೆ ಗೊತ್ತಿಲ್ಲ ಪ್ರಿಯಕರ ಯಾರೇ ಅವನು. ಅಲ್ಲಂತೆ ಹುಚ್ಚು ಹುಡುಗಿ ಪ್ರಿಯಕರ ಮಾಲಿನಿ. ಅಮ್ಮ, ವಿನೋದದ ಸಮಯ ಇದಲ್ಲ. ನೇರವಾಗಿ ಕೇಳುತ್ತಾ ಇದ್ದೀನಿ. ಏನು ತಾಯಿ? ಎಲ್ಲಿಗೆ ಹೋಗುತ್ತಾ ಇರು? ನಾ ಬೇರೆ ಎಲ್ಲಿಗೂ ಹೋಗುವುದಿಲ್ಲ ತಾಯಿ. ಖಂಡಿತವಾಗಿಯೂ ಬೇರೆ ಎಲ್ಲಿಗೂ ಹೋಗುವುದಿಲ್ಲ. ಮೂರು ಮಾತಿಗೂ ನಿನ್ನಂತ ವಂಚಕಿ ನನ್ನ ಕಣ್ಣ ಮುಂಭಾಗದಲ್ಲಿ ಇರಬಾರದು. ಅರಮನೆ ತೊಳೆದು ಹೋಗಲಿಲ್ಲ. ಅಲ್ಲಂತೆ ನಿನ್ನಂಥವಳು ಇದ್ರೇನು ಇಲ್ಲದಿದ್ರೇನು ಗೋಮುಖ ವ್ಯಾಘ್ರೆ. ಜೀವನದಲ್ಲಿ ಆಧಾರವೇ ಇರುತ್ತದೆ ಎನ್ನುವ ಹಾಗೆ ನಂಬಿಕೊಂಡು ಬಂದಂತಹ ಅಮ್ಮನಿಗೆ ಈ ಕಾಲಕ್ಕೆ ನಾ ಬೇಡವಾಗಿ ಹೋದೆ. ಹಾರುವ ಹಕ್ಕಿಗೆ ಯಾವುದಾದರೂ ಮರದ ಕೊಂಬೆಯ ಆಸರೆ ಸಿಗಬಹುದಂತೆ. ಪ್ರಪಂಚ ವಿಶಾಲವಾಗಿದೆ. ಮಾಲಿನಿ ಹೋಗುತ್ತಾಳೆ. ಮಾಲಿನಿ ನಿಲ್ಲಲ್ಲಿ. ಆಜ್ಞೆ ಮಾಡಿದ ಕ್ಷಣವೇ ಹೊರಟು ನಿಂತೇ ಇಲ್ಲ. ನಿನ್ನ ಬಗ್ಗೆ ನೀನು ಯೋಚಿಸಿದ್ದೇನೆ. ನಿನ್ನ ಕೊರಳಲ್ಲಿ ರಾರಾಜಿಸುತ್ತಾ ಇದೆ ಮುತ್ತಿನ ಹಾರ. ನಿನ್ನ ಅಪ್ಪ ಮಾಡಿಸಿಕೊಟ್ಟದಲ್ವೇ? ಯಶೋಮತಿ ನಾನು ಮಾಡಿಸಿಕೊಟ್ಟದ್ದು. ನೀನು ಹೊರಟೆಯಿಂದಾದ ಬಳಿಕ ಅದು ಯಾಕೆ ನಿನಗೆ? ಅದನ್ನು ತೆಗೆದು. ಆದರೆ ಒಂದು ವಿಚಾರವಂತೂ ಸತ್ಯ ಮಾಲಿನಿ. ಏನು ತಾಯಿ? ನನ್ನನ್ನು ಬಿಟ್ಟು ಬದುಕುವಂತ ಸಾಮರ್ಥ್ಯ ನಿನಗಿರಬಹುದು. ಇಲ್ಲ. ಆದ್ರೆ ಯಾವ ಕಾಲಕ್ಕೂ ನಿನ್ನನ್ನು ಬಿಟ್ಟು ಬದುಕುವಂತ ಚೈತನ್ಯ ನನಗಿಲ್ಲ ಮಾಲಿನಿ. ಆ ಚೈತನ್ಯ ನನಗಿಲ್ಲ. ಯಾಕೋ ಕೋಪದಲ್ಲಿ ಒಂದೆಲ್ಲ ಮಾತಾಡಿಬಿಟ್ಟೆ. ಬೇಸರಿಸಬೇಡ್ವೆ. ಅಯ್ಯೋ ಏನೇ ಮಾಲಿನಿ, ಮುತ್ತಿನ ಸರ ತೆಗೆದಿರಿಸಿದೆಯಾ? ನಮ್ಮ ಪ್ರೀತಿಯ ಸಂಕೇತ ಅಲ್ವೇನೆ? ಅಯ್ಯೋ ಮಾಲಿನಿ, ಅಮ್ಮ, ನಿನಗೆ ಎಂಬುದಾಗಿ ಮಾಡಿಸಿದಂತ ಸರ ನಿನ್ನ ಕೊರಳಲ್ಲಿ ಇರಬೇಕು. ನೋಡು ಅಮ್ಮ, ನಿನ್ನ ಕೊರಳಲ್ಲಿರುವಾಗ ನಿನ್ನ ಮುಖದ ಸೌಂದರ್ಯ ಇನ್ನಷ್ಟು ಅಧಿಕವಾಯಿತು ನೋಡು. ಮಾಲಿನಿ, ಅಮ್ಮ, ಯಾಕಮ್ಮ ಈ ವಂಚನೆ? ನಾನು ನಿನಗೇನ ಹತ್ತಿರದಲ್ಲಿ ಚಿಗುರುಡಿಯುತ್ತದೆ ತಾಯಿ. ಹೌದೇ? ಅವರ ಮಾತುಗಳನ್ನು ಕೇಳಿದಾಗ ನನ್ನ ಮನಸ್ಸಿಗೆ ಎಷ್ಟೇ ಬೇಸರವಿದ್ದರೂ ಅದು ಆನಂದ ದೊರಕುತ್ತದೆ. ನಾ ಅಲ್ಲಿಗೆ ಹೋಗುವುದು ತಾಯಿ. ಮಾಲಿನಿ, ಅಮ್ಮ, ನನಗೊಂದು ಉಪಕಾರ ಮಾಡುವೆ. ಏನಮ್ಮ ಇದು? ನೀವು ಆಜ್ಞೆ ಮಾಡಬೇಕು. ಕೈ ಮುಗಿದು ಬೇಡುವುದು ಒಂದೇ ಮಾಲಿನಿ. ಅಯ್ಯೋ, ನೊಂದು ಬೆಂದು ಹೋದಂತ ಮನಸ್ಸಿದು. ಈ ಮನಸ್ಸು ನೆಮ್ಮದಿಗಾಗಿ ಕಾಯುತ್ತಾ ಇದೆ ಮಗ. ನೆಮ್ಮದಿಗಾಗಿ ಕಾಯುತ್ತಾ ಇದೆ. ಇಲ್ಲ ಅಂತ ಮಾತ್ರ ಹೇಳಬಾರ್ದಮ್ಮ. ಇಲ್ಲ ಅಂತ ಮಾತ್ರ ಹೇಳಬಾರ್ದು. ನನ್ನನ್ನು ಅವರ ಬಳಿಗೆ ಕರೆದುಕೊಂಡು ಹೋಗುವೇನ ಮಾಲಿನಿ. ಅಯ್ಯೋ, ಅರಸರಿಗೆ ಗೊತ್ತಾದ್ರೆ ನನ್ನ ತಲೆ ಹೋದೀತಮ್ಮ. ಅರಸರಿಗೆ ಗೊತ್ತಾದ್ರೆ ತಾನೇ? ಗೊತ್ತಾಗದಂತ ನಾವು ಹೋದೆವು ಅಂತಾದ್ರೆ ನೋಡಲ್ಲಿ ಹೇಗೆ ತಾಯಿ? ಒಳವರ್ಣದ ಅಶ್ವಗಳು 2. ಯಾಕೆ? ನಾವು ಆಶ್ರಮವನ್ನು ಸೇರುವುದಕ್ಕೆ ಬೇಕಾಗಿ ಸಿದ್ಧತೆ ಮಾಡಿದ್ದೇನೆ. ಒಂದನ್ನು ನೀನು ಏರಿಕೋ, ಸರಿ. ಮತ್ತೊಂದನ್ನು ನಾನು ಏರಿಕೊಳ್ಳುತ್ತೇನೆ. ದಾರಿ ಮಧ್ಯದಲ್ಲಿ ಯಾರಾದರೂ ತಡೆದು ನಿಂತು ಪ್ರಶ್ನಿಸಿದರೆ ನಿನ್ನ ಕೈ ಬೆರಳನ್ನು ಹಿಂದಕ್ಕೆ ತೋರಿಸು. ಸರಿ. ಕೇಳಿದವರ ಪ್ರಶ್ನೆಗೆ ಸಮರ್ಪಕವಾದ ಉತ್ತರ ನಾನು ಕೊಡ್ತೇನೆ. ಹೀಗೆ ಬನ್ನಿ, ಸಾಗೋಣ. ಧೂಮ
ಏನಾಯ್ತಮ್ಮ ಯಾಕೆ ಈ ಸ್ಥಿತಿ? ನಿನ್ನ ಕೈ ಕಾಲುಗಳಲ್ಲಿ ನಡುಕ, ಮಾತನಾಡುವುದಕ್ಕಾಗುತ್ತಾ ಇಲ್ಲ, ಮಾತಿನಲ್ಲಿ ತೊದಲು. ಪರಿಸರವನ್ನು ನೋಡಿದೆ ಅಂತಾದ್ರೆ ಅಪ್ಪಯ್ಯ ಖಂಡಿತ ಅರ್ಥ ಮಾಡಿಕೊಂಡೆ, ಮಾಲಿನ್ಯ ಅರ್ಥ ಮಾಡಿಕೊಂಡೆ. ಬರಬಾರದಂತ ಸ್ಥಳಕ್ಕೆ ಬಂದಾಗಿದೆ, ಇಲ್ಲಿ ನಿಂತೆವು ಅಂತಾದ್ರೆ ಕಷ್ಟ ಬಂದಿತ್ತು. ಮಾಲಿನಿ ಹೋಗೋಣ. ಇಲ್ಲ ತಾಯಿ, ನಾವು ಬರಬೇಕಾದಲ್ಲಿಗೆ ಬಂದಿದ್ದೇವೆ. ಈ ಸ್ಥಳಕ್ಕೆ? ಹೌದು ತಾಯಿ. ಈ ಪರಿಸರಕ್ಕೆ? ಹೌದಮ್ಮ. ಹೌದೇ? ನಿತ್ಯವೂ ಹೋಮದ ಧೂಮಗಳು ಎದ್ದು ಕಾಣಿಸುತ್ತಾ ಇತ್ತು. ಮುನಿವಟುಗಳು ಆಡುತ್ತಿದ್ದಂತಹ ಮಂತ್ರಘೋಷಗಳು ಕೇಳುತ್ತಾ ಇತ್ತು. ಶ್ರೀದೇವಿಯ ಮಂದಿರವೇ ಎದ್ದು ಕಾಣಿ ಕೈ ಮುಗಿಯುತ್ತಾ ಇದ್ದೆವು. ಆದರೆ ಇವತ್ತು ಯಾವುದೂ ಇಲ್ಲ, ಹೋಮ ಧೂಮಗಳಿಲ್ಲ, ಮುನಿವಟುಗಳು ಆಡುತ್ತಿರುವಂತಹ ಮಂತ್ರಘೋಷಗಳಿಲ್ಲ. ಶ್ರೀದೇವಿಯ ಮಂದಿರವೇ ನೆಲಸಮವಾಗಿ ಹೋಗಿದೆ. ಆಶ್ರಮದುದ್ದಕ್ಕೂ ಧೂಮಕೇತುವಿನ ಸಂಚಾರವಾಗುತ್ತಾ ಇದೆ. ಸ್ಮಶಾನ ಸದೃಶವಾಗಿ ಆಶ್ರಮ ಗೋಚರಿಸುತ್ತಾ ಇದೆಯಲ್ಲ. ಇದನ್ನೆಲ್ಲ ಯಾರಲ್ಲಿ ಕೇಳಬೇಕು, ಯಾರಲ್ಲಿ ಕೇಳಬೇಕು? ಗುರುದೇವ, ಗುರುದೇವ, ಗುರುದೇವನು ಕಾಣಿಸುತ್ತಾ ಇಲ್ಲವಲ್ಲ. ಹಾ ಗುರುದೇವ, ಗುರುದೇವ ನುಡಿ ಕೇಳಿ ಬಳಿಗ ಗೌಗರದಿಂದ ಜಾಪಾರಿ ಬರುತ್ತ, ಗೌಗರದಿಂದ ಜಾಪಾರಿ ಬರುತ್ತ ತರಳೆ ಬಾಮಗಳ ಕಾರ್ಯಗಳು ಮಿಂಚಿದ ಮೇಲೆ, ತರಳೆ ಬಾಮಗಳ ಕಾರ್ಯಗಳು ಮಿಂಚಿದ ಮೇಲೆ ಬರವಾಗುತ್ತಿನಲೆಂದಳ್ ಅಳುತ್ತ. ಗುರುದೇವ ಭವಿಷ್ಯದ ಭೀಕರತೆಯನ್ನು ಕಣ್ತುಂಬಿಸಿಕೊಳ್ಳುವುದಕ್ಕಾಗಿ ಬಂದೆಯ? ತೀರ್ಥಕುಂಡಗಳೆಲ್ಲವೂ ಕೂಡ ರಕ್ತಗುಂಡಿಗಳಾಗಿದ್ದನ್ನು ನೋಡುವುದಕ್ಕಾಗಿ ಬಂದೆಯ? ಮಂತ್ರಘೋಷಗಳು ಕೇಳುತ್ತಿದ್ದಂತಹ ಸ್ಥಳದಲ್ಲಿರುವಂತಹ ಆಕ್ರಂದನವನ್ನು ಕಿವಿ ತುಂಬಿಸಿಕೊಳ್ಳುವುದಕ್ಕಾಗಿ ಬಂದೆಯ? ಇಲ್ಲ ತಂದೆ. ಯಾಕೆ ಬಂದೆ ಮಗಳೇ? ಮತ್ತೆ ಯಾಕೆ ಬಂದೆ? ತಂದೆ, ತಂದೆ ಬೀಗರ ಮೌನ ಪೊಂದಿತೆ ಕಾಶಮ, ಇಂದಿಗೆ ಲಯವಾಯ್ತು ಮುನಿಗೆ, ಇಂದಿಗೆ ಲಯವಾಯ್ತು ಮುನಿಗೆ. ಮಂದಿರ ಕೆಡದಂತೆ ನಿಂತು ತಮಗಾಯ್ತು, ಮಂದಿರ ಕೆಡದಿಂದು ನಿಂತು ತಮಗಾಯ್ತು. ಕಂದನಾಶ್ರಯ ಬೇಕೆಂದರಿಯೇ ತಂದೆ ಭೀಕರ ಮೌನ, ತಂದೆ ನಿಮ್ಮನ್ನು ಕಾಣಬೇಕು, ನಿಮ್ಮ ಹಿತವಚನಗಳನ್ನು ಕೇಳಬೇಕು ಎನ್ನುವ ಉದ್ದೇಶದಿಂದ ಮಹಾರಾಣಿಯನ್ನು ಕೂಡಿಕೊಂಡು ಈ ಆಶ್ರಮದಳಿಗೆ ಬಂದವಳು ನಾನು. ನಿರೀಕ್ಷೆ ಬಹಳ ಇತ್ತು ತಂದೆ, ಆದರೆ ನನ್ನ ನಿರೀಕ್ಷೆಗಳೆಲ್ಲ ಸುಳ್ಳಾಗಿ ಹೋಯಿತು. ನಿತ್ಯವೂ ಕೇಳುತ್ತಿದ್ದಂತಹ ಮಂತ್ರಘೋಷಗಳು ಕೇಳುತ್ತಾ ಇಲ್ಲ, ಹೋಮದ ಧೂಮಗಳು ಎದ್ದು ಕಾಣಿಸುತ್ತಾ ಇಲ್ಲ. ಶ್ರೀದೇವಿಯ ಮಂದಿರವೇ ನೆಲಸಮವಾಗಿ ಹೋಗಿದೆ. ಶಾಂತಿಯ ಸ್ಥಳವಾದಂತಹ ಈ ಆಶ್ರಮ ಇಂದು ಸ್ಮಶಾನ ಸದೃಶವಾಗಿ ಗೋಚರಿಸುತ್ತಾ ಇದೆ. ಧೂಮಕೇತುವಿನ ಸಂಚಾರ ಎಲ್ಲ ಆಗುತ್ತಾ ಇದೆ. ಸಕಾರಾತ್ಮಕ ಅನುಭವವನ್ನು ಪಡೆಯಬೇಕು ಎನ್ನುವ ಉದ್ದೇಶದಿಂದ ಇಲ್ಲಿಯವರೆಗೆ ಬಂದರೆ
ನಕಾರಾತ್ಮವೇ ಈ ಪರಿಸರ ನಮಗೆ ಒದಗಿಸಿಕೊಡುತ್ತಾ ಇದೆ. ಇದೆಲ್ಲ ಯಾಕೆ ಎನ್ನುವ ಹಾಗೆ, ಯಾರಲ್ಲಿ ಪ್ರಶ್ನಿಸಲಿ ಎನ್ನುವ ಹಾಗೆ ಹುಡುಕಿದರೆ ನೀವು ಕಾಣುತ್ತಾ ಇಲ್ಲ. ಸರಿಯಾಗಿ ನೋಡಿದರೆ ಗುಹೆಯ ಮಧ್ಯದಿಂದ ತೆವಳುತ್ತಾ ತೆವಳುತ್ತಾ ಇತ್ತೆ ಬರುತ್ತಿದ್ದೀರಲ್ಲ ತಾಯಿ ತಂದೆ. ಈ ರೀತಿ ಆಶ್ರಮ ಆಗಬೇಕು ಅಂತಾದ್ರೆ ಇದಕ್ಕೆ ಕಾರಣ ಯಾರು? ನಿಮಗೆ ಈ ಸ್ಥಿತಿಯನ್ನು ತಂದವರು ಯಾರು? ಹೇಳಿ ಗುರುದೇವ, ಹೇಳಿ. ಹೇಳಮ್ಮ, ಹೇಳು. ಕಣ್ಣೀರಿಳಿಸಬೇಡ, ಕಣ್ಣೀರಿಳಿಸಬೇಡ. ಸರಿ ತಂದೆ. ಇಲ್ಲಿರುವಂತಹ ಇಷ್ಟು ಅನರ್ಥಗಳಿಗೆ ಕಾರಣ ಏನು ಅಂತ ನಾ ಹೇಳಿದ್ರೆ ಅರಗಿಸಿಕೊಳ್ಳುವುದಕ್ಕೆ ನಿನಗೆ ಕಷ್ಟವಾದೀತು ಮಗಳೇ. ಸುಲಭಗೊಳಿಸಿ ಏನು? ದುಃಖ ಪಡ್ತಿ ಮಗಳೇ ನೀನು. ದೋಷಗೊಳಿಸಿ ಏನು? ಅದೇ ಹೌದು ಅಂತಾದ್ರೆ ನನ್ನಲ್ಲೇನು ಕೇಳುವುದು? ಮತ್ತೆ ಯಾರಲ್ಲಿ ಕೇಳಬೇಕು? ಇಷ್ಟು ಆಕ್ರಂದನಗಳಿಗೆ, ಇಷ್ಟು ನೋವುಗಳಿಗೆ, ಇಷ್ಟು ಕಣ್ಣೀರಿಗೆ ಕಾರಣ ಯಾರು ಎನ್ನುವಂತಹ ನಿನ್ನ ಪ್ರಶ್ನೆಗೆ ಉತ್ತರ ಕರ್ಕೊಂಡು ಬಂದಿದ್ಯಲ್ಲ ನಿನ್ನ ಮಹಾರಾಣಿ, ಅವಳಲ್ಲಿ ಕೇಳು. ಮೊದಲಾಗಿ ತಮ್ಮ ಪುಣ್ಯ ಪಾದ ಪದ್ಮಗಳಿಗೆ ವಂದನೆಯನ್ನು ಸಲ್ಲಿಸುತ್ತಾ ಇದ್ದೇನೆ. ಅರಮನೆಯ ಜೀವನ ಗೊಂದಲಮಯ ಪರಿಸರವಾಗಿ ಮನಸ್ಸಿಗೆ ಸದಾ ನೋವನ್ನುಂಟು ಮಾಡುತ್ತಾ ಇತ್ತು. ಆ ಕಾಲದಲ್ಲಿ ಸಖಿಯಿಂದ ನಿಮ್ಮ ವಿಚಾರವನ್ನು ತಿಳಿದುಕೊಂಡೆ. ನಿಮ್ಮ ಹಿತ ನುಡಿಯನ್ನು ಕೇಳಿ ಆದರೂ ನೊಂದ ಮನಸ್ಸಿಗೆ ಒಂದಿಷ್ಟು ನೆಮ್ಮದಿ ಸಿಗಬಹುದೆಂದು ಆಕೆಯನ್ನು ಜೊತೆ ಸೇರಿಸಿಕೊಂಡು ನಿಮ್ಮ ಸನ್ನಿಧಾನಕ್ಕೆ ಬಂದೆ.
ಆದರೆ ಆಕೆಯಲ್ಲಿ ಮಾತನಾಡುತ್ತಾ ಇಲ್ಲಿ ನಡೆದಿರುವಂತ ಪ್ರತಿಯೊಂದು ದುರಂತಗಳಿಗೆ ಕಾರಣರು ಬೇರೆ ಯಾರು ಅಲ್ಲ, ನಿನ್ನ ಜೊತೆಯಲ್ಲಿ ಬಂದಂತ ಮಹಾರಾಣಿ ಎಂಬುದಾಗಿ ಬೆಟ್ಟೆತ್ತಿ ತೋರಿಸಿ ಬಿಟ್ಟಿರಲ್ಲ ತಂದೆ, ಬೆಟ್ಟೆತ್ತಿ ತೋರಿಸಿ ಬಿಟ್ಟಿರಲ್ಲ. ಈ ಮಾತನ್ನು ಕೇಳಿ ನಾನು ನೊಂದುಕೊಂಡೆ ತಂದೆ, ನೊಂದುಕೊಂಡೆ. ಕನಸು ಮನಸ್ಸಿನಲ್ಲಿಯೂ ಈ ವಿಚಾರದ ಬಗ್ಗೆ ಯೋಚಿಸಿದ ಕೈಯ ಯಶೋಮತಿ ಅಲ್ಲ, ಹೀಗಿರುತ್ತ ಈ ರೀತಿಯಾದಂಥ ಕೆಟ್ಟ ಕಾರ್ಯವನ್ನು ಮಾಡುವವಳೇ ನಾನು. ಇಲ್ಲ, ಒಂದು ವೇಳೆ ನಾವು ಮಾಡಿದ್ದು ಹೌದೇ ಆಗಿದ್ದರೆ ಮಾಲಿನಿಯನ್ನು ಜೊತೆ ಸೇರಿಸಿಕೊಂಡು ನಮ್ಮ ಸಾನ್ನಿಧ್ಯಕ್ಕೆ ಯಾಕೆ ಬರಬೇಕಿತ್ತು? ನನ್ನನ್ನು ನಿಮ್ಮ ಮಗಳು ಎಂಬುದಾಗಿ ಭಾವಿಸಿಕೊಳ್ಳಿ. ನಿಮ್ಮ ಮಗಳು ತಪ್ಪು ಮಾಡಲಿಲ್ಲ ತಂದೆ, ತಪ್ಪು ಮಾಡಲಿಲ್ಲ. ಇಲ್ಲ ತಂದೆ, ಹತ್ತವಿಸಿಕೊಂಡೆ. ಏನು? ಈ ಪ್ರದೇಶ ನನ್ನವರ ಸ್ವಾಧೀನಕ್ಕೆ ಒಳಪಟ್ಟದ್ದು. ಇಲ್ಲಿ ಇರುವಂತ ಮಂದಿಗಳು ಎಲ್ಲರೂ ಒಳ್ಳೆಯವರು ಅಂತ ನಾನು ಹೇಳುವುದಿಲ್ಲ, ಒಪ್ಪುವುದೇ ಇಲ್ಲ. ಯಾರಾದರೂ ಕೆಟ್ಟ ಜನರಿಂದ ಈ ರೀತಿಯಂತ ಕೆಟ್ಟ ಕಾರ್ಯ ನಡೆದಿರಲೂಬಹುದು. ಅದೇ ಹೌದು ಅಂತ ಆದ್ರೆ ತಾವ್ಯಾಕೆ ಸುಮ್ಮನಾದಿರಿ ತಂದೆ? ಏನು ಮಾಡಬೇಕಿತ್ತು? ನಾನು ನೇರವಾಗಿ ದೊರೆಯಲ್ಲಿಗೆ ಬಂದು ದೂರುತ್ತಿದ್ರೆ ಅಂತ ದುಷ್ಟರಿಗೆ ಸರಿಯಾದ ಶಿಕ್ಷೆ ಆಗುತ್ತಿರ್ಲಿಲ್ಲ ತಂದೆ, ಸರಿಯಾದ ಶಿಕ್ಷೆ ಆಗುತ್ತಿರ್ಲಿಲ್ವೇ? ನಿನ್ನ ಗಂಡನಲ್ಲಿ ಹೌದು ದೂರಿಡುತ್ತಿದ್ರು, ನಿಜ. ಆ ಸ್ಥಿತಿ ಹೇಗಾಗುತ್ತಿತ್ತು ಬಲ್ಲೆಯ ನೀನು? ಹೇಗೆ ತಂದೆ? ತಾಯ ಕಂದಗೆ ವಿಷವಿಡಲು, ತಾಯ ಕಂದಗೆ ವಿಷವಿಡಲು ಕಾವಲಾಯ ತಾಯಿ ಕುತ್ತಿಕೊಳ್ಳಲು, ಕಾವಲಾಯ ತಾಯಿ ಕುತ್ತಿಕೊಳ್ಳಲು ಕಾಯುವರುಂಟೆ ಜಗದಿ ಯಾರು ಇಲ್ಲ ತಂದೆ, ಯಾರು ಇಲ್ಲ. ಕಾಯುವರುಂಟೆ ಜಗದಿ ಎನ್ನುತ್ತಾಯತಿ ವರನಿತು ಮುದದಿ, ತಾಯಿ ಕಂದಗೆ ವಿಷವಿಡಲು ಮಗಳೇ ಯಶೋಮತಿ, ತಂದೆ ನಿನ್ನ ಗಂಡನಲ್ಲಿ ಬಂದು ದೂರಿಡುತ್ತಿದ್ದರೆ ಪರಿಸ್ಥಿತಿ ಹೇಗಾಗುತ್ತಿತ್ತು ಬಲ್ಲೆಯ? ಹೇಗಾಗುತ್ತಿತ್ತು ತಂದೆ? ತಾಯಿಯ ತೊಡೆಯಲ್ಲಿ ಮಲಗಿದಂತಹ ಮಗುವೊಂದು ನನ್ನ ಹಸಿವನ್ನು ನಿವಾರಿಸಲು ಅಮೃತ ತುಲ್ಯವಾದಂಥ ಎದೆಹಾಲು ಈಗ ಬರುತ್ತದೆ ಎನ್ನುವಂಥ ನಿಲುವಿನಿಂದ ಬಾಯಿ ತೆರೆದ ಕಾಲಕ್ಕೆ ಹಾಲುಣಿಸಬೇಕಾದಂತಹ ತಾಯಿ ಆ ಮಗುವಿನ ನಾಲಿಗೆಯ ತುದಿಗೆ ಹನಿ ಹುಂಡು ವಿಷವನ್ನೇ ಕೊಡುವಳೆ. ಶಿವರೇ, ತಾಯ್ತನಕ್ಕೆ ಬೆಲೆ ಇಲ್ಲ ಅಂತ ಆಯ್ತಲ್ಲ ತಂದೆ. ಆ ಮಗುವಾದರೂ ಇನ್ಯಾರನ್ನು ಒಪ್ಪಿಕೊಳ್ಳಲಿ, ಇನ್ಯಾರನ್ನು ನಂಬಿಕೊಳ್ಳಲಿ ಹೇಳು? ಹೌದು ತಂದೆ. ಪ್ರಜೆಯಾದವನ ನೋವಿಗೆ ನಲಿವಿಗೆ ಧ್ವನಿಯಾಗಬೇಕಿದ್ದವ ಪ್ರಭುವಾದ ತನ್ನೆಲ್ಲ ಕಷ್ಟಗಳು ಪ್ರಭು ಸಮಕ್ಷದಲ್ಲಿ ಪರಿಹಾರ ಆಗುತ್ತದೆ ಎನ್ನುವಂತ ನಿಲುವಿನಿಂದ ಕಷ್ಟಗಳ ಭಾರ ಹೊತ್ತು ಕತ್ತನ್ನೇ ಬಾಗಿಸಿದ ಸಂದರ್ಭದಲ್ಲಿ ಪ್ರಭುವಿನ ಕೈಯಲ್ಲಿರುವಂತಹ ಕತ್ತಿ ಅವನ ಕತ್ತನ್ನೇ ಕತ್ತರಿಸಿತು. ಆ ಪ್ರಜೆಯಾದರೂ ತನ್ನ ಕಷ್ಟವನ್ನು ಯಾರಲ್ಲಿ ಹೇಳಿಕೊಳ್ಳಲಿ ಹೇಳು? ಹೌದು ತಂದೆ. ಹಾಗೆಯೇ ನಮ್ಮ ಪರಿಸ್ಥಿತಿಯೂ ಆಗಿ ಹೋಗಿದೆ ತಂದೆ. ಮಗಳೇ, ನಿಮ್ಮ ಒಗಟುಗಟ್ಟಾದಂಥ ಮಾತು ನನಗೆ ಅರ್ಥವಾಗುತ್ತಾ ಇಲ್ಲವಲ್ಲ. ಬಯಲಲ್ಲಿ ಅಡಗುವ ಪ್ರಯತ್ನ ಏಕೆ ಮಗಳೇ? ಮಾತಿನ ಮರ್ಮ ಇಷ್ಟೆಲ್ಲ ಅನಾಹುತಗಳಿಗೆ, ಇಷ್ಟೆಲ್ಲ ನೋವಿಗೆ, ಇಷ್ಟೆಲ್ಲ ಹಾಹಾಕಾರಕ್ಕೆ ಕಾರಣೀಕರ್ತರು ನಿನ್ನ ಗಂಡ ಅರುಣಾಸುರ. ಇಲ್ಲ ತಂದೆ, ಇಲ್ಲ, ಖಂಡಿತ ಸಾಧ್ಯವಿಲ್ಲ, ಖಂಡಿತ ಸಾಧ್ಯವಿಲ್ಲ.
ಆಂತರಿಕವಾಗಿ ಅಂತರ್ಗತವಾಗಿ ಚೆನ್ನಾಗಿ ಅರ್ಥವಿಸಿಕೊಂಡು ನನ್ನವರ ಹೃದಯ ಸಾಮ್ರಾಜ್ಯದಲ್ಲಿ ಸಾಮ್ರಾಜ್ಞಿಯಾಗಿ ಮೆರೆದಂತ ಯಶೋಮತಿ ನನ್ನ ಗಂಡನಿಂದ ಈ ರೀತಿಯಾದಂತ ಕೆಟ್ಟ ಕಾರ್ಯ ನಂಬಲಾರೆ ತಂದೆ. ನಾನು ಗಂಡನ ಮೇಲೆ ಅಮಿತವಾದಂತಹ ವಿಶ್ವಾಸವನ್ನಿಟ್ಟವಳು ನೀನು. ನಿಜ ತಂದೆ. ಮುನಿ ಮಾತಾದರೂ ಕೂಡ ಒಪ್ಪಿಕೊಳ್ಳುವುದಿಲ್ಲ ನಿನ್ನ ಹೃದಯ, ಆಕ್ಷೇಪ ಮಾಡುತ್ತಾ ಇಲ್ಲ. ಆದರೆ ಅವ ಮಾಡಿದಂತಹ ಕುಕೃತ್ಯಗಳೆಲ್ಲವೂ ಕೂಡ ನಿನ್ನ ಕಣ್ಣ ಮುಂದೆಯೇ ಬಂತು ಅಂತಾದರೆ ಒಪ್ಪುವುದಕ್ಕಾದ್ರೂ ಸಾಧ್ಯತೆ. ಅದಕ್ಕಾಗಿ ಇದು ದಿವ್ಯ ದೃಷ್ಟಿಯನ್ನು ನೀಡಿದ್ದೇನೆ. ಗುರುಗಳೇ, ಅಮ್ಮನಿಗೆ ಏನಾಯಿತು ಗುರುಗಳೇ? ಹೆದರಬೇಡ. ಜಾಬಾಲಿ ಬಳಿಕ ಗುರುದೇವ, ಸತ್ಯ ಸಂಕಲ್ಪನಾಗಿ ಜಾಬಾಲಿ ಇದು ತನಕ ನಡೆದದ್ದು ಹೌದಾಗಿದ್ದರೆ ಇದು ಕಮಂಡಲದ ಈ ಜಲವನ್ನು ಎಬ್ಬಿಸಲಿ. ತಪ್ಪಾಯಿತು. ಸತ್ಯವಾಕ್ಯಗಳನ್ನು ತಾವಾಡಿದರೂ ಕೂಡ ಪತಿಯ ಮೇಲಿನ ಅತೀವವಾದ ವ್ಯಾಮೋಹದಿಂದ ನಿಮ್ಮ ಮಾತುಗಳನ್ನು ನಂಬದೆ ಹೋದೆ. ಆ ಕಾಲದಲ್ಲಿ ದಿವ್ಯ ದೃಷ್ಟಿಯನ್ನಿತ್ತು ಎಲ್ಲವನ್ನೂ ಕಾಣಿಸಿದ್ದೀರಿ ತಂದೆ, ಎಲ್ಲವನ್ನೂ ಕಾಣಿಸಿದ್ದೀರಿ. ನನ್ನವರು ಮತ್ತವರ ಆಳುಗಳು ಸೇರಿ ಮಾಡುತ್ತಿರುವಂತ ಅನ್ಯಾಯ, ಅನಾಚಾರ, ಅಧರ್ಮ ಕಣ್ಣಾರೆ ಕಂಡೆ ತಂದೆ, ಕಣ್ಣಾರೆ ಕಂಡೆ. ಈ ಪ್ರಪಂಚದಲ್ಲಿ ಪ್ರತ್ಯಕ್ಷ ದೇವರು ಎಂಬುದಾಗಿ ನಾವು ಯಾರನ್ನು ಪೂಜಿಸುತ್ತೇವೋ ಅರ್ಚಿಸುತ್ತೇವೋ ಅಂತ ಬ್ರಾಹ್ಮಣರ ಕಕ್ಕುಲೆ ನಡೆಯುತ್ತಾರೆ. ಲೋಕದ ಕಲ್ಯಾಣಕ್ಕೆ ಬೇಕಾಗಿ ನಡೆಯುತ್ತಿರುವಂತ ಯಾಗ ಯಜ್ಞಾದಿ ಸತ್ಕರ್ಮಗಳನ್ನು ಹಾಳೆಸಗಿದ್ದಾರೆ. ಪ್ರತಿನಿತ್ಯ ಪೂಜಿಸುತ್ತಿದ್ದಂತ ಶ್ರೀದೇವಿ ಮಂದಿರ ಪುಡಿಗೈದಿದ್ದಾರೆ. ಇದೇ ಸಾಲದು ಎನ್ನುವ ಕಾರಣದಿಂದ ನನ್ನವರು ನೇರವಾಗಿ ನಾಕವನ್ನು ಸೇರಿದವರಿದ್ದಾರೆ. ಆ ಇಂದ್ರಾದಿ ಸುಮನಸರನ್ನು ಸಮರಮುಖದಲ್ಲಿ ಸೋಲಿಸಿದ್ದಾರೆ. ಇದನ್ನರಿತಂತ ಶಚಿದೇವಿ ಶ್ರೀದೇವಿ ಮಂದಿರವನ್ನು ಹೊಕ್ಕು ಸಹಸ್ರದಳದ ಕಮಲದಲ್ಲಿ ಶ್ರೀದೇವಿಯ ಪ್ರತಿಮೆಯನ್ನು ಇರಿಸಿ ಪೂಜಿಸುತ್ತಾ ಇದ್ದಾಳೆ. ಅಮ್ಮ ಜಗದೀಶ್ವರಿ, ಬಂದ ದುಷ್ಟರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡು, ನನ್ನವರಿಗೆ ನಾಕವನ್ನು ಉಳಿಸಿಕೊಡು. ಶಚಿಯ ಪ್ರಾರ್ಥನೆಗೆ ಒಲಿದಂತ ಶ್ರೀದೇವಿಯ ಮುಖದಿಂದ ಅದು ದಿವ್ಯ ಜ್ಯೋತಿಯೊಂದು ಹೊರಟು ನಿಂತಿದೆ. ದಿವ್ಯ ಜ್ಯೋತಿಯೊಂದು ಹೊರಟು ನಿಂತಿದೆ ತಂದೆ. ಪರಿಣಾಮ ಊಹಿಸಬಲ್ಲೆ, ಆದರೆ ನಿಮ್ಮಲ್ಲಿ ಬೇರೆ ದಾರಿ ಕಾಣದೆ ಸಿರಗುಟ್ಟಿ ಬೇಡುವುದು ಒಂದೇ. ಏನು? ನನ್ನವರು ನನಗೆ ಬೇಕು. ನಾನು ಸದಾ ಮಾಂಗಲ್ಯವತಿಯಾಗಿಯೇ ಇರುವಂತೆ ನೀವು ಆಶೀರ್ವಾದ ಮಾಡಿ ತಂದೆ, ನೀವು ಆಶೀರ್ವಾದ ಮಾಡಿ. ಪಾದಕನಾಥಳಾಗಿ ಬೇಡುತ್ತಿರುವಂತಹ ನೀನು ಒಮ್ಮೆ ತಲೆ ಎತ್ತಮ್ಮ. ಎತ್ತಿದ್ದೇನೆ, ಮುಂದೆ ನೋಡು. ನಿರಪರಾಧಿ
ಸಜ್ಜನರು ಬಲಿಯಾಗಿ ತಂದರು ಶಿರವದಂಗೆ ಹೊಣೆಗಾರರಾರಿಗರು ಬಲಿಯಾಗಿ ತಂದರು ಶಿರವದಂಗೆ ಹೊಣೆಗಾರರಾರಿಗರು ಸುರಿವ ನೆತ್ತರು ಹರಿದು ಬಾಯ್ದರಿದು ಮಾರಿಗ ತೆರದಿ ಬರ್ರೆ ಸುರಿವ ನೆತ್ತರು ಹರಿದು ಬಾಯ್ದರಿದು ಮಾರಿಗ ತೆರದಿ ಬರ್ರೆ ಹುಲುಪುರಿಗೆ ನಿಪ್ಪ ನಿನ್ನ ರಸನಾಹುತಿ ಪುರವಣಿಸಿ ಬರಲಿರಿಸಲರಿರೋ ನಿರಪರಾಧಿಗಳ ಸಜ್ಜನರೇ ಮಗಳೇ ಶಿವಮತಿ, ತಂದೆ ಕುಳಿತಲ್ಲಿಂದ ಎದ್ದು 2 ಹೆಜ್ಜೆ ಮುಂದೆ ಬಾ. ಬಂದೆ ತಂದೆ. ನನ್ನ ತೋರು ಬೆರಳು ತೋರಿಸುತ್ತಿರುವ ದೃಶ್ಯವನ್ನೊಮ್ಮೆ ನೋಡು. ನೋಡುತ್ತಾ ಇದ್ದೇನೆ ತಂದೆ. ನೆಲದ ಮೇಲೆ ಮಲಗಿರುವಂತಹ ಹೆಂಗೂಸಿನ ಹೊಟ್ಟೆಯ ಮೇಲೆ ಕುಳಿತಂತಹ ಪುಟ್ಟ ಮಗುವೊಂದು ತನ್ನೆರಡೂ ಪುಟ್ಟ ಕೈಗಳಿಂದ ತಾಯಿಯ ಎದೆಯನ್ನು ಬಡಿಯುತ್ತಾ ಅಮ್ಮ ಹಾಲು ಕೊಡಮ್ಮ, ಹಾಲು ಕೊಡು ಅಂತ ಕೇಳುತ್ತಾ ಇದೆ. ಈಶ್ವರಿ, ಆ ಮಗುವಿಗೆ ತನ್ನ ತಾಯಿಯ ಹತ್ಯೆಯಾಗಿದೆ ಎನ್ನುವುದು ಅರಿವೆಯೇ ಇಲ್ಲ. ಏನು ಅಪರಾಧ ಮಾಡಿದೆ ಆ ಮಗು? ಏನಿಲ್ಲ. ಯಾಕೆ ಮಗುವಿನಿಂದ ಆ ತಾಯಿಯ ಪ್ರೀತಿಯನ್ನು ಕಸಿದುಕೊಳ್ಳಲಾಯಿತು? ಅಗೋ 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 ಅಲ್ಲಿ ನೋಡು. ವೃದ್ಧೆಯೊಬ್ಬಳು ತನ್ನ 2 ಕೈಗಳನ್ನು ನೆಲಕ್ಕೆ ಬಡಿಯುತ್ತಾ ಮಣ್ಣನ್ನು ಮೇಲಕ್ಕೆ ಸೆಯುತ್ತಾ, ಜಗದೀಶ್ವರಿ ಎಲ್ಲಿದ್ದಿ ತಾಯಿ ನೀನು, ಎಲ್ಲಿದ್ದಿ ತಾಯಿ ಅಂತ ದೇವರತ್ರವೇ ಕೇಳುತ್ತಿರುವಂತಹ ದೃಶ್ಯವೊಂದನ್ನು ನೋಡಿದೆಯಾ? ತನ್ನ ಮಗ ಹಾಗೂ ಸೊಸೆ ಈಗ ಬರುತ್ತಾರೆ, ದೇವಿಯ ಮುಂದೆ ಮುಡಿಚಾಚುತ್ತಾರೆ ಎನ್ನುವಂತಹ ಭಾವದಿಂದ, ಸಂಭ್ರಮದಿಂದ ಅಲ್ಲಿ ಇಲ್ಲಿ ಹೂಗಳನ್ನೆಲ್ಲ ಸೇರಿಸಿ ಮಾಲೆ ಮಾಡಿ ಇನ್ನೇನು ಮಗನ ಕೈಗೆ ಕೊಟ್ಟು ದೇವಿಗೆ ಅರ್ಪಿಸಮ್ಮ ಅಂತ ಹೇಳುವ ಸಂದರ್ಭದಲ್ಲಿ ತಾಯಿಯ ಕೈಯಿಂದ ತೆಗೆದುಕೊಂಡಂತಹ ಹೂಮಾಲೆಯನ್ನು ಅಮ್ಮನಿಗೆ ಅರ್ಪಿಸುವುದಕ್ಕಾಗಿ ತಲೆಬಾಗಿದಾಗ ಬೀಸಿ ಬಂದಂತಹ ಕತ್ತಿಯೊಂದು ಅವನ ಕತ್ತನ್ನೇ ಕತ್ತರಿಸಿತಲ್ಲ. ಜಗದೀಶ್ವರಿ, ಜಗದೀಶ್ವರಿ, ಎದೆಯತ್ತರಕ್ಕೆ ಬೆಳೆದು ನಿಂತಹ ಮಗನ ರುಂಡ ತನ್ನ ಕಣ್ಣೆದುರಿಗೆ ಚಿಮ್ಮಿದ್ದನು. ಅಯ್ಯೋ ಅಯ್ಯೋ, ತಾಯಿ ಹೇಗೆ ಸಹಿಸಬಲ್ಲಳು? ಹೇಗೆ ಸಹಿಸಬಲ್ಲಳು? ಏನು ಅಪರಾಧ ಮಾಡಿದ್ದಾಳೆ ಆ ತಾಯಿ? ಏನು ಅಪರಾಧ ಮಾಡಿದ್ದಾಳೆ? ಇಲ್ಲ. ಅಣ್ಣಂದಿರನ್ನು ಕಳೆದುಕೊಂಡಂತಹ ತಂಗಿಯಂದಿರು, ಅಪ್ಪನನ್ನು ಕಳೆದುಕೊಂಡಂತಹ ಮಗಳು, ಅಮ್ಮನನ್ನು ಕಳೆದುಕೊಂಡಂತಹ ಮಗ, ಅಯ್ಯೋ ಅಯ್ಯೋ, ಗಂಡನನ್ನು ಕಳೆದುಕೊಂಡಂತಹ ಹೆಂಡತಿ, ಅಯ್ಯೋ, ಏನು ಬ್ರಹ್ಮಹತ್ಯೆ ಮಾಡಿದ್ದಾರೆ? ಇಲ್ಲ. ಏನು ಸ್ತ್ರೀ ಹತ್ಯೆ ಮಾಡಿದ್ದಾರೆ? ಇಲ್ಲ. ನಿರಪರಾಧಿಗಳಾದ ಸಜ್ಜನರು ಸದಾ ಮತ್ತೊಬ್ಬರಿಗೆ ಒಳಿತನ್ನೇ ಬಯಸುವಲ್ಲಿ ತಮ್ಮನ್ನು ತಾವು ನಡೆಸಿಕೊಳ್ಳುತ್ತಾ ಹೋಗುವವರು, ಅಂಥವರಿಗೆ ದುಃಖವನ್ನು ಪಟ್ಟನಲ್ಲ ನಿನ್ನ ಗಂಡ. ಅಯ್ಯೋ ಅಯ್ಯೋ, ತಾವು ಧರಿಸಿಕೊಂಡಂತಹ ಜನ್ನದಾರದಿಂದಲೇ ಜನ್ನದಾರವನ್ನು ಅವರ ಕುತ್ತಿಗೆಗೆ ಸಿಲುಕಿಸಿ ಉಸಿರುಗಟ್ಟಿ ಸಾಯಿದ್ರಲ್ಲ ಬ್ರಾಹ್ಮಣರು. ಅಯ್ಯೋ, ಯಜ್ಞಕುಂಡಕ್ಕೆ ಮಲಮೂತ್ರಾದಿಗಳನ್ನು ಸುರಿದರಲ್ಲ. ಅಯ್ಯೋ, ಪರಮ ಪವಿತ್ರವಾದಂತಹ ಗೋಹತ್ಯೆಯನ್ನು ಮಾಡಿದರಲ್ಲ. ಈ ಎಲ್ಲರ ನಿಟ್ಟುಸಿರು, ಈ ಎಲ್ಲರ ಕಣ್ಣೀರು ರಕ್ತದೋಪಾದಿಯಲ್ಲಿ ಹರಿಯುತ್ತಾವು. ಅದೇ ಉರವಣಿಸಿ, ಅಂದರೆ ಹೆಚ್ಚಾಗಿ ಮಾರಿಯೋಪಾದಿಯಲ್ಲಿ ಬಂದು ನಿನ್ನ ಗಂಡನನ್ನು ನುಂಗಿ ನೊಣೆಯುವಾಗ ತಡೆಯುವವರು ಯಾರಿದ್ದಾರೆ ಹೇಳು? ಯಾರು ಇಲ್ವೇ? ಯಾರಿದ್ದಾರೆ? ಯಾರು ಇಲ್ವೇ? ಯಾರು ಯಾರು ಯಾಕೆ ಬೇಕು ಸ್ವಾಮಿ? ಹರಿವ ಶಕ್ತರ
ಇಲ್ವೇ ಸ್ವಾಮಿ? ಯಾರು ಯಾರು ಯಾಕೆ ಬೇಕು ಸ್ವಾಮಿ? ಅವರ ಮಡದಿಯಾದಂತ ಯಶೋಮತಿ ನಾನಿದ್ದೇನೆ ಸ್ವಾಮಿ, ನಾನಿದ್ದೇನೆ. ತಂದೆ ಮಗಳೇ, ಪಾರ್ವತಿ ದೇವಿಯನ್ನೇ ಸ್ಮರಿಸಿ ನನ್ನ ಹಣೆಗೆ ಕುಂಕುಮವನ್ನಿರಿಸಿಕೊಂಡಿದ್ದೇನೆ. ಈ ಕುಂಕುಮ ಭಾಗ್ಯದಿಂದ ನನ್ನ ಗಂಡನನ್ನು ನಾನು ಕಾಪಾಡುತ್ತೇನೆ ತಂದೆ, ನಾನು ಕಾಪಾಡುತ್ತೇನೆ. ಪಾರ್ವತಿ ದೇವಿ ಜಗದ ಮಾತೆ ಎನ್ನುವುದು ಸ್ಪಷ್ಟವೇ ಹೌದು ತಾನೆ. ಹೇಗೆ ನೀನು ಆ ಮಾತೆಯನ್ನು ಸ್ಮರಿಸಿಕೊಂಡು ಪ್ರತಿನಿತ್ಯ ಕುಂಕುಮ ಧಾರಣೆಯನ್ನು ಮಾಡುತ್ತೀಯೋ, ಅವಳನ್ನೇ ತಮ್ಮೊಳಗಿರಿಸಿಕೊಂಡು ನಮ್ಮನ್ನು ಕಾಪಾಡಮ್ಮ ಎನ್ನುವಂತಹ ಭಾವದಿಂದಲ್ಲವೇ ಇಲ್ಲಿಯೇ ಹೆಣ್ಣು ಮಕ್ಕಳು ಕೂಡ ತೊಡಗಿಸಿಕೊಳ್ಳುವುದು. ಆ ಮಾತೆ ನಿನಗೊಂದು ನ್ಯಾಯ ಅವರಿಗೊಂದು ನ್ಯಾಯ ಅಂತ ಮಾಡಿಯಾಳೇ ಹೇಳು. ಇಲ್ಲ ತಂದೆ, ಮಗಳೇ, ಹೊಸ್ತಿಲನ್ನೇ ಸ್ಮರಿಸಿ ನನ್ನ ಉಭಯ ಕಿವಿಗಳಿಗೆ ಓಲೆಯನ್ನು ಧಾರಣೆ ಮಾಡಿಕೊಂಡಿದ್ದೇನೆ. ಈ ಓಲೆಯ ಭಾಗ್ಯದಿಂದ ನನ್ನ ಗಂಡನನ್ನು ನಾನು ರಕ್ಷಣೆ ಮಾಡುತ್ತೇನೆ ತಂದೆ, ನಾನು ರಕ್ಷಣೆ ಮಾಡುತ್ತೇನೆ. ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಎದ್ದು ಭೂಮಿ ದೇವಿಗೆ ನಮಿಸಿ ನಿತ್ಯಾನ್ನಿಕೆಗಳನ್ನೆಲ್ಲ ಪೂರೈಸಿ ಮುತ್ತೈದೆಯಾದವಳು ಹೊಸ್ತಿಲ ಬಳಿ ಬಂದು ನನ್ನ ಓಲೆ ಭಾಗ್ಯವನ್ನು ರಕ್ಷಿಸಮ್ಮ ಅಂತ ಆ ಮಹಾಮಾತೆಯಲ್ಲಿ ಕೇಳಿಕೊಳ್ಳುವುದು ಈ ನೆಲದ ಪ್ರತಿಯೊಂದು ಹೆಣ್ಣು ಮಗುವಿನ ಸಂಸ್ಕಾರ ಮಗಳೇ. ಅದನ್ನೆಲ್ಲ ಮಾಡದವರೇ ಹೇಳು ನೀವು. ಹಾಗೆ ಪ್ರಾರ್ಥಿಸಿಕೊಂಡಂತ ಇವರ ಓಲೆ ಭಾಗ್ಯವನ್ನು ಕಟುಕನಾದಂತಹ ನಿನ್ನ ಗಂಡ ಕತ್ತರಿಸ್ತಾನೆಂತಾದರೆ ಅವರ ಒಂದು ನೋವಿನ ನಿಟ್ಟುಸಿರು ಸಾಕಾಗುವುದಿಲ್ಲವೇ ಹೇಳು. ತಂದೆ, ಮಗಳೇ, ಶಚಿ ದೇವಿಯನ್ನೇ ಸ್ಮರಿಸಿ ನನ್ನ ಉಭಯ ಕರಗಳಿಗೆ ಕಪ್ಪು ಬಳೆಗಳನ್ನು ಧರಿಸಿಕೊಂಡಿದ್ದೇನೆ. ಈ ಕಪ್ಪು ಬಳೆಯ ಭಾಗ್ಯದಿಂದ ನನ್ನ ಗಂಡನನ್ನು ನಾನು ಉಳಿಸುತ್ತೇನೆ ತಂದೆ, ನಾನು ಉಳಿಸುತ್ತೇನೆ. ಕರಿಯ ಬಳೆಗಳು, ದೇಗುಲದ ಸುಮಸ್ವರಗಳು, ನಿಜ. ಆ ಭಾವದಿಂದ ತಾನೇ ಇಲ್ಲಿರುವಂತಹ ಸಕಲರೂ ಕೂಡ ಧರಿಸಿಕೊಂಡದ್ದು. ನೋಡುವೊಮ್ಮೆ ಆಶ್ರಮವನ್ನು ಪುಡಿಯಾಗಿ ಬಿದ್ದಂತಹ ಕರಿಯ ಬಳೆಗಳ ಸಂಖ್ಯೆ ಎಷ್ಟು ಎನ್ನುವ ಹಾಗೆ. ನಿಜ. ಅವರೆಲ್ಲರ ಮಾಂಗಲ್ಯವನ್ನೇ ಕೂಡ ಕತ್ತರಿಸು ಹಾಕುವಂತಹ ಕೂಡ ನಡೆ ನಿನ್ನ ಗಂಡನದ್ದು ಅಂತಾದ ಮೇಲೆ ಆ ಅಮ್ಮನಲ್ಲಿ ಅವರ ಒಂದು ನಿಟ್ಟಿಸಿರು ಸಾಕಾಗುವುದಿಲ್ಲವೇ ಹೇಳು. ತಂದೆ, ಮಗಳೇ, ವಶಿಷ್ಠ ಅರುಂಧತಿಯರನ್ನೇ ಸ್ಮರಿಸಿ ನನ್ನ ಕಾಲ ಬೆರಳಿಗೆ ಬೆಳ್ಳಿಯ ಕಾಲುಂಗುರವನ್ನು ಧಾರಣೆ ಮಾಡಿಕೊಂಡಿದ್ದೇನೆ. ಈ ಬೆಳ್ಳಿಯ ಕಾಲುಂಗುರ ಭಾಗ್ಯದಿಂದ ನನ್ನ ಗಂಡನನ್ನು ನಾನು ಉಳಿಸ್ತೇನೆ ತಂದೆ, ನಾನು ಉಳಿಸ್ತೇನೆ. ಬೆಳ್ಳಿ ಕಾಲುಂಗುರ ಶ್ರೀಮತಿಗೆ ಸುಂದರ ಎನ್ನುವುದನ್ನು ಚೆನ್ನಾಗಿ ಬಲ್ಲವರು ಎಲ್ಲರೂ ಕೂಡ. ನಿಜ. ಆ ಭಾವದಿಂದಲೇ ತಾನೆ ಅವರು ಪ್ರತಿನಿತ್ಯವೂ ಕೂಡ ತಮ್ಮ ಜೀವನ ನಡೆಯನ್ನು ಕಂಡುಕೊಳ್ಳುವುದು. ಸತ್ಯ. ಬೆಳ್ಳಿ ಕಾಲುಂಗುರ ನಿನ್ನ ಗಂಡನನ್ನು ರಕ್ಷಿಸ್ತದೆ ಅಂತ ಆದರೆ ಆ ಕಾಲುಂಗರದ ಭಾಗ್ಯವನ್ನು ಕಸಿದುಕೊಂಡವನಿಗೆ ಶಿಕ್ಷೆಯನ್ನು ಕೊಡ್ತದೆ ತಾನೆ ಮಗಳೇ ಅದು. ಹೌದು, ಬೇಡ ಬಿಡೋಣ. ಸಪ್ತಪದಿಯನ್ನೇ ತುಳಿದು ನನ್ನವರ ಕೈಯಿಂದಲೇ ನಾ ಕಟ್ಟಿಸಿಕೊಂಡಂತ ಮಾಂಗಲ್ಯ ಸರ ತಂದೆ, ಮಗಳೇ, ಅಲಂಕಾರಕ್ಕೋ ಆಡಂಬರಕ್ಕೋ ಕಟ್ಟಿಕೊಂಡಂತ ಕೇವಲ ಕಪ್ಪು ಮಣಿಯ ತಾರವಲ್ಲ ತಂದೆ, ಕಪ್ಪು ಮಣಿಯ ತಾರವಲ್ಲ. ಇದು ಧವಳ ಮಾಂಗಲ್ಯ, ಧವಳ ಮಾಂಗಲ್ಯ. ಇದನ್ನು ತುಂಡರಿಸುವಂತ ಶಕ್ತಿವಂತರು ಈ ಪ್ರಪಂಚದಲ್ಲಿ ಯಾರಿದ್ದಾರೆ ಎಂಬುದಾಗಿ ನಾನು ನೋಡಿಕೊಳ್ಳುತ್ತೇನೆ ತಂದೆ, ನಾನು ನೋಡಿಕೊಳ್ಳುತ್ತೇನೆ. ಹೌದು ಮಗಳೇ, ನೀನು ಮಾತ್ರ ತುಳಿದದ್ದು 7 ಹೆಜ್ಜೆ, ಉಳಿದವರೇನು 14 ಹೆಜ್ಜೆ ತುಳಿದಿದ್ದ. ಅವರು ಕೂಡ ಸಪ್ತಪದಿಯನ್ನೇ ತುಳಿದದ್ದಲ್ವ. ಧರ್ಮಾರ್ಥ ಕಾಮದಲ್ಲಿ ಜೊತೆಗಿರುತ್ತೇನೆ ಎನ್ನುವಂತಹ ಬದ್ಧತೆಗೆ ಒಳಪಟ್ಟು ದಾಂಪತ್ಯದ ಶ್ರುತಿಸೂತ್ರವನ್ನು ಅರ್ಥೈಸಿಕೊಂಡು ತೊಡಗಿಸಿಕೊಂಡವನನ್ನು ಯಾವುದೋ ದುಷ್ಟಶಕ್ತಿ ಬಂದು ಕತ್ತರಿಸ್ತದೆ ಅಂತಾದರೆ ಶಿಷ್ಟಶಕ್ತಿಯ ಪ್ರಾರ್ಥನೆ ಆ ಮಹಾಮಾತಿಗೆ ಕೇಳುವುದಿಲ್ಲವೇ ಹೇಳು ನೀನು. ಖಂಡಿತ ಕೇಳ್ತದೆ ತಂದೆ. ಮಗಳೇ, ಪತಿವ್ರತ ನಾರಿಯೋರ್ವಳು ಮನಸ್ಸು ಮಾಡಿದ್ದು ಹೌದೇ ಆಗಿದ್ದರೆ ಎಂಥ ಘನತರವಾದಂತಹ ಕಾರ್ಯವನ್ನು ಮಾಡುವುದಕ್ಕೆ ಸಾಧ್ಯ ಎಂಬುದಾಗಿ ನಾನು ನಿಮಗೆ ಹೇಳಬೇಕೆಂದಿಲ್ವಲ್ಲ. ಏನದು? ಅಳಿದು ಹೋದಂತ ಪತಿಯ ಪ್ರಾಣವನ್ನು ಪಡೆದಾಕೆ ಒಬ್ಬಳು, ಸೂರ್ಯ ಚಂದ್ರಮರ ಸಂಚಾರವನ್ನು ತಡೆ ಹಿಡಿದಾಕೆ ಮತ್ತೊಬ್ಬಳು, ತ್ರಿಮೂರ್ತಿಗಳನ್ನು ಎಳೆಯ ಶಿಶುಗಳನ್ನಾಗಿಸಿ ತೊಟ್ಟಿಲಲ್ಲಿ ತೂಗಿ ಚೋಗುಲ ಪಾಡಿದಾಕೆ ಮತ್ತೊಬ್ಬಳು. ಅವರು ಏರಿದಂತ ಎತ್ತರವನ್ನು ನಾ ಏರಿಲ್ಲ ತಂದೆ, ಒಪ್ಪಿಕೊಳ್ಳುತ್ತೇನೆ. ಆದರೆ ನನ್ನ ಬದುಕಿನ ನಡೆಯಲ್ಲಿ ಅವರ ಆದರ್ಶಗಳನ್ನು ಅಳವಡಿಸಿಕೊಂಡಿದ್ದೇನೆ.
ತಂದೆ ಮಗಳೇ, ನನ್ನ ಗಂಡ ಸಾಮಾನ್ಯರೆಂಬುದಾಗಿ ಭಾವಿಸಿಕೊಂಡಿರೆ? ಏನು ಸಾಮಾನ್ಯತೆ? ಈ ಪ್ರಪಂಚದಲ್ಲಿ ಅವರಂತ ಸಾಧಕರು ಮತ್ತೊಬ್ಬರಿಲ್ಲ ತಂದೆ, ಮತ್ತೊಬ್ಬರಿಲ್ಲ. ಆ ವಿಧಿಯನ್ನು ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿ ಅಜೇಯವಾದ ವರವನ್ನು ಸಂಪಾದನೆ ಮಾಡಿಕೊಂಡಿದ್ದಾರೆ. ಶಾರದಾ ದೇವಿ ಒಲಿದು ಕೊಟ್ಟಂತ ಗಾಯತ್ರಿ ಮಂತ್ರದ ಬಲ, ಜನಬಲ, ಧನಬಲ, ದೈವ ಬಲ, ಹೆಚ್ಚೇಕೆ ನನ್ನ ಪಾತಿ ನೃತ್ಯದ ಬಲ ಇವೆಲ್ಲ ಇರುತ್ತಾ ನನ್ನ ಗಂಡ ಅಮರರಲ್ವೇ ತಂದೆ, ನನ್ನ ಗಂಡ ಅಮರರಲ್ವೇ? ಇಲ್ಲೇ ಕಣ್ಣೀರಿಡುತ್ತಿರುವಂತಹ ಯಾವುದೇ ಹೆಣ್ಣು ಮಗಳು ಬಂದು ನಿನ್ನ ಗಂಡನಿಗೆ ಶಿಕ್ಷೆ ಕೊಡ್ತಾಳೆ, ಕೊಲ್ತಾಳೆ ಅಂತ ಹೇಳಿದ್ದಲ್ಲ ಮಗಳು. ಬರುವಾಕೆ ಯಾರು? ಯಾರು ಬಲ್ಲೆ? ಯಾರು ತಂದೆ? ಆ ದೇವಿ. ಹೌದು, ನೀನಂದಂತಹ ಮಾತು ಅಲ್ಲವೇ? ಪಾತಿವೃತ್ಯದ ಬಲುಮೆ ಏನುಂಟು ಅದು ಸಾರ್ವಕಾಲಿಕವಾಗಿಯೂ ಕೂಡ ಶ್ರೇಷ್ಠವಾದದ್ದೇ. ಹೌದು, ಸೂಕ್ಷ್ಮವಾಗಿ ಹೇಳುತ್ತೇನೆ, ಅರ್ಥೈಸಿಕೋ ಮಗಳೇ. ಖಂಡಿತವಾಗಿಯೂ. ಸಾವಿತ್ರಿಯ ಉದಾಹರಣೆಯನ್ನು ಹೇಳಿದೆ ನೀನು. ಸತ್ಯವಾನನ್ನು ಬದುಕಿಸಿದ್ದಾನೆ ಅಲ್ವಾ? ಸತ್ಯವಾನ ಯಾವುದೇ ಮನೆಯ ಹೆಣ್ಣು ಮಗುವಿನ ಶೀಲಹರಣ ಮಾಡಲಿಲ್ಲ, ಇಲ್ಲ. ಯಾವುದೇ ಹೆಣ್ಣು ಮಗುವನ್ನು ಕಗ್ಗೊಲೆ ಮಾಡಲಿಲ್ಲ, ಇಲ್ಲ. ಗೋಹತ್ಯೆ ಮಾಡಲಿಲ್ಲ, ಇಲ್ಲ. ಯಜ್ಞಭಂಗದಂತಹ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳಿಲ್ಲ, ಇಲ್ಲ. ಸುವಿಚಾರಿಯಾದಂತಹ ಶ್ರುತಿವಿಧನಾದಂತಹ ಅವನನ್ನು ರಕ್ಷಿಸುವುದಕ್ಕೆ ಅವಳ ಪಾತಿವೃತ್ಯ ಸಹಾಯ ಮಾಡಿತು. ಹೌದು, ನಿಜ. ಸದಾಕಾಲ ದುಷ್ಕರ್ಮಗಳನ್ನೇ ಮಾಡುತ್ತಾ ದುಷ್ಕೃತ್ಯದ ದುಷ್ಕೂಪದಲ್ಲಿ ಬಿದ್ದಂತಹ ದುರ್ಮತಿಯಾದಂತಹ ದುಷ್ಟ ದಾನವ ನಿನ್ನ ಗಂಡ. ಅವನನ್ನು ಉಳಿಸುವುದಕ್ಕೆ ಈ ಪಾತಿವೃತ್ಯ ಹೇಗೆ ಉಪಕಾರಕ್ಕೆ ಬರ್ತದೆ ನೀ ಯೋಚನೆ ಮಾಡು. ನೀ ಹೇಳ್ತಿ ಜನಬಲ ಉಂಟು, ಧನಬಲ ಉಂಟು ಪೌರುಷಬಲ ಉಂಟು ಎನ್ನುವ ಹಾಗೆ ನನ್ನವರಿಗೆ ನಾಯಕನಾದವನ ಜನಬಲ ಅವನನ್ನು ರಕ್ಷಿಸ್ತದೆ ಯಾವಾಗ ಬಲ್ಲೆಯ? ಯಾವಾಗ ತಂದೆ? ಜನರಿಗೆ ಉಪಕಾರವಾಗುವಂತಹ ಕಾರ್ಯಗಳಲ್ಲಿ ಅವ ಪ್ರವೃತ್ತನಾದಾಗ ಮಾತ್ರ. ಹೌದು. ಜನರಿಗೆ ಶಿಕ್ಷೆಯನ್ನು ಕೊಡುತ್ತಾ ಕಂಟಕಪ್ರಾಯವಾದಂತಹ ನಡೆಗಳಲ್ಲಿ ಅವ ತೊಡಗಿಸಿಕೊಳ್ಳುತ್ತಾನಂತಾದ್ರೆ ಯಾವ ಜನಬಲವೂ ಅವನನ್ನು ರಕ್ಷಿಸುವುದಿಲ್ಲ. ಇಲ್ಲ. ತನ್ನಲ್ಲಿರುವಂತಹ ಧನಬಲ ತನ್ನನ್ನು ರಕ್ಷಿಸ್ತದೆ ಯಾವಾಗ? ಯಾವಾಗ? ಸದ್ಧರ್ಮಗಳಲ್ಲಿ ಸತ್ಕಾರ್ಯಗಳಲ್ಲಿ ಆ ಧನ ವಿನಿಯೋಗವಾದಾಗ ಮಾತ್ರ. ಅಂತಹ ಯಾವುದೇ ಕೆಲಸವನ್ನು ಅವ ಮಾಡಲಿಲ್ಲ. ಪೂಜಾ ಮಂದಿರಗಳನ್ನು ಹಾಳು ಮಾಡಿದ, ದೈವಿಕವಾದಂತಹ ನಡೆಗಳಿಗೆ ತೊಂದರೆಯನ್ನು ಕೊಟ್ಟ, ಧಾರ್ಮಿಕವಾದಂತಹ ಚಿಂತನೆಗಳನ್ನು ಸುಟ್ಟು ಹಾಕುವ ಪ್ರಯತ್ನ ಮಾಡಿದ. ಹೌದು. ಧಾರ್ಮಿಕ ಚಿಂತನೆಗಳನ್ನು ಸುಟ್ಟು ಹಾಕುವ ಯೋಚನೆ ಮಾಡುವುದೇ ಪಾಪಕಾರಿ ಅಲ್ವೇ ಮಗಳೇ? ನಿಜ. ಅಂತಹ ನಡೆಗಳಲ್ಲಿ ತೊಡಗಿಸಿಕೊಂಡಂತ ಅವನನ್ನು ಧನಬಲವಾದರೂ ಕೂಡ ಹೇಗೆ ರಕ್ಷಿಸೀತು ಹೇಳು? ಪೌರುಷ ಬಲ ಉಂಟು ಅಂತ ಹೇಳಿತು. ನನ್ನವರಿಗೆ ಏನು ಪೌರುಷ ಶಬ್ದದ ವಿವರಣೆ? ಯಾವ? ತೋಳನ್ನು ಮಡಚಿದಾಗ ಎಷ್ಟು ಉಬ್ಬು ಬರುತ್ತದೆ ಎನ್ನುವುದರಿಂದ ಅಲ್ಲ ತಾನೇ ಪೌರುಷ ಎನ್ನುವುದರ ವ್ಯಾಖ್ಯಾನ ವಿಸ್ತರಿಸಲ್ಪಡುವುದು. ಅಲ್ಲ. ಯಾರು ಧರ್ಮಾತ್ಮನಾಗಿರುತ್ತಾನೋ, ಯಾರು ಸತ್ಯಾತ್ಮನಾಗಿರುತ್ತಾನೋ, ಯಾರು ನೀತಿವಂತನಾಗಿರುತ್ತಾನೋ ಅವನ ಬಾಹುಗಳಲ್ಲಿ ಪುರುಷ ರೂಪಿಯಾದ ಭಗವಂತ ಬಂದು ನೆಲೆಗೊಳ್ಳುವುದರಿಂದ ಅದಕ್ಕೆ ಪೌರುಷ ಅಂತ ಹೆಸರಂತೆ. ಸತ್ಯ. ಯಾವ ಧರ್ಮ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾನೆ ಅರುಣ, ಯಾವ ಸತ್ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾನೆ ಅರುಣ, ಆದ್ದರಿಂದಲೇ ಪೌರುಷ ಬಲ ಅವನನ್ನು ಯಾವ ಕಾಲಕ್ಕೂ ಕೂಡ ರಕ್ಷಿಸುವುದಿಲ್ಲ. ಇಲ್ಲ. ಇನ್ನು ಜಪತಪಾದಿಗಳಿಂದ ದೈವ ಬಲವನ್ನು ಒಲಿಸಿಕೊಂಡಿದ್ದಾನೆ. ನಿನಗೆ ಗೊತ್ತಿಲ್ಲ ಮಗಳೇ, ಯಾವ? ಜಪತಪ ಬಿಡು, ಅವ ಸ್ನಾನ ಮಾಡಿದೆ ಬಹಳ ದಿನವಾಯಿತು. ಜಪತಪ ಅವನನ್ನು ರಕ್ಷಿಸ್ತದೆ ಎನ್ನುವುದರ ಕುರಿತಾಗಿ ನೀನು ಯೋಚನೆ ಮಾಡುವುದು ಬೇಡ. ಗಾಯತ್ರಿ ಮಂತ್ರೋಪಾಸನೆಯನ್ನು ಅವ ಬಿಟ್ಟದ್ದಾಗಿದೆ. ಬಿಟ್ಟಿದ್ದಾರೆ. ಈ ಎಲ್ಲ ಬಲಗಳು ಕೂಡ ಅವನಿಗೆ ವಿರುದ್ಧವಾಗಿಯೇ ಇದೆ. ಆದರೂ ರಕ್ಷಿಸ್ತದೆ ಎನ್ನುವಂತಹ ಭಾವದಿಂದಲೇ ನೀನು ಮುಂದುವರಿದುಕೊಂಡು ಬರ್ತೀಂತಾದ್ರೆ ಬರುವವಳು ಸಾಮಾನ್ಯಳಲ್ಲ, ಅಸಾಮಾನ್ಯಲೇ. ದೇವಿಯೇ ಚಂಡಿಕೆಯಾಗಿ ಬರ್ತಾಳೆ. ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾಳೆ. ದೇವಿಯೇ ಬರುವಾಗ ಎದುರಿಸುವವರು ಯಾರಿದ್ದಾರೆ ಹೇಳು? ಶ್ರೀದೇವಿ ಬರುವಳೆ. ಶ್ರೀದೇವಿ ಪದದಾಳೆ. ಶ್ರೀದೇವಿ ಪದದಾಳೆ.
ಬರ್ತಾಳೆ. ಬರಲಿ ಸ್ವಾಮಿ, ಓಹೋ ಬರಲಿ. ಆನಂದದಿಂದ ಆಕೆಯನ್ನು ಸ್ವಾಗತಿಸುತ್ತೇನೆ. ಈ ಪ್ರಪಂಚವನ್ನು ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವಂತ ಜಗನ್ಮಾತೆ, ಇಲ್ಲಿರುವವರು ಎಲ್ಲರೂ ಆಕೆಯ ಮಕ್ಕಳು ತಾನೆ, ನಾನು ಮಗಳು ತಾನೆ. ತಂದೆ, ಯೋಚನೆ ಮಾಡಿ, ಯಾವ ತಾಯಿಯಾದ್ರೂ ತನ್ನ ಮಗಳ ಮಾಂಗಲ್ಯವನ್ನೇ ತುಂಡರಿಸುವುದಕ್ಕೆ ಸಾಧ್ಯತೆ ಉಂಟೆ? ಒಂದು ಕೆರೆ ಕಟ್ಟಬೇಕು ಅಂತಾದ್ರೆ ಒಂದು ಬಾವಿಯನ್ನು ಮುಚ್ಚಬಹುದು. ಹೌದು, ಆದರೆ ನನ್ನ ಮಾಂಗಲ್ಯವನ್ನು ನನ್ನ ತಾಯಿ ಕತ್ತರಿಸುವುದಕ್ಕುಂಟೆ? ಖಂಡಿತ ಸಾಧ್ಯವಿಲ್ಲ ಸ್ವಾಮಿ. ಏನು? ನನ್ನ ಮಾತುಗಳು ಕೇವಲವಾದಿತು, ಆದ್ರೆ ಹೇಳುತ್ತಾ ಇದ್ದೇನೆ. ಏನು? ಬರುವ ಶ್ರೀದೇವಿಯ ಪದದಾಣೆಯಾಗಿಯೂ ಸೂರ್ಯ ಚಂದ್ರರಾಣೆಯಾಗಿಯೂ ಈ ಭೂಮಿ ಸಾಕ್ಷಿಯಾಗಿ ಹೆಚ್ಚೇಕೆ ಪುಣ್ಯವನ್ನೇ ಸಂಚಯನ ಮಾಡಿದಂತ ಪುಣ್ಯಾತ್ಮರುಗಳಾದಂತ ನಿಮ್ಮ ಪದದಾಣೆಯಾಗಿ ಈ ದೇಹದಲ್ಲಿ ಪ್ರಾಣವಾಯುವಿನ ಸಂಚಾರ ಇರುವಲ್ಲಿವರೆಗೆ ನನ್ನ ಗಂಡನ ಮೈಯ ಒಂದೇ ಒಂದು ಕೂದಲು ಕೊಂಕದಂತೆ ನನ್ನ ಗಂಡನನ್ನು ನಾನು ಆಧರಿಸ್ತೇನೆ ತಂದೆ. ನಿನ್ನ ಉಸಿರೇ ಮೊದಲು ಹೋದರೆ ಬಲಿಗೊಳ್ಳುವಳಾದೇವಿ ಪತಿಯ ಬಲುಪುಣ್ಯ ಪುರುಷ ಕಂಬಿಕೆಗೆ ಹರಕೆಯ ಕೊಡಿಸಿ, ಬಲುಪುಣ್ಯ ಪುರುಷ ಕಂಬಿಕೆಗೆ ಹರಕೆಯ ಕೊಡಿಸಿ, ಉಳಿಸಿ ಮೋಕ್ಷವ ಕೊಡಿಸುವುದೇ ನಾನು. ಬಲುಮೆಗೆ ಕಾರ್ಯದಿಂದಳಿದೆ ನಾದರೆ ಮಗಳೇ, ಉದ್ವೇಗದ ಭರದಲ್ಲಿ ತವ ಸನ್ನಿಧಾನದಲ್ಲಿ ಪ್ರತಿಜ್ಞಾ ವಾಕ್ಯವನ್ನೇ ಆಡಿಬಿಟ್ಟೆ. ಕಡಿದಾದ ಪರ್ವತದ ಅಂಚಿನಲ್ಲಿ ಸಾಗುತ್ತಿರುವ ಪತಿನ ಸ್ಥಿತಿಯಂತಾಗಿದೆ ನನ್ನ ಬದುಕು. ಗಾಳಿ ಗುಡ್ಡಿದ ಸೊಡರಿನಂತಾಗಿದೆ ನನ್ನ ಜೀವನ. ತುಸು ಗಾಳಿ ಜೋರಾಗಿ ಬೀಸಿತು ಎಂದಾದರೆ ಜೋಜಲ್ಯಮಾನವಾಗಿ ಪ್ರಜ್ವಲಿಸುವಂತ ನಂದಾದೀಪವೇ ನಂದಿ ಹೋಗುವುದಿಲ್ವೇ ತಂದೆ, ನಂದಿ ಹೋಗುವುದಿಲ್ವೇ? ನೀ ಬಂದಂತ ಮಾತು ನಿಜ ತಂದೆ. ಬದುಕು ಎನ್ನುವುದು 3 ದಿನದ ಬಾಳ್ವೆ, 3 ದಿನದ ಬಾಳ್ವೆ. ಜನನ ಜೀವನ ಮರಣ ತಂದೆ. ಮಗಳೇ, ನನ್ನವರ ಪ್ರಾಣವನ್ನು ಉಳಿಸುವ ಪ್ರಯತ್ನದಲ್ಲಿ ನಾ ಮುಂದುವರಿದಾಗ ಒಂದು ವೇಳೆ ನನ್ನ ಪ್ರಾಣ ಹೋಯಿತು ಅಂತಾದ್ರೆ ನಾ ಯೋಚಿಸುವುದಿಲ್ಲ, ನಾ ದುಃಖ ಪಡುವುದಿಲ್ಲ ತಂದೆ. ಈ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ಮುತ್ತೈದೆ ಹೆಣ್ಣು ಬಯಸುವುದು ಒಂದೇ, ಹಣೆಯ ತಿಲಕ, ಕೊರಳ ಮಾಂಗಲ್ಯದ ಪದಕ, ಗಂಡ ಇರುವಲ್ಲಿವರೆಗೆ ತನಕ ಅವರಿಗಿಂತ ಮೊದಲಾಗಿ ನಾಳಿದೆನಾದರೆ ನನ್ನ ಹೆಣ ಅವರ ಹೆಗಲೇರಿ ಸ್ಮಶಾನ ಯಾತ್ರೆಯನ್ನು ಪೂರೈಸುತ್ತದೆ. ಇದರಿಂದಲಾಗಿ ನನ್ನ ಬಾಲಿಗೆ ಪುಣ್ಯ ಲೋಕ. ಆದರೆ ಬದುಕಿನಲ್ಲಿ ಅನ್ಯಾಯ ಅನಾಚಾರ ಧರ್ಮವನ್ನೇ ಮಾಡಿದಂತ ನನ್ನವರು ನರಕ ಲೋಕದಲ್ಲಿ. ಇದು ನನ್ನ ಮನಸ್ಸಿಗೆ ಸರಿ ಕಾಣುವುದಿಲ್ಲ ತಂದೆ, ಇದು ನನ್ನ ಮನಸ್ಸಿಗೆ ಸರಿ ಕಾಣುವುದಿಲ್ಲ ತಂದೆ. ನನ್ನನ್ನು ಹೊರತುಪಡಿಸಿ ಈ ಏಕವೀರಾತ್ರಿಪುರದಲ್ಲಿ ನನ್ನವರಿಗೆ ಬೇರೆ ಯಾರು ಇಲ್ಲ. ಅವರು ಏಕಾಂಗಿ ಆಗುತ್ತಾರೆ, ಏಕಾಂಗಿ ಆಗುತ್ತಾರೆ. ನೀವಂದಂತೆ ಶ್ರೀದೇವಿ ಬಂದೇ ಬರುತ್ತಾಳೆ, ನನ್ನವರನ್ನು ಕೊಂದೇ ಕೊಲ್ಲುತ್ತಾಳೆ. ವಿಧಿಯವರ ಬಲ, ಗಾಯತ್ರಿ ಮಂತ್ರದ ಬಲ, ಜನಬಲ, ಧನಬಲ, ನನ್ನ ಪಾತಿವೃತ್ತದ ಬಲ ಇರುತ್ತಾ ನನ್ನವರಿಗೆ ಹೀನಾಯವಾದಂತ ಸೋಲಾಗಬಾರದು, ಹೀನಾಯವಾದಂತ ಮರಣ ಆಗಬಾರದು. ಅದಕ್ಕಾಗಿ ದಿಕ್ಕು ತೋಚದೆ ನಿಮ್ಮ ಮಗಳಾಗಿ ಸೆರಗೊಟ್ಟಿ ಬೇಡುವುದು ಒಂದೇ.
ನಾ ಕಾಲನ ಆಲಯವನ್ನು ಸೇರಿದೆ ಎಂದಾದ್ರೆ ನನ್ನವರಿಗೆ ನೀವೇ ಮೋಕ್ಷವನ್ನು ಕೊಡಿಸುವಂತೆ ಪ್ರಯತ್ನಿಸಬೇಕು ತಂದೆ. ನೀವೇ ಮೋಕ್ಷವನ್ನು ಕೊಡಿ ಮಗಳೇ. ಬಿಡುದುಗೂಡ ಯಶೋಮತಿಯೇ ಸಚ್ಚರಿತಿಗೆ ಮಗ ಸತಿಯೇ ಚಂದ್ರಾಗಮನ ಯಶ ಪಡೆವೆ ಸಚ್ಚರಿತಿಗೆ ಮಗ ಸತಿಯೇ ದೃಢದೊಳಂಬಿಕೆಯ ನಿಗಲಾಶ್ರಯ ಪಿಡಿದು ನಡನಿ ನುಡಿಯ ಪೂಜದ ದೃಢದೊಳಂಬಿಕೆಯ ನಿಗಲಾಶ್ರಯ ಪಿಡಿದು ನಡನಿ ನುಡಿಯ ಪೂಜವ ಪಡೆವ ನಂಬಿಕೆಯ ನಿಗಲಾಶ್ರಯ ಕುರಿಪಿ ನಂಬಡಿಸಿ ಅಂಕಿತವು ಅನ್ವರ್ಥವಾಗುವುದು ಹೇಗೆ ಎನ್ನುವುದು ನಿನ್ನ ಮಾತುಗಳಿಂದ ಸ್ಪಷ್ಟವಾಯಿತು ಮಗಳೇ. ಗಂಡನ ಯಶಸ್ಸನ್ನೇ ಮತಿಯಲ್ಲಿ ಚಿಂತಿಸಿ ತನ್ಮೂಲಕವಾಗಿ ಜೀವನ ಕ್ರಮದಲ್ಲಿ ತೊಡಗಿಸಿಕೊಳ್ಳುವಂತಹ ಮಹಿಳೆಯರೆಲ್ಲರೂ ಕೂಡ ಯಶೋಮತಿಗಳೇ. ಹೌದು, ಮಹಾಯಿಳ ಅಂತ ಮಹಿಳೆಯನ್ನು ಹಿರಿಯರೆಲ್ಲರೂ ಕೊಂಡಾಡಿದ್ರಂತೆ. ಕ್ಷಮೆಯನ್ನೇ ಧರಿಸಿಕೊಂಡವಳು ಎನ್ನುವ ಹಾಗೆ. ಗಂಡನ ಏಳಿಗೆಗಾಗಿ ಸದಾ ಚಿಂತಿಸುತ್ತಾ ತನ್ಮೂಲಕವಾಗಿ ದೇವಿಯಲ್ಲಿ ಪ್ರಾರ್ಥಿಸಿ ಅಂತ ಹೇಳುವುದರ ಮೂಲಕವಾಗಿ ನಿನ್ನ ಹೃದಯದಲ್ಲಿ ನಿನ್ನ ಗಂಡನಿಗೆ ಕೊಟ್ಟಂತ ಸ್ಥಾನ ಏನು ಎನ್ನುವುದನ್ನು ಅರ್ಥೈಸಿಕೊಂಡೆ. ಸರಿ, ಮನದನ್ನು ನೋಡು, ಲೋಕಮೂರ್ತಿಯನ್ನು ಕಲ್ಪಿಸಿಕೊಳ್ಳಬೇಕಂತ. ಹೌದು, ಒಳ್ಳೆಯದು. ಸೂರ್ಯ ಚಂದ್ರರು ಇರುವ ತನಕ ನಿನ್ನ ಹೆಸರು ಸ್ಥಾಯಿಯಾಗಿ ಉಳಿಯಲಿ ಮಗ. ಧನ್ಯಳಾದೆ. ನಿನ್ನ ಗಂಡನಿಗೆ ಮೋಕ್ಷ ಸಿಗುವ ಹಾಗೆ ನಾವು ಪ್ರಯತ್ನಿಸಬೇಕು. ಆ ದೇವಿಯಲ್ಲಿ ನಾನು ಪ್ರಾರ್ಥನೆ ಮಾಡಲಿ. ನಾನು ಪೂಜೆಯ ಮೂಲಕವಾಗಿ ಅವಳನ್ನು ಒಪ್ಪಿಸ್ತೇನೆ. ಸಾಧ್ಯ ಇಲ್ಲ ಅಂತಾದ್ರೆ ತಪಸ್ಸಿನ ಮೂಲಕವಾದರೂ ಒಪ್ಪಿಸ್ತೇನೆ. ನಿಮ್ಮ ಪ್ರಯತ್ನ ನೀವು ಮಾಡಲೇಬೇಕು ತಂದೆ. ಹಾಗಂತ ನನ್ನೋರ್ವನ ಪ್ರಯತ್ನ ಸಾಕಾಗುವುದಿಲ್ಲ, ಬದಲಾಗಿ ನೀನೂ ತೊಡಗಿಸಿಕೊಳ್ಳಬೇಕು. ನಾನು ಪ್ರಯತ್ನಿಸ್ತೇನೆ ತಂದೆ. ಬಿಡದೆ ಅಂಬಿಕೆಯ ಪದ ಪಯೋಜಗಳಿಗೆ ನೀ ಹಣೆ ಹಚ್ಚು. ನಿತ್ಯವೂ ಮಾಡ್ತೇನೆ. ನಿನ್ನ ಸಂಪ್ರಾರ್ಥನೆ ಅವಳಿಗೆ ಕೇಳಬೇಕು. ಅವಳು ಒಲಿದು ಬಂದೇ ಬರುತ್ತಾಳೆ. ಬರಲೇಬೇಕು. ಯಾಕೆಂದರೆ ಮಹಾದೇವಿ ಪೂಜೆಗೆ ಬೇಕಾದುದು ವಿಭವವಲ್ಲ, ಅಲ್ಲ, ವಿಧಾನ, ಸಾಮಗ್ರಿಗಳಲ್ಲ, ಅಲ್ಲ, ಸಂಸ್ಕಾರ ಮತ್ತು ಶುದ್ಧೆ. ನೀ ಮಾಡಬೇಕಾದಿಷ್ಟೇ ಮಗ. ಯಾವುದು ತಂದೆ? ನಾ ಹೇಳಿದಂತಹ ಮಂತ್ರವನ್ನು ನೀ ಪ್ರತಿನಿತ್ಯ ಜಪಿಸಿದರೆ ಖಂಡಿತವಾಗಿ ಜಪಿಸ್ತೇನೆ. ಆಕೆ ಕುರಿತಾಗಿ ಸಕಲರೂ ಹೇಳುವಂತಹ ಮಾತಿದೆ. ದುರ್ಗೆ ಸ್ಮೃತ ಹರಿಸಿ ಭೀತಿ ಮಶೇಷ ಜಂತೋ ಸ್ವಸ್ಥೈ ಸ್ಮೃತ ಮತಿ ಮತೀವ ಶುಭಂ ದದಾಸಿ. ದಾರಿದ್ರ್ಯ ದುಃಖ ಭಯಹಾರಿಣಿ ಕಾ ತುದನ್ಯ ಸರ್ವೋಪಕಾರ ಕರಣಾಯ ಸದಾರ್ಧ ಚಿತ್ತ. ಸರಿ, ದುಃಖವನ್ನು ಭಯವನ್ನು ನೋವನ್ನು ದೂರ ಮಾಡುವಂತಹ ಮಹಾಶಕ್ತಿ ಇದ್ದಾಳೆ. ನೀ ಮಾಡಬೇಕಾದಿಷ್ಟೇ ಮಗ. ಯಾವುದು? ತನುವನ್ನು ಪೀಠವಾಗಿರಿಸಬೇಕು, ಮನವನ್ನು ಮಂಟಪವನ್ನಾಗಿರಿಸಬೇಕು, ನಯನ ಜ್ಯೋತಿಯನ್ನು ಬೆಳಗುತ್ತಾ, ನಾಲಗೆಯ ಮಾಧ್ಯಮದಿ ಪಗಳುತ್ತಾ, ಕೊರಳನ್ನೇ ಶಂಖಧ್ವನಿಯಾಗಿಸುತ್ತಾ, ನಿನ್ನೊಳಗಿರುವಂತಹ ನಾನು ಎನ್ನುವ ಭಾವವನ್ನೇ ನೈವೇದ್ಯವನ್ನಾಗಿ ಮಾತಾ ಕರಾವಲಂಬನಕರಿ ಅಂತ ಹೇಳು. ಅಮ್ಮ ಕೈ ಹಿಡ್ಕೋ ಎನ್ನುವುದೇ ಅದರ ಅರ್ಥ. ಮಹಾಮಾತೆ ಕೈ ಹಿಡ್ಕೊಂಡಳು ಅಂತಾದ್ರೆ ಇನ್ನು ಯಾರ ಭಯ ಉಂಟು ಹೇಳು. ಮಗಳೇ, ದುಷ್ಟ ಅರುಣನ ಅಟ್ಟಹಾಸದ ಸಮಯವೇ. ನೀನು ಇಲ್ಲಿದ್ದದ್ದು ಗೊತ್ತಾದ್ರೆ ಇಲ್ಲಿ ಬದುಕಿರುವವರು ಕೂಡ ಇನ್ನು ಬದುಕನ್ನು ಕಂಡುಕೊಳ್ಳಲಾರರು. ಆದ್ದರಿಂದಲೇ ನಾ ಹೇಳಿದಂತಹ ಮಂತ್ರವನ್ನೇ ನುತಿಸುತ್ತಾ ನೀನೂ ಸಖಿಯೂ ಮುಂದೆ ಹೋದ. ಮಾತಾ ಮಾತಾ ಕರಾವಲಂಬನ ಕರಿ, ಕರಾವಲಂಬನ ಕರಿ, ಮಾತಾ ಕರಾವಲಂಬನ ಕರಿ, ಮಾತಾ ಕರಾವಲಂಬನ ಕರಿ, ಮಾತಾ ಕರಾವಲಂಬನ. ಚೈತನ್ಯ ಎನ್ನುವುದು ಈ ಮಣ್ಣಿನಲ್ಲಿ ಅಂತರ್ಯಾಮಿಯಾಗಿದೆ ಎನ್ನುವುದು ಪುಟವಾಗುವುದು ಇಂತಹ ಹೆಣ್ಣು ಮಕ್ಕಳು ಇರುವುದರಿಂದಲೇ. ಒಂದರ್ಥದಲ್ಲಿ ಇದು ಅರುಣನಿಗೂ
ಆ ಮಹಾಮಾತೆಗೂ ನಡೆಯುವ ಯುದ್ಧ ಅಲ್ಲ, ಇವಳ ಪಾತಿವೃತ್ಯಕ್ಕೂ ಅವಳಿಗೂ ನಡೆಯುವಂತಹ ಯುದ್ಧ. ಹೇಗೆ ದುಷ್ಟರನ್ನು ಶಿಕ್ಷಿಸುತ್ತಾ ಶಿಷ್ಟರನ್ನು ರಕ್ಷಿಸುತ್ತಾ ಇಂತಹ ಪತಿವೃತೆಯರ ಮನೋಬಯಕೆಯನ್ನು ಆ ಮಹಾಮಾತೆ ಈಡೇರಿಸ್ತಾಳೆ ಎನ್ನುವುದನ್ನು ಗುಹೆಯದಲ್ಲಿದ್ದುಕೊಂಡು ಧ್ಯಾನದಿಂದಲೇ ನಿರೀಕ್ಷಿಸ್ತಾ ಇದ್ದಾಳೆ. ಅಭಯವನ್ನು ಕೊಟ್ಟವಳು, ಕಿರಿದು ಸಮಯದೊಳಗೆ ದುಷ್ಟಂತ ಅರುಣಾಸುರನು ವಧಿಸಿ ಜಗತ್ತಿಗೆ ಕ್ಷೇಮನ ಒದಗಿಸಿಕೊಡ್ತೀನಿ ಎಂಬುದಾಗಿ ಹೇಳಿ ಕಾಲದಿಷ್ಟು ಕಳೆದು ಹೋಯಿತು. ಹಾಗಂತ ಕರ್ತವ್ಯದಲ್ಲಿ ಹಿಂದೆ ಬಿದ್ದೇನೆ. ವಸ್ತು ಸ್ಥಿತಿ ಹಿಂದೆ ಬೀಳುವ ಹಾಗೆ ಮಾಡಿತ್ತು. ಅರುಣಾಸುರನ ಮಡಿದಂಥ ಯಶೋಮತಿ ತನ್ನ ಪತಿಯನ್ನು ತಾನು ಉಳಿಸ್ತೀನಿ ಎಂಬುದಾಗಿ ಮಾಂಗಲ್ಯವನ್ನೇ ಪಣವನ್ನಾಗಿರಿಸಿದ್ದಾಳೆ. ಎಲ್ಲಿವರೆಗೆ ಆಕೆ ಕುರಲ್ಲಿ ಮಾಂಗಲ್ಯ ಸೂತ್ರವು ರಾರಾಜಿಸ್ತಾ ಇರ್ತದೋ ಅಲ್ಲಿವರೆಗೆ ಅರುಣಾಸುರನು ಏನೋ ಮಾಡೋದಕ್ಕೂ ಸಾಧ್ಯವೇ ಇಲ್ಲ. ಹಾಗಂತ ಆಕೆ ಪತಿವ್ರತ ಧರ್ಮಕ್ಕೆ ಮೆಚ್ಚಿ ಅರುಣಾಸುರನ ಬದುಕೋದಕ್ಕೆ ಬಿಡುವುದೇ ಇಲ್ವೇ ಇಲ್ಲ. ಅದೆಷ್ಟು ಮಂದಿ ಸಜ್ಜನೆಲ್ಲ ಕಷ್ಟಕ್ಕೆ ಒಳಗಾಗ್ತಾರೆ. ಆತನ ವಧೆ ಆಗಲೇಬೇಕು. ವಧೆ ಆಗಬೇಕಾದ್ರೆ ಯಶೋಮತಿಯ ಮಾಂಗಲ್ಯವು ಆತನ ಕೈಯಿಂದಲೇ ಹರಿಯಲ್ಪಡಬೇಕು. ಹರಿಯಲ್ಪಡಬೇಕಾದ್ರೆ ಆತನ ಅನ್ಯ ನಾರಿಯರ ಮೋಹಕ್ಕೆ ಒಳಗಾಗಬೇಕು. ಅದಕ್ಕಾಗಿ ಆದಿಮಾಯಿಂದ ನಾನು ನನ್ನ ನಿಜ ರೂಪವನ್ನು ಮರೆಗೊಳಿಸಿದೆ. ಚೆಲುವಿಕೆ ರೂಪವನ್ನು ಧರಿಸಿಕೊಂಡೆ. ನನ್ನ ಈ ರೂಪಕ್ಕೆ ಮೋಹಿನಿ ಎಂಬಂತ ಹೆಸರನ್ನು ಕೂಡ ಇರಿಸಿಕೊಂಡೆ. ಬಂದು ಸೇರಿದ್ದು ಅರುಣಾಸುರನ ಆಳ್ವಿಕೆ ಒಳಪಟ್ಟಂತ ಏಕವಿರಾದಿಪುರದ ಉದ್ಯಾನವನ. ಆಹಾ, ಸುಶಾಂತವಾಗಿ ಪ್ರಶಾಂತವಾಗಿ ನನ್ನಿನೆ ಹರಿತಾ ಇದ್ದಾಳೆ. ಎತ್ತರವಂತ ಶಿಲೆಯೊಂದು ನನ್ನನ್ನು ಕೈ ಬೀಸಿ ಕರೆಯುತ್ತಾ ಉಂಟು. ದುಷ್ಟನ ವಧಿಸುವುದಕ್ಕಾಗಿ ಇದೇ ಸಕಲವೂ ಹೌದು. ಶಿಲೆಯಲ್ಲಿ ಕುಳಿತುಕೊಂಡು ನೀರಿನಲ್ಲಿ ಕಾಲನ್ನು ಜಾಲಿಸಿದಾಗ ನಿನಾದವು ಹೊರಡುತ್ತದೆ. ಅದಕ್ಕೆ ಸರಿಯಂತ ಸಂಗೀತವನ್ನು ಹಾಡುತ್ತಾ ಶಿಲೆಯನ್ನು ಏರಿಕೊಳ್ಳುತ್ತೇನೆ.
ಯಾಗ ಯಜ್ಞಾದಿಗಳು ಯಾರ ಹೆಸರಲ್ಲಿ ನಡೀತದೆ ಎನ್ನುವ ಹಾಗೆ ಹುಡುಕುತ್ತಾ ಹೊರಟವರು. ಯಾಗ ಯಜ್ಞಾದಿಗಳು ಅವನ ಹೆಸರಲ್ಲೇ ನಡೀತಾ ಇದೆ. ಪ್ರಪಂಚದಲ್ಲಿ ಅವನಿಗೆ ಒಳ್ಳೆಯ ಮಾನ್ಯತೆ ಇದೆ, ಒಳ್ಳೆಯ ಕರೆ ಇದೆ ಎನ್ನುವ ಹಾಗೆ ತಿಳಿದುಕೊಂಡವರು. ಅಷ್ಟೇಯಾ? ನಮ್ಮಿಂದ ಸೋತಂತಹ ದೇವತೆಗಳು ಎಲ್ಲಿ ಯಾವ ರೂಪದಲ್ಲಿ ಅಡಗಿದ್ದಾರೆ ಎಂಬ ವಿಚಾರವನ್ನು ತಿಳಿಯುವುದಕ್ಕಾಗಿ ಹೊರಟವರು. ಎಲ್ಲಿಯೂ ಅವರ ಸುಳಿವಿಲ್ಲ. ಹಾಗಾಗಿ 3 ಲೋಕವನ್ನೇ ಸಂಚರಿಸಿ ಅದರ ಪರಿಣಾಮ ದೇಹದಲ್ಲಿ ಒಂದು ರೀತಿಯ ಆಯಾಸ. ಬ್ರಾಹ್ಮಣರು ಯಾಗ ಯಜ್ಞಾದಿಗಳನ್ನು ಮಾಡುತ್ತಾ ಇದ್ದಾರೆ. ಅವನ ಬಗ್ಗೆ ಅವನಿಗೆ ಹವಿಸಿ ಕೊಡಬೇಕು ಎಂದು ಹೇಳಿದವಾಗ ಕೊಟ್ಟವರಿದ್ದಾರೆ, ತಪ್ಪಿದವರ ತಲೆಯಲ್ಲಿ ಕಾಣುವಂತಹ ಯಾಗಕೊಂಡಕ್ಕೆ ಅವರ ತಲೆಯನ್ನು ಹಾಕಿದವರಿದ್ದಾರೆ. ಹೌದೌದೌದು, ಈಗೇನು ಕೊಡುವುದಿಲ್ಲ. ಹೌದು, ಹಾಗಾದ್ರೆ ಏನು ಮಾಡೋಣ? ವಿಶ್ರಾಂತಿ ಅಗತ್ಯ. ಹೌದು, ಹಾಗಾಗಿ ನಮ್ಮದೇ ಆದಂತಹ ನಂದಿನಿ ತೀರ ಉಪವನ ಆ ಬದಿಗೆ ಹೋಗು. ಇಲ್ಲಿಗೆ ಬರುವಾಗ ಮನಸ್ಸಿಗೆ ಆಗುವಂತಹ ಸಂತೋಷಕ್ಕೆ ಪಾರವೇ ಇಲ್ಲ. ಉಪವನದಲ್ಲಿ ಬೇಕಾದಷ್ಟು ಹೊತ್ತು ಕಳೆದಿದ್ದೆ. ಬಂದು ಇಲ್ಲಿಯವರೆಗೆ ಬಂದವರಿದ್ದೇವೆ. ಇನ್ನು ಆಯಾಸದಂತಹ ಆಯಾಸ, ಮನಸ್ಸಿಗೆ ಆದಂತಹ ಬೇಸರ ಎಲ್ಲವೂ ಕಳೆಯುತ್ತಾ ಎಲ್ಲವನ್ನು ಕಳೆದುಕೊಂಡಿದ್ದೇವೆ. ಹಾಗಿದ್ರೆ ಇಲ್ಲೇ ನಿಲ್ಲುವುದಲ್ಲ, ಇನ್ನೂ ಸ್ವಲ್ಪ ಮುಂದೆ ಹೋಗುವ ಉಂಟು ತಂಗಾಳಿ.
ಉಂಟು. ಸ್ವಲ್ಪ ಹೊತ್ತಾದ್ರೆ ಅದು ಕಡಿಮೆ ಆಗುದಿಲ್ಲ. ಹೆಚ್ಚು 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 ಬೀಸುತ್ತಾ ಬೀಸುತ್ತಾ ನಮಗಾದಂತಹ ಆಯಾಸವನ್ನು ತನ್ನಿಂದ ತಾನೇ ಮಾಯವಾಗಿ ಹೋಗುತ್ತಾ ಇದೆ. ಸಂತೋಷ. ನೋಡ ಉಪವನ, ನೋಡ ನಂದಿನಿ ತರಿ ಜುಳು ಜುಳು ನಿನಾದದಿಂದ ಹರಿತಾ ಇದ್ದಾಳೆ ನಂದಿನಿ. ಇಲ್ಲಿಯ ಸೌಂದರ್ಯವನ್ನು ನೋಡುತ್ತಾ ನೋಡುತ್ತಾ ಮುಂದೆ ಮುಂದೆ ಬರುವಾಗ ಆಶ್ಚರ್ಯ. ಏನು ಪರಮಾಶ್ಚರ್ಯ. ಯಾವುದು ಪರಮಾಶ್ಚರ್ಯ? ನಾನು ನೋಡಿದ್ದು. ಎಂತದ್ದು ನೋಡಿದ್ದು? ಈ ಕಡೆಗೆ ಹೀಗೆ ಬಾ ಹೀಗೆ ಬಾ ಇತ್ತ ಬಾ ಇತ್ತ ಬಾ. ಆ ಕಡೆ ಹೌದು ಹೌದು. ಒಬ್ಬಳಾಕೆ ತರುಣಿ ಮಣಿ ಬಂಡೆಗಲ್ಲಂದರ ಮೇಲೆ ಕುಳಿತು ತನ್ನ ಸೀರೆಯ ಸೆರಗನ್ನು ಗಾಳಿಗೆ ಒಡ್ಡಿ ಬೀಸುವಂತಹ ನದಿಗೆ ಕಾರನ್ನು ಹಾಕಿ ಹಾಡನ್ನು ಹೇಳುತ್ತಾ ಇದ್ದಾಳೆ. ಈಕೆಯನ್ನು ಕಂಡು ಆಶ್ಚರ್ಯಗೊಂಡವರಿದ್ದೇನೆ. ತರುಣಾಕ್ಷಿಯನ್ನು ಬಂದು ಕಂಡೆ. ಈಕೆ ಅರುಣಾಸುರ ಮಂತ್ರಿ ಚಂಡ. ನಾನೇ ನೋಡಿ ಬೆರಗಾಗಿದ್ದೇನೆ. ಕೇಳುವುದು ಎಲ್ಲಿಂದ ಹಾಡು? ಯೋಚಿಸುವಾಗ ಅವಳೇ ಏನೋ ಹೇಳುವುದು. ಹೌದು, ಹಾಡು ಹಾಡು. ಹಾಗಾಗಿ ಇವಳನ್ನು ಕಂಡು ಆಶ್ಚರ್ಯಗೊಂಡವನಿದ್ದೇನೆ. ಎಂತದ್ದು ಅಣ್ಣ ಆಶ್ಚರ್ಯಗೊಂಡದ್ದು ಹೌದು. ಯಾರಾದರೂ ಆಶ್ಚರ್ಯಗೊಳ್ಳಲೇಬೇಕು, ನಾವ ಅಂತ ಏನು? ಹಾಗೆಂದು ಆಶ್ಚರ್ಯಗೊಂಡದ್ದು ಮಾತ್ರ ಅಲ್ಲ, ನನ್ನಲ್ಲಿ ಪ್ರಶ್ನೆಯೂ ಮೂಡುತ್ತಾ ಉಂಟು. ಇವಳನ್ನು ಕಂಡಾಗ ಬಹುಶಃ ಇವಳು ಅವರೇ ಆಗಿರಬಹುದು. ಅವಳು ಅಂದ್ರೆ ನಿನಗೆ ಪರಿಚಯ ಉಂಟಾ? ಹಾಗಲ್ವ? ಮತ್ತೆ ನಮ್ಮ ದೇವ ಕೈಲಾಸ ಕಡೆಯ ಪರಮೇಶ್ವರ, ಆ ಪರಮೇಶ್ವರನ ಮಡದಿ ಉಮೆಯಾಗಿರಬಹುದೇ ಎಂಬಂತಹ ಸಂಶಯ. ಬಿಡು, ಒಂದು ವೇಳೆ ಉಮೆ ಅಲ್ಲ ಅಂತ ಆದ್ರೆ ಬೇಡ ಬೇಡ, ರಾಕ್ಷಸರ ವೈರಿ ಆ ವಿಷ್ಣು, ಅಂತಹ ವಿಷ್ಣುವಿನ ಮಡದಿ ಈಕೆ ರಮೆ ಇರಬಹುದೇ? ಬಿಡೋಣ. ಒಂದು ವೇಳೆ ಅಲ್ಲ ಅಂತಾದ್ರೆ ಅವಳು ಅಲ್ಲ, ಹಾಗಾದ್ರೆ ಅವಳೇ ಇರಬಹುದು. ಅವಳು ಸೃಷ್ಟಿಕರ್ತ ಬ್ರಹ್ಮನ ಮಡದಿ. ಹೌದು, ಶಾರದೆ. ಆ ಶಾರದೆ ಬಂದು ಇಲ್ಲಿ ಕುಳಿತುಕೊಂಡು ಗಾಯನವನ್ನು ಹಾಡ್ತಾ ಇದ್ದಾಳೆ ಏನು? ಬಿಡೋಣ. ಸೌಂದರ್ಯ ರಾಶಿಯಲ್ಲಿ ಅಪ್ರತಿಮ ಸೌಂದರ್ಯವತಿ ಇದ್ದಾಳೆ, ರತಿ ಎಂಬ ಹಾಗೆ. ಆದುದರಿಂದಲೇ ಆ ರತಿ ಇರಬಹುದೇ ಅನ್ನುವಂತಹ ಸಂಶಯ. ಬಿಡೋಣ. ಉರಗಲೋಕದಲ್ಲಿದ್ದಾರೆ ಉರಗಾದಿ ನಾರಿಯರು, ಅಂತಹ ಉರಗನಾರಿಯರು ಇವಳಾಗಿರಬಹುದೇ ಎಂಬ ಸಂಶಯ. ಬಿಡೋಣ. ದೇವಲೋಕದಲ್ಲಿ ನರ್ತನವನ್ನು ಗೈಯುವಂತಹ ಅಪ್ಸರಾಂಗಣೆಯರಿದ್ದಾರೆ, ಅಂತಹ ಅಪ್ಸರಾಂಗಣೆಯರು ಇವಳಾಗಿರಬಹುದೇ? ಸಿರಿಯೋ, ರಮೆಯೋ, ಉಮೆಯೋ, ಅಥವಾ ಸೃಷ್ಟಿಕರ್ತನಾದಂತಹ ಬ್ರಹ್ಮನ ಮಡದಿ ವಾಣಿಯೋ? ಸ್ವಲ್ಪ ಯೋಚನೆ ಮಾಡಬೇಕಾಗ. ಯಾರಿವರು? ಏ ತಮ್ಮ, ಅಲ್ಲ ಅಲ್ಲ, ಇದಲ್ಲ
ಇಷ್ಟರವರೆಗೆ ಕಾಣದೆ ಇದ್ದಂತಹ ತರುಣಿಯನ್ನು ಕಂಡಾಗ ನಮಗೆ ಆಶ್ಚರ್ಯವಾಗಿ ಯಾರನ್ನು ಹೇಳುವುದು ಎನ್ನುವ ಹಾಗೆ ಮನಸ್ಸಿಗೆ ಗೋಚರವಾಗುವುದಿಲ್ಲ. ಅವಳೇ ಇರಬಹುದು. ಬಹುದೋ ಹೌದು ಎನ್ನುವ ಉತ್ತರ ಅಲ್ಲ, ಮತ್ತೆ ಪ್ರಶ್ನಾರ್ಥಕ ಉಂಟದಲ್ಲಿ. ಹೌದಾ? ಹೌದು. ದೇವಲೋಕಕ್ಕೆ ಹೋಗಿದ್ದೇವೆ, ದೇವತಾಂಗನೆಯನ್ನು ಕಂಡಿದ್ದೇವೆ. ನಾಗಲೋಕಕ್ಕೆ ಹೋಗಿದ್ದೇವೆ, ನಾಗಲೋಕದ ಶ್ರೀಯನ್ನು ನಾವು ನೋಡಿದ್ದೇವೆ. ಮತ್ತೆ ಮನ್ಮಥನ ಅರಸೆ ಇಲ್ಲಿ ಬಂದದ್ದಲ್ವೇ ಅಲ್ಲ. ಹೌದಾ? ಹೌದು. ಯಾಕೆ ಎಲ್ಲಿಗೆ ಹೋಗುದಿದ್ರು ಅವರಿಬ್ಬರು ಒಟ್ಟಿಗೆ ಹೋಗುದು. ರತಿಯ ಮೇಳದೊಳಗೆ ಇರ್ಬೇಕಾಮ. ಅವರದ್ದು ಚಿಕ್ಕ ಮೇಳ. ಹೌದು, ಅವರು ಒಟ್ಟಿಗೆ ಇರುವುದು. ಹೌದೌದು. ಚಿಕ್ಕ ಮೇಳವನ್ನು ಬಿಟ್ಟು ಇಲ್ಲಿಗೆ ಬರ್ಲಿಕ್ಕಿಲ್ಲ. ಬೇಡ ಬೇಡ ಬಿಡೋಣ. ಅವನಲ್ಲ ಹಾಗಿದ್ದು ಸೃಷ್ಟಿಕರ್ತ ಬ್ರಹ್ಮದೇವನ ಮನದಿ ಖಂಡಿತ ಬರುವುದಿಲ್ಲ. ದಿನವೊಂದಕ್ಕೆ ಅದೆಷ್ಟೋ ಲಕ್ಷ ಜೀವರಾಶಿಗಳು ಸೃಷ್ಟಿ ಮಾಡುವಂತಹ ಸೃಷ್ಟಿಕರ್ತ ತನ್ನ ಕಾಯಕದಲ್ಲಿ ತೊಡಗಿಕೊಂಡಾಗ ಶಾರದಾ ಮಾತೆಯ ಸಹಕಾರ ನಿತ್ಯ ನಿರಂತರ ನಡೀತಾ ಇರಬೇಕು. ಸೃಷ್ಟಿಗೆ ಸ್ಫೂರ್ತಿ ದೇವತೆ ಶಾರದೆ. ಹೌದು. ಹಾಗಾಗಿ ಅವಳು ಬಂದಾಳ. ಬಿಡ ವೈಕುಂಠ ವಾಸನಾದಂತಹ ಶ್ರೀಮನ್ನಾರಾಯಣನ ಮನದಿ ಲಕ್ಷ್ಮಿ ಇದ್ದಾಳೆ. ಒಳ್ಳೆಯ ಉಪಮೆ ನಿನಗೆ. ನಾರಾಯಣ ಯಾರು? ಅಸುರ ಕುಲದ ವೈರಿಯಾಗಿದ್ದಾನೆ. ವೈರಿಗಳು ಇದ್ದಲ್ಲಿಗೆ ತನ್ನ ಹೆಂಡತಿ ಅವಳಾಗಿ ಬರುವುದು ಬಿಡು, ಅವ ಕಳುಹಿಸುವುದೂ ಇಲ್ಲ. ಹಾಗಾಗಿ ಹೌದಲ್ಲ, ಅವಳಲ್ಲ. ಮತ್ತೆ ಅವಳಿಗೆ ಎದೆಯಲ್ಲಿ ಸ್ಥಾನ ಕೊಟ್ಟಿದ್ದಾನೆ. ಆ ಎದೆಯನ್ನು ಬಿಟ್ಟು ಇಲ್ಲಿ ಕಲ್ಲು ಮುಳ್ಳಿನ ಮೇಲೆ ಬಂದು ಒಳ್ಳೆಯ ಸ್ಥಳವನ್ನು ಬಿಟ್ಟು ಕಲ್ಲುಗಳನ್ನು ಮುಳ್ಳುಗಳನ್ನು ದಾಟಿ ಬರುವುದಕ್ಕೆ ಅವಳಿಗೆ ರೋಗ ಹಿಡಿದಿದೆ. ಬಿಡು ಅವಳಲ್ಲ. ನಮ್ಮ ದೇವ ಕೈಲಾಸದೊಡೆ ಪ್ರವೇಶನ ಮಾಡದಿ ಪಾರ್ವತಿ ಇದ್ದಾಳೆ. ಪಾರ್ವತಿ ಕಡೆಗೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ತಮ್ಮ ಬಂದದ್ದು ಏನು? ಯಾಕಂದ್ರೆ ಬಂದ್ರೆ ನಮಗೆ ಗೊತ್ತಾಗುತ್ತದೆ. ಅವಳನ್ನು ಸರಿಯಾಗಿ ನೋಡಿದೀಯಾ? ಅವಳ ಹಣೆಯನ್ನು ನೋಡುವಂತೆ ದೊಡ್ಡದಾದಂತಹ ಬೊಟ್ಟನ್ನು ಹತ್ತಿದವಳು, ತಿಲಕವನ್ನು ಹೊಂದಿದವಳು ಪಾರ್ವತಿಯಮ್ಮ. ತಮ್ಮನ ಹಣೆಯಲ್ಲಿ ದೊಡ್ಡ ಬೊಟ್ಟು. ಹೌದೌದೌದು. ಆದ್ದರಿಂದಲೇ ಇದು ಕಣ್ಣಿಗೂ ಕಾಣುವುದಿಲ್ಲ, ಅಷ್ಟು ಸಣ್ಣದು. ಕಾಣ್ತದೆ ಸ್ವಲ್ಪ ಚಿಕ್ಕದು. ಒಬ್ಬಳಿಗೆ ಅನ್ನವನಿದ್ದ ಮತ್ತೊಬ್ಬಳು ಸಿರದಲ್ಲಿ ಹೋಗ್ತ. ಹಾಗಾದ್ರೆ ಅವಳು ಬರುವುದಕ್ಕಿಲ್ಲ. ಅರ್ಧ ಶರೀರ. ಒಟ್ಟಿನಲ್ಲಿ ಹೇಳುವುದಾದ್ರೆ ಹರಿಹರರ ಅರಸಿದಲ್ಲ. ಆದ್ರೂ ನೋಡಂತೆ ಒಂದು ಮಾತ್ರ ನಿಜ. ಹೇಗಿದ್ದಾಳೆ ನೋಡು. 3 ಲೋಕವನ್ನು ಸಂಚರಿಸಿದಂತಹ ನಮಗೆ ಇವಳಿ ಗೆಳೆಯಾದಂತಹ ನಾರಿಯನ್ನು ನಾವು ಕಂಡವರೇ ಅಲ್ಲ. ನೋಡು ಅಲ್ಲ, ಕಣ್ಣುಗಳು ಕಮಲಗಳಂತೆ, ಮುಂಗುರುಳು ದುಂಬಿಗಳಂತೆ, ನಾಸಿಕವು ಸಂಪಿಗೆಯಂತೆ, ಆಕೆ ನಗಲು ಹೂ ಬಿರಿದಂತೆ. ದೇವತೆಗಳು ಅಲ್ಲ ಅಂತ ಹೇಳಿದೆ. ನೋಡು, ಬಿಟ್ಟ ಹಾಗೆ ಅಂತ ಅದು ಕಾಣುವುದಿಲ್ಲ. ಹೌದೌದು. ಅವಳಲ್ಲ. ಅಂತೂ ಒಂದು ತೀರ್ಮಾನಕ್ಕೆ ಬಂದಕ್ಕಾಗುತ್ತೆ. ನೀನು ತುಂಬಾ ಯೋಚನೆ ಮಾಡುದು ಬೇಡ. ಈಗಾಗಲೇ ಒಂದು ತಲೆಗೆ ಹೊಳಿತು. ಆವಾಗಲೇ ಪ್ರಥಮವಾಗಿ ನೋಡಿದ್ದು ನಾನು. ಈಕೆಯನ್ನು ಕಂಡಾಗ ನನ್ನನ್ನು ನಾನು ಕಳೆದುಕೊಂಡ ಹಾಗಾಗಿದೆ. ಹೌದಾ? ಏನು ಅಂತ ಗೊತ್ತಾಗುದಿಲ್ಲ. ಏನಾಯ್ತು ತಿರುಗಿದಾಗೆ ಆಗ್ತದೆ. ಮತ್ತೆ ಬೇಕು ಕಣ್ಣು ಕತ್ತಲು ಬಂದಾಗ. ಇಲ್ಲ ಮತ್ತೆಂತದ್ದು? ಈ ರೀತಿ ಆದ್ರೆ ಕಣ್ಣು ಕತ್ತಲಲ್ಲ, ಕಣ್ಣು 90 ಕಾಣ್ತದೆ. ಈಕೆಯನ್ನು ಕಂಡಾಗ ಮನ ಸೋತಿದೆ. ಹಾಗಾಗಿ ಈಕೆಯನ್ನು ಹೋಗಿ ಮಾತನಾಡಿಸಿ ಮದುವೆ ನಿಶ್ಚಿತಾರ್ಥವನ್ನು ನಾನು ಮಾಡಿ ಬರ್ತೇನೆ. ನೀನು ಹೋಗಿ ಹೇಳು. ಮದುವೆ ನನಗೆ ನಿನಗೆ ಮತ್ತೆ ನಾನು ಯಾಕೆ ಹೇಳೋದು? ನೀನು ಮತ್ತೆ ಹಾಗಲ್ಲ, ನೀನು ಅನ್ನ ಅಲ್ವಾ? ನೀನು ಹಿರಿಯ ಸ್ಥಾನದಲ್ಲಿ ನಿಂತು ನನಗೂ ಅವಳಿಗೆ ಮದುವೆಯನ್ನು ಮಾಡಬೇಕು. ನನಗೊಂದು ಆಸೆ, ಹಿರಿಯ ಸ್ಥಾನದಲ್ಲಿ ನಿಲ್ಲಬೇಕು. ನಾನು ದೊಡ್ಡವ. ಹಾಗಾದ್ರೆ ಗಂಡ ಹೆಂಡತಿ ನಾವಾದ್ರೆ ನಿನಗೆ ತಂದೆ ತಾಯಿಗಳು ನಿಂತು ಆಶೀರ್ವಾದ ಮಾಡಿ ನನಗೆ ಬೇಡ. ಒಂದು ತೀರ್ಮಾನ ಮಾಡು. ನನಗೂನು ನಿನಗೂನು ಹಿಂದೆ ನಡೆದಂತಹ ಕಥೆಯನ್ನು ಜ್ಞಾಪಿಸಿಕೊ. ಸುಂದವರು ಒಂದು ಹುಡುಗಿಗಾಗಿ ಬೇಕಾಗಿ ಅವರಿರುವರೆ ಯುದ್ಧವನ್ನು ಮಾಡಿ ಹೊಡೆದಾಡಿಕೊಂಡು ಸತ್ತಿದ್ದಾರಂತೆ. ಈಗ ನಾವು ಹಾಗೆ ಆಗಿದೆ. ನಾವು
ಯಾರೆಷ್ಟಿದ್ದರು ನಮಗೆ ಆದರ್ಶ ಗಂಡುಗಳಿಗಳು ಚಂಡಮುಂಡರ ಹಾಗೆ ಬದುಕಬೇಕು, ಹಾಗೆ ಉಳಿಯಬೇಕು. ಅದಕ್ಕಾಗಿ ಒಂದೇ ಒಂದು ಏನು ನಮ್ಮ ಒಡೆಯ ಇದ್ದಾನಲ್ಲ, ಹಾಗೆ ನೀವು ಬಿಟ್ಟು ಬಿಡಬೇಕಾಗುದಿಲ್ಲ. ಇಂಥದಿಲ್ಲಿ ಬಂದ ಮತ್ತೆ ಬಿಡುಬೇಕು. ಹೌದು. ಒಂದು ಉಪಾಯ ಮಾಡು. ಏನು? ನೀನು ಹೇಳಿದ್ದೆ ಆಗುವ. ಹೌದು. ನಮ್ಮ ಒಡೆ ಇದ್ದಾರೆ. ಆಗುವ. ಅವರಿಗೆ ವಿಚಾರಿಸು. ನಾನು ಮಂತ್ರಿಗಳು ಎದ್ದೇಳಿ. ಏನು ಬಂದಿರಿ? ಅಗತ್ಯವಾದಂತಹ ವಿಚಾರವನ್ನು ಹೇಳುವುದಕ್ಕಾಗಿ ನಾವು ಮುಂದಾಗಿದ್ದೇವೆ. ಹೌದೇ? ನಿಮ್ಮ ಅಪ್ಪಣೆಯನ್ನು ಒಳಗೊಂಡು ತಿರುಗಾಟಕ್ಕೆ ಹೋದವರು ನಾವು. ಎಲ್ಲ ಕಡೆಯಲ್ಲಿ ನೋಡಿದ್ರು ನಿನ್ನ ಬಗ್ಗೆ ಹೊಗಳ್ತಾರೆ. ಯಾಗ ಯಜ್ಞಾದಿಗಳು ನಿನ್ನ ಬಗ್ಗೆ ಆಗುತ್ತಾ ಇದೆ. ಹವಿಸು ನಿನಗೆ ಅರ್ಪಿಸ್ತಾ ಇದ್ದಾರೆ. ಇದನ್ನೆಲ್ಲ ಕೇಳಿ ಕಂಡಂತಹ ನಮಗೆ ಮನಸ್ಸಿಗೆ ಸಂತೋಷವಾಯಿತು. ಒಳ್ಳೆಯದು. ಆಯಾಸವಾಯಿತು. ತಿರುಗಾಟಕ್ಕೆ ನಂದಿನಿ ತೀರದ ಬದಿಯಲ್ಲಿ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಒಂದು ವಿಶೇಷ ಪ್ರಭು ನಾರಿಮಣಿ ಕಂಡೆ. ಇಷ್ಟರವರೆಗೆ ನಾವು ನೋಡಿದವರೇ ಇಲ್ಲ. ಅಂತಹ ನಾರಿಯನ್ನು ಕಂಡು ನೇರವಾಗಿ ಇಲ್ಲಿಗೆ ಬಂದವರಿದ್ದೇವೆ. ಎಲ್ಲಿಯೋ ಬಟ್ಟೆ ಹೋಗ್ಲಿಕ್ಕೆ ಬಂದವಳಿರ್ಬೇಕು. ಅದು ಒಳ್ಳೆಯದಾಯ್ತಲ್ಲ. ಅಂತಹ ಸಿದ್ಧತೆ ಇರಲಿಲ್ಲ. ಸಿದ್ಧತೆ ಬಟ್ಟೆ ಬೇಕಲ್ಲ. ಎಲ್ಲಿ ಒಣಗಲಿಕ್ಕೆ ಹಾಕಿದ್ದಾಳೆ? ಎಲ್ಲ ಪರಿಸರ ನೋಡಿದ್ರು. ಒಂದು ಅಲ್ಲಿ ಉಂಟು. ಇದೆಲ್ಲ ತರಬೇಡುವ. ಅದು ಯಾವುದೂ ಇಲ್ಲ. ಒಬ್ಬಳೇ ಇದ್ದಾಳೆ. ಅವಳನ್ನು ಕಂಡು ನೇರವಾಗಿ ಬಂದ. ನಮ್ಮ ಊರಿನ ಅವಳಲ್ವಾ? ಅಲ್ಲ, ನಮಗೆ ಗೊತ್ತಿಲ್ಲ. ಹೌದಾ? ಸುಂದರಿಯ? ಹಾಗಾಗಿ ಸುಂದರಿಯನ್ನು ಕಂಡಂತಹ ನೀವು ಎಷ್ಟೆಂದರೂ ಸುಂದರಿಯಾದವಳು ಅರಸನಿಗೆ ಸಲ್ಲಬೇಕಾದ್ದು ಎಂಬ ಹಾಗೆ ತೀರ್ಮಾನ ಮಾಡಿದ್ದೇವೆ ನಾವು. ಎಂತದ್ದು ಮಾತಾಡೋಣ? ಪ್ರಾಯಪ್ರಬುದ್ಧನಾಗುವಾಗಲೇ ಕುಲವಧುವಾದಂತಹ ಯಶೋಮತಿ ಅಂತವಳನ್ನು ಮದುವೆ ಆದ ಮೇಲೆ ಮತ್ತೊಂದು ಹೆಣ್ಣಿನ ಬಯಕೆ ಯಾಕೆ ಎತ್ತಬೇಕಲ್ಲ? ಪ್ರಭು ಹಾಗೆಲ್ಲ ಹೇಳುವುದಿಲ್ಲ ನಾವು. ಅದ ಹೌದು, ರಾಜನಾದವನು ಎಷ್ಟು ಮದುವೆ ಆಗಬಹುದು. ಒಂದರಲ್ಲಿ ಕಡಿಮೆ ಇದ್ರಲ್ವಾ ಮತ್ತೊಂದನ್ನು ಹುಡುಕುವುದು. ಇದರಲ್ಲಿ ಪೂರ್ತಿ ಇರುವಾಗ ಮತ್ತೊಂದನ್ನು ಹುಡುಕಿರುವ ವಾಂತಿ ಆಗುದಲ್ವಾ? ಈಗ ಕಡಿಮೆ ಆಗಿದೆ ಅಂತ ಹೇಳುವುದಲ್ಲ, ನಿಮ್ಮ ಒಡತಿಗೆ ಕಡಿಮೆ ಆಗಿದೆ ಅಂತ ಹೇಳುವುದಲ್ಲ, ಇವರಲ್ಲಿ ಹೆಚ್ಚುಂಟು ಅಂತ. ಹೆಚ್ಚಿದ್ದದು ಬಹಳ ಕಷ್ಟ. ಒಂದು ಲೆಕ್ಕಾಚಾರದಲ್ಲಿ ಇದ್ರೆ ಮಾತ್ರ ಒಳ್ಳೇದು. ಅಂದ್ರೆ ಎಂತದ್ದು ಹೇಳಲಿಕ್ಕೆ ಲೆಕ್ಕಾಚಾರದಲ್ಲೇ ಉಂಟು. ಸೌಂದರ್ಯದಲ್ಲಿ ಅಪ್ರತಿಮ ಸೌಂದರ್ಯವತಿದ್ದಾಳೆ. ನನ್ನ ಹೆಂಡತಿ ಯಶೋಮತಿಗೆ ಸರಿಗಟ್ಟುವವರು ಈ ಪ್ರಪಂಚದಲ್ಲೇ ಇಲ್ಲ. ಪ್ರಭು ನಮ್ಮ ಒಡೆಯರ ಬಗ್ಗೆ ಹೇಳೋದಕ್ಕೆ ನಮ್ಗೆ ಅಲ್ಲ, ನೀವು ದಾಕ್ಷಿಣ್ಯ ಮಾಡಬೇಡಿ. ಹೇಳಲಿಕ್ಕಿದ್ರೆ ಹೇಳಿ, ರಾಜಾಜ್ಞೆ ಉಂಟು. ನಾವು ಕಂಡಂತಹ ನಾರಿಮಣಿ ಕೋಟಿ ಸೂರ್ಯ ಪ್ರಭೆ ಉಳ್ಳವಳಾದ್ರೆ ನಮ್ಮ ಮಡತಿಯವರು ಚಂದ್ರ ಪ್ರಭೆ ಉಳ್ಳವರು, ಚಂದ್ರನಿಗೆ ಸಮಾನ ಪ್ರಭು. ಪ್ರಚಂಡರ ಮಾತುಗಳನ್ನು ಕೇಳಿದ್ದೆ. ಯಾಕೋ ನನ್ನ ಮನಸ್ಸಿನ ಸ್ಥಿಮಿತವೇ ತಪ್ಪಿ ಹೋಯಿತು. ಇಲ್ಲಿಯವರೆಗೆ ಮಡದಿಯಾದ ಯಶೋಮತಿಯನ್ನುಳಿದು ಅನ್ಯ ಹೆಣ್ಣು ಮಗಳಿಗೆ ಮನವಳುಕಿದವನಲ್ಲ ನಾನು. ಆದರೆ ನಂದಿನಿ ಹೊಳೆ ಬದಿಯಲ್ಲಿರುವಂತಹ ತರುಣಿಯ ವಿಚಾರವನ್ನು ಕೇಳಿದಾಗ ಬೇಕು 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 ಎನ್ನುವ ಭಾವ ಕ್ಷಣದಿಂದ ಕ್ಷಣಕ್ಕೆ ಅಧಿಕಾಗುತ್ತಾ ಉಂಟು. ಸುಂದರಿಯಾದಂಥ ಅವಳನ್ನು ಒಲಿಸಿಕೊಳ್ಳಲೇಬೇಕು. ಒಲಿಸಿಕೊಳ್ಳಬೇಕಾದ್ರೆ ನಾನು ಸುಂದರಾಂಗನೇ ಆಗಬೇಡವೆ. ಅಂಗಾಂಗಗಳನ್ನು ಬಂಗಾರಾದಿಗಳಿಂದ ಶೃಂಗರಿಸಿಕೊಂಡಿದ್ದೇನೆ. ನಿಜಾರ್ಥದ ಧನುಜೇಶನ ವೈಭವವನ್ನು ಎಲ್ಲ ಹೇರಿಕೊಂಡಿದ್ದೇನೆ. ಸುಗಂಧ ದ್ರವ್ಯವನ್ನು ಲೇಪಿಸಿದ್ದೇನೆ. ವಿಳಂಬಿಸುವುದಲ್ಲ, ನಮ್ಮ ಮನಸ್ಸು ಕಾಲು ಆ ಕಡೆಗೆ. ಬರನುಡಿಯ
ಮೊದಲಾಗಿ ವಂದನೆಯನ್ನು ಸಲ್ಲಿಸುತ್ತಾ ಇದ್ದೇನೆ. ಶುಭವಾಗಲಿ, ಎದ್ದೇಳು. ಇವಳೆಲ್ಲಿ ಹೋದಳು? ನಾನೆಲ್ಲಿದ್ದೇನೆ? ನೀನೇನು ಸುತ್ತು ಬರುದು? ಇದು ತುಳಸಿ ಗಟ್ಟೆಯ? ಆಹಾ, ಮತ್ತೆ ನೂತನವಾದ ಅಲಂಕಾರ. ಏನು ನೂತನ ಅಲಂಕಾರ? ವಿಶೇಷತೆ ಕಾಣುತ್ತಾ ಇದೆಯಲ್ಲ. ಏನು ವಿಶೇಷತೆ? ಮದುಮಗನಂತೆ ಕಾಣುತ್ತಾ ಇದ್ದೀರಿ. ಯಾರು ನೀವು? ಮದುಮಗನ? ಹೌದಪ್ಪ. ಅದು ಯಾವಾಗ ನೀನು ಹಾಗೆ ನೋಡಿದ್ದು ನನ್ನನ್ನು? ಇಷ್ಟವರೆಗೆ ನಾನು ನೋಡಿದ್ದೆ ಇಲ್ಲ, ಇದೇ ನೋಡುತ್ತಾ ಇರೋದು. ಇಲ್ಲಿವರೆಗೆ ಹೀಗೆ ನೋಡಿದ್ದೇ ಇಲ್ವಾ ನೀನು? ಒಂದು ದಿನ ನೋಡಿದ್ದೇನೆ. ಯಾವಾಗ? ನಮ್ಮ ಮದುವೆ ದಿನ. ಹೇಗಿದ್ದೆ? ಮದುಮಗನಂತೆ ಕಾಣುತ್ತಾ ಇದ್ದೀನಿ. ಮತ್ತೆ ಮದುವೆ ದಿನ ಮದುಮಗನಾಗಿ ಕಾಣದೆ ಮಣ್ಣೂರು ಅವನಾಗಿ ಆ ರೀತಿ ಹೇಳಿದಲ್ಲ. ಮತ್ತೆ ಆಭರಣ ಧರಿಸಿಕೊಂಡು ಮದುಮಗನಾಗಿ. ಮತ್ತೆ ಎಲ್ಲರೂ ಹೇಳ್ತಾರೆ ಹೆಣ್ಣು ಮಗಳು ಮಾಲೆ ಹಾಕುವಾಗ ತಾಳೆ ತಗ್ಗಿಸಿದ್ದನ್ನು ಎತ್ತುವುದೇ ಇಲ್ಲ ಅಂತ. ಯಾರು ಹೇಳಿದ್ದು? ಅಲ್ಲ ಹಾಗೆ ಹೇಳ್ತಾರಪ್ಪ, ತಾಳೆ ತಗ್ಗಿಸಿ ಮಾಲೆ ಹಾಕುದು. ಮತ್ತೆ ತಾನು ಮದುವೆ ಆಗುವಂತ ಗಂಡು ಮದುವೆ ದಿನ ಮದುವೆ ಮಂಟಪದಲ್ಲಿ ಯಾವ ರೀತಿ ಕಾಣುತ್ತಾರೆ ಎನ್ನುವಂತ ಕುತೂಹಲದಿಂದ ಒಮ್ಮೆ ನೋಡ್ತಾರೆ. ಕದ್ದು ನೋಡುವುದು. ನನಗೆ ಹೇಳಲೇ ಇಲ್ಲ ಇದನ್ನು. ನೀವು ಕೇಳಲೇ ಇಲ್ಲ ಇದನ್ನು. ಕೆಲವೆಲ್ಲ ಕೇಳದೆ ಸಂಜೆ ಆಗೋಗಿ ಇಷ್ಟುದ್ದದ ಬಟ್ಟೆ ಹೇಳ್ತಿ. ಅದು ನನ್ನ ಕರ್ತವ್ಯ. ಇದ್ಯಾಕೆ ಕರ್ತವ್ಯ ಅಂತ ಕಾಣಲಿಲ್ಲ ನಿಮಗೆ? ಕೇಳಿದ್ರು ನಾನು ಹೇಳ್ತಾ ಇದ್ದೆ. ಯಾರೋ ಹೇಳಿದ್ರು ಏನಂತ? ಹೆಣ್ಣು ಮಕ್ಕಳಲ್ಲಿ ರಹಸ್ಯ ಉಳಿಯುವುದಿಲ್ಲ ಅಂತ. ಹೌದಾ? ಅವರಿಗೆ ಬೇಕಾದ್ದು ಸರಿ ಉಳಿತದೆ. ಅಲ್ಲ, ಹೇಳ್ಬೇಕಾದನ್ನು ಹೇಳ್ಬೇಕಲ್ಲ. ಇಲ್ಲದ್ರೆ ಇಡೀ ಊರು ಎಲ್ಲ ಕಡೆಯಲ್ಲಿ ಹರಡ್ತದೆ. ನಿಮಗೆ ಬೇಕಾದ್ದನ್ನು ಬಿಟ್ಟು ಕೊಡುವುದೇ ಇಲ್ಲ. ಇಲ್ಲಿವರೆಗೆ ಇಷ್ಟು ವರ್ಷ ಆಯ್ತು ಮದುವೆ ಆಗಿ. ಒಮ್ಮೆ ಹೇಳಿದ್ದೆ ನೀನು, ನಾನು ಕದ್ದು ನೋಡಿದ್ದೇನೆ ಮದುವೆ ಮಂಟಪದಲ್ಲಿ. ಆ ಪ್ರಕರಣವೇ ಬರ್ಲಿಲ್ಲ ಹೇಳಲಿಕ್ಕೆ. ಕೇಳ್ತಿದ್ರು ನಾನು ಹೇಳ್ತಾ ಇದ್ದೆ. ಅದಿಲ್ಲ, ಅದು ಹಾಗೆ ಕಾಣಬೇಕು. ಅದು ಹೇಗೆ? ಈ ಪ್ರಪಂಚದಲ್ಲಿ ನೂತನವಾದದ್ದು ಎರಡು. ಯಾವುದೆಲ್ಲ? ಒಂದು ಉದಯಿಸುವ ಸೂರ್ಯ, ಮತ್ತೊಂದು ದಾಂಪತ್ಯ. ಅದು ಹೇಗೆ ಸ್ವಾಮಿ? ನಿನ್ನೆ ಹುಟ್ಟಿದ ಸೂರ್ಯ ನಿನ್ನೆ ಮುಳುಗಿದ್ದಾನೆ, ಅವನೇ ಇವತ್ತು ಬರುವುದಲ್ಲ ಅಂತ ಒಂದು ಒಬ್ಬನಿಗೆ ಬೇಸರ ಬಂದ್ರೆ ಅವ ಪ್ರಕೃತಿಯ ಧರ್ಮವನ್ನು ತಿಳಿಲಿಲ್ಲ ಅಂತ ಅರ್ಥ ಅಲ್ವಾ? ನಿನ್ನೆ ಹುಟ್ಟಿದ ಸೂರ್ಯ ಮುಳುಗಿದ್ರು ಇವತ್ತು ಹುಟ್ಟುವಾಗ ಮತ್ತೆ ಉತ್ಸಾಹ ಅಲ್ವಾ? ನೂತನವಾದ್ದು. ಗಂಡ ಹೆಂಡತಿಯ ಸಂಬಂಧವಾಗಿ ಯಾವ ರೀತಿಯಲ್ಲಿ? ನಿನ್ನೆ ನೋಡಿದ ಗಂಡನ ಮುಖವನ್ನೇ, ನಿನ್ನೆ ನೋಡಿದ ಹೆಂಡತಿಯ ಮುಖವನ್ನೇ ಇವತ್ತು ನೋಡ್ಬೇಕಲ್ಲ ಅಂತ ಒಬ್ಬನಿಗೋ ಒಬ್ಬಳಿಗೋ ಬಂದ್ರೆ ಭಾವನೆ ಬಂತು ಅಂತ ಆದ್ರೆ ಮತ್ತೆ ಹೆಚ್ಚು ಸಮಯ ಉಳಿಯುವುದಿಲ್ಲ. ಆ ಸಂಸಾರ ಅಲ್ಲಿಗೆ ಹೋಯ್ತು, ನಿಂತು ಹೋಗ್ತದೆ ಅಂತಲೇ ಅರ್ಥ. ನಿಜ. ಹಾಗಾಗಿ ಮತ್ತೆ ನಿನ್ನ ಬುದ್ಧಿವಂತಿಗೆ ಗೊತ್ತುಂಟು ನನಗೆ. ಯಾವ ರೀತಿಯಲ್ಲಿ? ಅದು ಎಲ್ಲರದ್ದು ಬುದ್ಧಿವಂತಿಗೆ ಹಾಗೆ. ಹೇಗೆ? ನಿಮ್ಮದು ಬಹಳ ಒಳ್ಳೇದಾಗಿದೆ ಅಂತ ಹೇಳುದು, ಮತ್ತೆ ಇವನಿಗೆ ಉಪಾಯ ಇಲ್ಲ, ನಿಮ್ಮದು ಒಳ್ಳೇದಾಗಿದೆ ಅಂತ ಹೇಳ್ಬೇಕಾಗ್ತದೆ. ಆ ರೀತಿ ನೀವು ಮದುಮಗನ ಹಾಗೆ ಕಾಣ್ತೀರಿ, ಆಗ ನನಗೆ ಉಪಾಯ ಇಲ್ಲ, ಮದುಮಗಳ ಹಾಗೆ ನೀನು ಕಾಣ್ತಿ ಅಂತ ಹೇಳ್ಬೇಕಾ. ಆ ಉದ್ದೇಶದಿಂದ ಹೇಳಿದಲ್ಲ. ಮತ್ತೆ ಯಾಕೆ? ಗಂಡನಿಂದ ಹೆಂಡತಿ ಆದವಳು ಹೊಗಳಿಕೆಯನ್ನು ಕೇಳುವುದರಿಂದ ಅದರಲ್ಲಿ ಸಿಗುವಂತ ಆತ್ಮಾನಂದ. ನೋಡು, ನಾನು ಹೇಳಿದ್ದದೆ ನೀನು ಹೇಳಿದ್ದದೆ. ನಾನು ಮಗಳ ಗಂಡ ಅಂದೆ, ನೀನು ಅಳಿಯ ಅಂದೆ. ನೀನು ಹೊಗಳುವ ನಿರೀಕ್ಷೆಯಿಂದಲೇ ಹೇಳಿದ್ದು. ಗಂಡ ಹೆಂಡಿರು ಹೊಗಳುದು ಸಹಜ. ಇರ್ಲಿ. ಸ್ವಾಮಿ, ಇದು ಮೂಗಿಗೆ ಬಡಿತಾ ಇತ್ತು. ಎಲ್ಲಿಗೆ? ಅಂತಃಪುರದೊಳಗೆ. ಹೌದಾ? ನಾನೊಂದು ಲೆಕ್ಕಾಚಾರದಲ್ಲಿ ಹಾಕಿದ್ದು. ಅಲ್ಲ, ಹಾಕುವಾಗ ಎಲ್ಲರೂ ಲೆಕ್ಕಾಚಾರದಲ್ಲೇ ಹಾಕುದು. ಹೌದು. ಮತ್ತೊಬ್ಬರ ಮುಗಿಗೆ ಬಡಿಯುವಾಗಲೇ ಗೊತ್ತಾಗುದು ಲೆಕ್ಕ ತಪ್ಪಿದೆ ಅಂತ. ಸುಗಂಧ ದ್ರವ್ಯ ಅದೇ ಹೇಳಿದ್ದು, ಮತ್ತೆಂತ ನಾನು ಅದನ್ನೇ ಹೇಳಿದ್ದು. ನಾನು ಹಾಕುವ ಸುಗಂಧ ದ್ರವ್ಯ ಅಷ್ಟು ಮೌಲ್ಯದ್ದು ಬೇರೆ ಯಾರು ಇಲ್ಲಿ ಹಾಕ್ತಾರೆ? ಹಾಕುವುದಿಲ್ವಲ್ಲ. ಅದು ಅಲ್ಲಿಗೆ ಬಡೀತಲ್ವಾ? ಅದನ್ನ ಅರ್ಥವಿಸಿಕೊಂಡು ಸ್ವಲ್ಪ ಲೆಕ್ಕ ತಪ್ಪಿತ ಅಂತ, ಹಾಗಾಗಿ ಅಷ್ಟು ದೂರಕ್ಕೆ ಹೊಡೆದದ್ದು. ಆಗ್ರಾಣಿಸಿಕೊಂಡೆ ನೇರವಾಗಿ ಬಂದು ನೋಡ್ತಾ ಇದ್ದೇನೆ. ನೀವು ಸ್ವಾಮಿ, ನೀವು ಪ್ರಭಾ, ಇದು ಎಲ್ಲಿಗೆ ಹೊರಟದ್ದು? ಆಯ್ತಲ್ಲ, ಎಲ್ಲ ಹೆಚ್ಚು ಸಲ ಹೇಳಿದ್ದೆ ನಾನು, ಎಲ್ಲಿಗಾದ್ರೂ ಹೋಗುವಾಗ ಎಲ್ಲಿಗೆ ಅಂತ ಕೇಳಬಾರ್ದು, ಅದು ಅಪಾಯ ಹಾಕುನ, ಅದು ಬೇಕು. ನಾನು ಸ್ವಾಮಿ ಬೈಯುವುದಕ್ಕೆ ಪ್ರಾರಂಭ ಮಾಡಿದ್ದೀನಲ್ಲ, ನಾನು ಏನು ಅಪರಾಧ ಮಾಡಿದ್ದೇನೆ? ನಿಲ್ಲಿಸಿ ನಿಲ್ಲಿಸಿ ಬೈಲಿಕ್ಕೆ ಮಂತ್ರ ಹೇಳುದು ಅಲ್ಲೂ ಆ ರೀತಿ ಹೇಳಿದಲ್ಲ. ಅಪರಾಧ ಮಾಡಿದ್ರೆ ನಾನು ಈ ರೀತಿ ಮೊದಲಿನಲ್ಲಿ ಎಷ್ಟು ಸಲ ಹೇಳಿದ್ದೆ ಏನು ಅಂತ? ಯಾವ್ದಾದ್ರು ಒಳ್ಳೆ ಕೆಲಸಕ್ಕೆ ಹೋಗುವಾಗ ಎಲ್ಲಿಗೆ ಅಂತ ಕೇಳಬೇಡ, ಅದು ಅಪಶಕುನ. ಅದು ಯಾವ ರೀತಿ ಅಪಶಕುನ? ಬೆಕ್ಕು ಅಡ್ಡ ಬಂದ ಹಾಗೆ. ಸ್ವಾಮಿ, ಪರರ ಬೆಕ್ಕು ಅಡ್ಡ ಬಂದ್ರೆ ಅಪಶಕುನ, ನಮ್ಮ ಮನೆ ಬೆಕ್ಕು ಅಡ್ಡ ಬಂದ್ರೆ ಹೌದಾ ಅಲ್ವಾ? ಇವನಿಗೆ ಎಲ್ಲಿಗೆ ಹೋಗ್ಲಿಕ್ಕೆ ಉಂಟು ಅಂತ ಆ ಬೆಕ್ಕು ಮೂಲೆಯಲ್ಲಿ ಇರ್ಲಿಕ್ಕೆ ಅದಕ್ಕೆ ಗೊತ್ತಿರ್ತದೆ. ಅದು ಆ ಕಡೆ ಈ ಕಡೆ ಅಡ್ಡಾಡ್ತಾ ಇರ್ತದೆ, ಯಜಮಾನನ ಸುತ್ತಾಡಿಕೊಂಡಿರ್ತದೆ. ತಪ್ಪಲ್ಲ. ಹೀಗೆ ರಾಜಕಾರ್ಯ ಉಂಟು ಯಶೋಮತಿ. ಸ್ವಾಮಿ, ರಾಜಕಾರ್ಯವು ಅಲ್ಲ, ರಾಜನ ಕಾರ್ಯವು.
ಆ ಒಂದು ನಾದಲ್ಲಿ ಊರು ಮುಳುಗ್ತದ? ರಾಜ ಮತ್ತು ರಾಜನ ಎಂತದು ಆ ನಾದಲ್ಲಿ ವಿಶೇಷತೆ ಇರುವುದು ಏನು? ಪ್ರಜೆಗಳಿಗೆ ಸಂಬಂಧಪಟ್ಟುದಾದ್ರೆ ಅದು ರಾಜ ಕಾರ್ಯ ಸರಿ, ತನ್ನ ಸ್ವಂತಕ್ಕೆ ಅಂದ್ರೆ ವೈಯಕ್ತಿಕವಾದ ವಿಚಾರಕ್ಕಾದ್ರೆ ರಾಜನ ಕಾರ್ಯ. ನಿನಗೆ ಯಾಕೆ ಈ ಅನುಮಾನ ಬಂತು? ಸ್ವಾಮಿ, ನೀವು ಚಂಡ ಪ್ರಚಂಡರ ಜೊತೆಯಲ್ಲಿ ಮಾತನಾಡುವಾಗ ನಾನು ಕದ್ದಾಲಿಸಿದೆ. ನೀನು ಜೀವಮಾನದಲ್ಲಿ ಹೇಳಿದ್ದೆ ನಾನು, ರಾಜ ಮಂತ್ರಿಗಳು ಮಾತಾಡುವಾಗ ಕೇಳಬಾರ್ದು. ರಾಜಕೀಯ ವಿಷಯ ರಹಸ್ಯಗಳು ಅನೇಕ ಇರ್ತದೆ. ಕದ್ದಾಲಿಕೆ ಪ್ರಕರಣ, ಒಬ್ಬ ಪ್ರಜೆ ಆಲಿಸಿದ್ರೆ ಅವರಿಗೆ ಕಠಿಣ ಶಿಕ್ಷೆ. ನೀನು ಸಾಮ್ರಾಜ್ಯ, ನಿನಗೆ ಭೂಷಣ. ರಾಜ ಕೇಳಿದ್ರೆ ಅಪರಾಧ, ಗಂಡ ಮಾತನಾಡಿದ ಹೆಂಡತಿ ಕೇಳಿದ್ರೆ ಅಪರಾಧ ಉಂಟಾ? ಅಲ್ವಾ? ನೋಡಿ, ಅದು ವಿಷಯ. ನನ್ನ ಗಂಡ ಮಾತಾಡಿದ್ದು ನಾನು ಕೇಳಿದ್ದು. ಈಗ ಹೊರಗಿನವರು ಕೇಳಬಾರ್ದು, ಕೇಳಬಾರ್ದು. ಗಂಡ ಮಾತಾಡಿದ್ದಾನೆ ಹೆಂಡತಿ ಕೇಳಬಾರ್ದು. ಮತ್ತೆ ಯಾರು ಕೇಳೋದು? ಸಂಸಾರ ಎನ್ನುವ ರಾಜಕೀಯದಲ್ಲಿ ಹೆಂಡತಿ ಆದವಳು ಮಂತ್ರಿ ಇದ್ದ ಹಾಗೆ ಅಲ್ವಾ? ಕರಣೇಶು ಮಂತ್ರಿ, ಕಾರ್ಯೇಶು ದಾಸಿ, ರೂಪೇಶು ಲಕ್ಷ್ಮಿ, ಭೋಜ್ಯೇಶು ಮಾತಾ ಅಲ್ವಾ? ಕ್ಷಮಯ ಧರಿತ್ರಿ, ಶಯನೇಶು ರಂಭ, ಷಟ್ಕರ್ಮ ಯುಕ್ತೆ ಕುಲಧರ್ಮ ಪತ್ನಿ ಅಲ್ವಾ? ಒಂದೊಂದು ಗುಣ ಬೇಕು ಅಂತ. ಹೌದು, ತಪ್ಪಲ್ಲ. ಇದು ಏನು ಕೇಳಿಸಿಕೊಂಡೆ ಯಶೋಮತಿ ನೀನು? ನಮ್ಮ ನಂದನಾವನ. ಹೌದು, ನಂದನಾವನದಲ್ಲಿ ನಂದಿನಿ ನದಿ. ಹೌದು, ನಂದಿನಿ ನದಿಯ ಮಧ್ಯೆ ಕರಿಬಂಡೆ. ಹೌದು, ಕರಿಬಂಡೆಯ ಮೇಲೆ ಸುಂದರ ತರುಣಿ. ಹೌದು. ಏನು ಬೇಗ ಮುಗಿಸ್ತೇನೆ ಅಂತ ಮಾತು ಕೊಟ್ಟಿದ್ದೀರಾ? ನಾನು ಎಷ್ಟೇ ಬೇಗ ಮುಗಿಸಲಿ, ತಡ ಮಾಡಿದ್ದು ನಾನು ಅಂತಲೇ ಹೇಳುದು. ಅದು ನನ್ನದು ಆಕ್ಷೇಪ. ಯಾರು ಬೇಕಾದ್ರೂ ಅರೆಯಿಲಿ, ಕೊನೆಗೆ ಕಷಾಯ ಕುಡಿಲಿಕ್ಕೆ ನಾನೇ. ಹೌದೌದು, ನಿನಗೆ ಗೊತ್ತುಂಟಲ್ವಾ ಹೇಗೂ ವಿಷಯ? ಮತ್ತೆ ಎಂತದಕ್ಕೆ ಉದ್ದ ಮಾಡುದು? ಹೌದೌದು ಅಂತ ಹೇಳಿದ್ರೆ ಸುಲಭದಲ್ಲಿ ಮುಗಿಯುತ್ತದೆ. ಹೌದು ಸ್ವಾಮಿ, ನನ್ನ ಹಣೆ ಸರಿ ಇಲ್ವಾ? ಸರಿ ಉಂಟು. ನನ್ನ ಕಣ್ಣು ಸರಿ ಇಲ್ವಾ? ಸರಿ ಉಂಟು. ನನ್ನ ಮೂಗು ಸರಿ ಇಲ್ವಾ? ಸರಿ ಉಂಟು. ನನ್ನ ಕೊರಳು ಸರಿ ಇಲ್ವಾ? ಸರಿ ಉಂಟು. ನನ್ನ ಬೆರಳು ಸರಿ ಇಲ್ವಾ? ಸರಿ. ನನ್ನ ಕೈ ಸರಿ ಇಲ್ವಾ? ಸರಿ ಉಂಟು. ನನ್ನ ಬಾಯಿ ಸರಿ ಇಲ್ವಾ? ಅದೊಂದು ಸರಿ ಇಲ್ಲ. ಇಲ್ಲದ್ರೆ ಉಳಿದದ್ದೆಲ್ಲ ಸರಿ ಇಲ್ಲ ಅಂತ ಹೇಗೆ ಹೇಳ್ತೀನಿ? ಅಲ್ಲ, ಉಳಿದದ್ದೆಲ್ಲ ಸರಿ ಇಲ್ಲ ಅಂತ ಹೇಳಿದ್ದು ಬಾಯಿಯಲ್ಲಿ ಅಲ್ವಾ? ಹೌದು, ಅದು ಸರಿ ಇಲ್ಲ. ಸರಿ ಇಲ್ಲ ಅಂತ ಹೇಳಿದ್ದು ಯಾರು ಹೇಳಿದ್ದು ನಿನಗೆ? ನಿನ್ನದು ಸರಿ ನೀವು ಹೇಳಿದ್ದಲ್ಲ. ಮತ್ತೆ ನೀವು ಆಕೆಯನ್ನು ನೋಡುವುದಕ್ಕೆ ಹೊರಟದ ಆ ಕಾರಣದಿಂದ ಅಲ್ಲ, ನಾನು ಕಡಿಮೆ ಮಾಡಿದರ ದೆಸೆಯಿಂದ ಅಲ್ಲಿಗೆ ಹೊರಟದ್ದಲ್ವ ನೀವು? ನೀನು ಇಲ್ಲದನ್ನೆಲ್ಲ ಕಲ್ಪಿಸಿಕೊಳ್ಳುದು ಯಾರು ಇಲ್ಲದನ್ನು? ನಾನು ಹೇಳಿದ್ದೇನೆ ನಿನ್ನಲ್ಲಿ ಕಡಿಮೆ ಉಂಟು ಅಂತ ಅಲ್ಲಿಗೆ ಹೊರಟ. ಮತ್ತೆ ಈ ಹೊರಟ ನಡೆ ಯಾಕೆ? ಈ ಬಗೆ ಯಾಕೆ? ಈಗ ನಿನಗೆ ಅದ ತಲೆಬಿಸಿ, ನಿನ್ನಲ್ಲಿ ಕಡಿಮೆ ಇದ್ದು ಅಲ್ಲಿಗೆ ಹೊರಡುವುದು ಹೊರಟದ್ದು ಅಲ್ಲವೇ? ಮತ್ತೆ ನಾನು ಹೊರಟ ಕಾರಣವೇ ಬೇರೆ. ಯಾವುದು?
ಹೊರಟದ ನಾನು. ಆದ್ರೆ ನೀವು ಹೊರಟ ನಡೆಯನ್ನು ಕಂಡಾಗ ಆ ರೀತಿ ಅರ್ಥವಿಸಿಕೊಂಡೆ. ಈ ಹೆಣ್ಣು ಮಕ್ಕಳಿಗೆ ಉಂಟಲ್ಲ, ಯಾವುದು ಹುಟ್ಟುವಾಗಲೇ ಒಂದು ಸಂಶಯದ ಭೂತ ಒಂದು ಆವರಿಸಿ ಇರ್ತದೆ ಅಂತ. ನಮ್ಮ ಜಾಗ್ರತೆ ಜಾಗ್ರತೆ ನಾವು ಮಾಡಿಕೊಳ್ಳಬೇಕು. ಅದು ಅತಿ ಜಾಗ್ರತೆ ಆಗ್ತದೆ. ಹೌದಾ? ಕೆಲವೊಮ್ಮೆ ಬಂಧನ ಆಗ್ತದೆ, ಗೊತ್ತುಂಟ ನಿನಗೆ? ಗೊತ್ತಿಲ್ಲ. ಅದು ಹೆಣ್ಣು ಮಕ್ಕಳನ್ನು ಸೃಷ್ಟಿ ಮಾಡುವಾಗಲೇ ಬ್ರಹ್ಮ ಒಂದು ಇಷ್ಟು ದೊಡ್ಡ ಮುದ್ದೆಯನ್ನು ತಲೆಯಲ್ಲಿ ಇಟ್ಟಿರ್ತಾನೆ. ಯಾವುದರದ್ದು ಅಂತ ಬೇಕಲ್ಲ? ನಂಜಿನ ಮುದ್ದೆ. ನಂಜಿನ ಮುದ್ದೆ ಅದು ತಲೆಯಲ್ಲಿ ಇಟ್ಟು ಅದು ಯಾವಾಗ ಕರಗಿ ಕಣ್ಣಿಗೆ ಬರೋದು ಗೊತ್ತುಂಟ? ಯಾವಾಗ? ಗಂಡು ಮಕ್ಕಳನ್ನು ನೋಡುವಾಗಲ್ಲ, ಮತ್ತೆ ಮತ್ತೊಬ್ಬಳ ಹೆಣ್ಣನ್ನೇ ನೋಡುವಾಗ. ಅದು ಹೇಗೆ ಸ್ವಾಮಿ? ಅವಳನ್ನು ನಡೆಯುವುದ, ಅವಳನ್ನು ಮಾತಾಡುವುದ, ಅವಳದೊಂದು ವಯ್ಯಾರವ, ಅವಳೊಂದು ಸೀರೆ ಹುಟ್ಟದ ಹೊಟ್ಟೆ ಎಲ್ಲ ಕಾಣ್ತದೆ, ಇವಳದ್ದು ಸೊಳ್ಳೆ ಬರದಾಗಿ ಇಡೀ ಕಾಣ್ತದೆ, ಅದು ಗೊತ್ತಿಲ್ಲ ಇವಳಿಗೆ. ಲೋಕದಲ್ಲಿ ಹೆಣ್ಣು ಮಕ್ಕಳ ಕ್ರಮವೇ ಹಾಗೆ. ಈಗ ಅಲ್ಲಿರುವಾಗ ನಿನಗೆ ಒಮ್ಮೆ ಕಂಡಿದ್ದು, ಅಲ್ಲಿರುವವಳಲ್ಲಿ ಹೆಚ್ಚಿರ್ಬೋದಾ, ನನ್ನಲ್ಲಿ ಕಡಿಮೆ ಇರ್ಬೋದಾ? ನಿನಗೆ ಯಾಕೆ ಈ ಸಂಶಯದ ಪಿಶಾಚಿ ಹೊರಟದ್ದಲ್ವ ನೀವು? ಅದಕ್ಕೆ ಹೊರಟದ್ದಲ್ಲ ನಾನು. ಯಾರೆಲ್ಲ ಕಾವ್ಯಾತ್ಮಕವಾದಂತ ಹೃದಯವುಳ್ಳವರಿದ್ದಾರೋ ಅವರು ಗಂಡನ್ನು ದುಂಬಿಗೆ, ಹೆಣ್ಣನ್ನು ಹೂವಿಗೆ ಹೋಲಿಸಿದ್ದಾರೆ. ಹೆಣ್ಣನ್ನು ಹೂವಿಗೆ, ಗಂಡು ದುಂಬಿ, ಹೆಣ್ಣು ಹೂ. ನೆನಪಾಯ್ತಲ್ಲ? ನೆನಪುಂಟು, ನೆನಪಿರ್ತದಲ್ಲ? ಇರ್ತದೆ ಖಂಡಿತ. ಈಗ ಗಂಡಿನ ದುಂಬಿಯ ಕೆಲಸ ಎಂತದ್ದು? ಮಕರಂದವನ್ನು ಹೀರುವುದು. ಒಂದೇ ಹೂವಿನ ಮಕರಂದ ಇರ್ತದ, ಅದಕ್ಕೆ ಸಾಕಾಗುವುದಿಲ್ಲ, ಮತ್ತೊಂದಕ್ಕೆ ಹಾರುವುದಿಲ್ವಾ? ಹಾರ್ತದೆ. ಅಲ್ಲಿಯೂ ಸಾಕಾಗಿದ್ರೆ ಮತ್ತೊಂದರಲ್ಲಿ ಪ್ರಭಾವ ಬೀರುವುದಿಲ್ವಾ? ಬೀರ್ತದೆ. ಅಲ್ಲಿಯೂ ಸಾಕಾಗಿದ್ರೆ ಮತ್ತೊಂದರಲ್ಲಿ ಕೊಂಡಿಯನ್ನು ಊರುವುದಿಲ್ವಾ? ಊರ್ತದೆ. ಎಲ್ಲ ವಿಧ ವಿಧದ ರುಚಿಯ ಮಕರಂದವನ್ನು ಹೀರಿ ಸುಖದ ಅಮಲೆ ಏರಿದ ಮೇಲೆ ಸುಮ್ಮನಾಗ್ತದೆ. ಹೌದು. ಗಂಡು ಹಾಗೆ ಅಲ್ವಾ? ಮನೆಯಲ್ಲಿ ಕುಳಿತುಕೊಳ್ಳಿಕ್ಕೆ ಆಗ್ತದೆ? ಅದಾಗುವುದಿಲ್ಲ. ಉದ್ಯೋಗ ಮಾಡಲೇಬೇಕು. ಮನೆಯಲ್ಲಿ ಕುಳಿತುಕೊಂಡ್ರೆ ಮಣ್ಣು ತಿನ್ಬೇಕಾದಿತ್ತು ಅಲ್ವಾ? ಅಲ್ವಾ? ಲೋಕದಲ್ಲಿ ಒಂದು ನಾಣ್ಣುಡಿ ಇಲ್ವಾ? ಹೇಗದು? ಗಂಡು ಕುಳಿತು ಕೆಟ್ಟ, ಹೆಣ್ಣು ತಿರುಗಿ ಕೆಟ್ಟಲು, ಅಲ್ವಾ? ಹಾಗಾಗಿ ಕುಳಿತುಕೊಳ್ಳಲಾಗದಂತ ಅನಿವಾರ್ಯತೆ ಇರುವವ ಮನೆ ಬಿಟ್ಟು ಹೋಗಬೇಕಾಗ್ತದೆ. ಹೋದವ ಬರುವಾಗ ದಿನ ಆಗ್ತದ, ವಾರ ಆಗ್ತದೆ, ಆಗಲೂಬಹುದು, ತಿಂಗಳಾಗ್ತದೆ, ಆದಿತಪ್ಪ ವರ್ಷವೇ ಆದಿತ್ತು. ಆಗ ಶಾರೀರಿಕ ವಿಕಾರ ಬರುವುದಿಲ್ವಾ? ಇರ್ತದೆ. ಉಪ್ಪು ಹುಳಿ ಖಾರ ತಿನ್ನುವವರಲ್ವಾ? ಬರ್ತದೆ. ಸುಂದರಿಯಾದ ಹೆಣ್ಣು ಮಗಳೊಬ್ಬಳು ಕಂಡ್ರೆ ಪರಿಸ್ಥಿತಿ ಪರಿಸರ ಎಲ್ಲ ಅನುಕೂಲ ಇದ್ರೆ ಇಲ್ಲಿ ಹೆಂಡತಿ ಇದ್ದಾಳೆ ಅಂತ ಅದೇ ಜಪದಲ್ಲಿ ಇರ್ತಾನೆ ಅಂತ ಯಾವ ನಿಶ್ಚಯದಲ್ಲಿ ಹೇಳುವುದು? ಯಾವಾತ ಗಂಡನಿಗೆ ತನ್ನ ಹೆಂಡತಿಯ ಮೇಲೆ ನಿಜವಾದ ಪ್ರೀತಿ ಇರ್ತದೋ ಎಲ್ಲಿ ಹೋದ್ರೂ ಅವನು ತನ್ನ ಹೆಂಡತಿಯ ಭಜನೆಯೇ ಮಾಡಬೇಕು. ಅಲ್ಲ, ಭಜನೆ ಮಾಡಿಯಾನು, ನೆನಪಿರ್ಬೇಕು ಅಂತ. ಆದ್ರೆ ಪರಿಸರಕ್ಕೆ ಸರಿಯಾಗಿ ವ್ಯವಹರಿಸಿಯಾನು ಅಂತ ಹೇಳಿದ್ದು. ಹೌದಾ? ಒಂದೇ ಹೇಳ್ಬೇಕ ನಾನು. ಯಾವುದು? ಹೋದಂತ ಗಂಡ ಬೇರೆ ಯಾವ ಹೆಣ್ಣು ಮಗಳನ್ನೂ ನೋಡುವುದಿಲ್ಲ ಅಂತ ನಂಬಿದ ಹೆಂಡತಿಯರು ಇರುವ ಕಾರಣ ಅವ ಹೋದಲ್ಲಿ ಏನು ಮಾಡ್ತಾನೆ ಎನ್ನುವಂತ ಸತ್ಯ ಗೊತ್ತಾಗದ ಕಾರಣ 100ರಲ್ಲಿ 98 ಸಂಸಾರ ಉಳಿದಿದೆ. ಒಂದು ವೇಳೆ ಗೊತ್ತಾದ್ರೆ 100ರಲ್ಲಿ 98 ಹೋದಿತ್ತು. ಹೌದು, ಯಾಕಂದ್ರೆ ಅವ ಸುಳ್ಳು ಹೇಳ್ತಾನೆ ಅಂತ ಇವಳಿಗೆ ಗೊತ್ತಾಗಬಾರ್ದು. ಅವ ಹೇಳಿದ್ದು ಸತ್ಯ ಅಂತ ಇವಳು ನಂಬು ಹಾಗೆ ಹೇಳಬೇಕು. ನನ್ನಲ್ಲಿ ನೀವು ಸತ್ಯವೇ ಹೇಳೋದು, ನಾನು ಸುಳ್ಳು ಹೇಳಿದ್ದಲ್ಲ. ಸುಳ್ಳು ಹೇಳುವುದಾದ್ರೆ ಏನಾದ್ರೂ ಅಡಗಿಸಿ ಹೋಗುದು. ನೀವು ಸುಳ್ಳು ಹೇಳೋದಿಲ್ಲ. ಹಾಗಾಗಿ ಯಶೋಮತಿ ಎನ್ನುವ ಹೂವಿನ ಮಕರಂದವನ್ನು ಹೀರಿದ್ದೇನೆ. ನಂದಿನಿ ಹೊಳೆ ಬದಿಯಲ್ಲಿ ಇನ್ನೊಂದು ಹೂವುಂಟು, ಅದರ ಸವಿಯನ್ನು ಹೀರಬೇಕು ಎನ್ನುವಂತ ಹಂಬಲದಿಂದ ಹೊರಟು ನಿಂತಿದ್ದೇನೆ. ಲೋಕದಲ್ಲಿ ಇದು ಅತಿರೇಕ ಅಲ್ಲ, ನೀನು ಒಳಗಿರು. ಈಗ ಬರ್ತೇನೆ ಸ್ವಾಮಿ. ಕತೆ ಪೂರ್ಣ ಆಗ್ಲಿಲ್ಲ, ಅತಿ ಬೇಗನೆ ಮುಗಿಸಿ ಬಿಡ್ತೇನೆ ನಾನು. ಆಯ್ತು. ನೀವು ಅರಸುತ್ತಿರುವಂತಹ ದುಂಬಿ ಮಕರಂದವನ್ನು ಹೀರುವುದಕ್ಕೆ ಮುಂದೊತ್ತಿ ಸಾಗುತ್ತದೆ. ಸರಿ, ಅದಕ್ಕೆ ಸಾಕು ಎನಿಸುವುದಿಲ್ಲ. ಮತ್ತೆ ಮುಂದೆ ಸಾಗಿದಾಗ ಅದರ ಕಣ್ಣಿಗೆ ಒಂದು ಕಮಲ ಗೋಚರಿಸುತ್ತದೆ. ಸರಿ, ಕಮಲದ ಮಧ್ಯಭಾಗದಲ್ಲಿ ಕುಳಿತುಕೊಳ್ಳುತ್ತದೆ, ತನ್ನದಾದ ಕೊಂಡಿಯನ್ನು ಊರುತ್ತದೆ. ಎನ್ನಬೇಕಷ್ಟರಲ್ಲಿ ಹೊತ್ತು ಸಂಜೆ ಆಗುತ್ತದೆ. ಸಂಜೆ ಆಗುತ್ತದೆ, ಕಮಲ ಮುದ್ದಡುತ್ತದೆ. ಭ್ರಮರ ಭ್ರಮ್ 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 ಭ್ರಮರ ಅಭ್ರಮರ ಬಂಧನ ಭ್ರಮರ ಬಂಧನ. ಅಷ್ಟೇ ಅಲ್ಲ, ತನ್ನ ಮಕರಂದದ ಅತಿ ಆಸೆಯಿಂದಲಾಗಿ ಮುಂದೆ ಸಾಗಿ ಏನು ಅರಿವಿಲ್ಲದಂತೆ ಎಲ್ಲಿಯಾದ್ರೂ ಅದು ಕೆಂಡ ಸಂಪಿಗೆಯ ಮೇಲೆ ಕುಳಿತ್ರೆ ಮೃತ್ಯು ಸದೃಶ ಅಲ್ವಾ? ಈಗ ನೀನು ಇದೆಂತದ ಕೇಳಿದೆ ಅಲ್ಲ, ಸಂಜೆ ಕಮಲ. ಹೌದು, ಉಪಮೆ ಕೊಟ್ಟದ್ದು. ಹೌದು, ಯಾಕೆ ಅಂತ ಕಾರಣ ಉಂಟು. ಚಂಡ ಪ್ರಚಂಡರಲ್ಲಿ ಹೇಳಿದ್ದೇನು? ನಂದಿನಿ ನದಿಯಲ್ಲಿ ಕರಿಬಂಡೆಯಲ್ಲಿ ಸುಂದರವಾದ ತರುಣಿ ಇದ್ದಾಳೆ ಅಂತ. ಹೌದು, ಹೇಳಿದ್ದ. ಅಷ್ಟೇ ಹೇಳಿದ್ದು. ಬೇರೆ ಏನಾದ್ರೂ ಹೇಳಿದ್ದಾರಾ? ಬೇರೆ ಏನಾದ್ರೆ ಅಂದ್ರೆ ಬೇರೆ ಏನು ಹೇಳಿದ? ಆಕೆ ಯಾರು, ಹೆಸರೇನು, ಊರು ಯಾವುದು, ತಂದೆ ಯಾರು, ತಾಯಿ ಯಾರು? ಬಹುಶಃ ಕೇಳಲಿಲ್ಲ ಕಾಣ್ತದೆ ಅವರು. ಯಾಕೆ ಕೇಳಲಿಲ್ಲ? ಕೇಳಬೇಕಲ್ಲ, ಮಂತ್ರಿಗಳಲ್ವಾ? ಅವ್ರು ಕೇಳೋದು ಒಳ್ಳೇದಾಯ್ತು. ಯಾಕೆ ಒಳ್ಳೇದಾಯ್ತು? ಇಲ್ಲದ್ರೆ ನನಗೆ ಅವಳಲ್ಲಿ ಮಾತಾಡ್ಲಿಕ್ಕೆ ವಿಷಯ ಬೇಡವಾ? ಅವರು ಬಿಟ್ಟದ್ದು ನೋಡು, ಅವರದೊಂದು ಪ್ರಜ್ಞೆ ನೋಡು, ಪಾತ್ರ ಪ್ರಜ್ಞೆ ಅಂತ ಹೇಳುದು ಅದಕ್ಕೆ.
ಮಾತಾಡ್ಲಿಕ್ಕೆ ಹೋಗಲೇ ಇಲ್ಲ ಅವರು. ಒಡೆಯನಿಗೆ ಮಾತಾಡ್ಲಿಕ್ಕೆ ಒಂದು ವಿಷಯ ಬೇಡುವ, ನಾನಿಲ್ಲ ಆರಂಭಿಸುದು ಹೇಗೆ? ಪರಿಚಯ ಎಲ್ಲ ಮೊದಲೇ ಗೊತ್ತಿದ್ರೆ ಹೌದು. ಅದಕ್ಕೆ ಒಂದು ಅವರ ಅನುವು ಮಾಡಿ ಕೊಟ್ಟ ಹೆಂಡತಿ ಆದಂತ ನಾನು ಮಂತ್ರಿ ಸ್ಥಾನದಲ್ಲಿದ್ದೇನೆ, ಅದಕ್ಕಾಗಿ ನಾನು ಸೂಚನೆ ಕೊಡ್ತಾ ಇದ್ದೇನೆ. ಏನು? ಒಂದು ವೇಳೆ ಅಲ್ಲಿರುವಂತಹ ಹೆಣ್ಣು ಮದುವೆ ಆಗದ ಹೆಣ್ಣಾದರೆ ಕರೆದುಕೊಂಡು ಬನ್ನಿ. ಯಾವ ಕಡೆ? ಅಲ್ಲ, ನನ್ನ ಕರ್ತವ್ಯ ಇದು. ವಿಷಯ ಪೂರ್ತಿ ಆಗ್ಲಿಲ್ಲ. ಒಂದು ವೇಳೆ ಅಲ್ಲಿರುವಂತಹ ಹೆಣ್ಣು ಮದುವೆ ಆಗದ ಹೆಣ್ಣಾದ್ರೆ ಕರೆದುಕೊಂಡು ಬನ್ನಿ. ವಿಷಯ ಪೂರ್ತಿ ಆಗ್ಲಿಲ್ಲ. ಮುಂದೆ ಒಂದು ವೇಳೆ ಆಕೆ ಮದುವೆ ಆದ ಹೆಣ್ಣಾದರೆ ನಿನ್ನ ತಲೆಬಿಸಿ ಅದು ಅನ್ಯ ಸತಿ ಆಗಿದ್ದಾರೆ. ನೀನು ಎಲ್ಲಿಯಾದ್ರೂ ಕೇಳಿದ್ಯಾ ನಿನ್ನ ಗಂಡನಾದ ಅರುಣಾಸುರ ಇಂಥ ಹೆಣ್ಣು ಮಗಳಿಗೆ ತಪ್ಪಿ ನಡೆದ ಎನ್ನುವುದಾಗಿ? ಅಯ್ಯೋ, ನೋಡುದು ಬಿಡು, ಕೇಳಿದ್ಯಾ? ಹಾಗೆಲ್ಲ ಇದ್ದ ಹೆಣ್ಣು ಮಕ್ಕಳನ್ನೆಲ್ಲ ಬಯಸುವ ಕಾಮುಕ, ಮಲ್ಲಿಗೆಯನ್ನೇ ಬಯಸುವ ದುಂಬಿ ನಾನು, ಮಲ್ಲಿಗೆಯನ್ನೇ ಬಯಸುವ ಭ್ರಮರ. ಹೋದ ಕೂಡಲೇ ಕೇಳುವುದೇ ಅದು, ಏನೆಂದು? ನಿನಗೆ ಮದುವೆ ಆಗಿದೆ ಅಂತ ಹೇಳಿದ್ರೆ ಈ ಕಡೆಯಿಂದ ಹೋಗುದು, ಆ ಕಡೆಯಿಂದ ಬರುವುದು. ಒಂದು ವೇಳೆ ಆಗದೆ ಇದ್ರೆ ನೋಡ್ಲಿಕ್ಕೆ ಚಂದ ಇದ್ದಾಳೆ ಅಂತ ಆದ್ರೆ, ಅವಳಿಗೂ ಮನಸ್ಸುಂಟು ಅಂತ ಆದ್ರೆ, ಅವಳನ್ನು ನಾನು ಕರೆದುಕೊಂಡು ಬಂದೆ ಎಂದಾದ್ರೆ ಬಾಗಿಲಲ್ಲಿ ನೀನಿರ್ತೀಯಲ್ವಾ? ನಾನು ಸ್ವಾಗತಕ್ಕೆ ಇರುವುದು ನಾನೇ ಅಲ್ವಾ? ಸ್ವಾಗತ ಅಂದ್ರೆ ಹೇಗೆ? ಮಂಗಳಾರತಿ ಹಿಡ್ದಿರ್ತೀಯೋ ಮತ್ತೆ ಅಲ್ಲ ಕಸಬರಕ್ಕೆ ಹಿಡ್ದಿರ್ತೀಯೋ ಅಂತ ನನಗೊಂದು ಸಂಶಯ ಅಷ್ಟೇ. ನೀನು ಹೆದರುದು ಯಾಕೆ? ಧೈರ್ಯವನ್ನು ಹೇಳಿದ್ದೇನೆ, ಆದರೆ ಗೊಂದಲಕ್ಕೆ ಸಿಲುಕಿದಾಕೆ ನಾನು. ಯಾಕೆ ಗೊಂದಲ? ಸುದೀರ್ಘವಾದ ದಾಂಪತ್ಯ ಜೀವನವನ್ನು ಸಾಗಿಸಿದವರು ನಾವು. ಇಷ್ಟರವರೆಗೆ ಅನ್ಯ ಸತಿಯ ಮೇಲೆ ತಾವು ಯಾವ ರೀತಿಯಾದಂಥ ಆಕರ್ಷಣೆಗೆ ಒಳಗಾದವರಲ್ಲ. ಇಲ್ಲ, ಚಂಡ ಪ್ರಚಂಡರು ಹೇಳಿದಂಥ ಮಾತನ್ನು ಕೇಳಿದಾಗ ತಾವು ಹೊರಟು ನಿಂತಿದ್ದೇನೆ, ಆದ್ದರಿಂದ ಭಯಗೊಂಡಿದ್ದೇನೆ. ಪ್ರಭು, ಹೆಣ್ಣು ಉಭಯ ಕುಲ ದೀಪಗಳು, ಎರಡು ಮನೆಯನ್ನು ಬೆಳಗಿಸುವಂತ ಯೋಗ್ಯತೆ ಇರುವುದು ಹೆಣ್ಣಿಗೆ ಮಾತ್ರ. ಹುಟ್ಟಿದ ಮನೆಯನ್ನು, ಗಂಡನ ಮನೆಯನ್ನು ಹೊಸ್ತಿಲ ದೀಪ ಎಂಬುದಾಗಿ ಹೇಳುತ್ತಾರೆ. ಅದೇ ರೀತಿಯಲ್ಲಿ ನಿಮ್ಮ ಒಳಿತನ್ನು ಶ್ರೇಯಸ್ಸನ್ನೇ ಬಯಸಿ ಏಕವೀರಾದ್ರಿಪುರವನ್ನು ಪ್ರವೇಶ ಮಾಡಿದ್ದೇನೆ. ಪ್ರಭು, ತಾವು ಅಲ್ಲಿಗೆ ಹೋಗಿ ಆಕೆಯನ್ನು ಕಂಡು ಅಲ್ಲಿ ಏನಾದ್ರೂ ಅಘಟಿತವಾದ ಘಟನೆ ನಡೆಯಿತು ಅಂತಾದ್ರೆ. ಎಂತದ ಅಘಟಿತ ಘಟನೆ? ನೀರು ಮೇಲೆ ಹೋಗ್ತದ? ಇಲ್ಲ, ಮತ್ತೆ ಸೌಂದರ್ಯವತಿ ಹೆಣ್ಣನ್ನು ಕಂಡಾಗ ಮನಸ್ಸು ಮರುಳಾಗಿ ಆಕೆ ಬೇಕು ಎನ್ನುವುದಾಗಿ ತಾವು ಕೈ ಮಾಡುವುದಕ್ಕೆ ಮುಂದಾದ್ರಿ ಅಂತಾದ್ರೆ ನಿಮ್ಮ ಪಾದಪುಟದಲ್ಲಿ ಯಶೋವತಿ ಸತ್ತು ಹೇಳು. ನಿನ್ನ ಕಪಾಳಕ್ಕೆ ಮಾರಿದ್ದೇನೆ ಆದಿಕ ಪ್ರಸಂಗಿ ಇಲ್ವಾ? ಅಜಯ್ ಸತ್ಯ ಅಜಯ್, ನಿಮಗೆ ಹೆಣ್ಣು ಮಕ್ಕಳಿಗೆ ಒಂದು ಬ್ರಹ್ಮಾಸ್ತ್ರವ ಸತ್ತು ಹೋದೇನು ಅಂತ? ಸಾಯುವುದೇ? ಎಷ್ಟು ಸಲ ಹೇಳಿದ್ದೇನೆ ಅಮಂಗಳ ಮಾತಾಡಬಾರ್ದು. ಮೇಲೆ 10 ದೇವತೆಗಳು ಅಂತ ಹೇಳ್ತಾರೆ, ಅವರು 10 ಅಂತ ಹೇಳ್ತಾ ಇರ್ತಾರೆ. ಕೆಲವರಿಗೆ ಒಂದು ಅಭ್ಯಾಸ, ನಾನು ಸತ್ತು ಹೋಗ್ತೇನೆ, ನಾನು ಬರುವ ವರ್ಷ ಇಲ್ಲ ಅಂತ. ಕೆಲವೊಮ್ಮೆ ಅವನಿಗೆ ಗೊತ್ತಿಲ್ಲದೆ ಬರುವ ವರ್ಷ ಇಲ್ಲವೇ ಇಲ್ಲ. ಸ್ವಾಮಿ, ನಾನು ಸಾಯ್ತೇನ? ಅಕ್ಕೆ ಹೆದರಿಕಿದ್ದವಳು ಹೇಳಿದೆ ಯಾಕೆ? ಸಾಯುವಂಥದ್ದು ಏನಾಗಿದೆ ಈಗ? ಏನಾಗಿದೆ? ಅಲ್ಲಿಗೆ ಹೋಗ್ತೀರಿ, ಆಕೆ ನೋಡ್ತೀರಿ ಹೇಳಿದ್ರಲ್ಲ ಅನ್ಯ ಸತಿ ಆಗಿದ್ರೆ ನಿನ್ನಲ್ಲಿಗೆ ಬರ್ತೇನೆ ಅಂತ. ನಿನ್ನ ತೋಳಾಸರೆಯ ಸುಖ ಅಂತ ಇಲ್ಲಿಗೆ ಬರ್ತೇನೆ. ನನಗೊಂದು ಉಪಕಾರ ಮಾಡ್ತೀರಾ? ಏನು? ನನ್ನ ಧೈರ್ಯಕ್ಕೆ ಬೇಕಾಗಿ ಒಂದು ಪೂರ್ಣಾಣೆ ಮಾಡಿದ್ರೆ ಒಳ್ಳೇದು. ನಿನಗೆ ಭಾಷೆ ಇಲ್ಲ. ಮಾತಿಗೆ ಆಣೆ ಹಾಕುವವರು ಅನಾಗರಿಕರು ಅಂತ ಹೇಳಿಲ್ವ? ಹೇಳಿದ್ದೀರಿ, ಆದ್ರೆ ನಾನು ಅರಮನೆಯಲ್ಲಿರೋದು, ನೀವು ಅಲ್ಲಿರೋದು, ನನಗೆ ಯಾಕೋ ಗೊಂದಲ. ಆಯ್ತು, ಕೈಗೊಟ್ಟು. ಕೈ ಅಲ್ಲ, ಕೊರಳೇ ಮುಟ್ಟಿ ಹೇಳಬೇಕು.
ಹೇಳಿ ಎಂತ ನಾನು ಹೇಳಂತ ಎಲ್ಲಿಗೆ ಹೇಳಿ. ಅಲ್ಲಿರುವಂತ ಹೆಣ್ಣು ಮದುವೆ ಆಗದೆ ಹೆಣ್ಣಾದ್ರೆ ಕರೆದುಕೊಂಡು ಬರುತ್ತೆ. ಕರೆದುಕೊಂಡೇ ಬರ್ತೇನೆ. ಅದು ದೀರ್ಘ ಬೇಡ. ನನ್ನ ಸ್ವಲ್ಪ ಸ್ವಂತಿಗೆ ಬೇಡ. ನಾನು ಹೇಳಿದಷ್ಟು ಹೇಳಿದ್ರೆ ಒಂದು ವೇಳೆ ಆಕೆ ಮದುವೆ ಆದ ಹೆಣ್ಣಾದ್ರೆ ನೋಡುದು ಬರುದು. ಮತ್ತೆ ಎಂತದ್ದು ಸಾಯುದು ಅಷ್ಟೇ ಮಾಡ್ಬೇಕು. ಈಗ ಧೈರ್ಯವಂತ. ಒಂದು ವೇಳೆ ತಡ ಆಯ್ತು ಅಂತ ಆದ್ರೆ ಯಶೋಮತಿ ನಂದನವನದಲ್ಲಿ ನಾನು ಸತ್ಯ ಹೇಳ್ತೇನೆ, ಇಲ್ಲಿ ಆದಷ್ಟು ತಡ ಅಲ್ಲಿ ಆಗ್ಲಿಕ್ಕಿಲ್ಲ. ನಾನು ಹೆಂಡತಿ, ಅಲ್ಲಿ ಬರಬೇಡ. ನಾನು ಹೆಂಡತಿ ನಿಮ್ಮ, ನನ್ನ ಕರ್ತವ್ಯ. ಆಯ್ತು, ಊಟ ಮಾಡಿ ಮಲಗ. ತಲೆಯಿಂದ ಗುಡ್ಡ ಕೆಳಗಿಟ್ಟ ಹಾಗೆ ಆಯ್ತು. ಇವಳು ಬಿಡುವುದಿಲ್ಲ ಅಂತ ಅಲ್ಲ, ಬಿಡುವುದಿಲ್ಲ ಅಂತ ಹೇಳಿದರೆ ಅಲ್ಲಿಗೆ ಹೋಗಕೂಡದು ಅಂತ ಬಿಡುವುದಿಲ್ಲ ಅಲ್ಲ, ನನ್ನಿಂದ ಅನಾಹುತ ಆಗಕೂಡದು ಎನ್ನುವಂಥ ಒಂದು ತುಮುಲ ಇವಳಿಗೆ. ಇವಳಲ್ಲಿ ಮಾತಾಡಿ ಅಲ್ಲ, ಇವಳಲ್ಲಿ ಮಾತಾಡುವಾಗ ನನಗೆ ಕಾಣ್ತದೆ ಇಂಥವಳಿರುವಾಗ ಮತ್ತೊಬ್ಬಳು ಬೇಕಾ ಅಂತ ಬುದ್ಧಿ ಹೇಳ್ತದೆ, ಆದರೆ ಮನಸ್ಸು ಕೇಳುವುದಿಲ್ಲ ಅಲ್ಲ. ಈಗ ಇವಳಲ್ಲಿ ಇಷ್ಟು ಹೊತ್ತು ಮಾತಾಡಿ ಅವಳಲ್ಲಿ ಇದ್ದಾಳೋ ಇಲ್ವೋ, ಆದಷ್ಟು ಬೇಗ ಆ ಕಡೆ ಅವ ಸಿಗಬೇಕಿತ್ತು, ಅವನ ತಲೆಗೆ ಬಡಿತಿದ್ದೆ ನಾನು. ಬ್ರಹ್ಮದೇವ ಅವನಿಗೆ ಸ್ವಯ ಉಂಟು, ಅವನಿಗೆ ಇಷ್ಟು ಚಂದದ ಹೆಣ್ಣನ್ನು ಸೃಷ್ಟಿ ಮಾಡಿ ಕಿವಿ ಮತ್ತು ಬಾಯಿ ಎರಡು ತೆಗೆದಿದ್ದಾನೆ. ಸ್ವಲ್ಪವೂ ಅಲ್ಲಾಟ ಇಲ್ಲ. ವಾಯ್ ಸ್ವರ ಉಂಟು, ಮತ್ತೇನು ಆಗ ಮಾತಾಡ್ಲಿಲ್ಲ. ಬಾಯಲ್ಲಿಗೆ ಬರೋದು ಅಪ್ಪ, ನಾನು ಮುಖ್ಯ ಅಲ್ಲ, ಕಿವುಡಿ ಅಲ್ಲ. ನೀನು ಹೀಗೆ ಮಾತಾಡಿದ್ರೆ ಹತ್ತಿರ ಇದ್ದವರು ಕಿವುಡರಾದರು. ಅದ್ಯಾಕೆ ಅಲ್ಲ ನಿನ್ನ ಸ್ವರಕ್ಕೆ
ಇನ್ನು ಎಲ್ಲಿಯಾದ್ರೂ 7-7.5 ತಿಂಗಳ ಗರ್ಭಿಣಿ ಇರುವಲ್ಲಿ ಒಬ್ಬ ಹಾಕ್ಬೇಡ ಆಯ್ತಾ? ಆಯ್ತಾಯ್ತು. ಅಲ್ಲಿಗೆ ಗರ್ಭಪಾತ ಆದಿತ್ತು. ನಿನ್ನನ್ನೇ ಕರೆದದ್ದು ಕಾಮಿನಿ ಬಾಮಿನಿ. ಆ ಹೆಸರು ನನ್ನದು ಯಾವುದು ಕೂಡ ಅಲ್ಲ. ಅದು ನನಗೆ ಗೊತ್ತಿಲ್ವಾ? ಗೊತ್ತುಂಟಾ? ಅದು ಗಂಡು ಮಕ್ಕಳಿಗಾದ್ರೆ ಹೆಸರು ಗೊತ್ತಿದ್ದು ಕರಿಬೇಕು. ಹೆಣ್ಣು ಮಕ್ಕಳಿಗೆ ಹೆಸರು ಗೊತ್ತಿರಬೇಕು ಅಂತ ಇಲ್ಲ. ಇಲ್ಲ, ಯಾಕೆ? ಅವರಿಗೆ ಬೇರೆ ಬೇರೆ ಅಂಗಾಂಗಗಳನ್ನು ನೋಡಿ ಹೆಸರು ಇಡ್ಲಿಕ್ಕೆ ಆಗ್ತದೆ. ಕಣ್ಣನ್ನು ನೋಡಿ ಕಮಲ ನೇತ್ರೆ, ಮೂಗನ್ನು ನೋಡಿ ನಾಸಿಕ ಚಂಪೆ, ಮುಂಗುರುಳನ್ನು ನೋಡಿ ದುಂಬಿಗುರುಳೆ, ಹೀಗೆಲ್ಲ ಚಂದಿರಮುಖಿ. ಮತ್ತೆ ಒಂದೇ ಹೇಳ್ಬೇಕು ನಾನು, ಯಾವುದು? ಬಹಳ ಸುಲಭದಲ್ಲಿ ಹೆಸರು ಕೊಡ್ಲಿಕ್ಕೆ ಆಗುದು ಹೆಣ್ಣು ಮಕ್ಕಳಿಗೆ. 30 ವರ್ಷ ಗಂಡು ಮಕ್ಕಳು ಮಣ್ಣು ಹೊರಲಿ, ಅವರಿಗೆ ಹೆಸರೇ ಬರುದಿಲ್ಲ. 4 ವರ್ಷ ಹೆಣ್ಣು ಮಕ್ಕಳು ಆ ಕ್ಷೇತ್ರದಲ್ಲಿ ಇಲ್ಲಿ. ಎಷ್ಟು ಜನ ಬೇಕು ನಿನಗೆ ಹೆಸರು ಕೊಡುವವರು, ಬೇರೆ ಬೇರೆ ಬಿರುದು ಕೊಡುವವರು? ಹೌದಾ? ಹಾಗೆ ನೀನನ್ನು ಬೇರೆ ಬೇರೆ ಹೆಸರಿನಿಂದ ಕರೆದದ್ದು. ಕಾಮಿನಿ, ಬಾಮಿನಿ, ಚಿನ್ನ, ರನ್ನ, ಕೋಮಲ, ಛ ಛ ಛ ಛ ಛ. ಅವನ ತಲೆಗೆ ಕೊಡಬೇಕು. ಯಾರ ತಲೆಗೆ? ಬ್ರಹ್ಮದೇವ. ಏನು ಕಲಾವಿದವ, ಏನು ಚಂದದ ಸೃಷ್ಟಿ ಮಾಡಿದ್ದಾನೆ. ಹೌದಾ? ಬಹುಶಃ ಯಾರೋ ಹೇಳಿರ್ಬೇಕು, ಯಾವಾಗಲೂ ಸೃಷ್ಟಿ ಮಾಡುದಲ್ವಾ, ಸ್ವಲ್ಪ ವಿಶ್ರಾಂತಿ ಸಿಗಲಿ ಅಂತ ಅವ ಇಂಥದ್ದೊಂದು ಸೃಷ್ಟಿ ಮಾಡಿ ಎಲ್ಲರೂ ನೋಡ್ತಾ ಇಲ್ಲ, ಆಗ ಮಲಗ್ತೇನೆ ಅಂತ ಹೋದದ್ದಿರ್ಬೇಕು. ಇಲ್ಲ ಇಂಥ ಒಂದು ಸೃಷ್ಟಿಯನ್ನು ನಾನು ನೋಡಿದ್ದೇ ಇಲ್ಲ. ಅಮಾವಾಸ್ಯೆಯಲ್ಲಿ ಚಂದ್ರನ ಹಾಗೆ ಕರಿಬಂಡೆಯ ಮೇಲೆ ಬೀಳಿದಾದ ನೀನು ಯಾರು ನೀನು? ನಿನ್ನನ್ನು ನೋಡುವಾಗ ನನ್ನ ಕಾಲು ಮುಂದೆ ಹೋಗುದಿಲ್ಲ. ಏನಾಗಿದೆ ಕಾಲಿಗೆ? ಕಾಲಿಗೆ ನಾಗರಾವು ಕಚ್ಚಿದೆ. ಹೌದು? ಯಾವಾಗ? ಯಾವಾಗ? ಪಂಡಿತರಲ್ಲಿ ಕೊಂಡೋಗ್ತೀಯಾ? ನನಗೆ ಮನಸ್ಸು ಕೇಳುವುದಿಲ್ಲ ಅಂತ ಹೇಳಿದ್ದು. ಹೌದೌದು. ನೀನು ಯಾರು? ನಿನ್ನ ಅಪ್ಪ ಯಾರು? ನಿನ್ನ ಅಮ್ಮ ಯಾರು? ನಿನ್ನ ಹೆಸರು ಹೇಗೆ? ನಿನಗೆ ಆಗಿದ? ಆಗಿದೆ. ಯಾವುದು? ಊಟ. ಈಗ ಮಲಗು. ನಾನು ಅದೆಲ್ಲ ಕೇಳಿದೆ. ಮತ್ತೆ ಅಂದ್ರೆ ಮದ್ವೆ ಆಗಿದ? ಎಲ್ಲ ಹೇಳ್ಬೇಕು. ಹೇಳ್ಬೇಕಾದ್ರೆ ಅಲ್ಲಿಂದ ಮೊದಲು ಹೇಳ್ಬೇಕು. ನೀನು ಅಲ್ಲಿಗೆ ಬರಬೇಕಾ? ಹೌದು. ಪರಿಚಯ ಹೇಳಬೇಕಾ? ಹೌದು. ಕೇಳ್ತೀಯಾ? ಅದು ಕೇಳ್ತದೆ. ದೂರ ನಿಂತು ಮಾತನಾಡು. ಹಾಗಲ್ಲ, ನೀನು ಕರೆಯುವಾಗ ಹತ್ತಿರ ಬರುವಂತ ಕಂಡಿತ್ತು ನನಗೆ. ಹೌದಾ? ಹೌದು. ನೀನನ್ನು ಖಳನೆ ಎಂಬುದಕ್ಕೆ ಕರೆಯೋದಿಕ್ಕೆ ಕಾರಣ ಉಂಟು. ಏನದು? ಮುಖದಲ್ಲಿ ಇರುವಂತಹ ಮೀಸೆಯನ್ನು ನೋಡಬಾರ್ದ. ಏನಾಗಿದೆ? ಒಂದು 4 ಎಮ್ಮೆಗಳಿಗೆ ಒಂದು ದಿನಕ್ಕೆ ಸಾಕು. ನಿಮ್ಮ ಊರಿನಲ್ಲಿ ಬೈಹುಲ್ಲಿಲ್ವಾ? ಯಾಕೆ? ಮೀಸೆ ಹಾಕುದಾ? ಅಯ್ಯೋ ಹಾಗಲ್ಲ, ಹುರುಸಾಗಿ ಬೆಳೆದಿದೆ. ಅಲಂಕಾರ. ಹುಟ್ಟಂತ ಹುಡುಗಿ ತೊಟ್ಟ ಆಭರಣ ಇತ್ಯಾದಿಯನ್ನು ಕಂಡಾಗ ಓ ಧನುಜ ಪರಿಚಯ ಕೇಳುತ್ತಾ ಇದೆಯಲ್ಲ, ಎಲ್ಲಿಂದ ಪ್ರಾರಂಭಿಸುದಂತ? ಎಲ್ಲಿಂದ ಅಂತ ನಾನು ಕೇಳಿದ್ದು ನಿನ್ನ ಪರಿಚಯ, ವೇದಾಂತ ಅಲ್ಲ. ಅದೇ ಮತ್ತೆ ನಿನಗೆ ಪ್ರಾರಂಭಿಸುವುದಕ್ಕೆ ಅಷ್ಟು ಸಮಸ್ಯೆ ಅಂತ? ಸಮಸ್ಯೆ ಉಂಟು. ಏನು? ಈಗ ಅಮ್ಮ ಬೇಕಲ್ಲ. ಅಮ್ಮ ಬೇಕಲ್ಲ ಅಂದ್ರೆ ನನಗೆ ನಿನ್ನ ಪರಿಚಯ ಬೇಕಲ್ಲ? ಅಯ್ಯೋ ಪರಿಚಯಕ್ಕೆ. ಪರಿಚಯಕ್ಕೆ ಅಮ್ಮನ ವಿಷಯ ಬೇಕಲ್ಲ. ನನ್ನ ಅಮ್ಮ ನನ್ನನ್ನು ಬಿಟ್ಟು ಹೋಗಿದ್ದಾಳೆ. ನಾಳೆ ಬಂದಾಳು. ಎಲ್ಲಿಗೆ ಬರುದು? ಅಲ್ಲ, ಬಿಟ್ಟು ಹೋದವಳಲ್ವಾ? ಅಯ್ಯೋ ಹಾಗೆ ಬಿಟ್ಟು ಹೋದದಲ್ಲ. ಯಾವುದಕ್ಕೆ? ಜಾತ್ರೆಗೆ ಹೋದದ್ದ?
ಜಾತ್ರೆಗೂ ಕೂಡ ಅಲ್ಲ, ಮತ್ತೆ ಈ ಲೋಕವನ್ನು ಬಿಟ್ಟು ಪರಲೋಕನು ಸೇರಿದರು. ಹಾ, ಅಮ್ಮ ಇಲ್ಲ, ಅಪ್ಪ ನನ್ನ ಅಮ್ಮ ತುಂಬ ಗರ್ಭಿಣಿ ಇರುವಾಗ ಅಪ್ಪನು ಈ ಲೋಕ ಬಿಟ್ಟು ಪರಲೋಕನು ಸೇರಿದ. ಅಪ್ಪನೂ ಇಲ್ವಾ? ಅಪ್ಪನು ಇಲ್ಲ, ಅಮ್ಮನೂ ಇಲ್ಲ. ಮತ್ತೆ ನೀನು ಬೆಳೆದದ್ದು? ಸುಜಾನರನ್ನ ಎತ್ತಿ ಪರೆದರು. ಓ, ಸುಜಾನರನ್ನ ಎತ್ತಿ ಪರೆದರು. ಯಾರವ ಸುಜಾನ? ಎಲ್ಲಿಯವ ಸುಜಾನ ಅಂತ ಹೇಳಿದ್ವಿ? ಸುಜಾನರು ಒಬ್ಬ ಅಲ್ಲ. ಅಲ್ಲ. ಯಾಕೆಂತ ಹೇಳಿದ್ರೆ ನನ್ನನ್ನು ಕೆಲವರೆಲ್ಲ ಹಿಂದೆ ಹೇಳಿದ್ದಾರೆ. ಏನಂತ? ಶಿರನಗ ಈ ಕಣ್ತೆರೆದು ಕಮಲಜಾನ, ಕರ ಮುಗಿಯುತ್ತ ಪೇಳ್ದನು ಕುಜಾನ. ನಮ್ಮನ್ನು ಕುಜಾನ ಅಂತ ಕರೆದಿದ್ದಾರೆ. ಯಾರಾದ್ರೂ ಸುಜಾನ ಅಂತ ಬೇರೆ ಇದ್ದಾನ ಅಂತ ಕೇಳಿದ್ರು ನಾನು. ಇಲ್ಲ ಅಲ್ಲ, 10 ಮಂದಿ ತುಂಬಾ ಜನರಿಗೆ ಸೇರಿಸಿ ನೀನು ಸುಜಾನರು. 10 ಮಂದಿಯ ಕೈ ಕೂಸಾಗಿ ಬೆಳೆದೆ. ಹೌದಾ? ಜನ್ಮ ಭೂಮಿ ಎಂಬುದಾಗಿ ನನಗಿಲ್ಲ. ಮತ್ತೆ ಹೇಗೆ ತಿರುಗಾಡ್ತಾ ಇರುವುದು? ಇದು ತಿರುಗಾಟದ್ದು. ಇಂಥದ್ದು ಹಾಗೆ ತಿರುಗಾಡ್ತಾ ಇರೋದು. ಮೊನ್ನೆ ಒಂದು ಕಡೆಯಲ್ಲಿ ಇದ್ದಿ, ನಿನ್ನೆ ಮತ್ತೊಂದು ಕಡೆಯಲ್ಲಿ, ಇವತ್ತು ಇಲ್ಲಿ, ನಾಳೆ ಮತ್ತೊಂದು ಕಡೆಗೆ. ಒಂದು ನಿರ್ಣಯ ಅಂತ ಇಲ್ಲ. ಇಲ್ಲವೇ ಇಲ್ಲ ಅಂತ. ಹೌದಾ? ಮನೆ ಇಲ್ಲ, ಮನೆ ಇಲ್ಲ, ಅಪ್ಪ ಇಲ್ಲ, ಇಲ್ಲ, ಅಮ್ಮ ಇಲ್ಲ, ಇಲ್ಲ. ಎಂಥದ್ದು? ಒಂದು ಹಾಕಿಕೊಂಡಿದ್ದು ಸಣ್ಣ ದೇವಸ್ಥಾನದ ಜಾತ್ರೆಗೆ ಸಾಕು. ಇದು ಆಭರಣ ಸಾಕಿದವರು ಕೊಟ್ಟದ್ದು ನನಗೆಲ್ಲ. ಹೌದಾ? ಒಂದೊಂದು 10 ಮಂದಿ ಅಲ್ಲ, 10 ಸಂಸ್ಥರ ಕೊಡುಗೆ ಇದೆಲ್ಲ, ನನ್ನದೇನಿಲ್ಲ. ಹೌದಾ? ಒಂದು ನಿನ್ನದಿಲ್ವಾ? ಅಯ್ಯೋ, ನಾನು ಬರುವಾಗ ಅದೆಷ್ಟು ಸಂಭ್ರಮದಿಂದ ಬರಮಾಡಿಕೊಳ್ತಾರೆ. ಓಹೋ, ನಮ್ಮಮ್ಮ ಭಾಗ್ಯದ ಲಕ್ಷ್ಮಿ ಬಂದೇ ಅಂತ. ನೀನು ಯಾವುದರ ಮೇಲೆ ಹೋಗುದು? ನೀನು ಯಾವುದರ ಮೇಲೆ ಹೋಗುದು? ನಾನು ಹೇಗೆ ಹೋಗುದು? ನಡ್ಕೊಂಡೆ. ಲಕ್ಷ್ಮಿಯ ವಾಹನ ಯಾವುದು ಗೊತ್ತುಂಟ? ಯಾವುದು? ಗೂಬೆ. ಅದೇ ಹೌದು. ಅದರ ಮೇಲೆ ಹೋಗುದಿಲ್ಲ ಅಲ್ಲ? ಇಲ್ಲ ಇಲ್ಲ ಇಲ್ಲ. ಭಾಗ್ಯದ ಲಕ್ಷ್ಮಿ ಕಳುಹಿಸಿಕೊಡುವಾಗ ಅಷ್ಟೇ ಬೇಸರ ಪಡ್ತಾರೆ. ನಿನ್ನೆ ನಮ್ಮ ಮನೆಗೆ ಬಂದಿದ್ಯಮ್ಮ, ನಮ್ಮೆಲ್ಲರ ಮನಸ್ಸನ್ನು ಮುದ್ದಗೊಳಿಸಿದ್ದಿ, ಬರೋ ವರ್ಷಕ್ಕೆ ಕೂಡ ಇದೇ ಸಮಯಕ್ಕೆ ಬರಬೇಕಂತ. ಹೌದಾ? ಹೌದಂತ. ನೀನು ವರ್ಷಕ್ಕೆ ಒಂದು ಮನೆಗೆ ಹೋಗುದಾ? ಹೋಗುದು. ಹಾಗೆ ಒಂದೊಂದು ಮನೆಯಲ್ಲಿ ಬಹುಶಃ 365 ಮನೆ ಉಂಟು ಕಾಣ್ತದೆ. ಉಂಟು. ವರ್ಷಕ್ಕೊಂದು ಮನೆಗೆ ಹೋಗುದು, ಒಂದೊಂದು ಮನೆಯಲ್ಲಿ ಊಟ ಮಾಡುದು. ಒಂದೇ ಹೊತ್ತಿಗೆ 3 ಹೊತ್ತಿದ್ದು ಮಾಡ್ತೀಯಾ? ಒಂದೇ ಸಾಕು. ಹಾಗೆ ಬೆಳೆದೆ. ನಿನಗೆ ಒಂದು ಗುರುತಿಸುವುದಕ್ಕೆ ಹೆಸರು ಇಲ್ವಾ? ಹೆಸರು ನನಗೆ ಉಂಟು. ಏನು? ಏನಂತ ಹೇಳುವುದು? ಅದೇನು ಏನು ಅಂತ ಹೇಳುದು? ಒಬ್ಬೊಬ್ಬರು ಒಂದೊಂದು ಹೆಸರಿನಿಂದ ನನ್ನನ್ನು ಕರೀತಾರೆ. ಏನೆಲ್ಲ? ಕೆಲವರೆಲ್ಲ ನನ್ನನ್ನು ಕಾಳಿ ಅಂತ ಕರೀತಾರೆ. ಕಾಳಿ ಅಂತ. ಯಾವ ಕಣ್ಣು ಹೊಡೆದವ ನೀನದು ಕಾಳಿ ಅಂತ ಕರೆದದ್ದು? ಬೇರೆ ಹೆಸರು ಇಲ್ವಾ? ಯಾರಿಗೆ ಗೊತ್ತು? ಕೆಲವರೆಲ್ಲ ಚಂಡಿ ಅಂತ ಕರೀತಾರೆ. ಚಂಡಿ ಅಂತ. ನಿನ್ನನ್ನು? ಈ ಮನುಷ್ಯರಿಗೆ ಮತ್ಸರ ಅಂತ. ಯಾಕೆ? ಹೆಸರಿಡ್ಲಿಕ್ಕೆ ಗೊತ್ತಿಲ್ಲ ಅಂತ. ಕೆಲವರಿಗೆ ಒಂದೊಂದು ಹೆಸರು ಇಡ್ತಾರೆ, ಅದಕ್ಕೂ ಅವರಿಗೂ ಇರುವುದಿಲ್ಲ. ನಿರ್ಮಲ ಅಂತ ಹೆಸರು, ಹತ್ತಿರ ಹೋಗ್ಲಿಕ್ಕೆ ಆಗುದಿಲ್ಲ ವಾಸನೆಯಲ್ಲಿ. ಅವರಿಗೆ ನಿರ್ಮಲ ಅಂತ ಹೆಸರು. ನಿರ್ಮಲ ಅಂತ. ಕೆಲವರಿಗೆ ಸರಸ್ವತಿ ಅಂತ ಹೆಸರು, ಮಲೆಗಾಳ ಅಂತ ಹೇಳ್ತಾಳೆ, ಅವಳಿಗೆ ಸರಸ್ವತಿ ಅಂತ ಹೆಸರು. ಅವಳು ನಿಜವಾಗಿ ಸರಸ್ವತಿ ಶತ್ರು. ಅವಳಿಗೆ ಇಲ್ಲ, ನಿನಗೆ ತಲೆ ಸರಿ ಇದ್ದವ್ರು ಯಾರಾದ್ರು ಕಾಳಿ ಚಂಡಿ ಅಂತ ಇಟ್ಟಾರೆ, ಒಳ್ಳೆ ಹೆಸರು ಇಲ್ವಾ? ಇನ್ನು ಕೆಲವರು ಭೈರವಿ ಅಂತ ಕರೀತಾರೆ. ಯಾವ ಭೈರವ? ಆನಂದ ಭೈರವಿಯ, ಸಿಂಧು ಭೈರವಿಯ? ಅದು ಅಲ್ಲ, ಪ್ರಳಯ ಭೈರವಿಯ. ಹಾಗೆಲ್ಲ. ಮತ್ತೆ ನನಗೆ ಸಂಗೀತ ಅಂದ್ರೆ ಅಚ್ಚುಮೆಚ್ಚು, ಅದರಲ್ಲಿ ಭೈರವಿ ರಾಗ ಅಂದ್ರೆ ತುಂಬಾ ಪ್ರೀತಿ ಅಂತ. ಹೌದಾ? ಹಾಗಂತ ಕರೆಯುವುದಕ್ಕೆ ಹೆಸರು. ಸಂಗೀತ ಹೇಳ್ತೀಯ? ಇಲ್ಲಪ್ಪ, ಕೇಳುವಂತ. ಅದೊಂದು ಸಂಗೀತಗಾರರ ಪುಣ್ಯ. ಇಲ್ಲದೆ ಇದ್ದ ಸಂಗೀತಗಾರರೆಲ್ಲ ಮನೆಗೆ ಹೋಗ್ಬೇಕಾದ್ರೆ. ಅದು ಯಾಕೆ ಅಂತ? ಸ್ವರ ಆಗುಂಟು. ಹಾಗೆ ಹೆಸರು ಇಲ್ವಾ? ಉಂಟು. ಏನು? ಮೋಹಿನಿ. ಮೋಹಿನಿ. ಆಹಾ, ನೀನು ಮೋಹಿನಿ, ಬರೇ ಮೋಹಿನಿ ಅಲ್ಲ, ಮತ್ತೆ ನನ್ನ ಮನಮೋ. ಎಂತದ್ದು? ಮನಮೋಹಿನಿ ಅಂತ. ಅಷ್ಟು ಆಕರ್ಷಕ ನೀನು. ಹೌದಾ? ಇದು ಯಾವುದು? ಆಗಿದೆ ಅಂತ ಅಂದ್ರೆ ಹಾಗೆ ಕೇಳಿದ್ದು. ಮದುವೆ ಆಗ್ಲಿಲ್ಲ. ಅದೇನು ಏನಂತ ಹೇಳೋದು? ನನಗೆ ಮದುವೆ ಆಗ್ಬೇಕಂತ ಆಸೆ ಉಂಟು. ಈ ಲೋಕದಲ್ಲಿ ಗಂಡಸರೇ ಇಲ್ಲ. ಆಯ್ತಲ್ಲ, ಮತ್ತೆಂತದ್ದು ಎಲ್ಲ ಗಂಡಸರಲ್ಲದವರು ಇರುವುದಾ? ಹಾಗಲ್ಲ, ನನಗೆ ಒಪ್ಪವರು ಯಾರು ಇಲ್ಲ ಅಂತ. ನಿನಗೆ ಗಂಡನಾಗುವವರಿಲ್ಲ? ಇಲ್ಲ. ನಿನಗೆ ಎಷ್ಟು ಪ್ರಾಯ ಆಯ್ತು? ಎಷ್ಟಾಗಬಹುದು ಹೇಳಿ? ಒಂದು 30-32. ಯಾರು ಹೇಳಿದ್ದು? ನಾನು 16 ಕಳೆದದ್ದು ಅಷ್ಟೇ. ಈಗ ನಾನು 6 ತಿಂಗಳಿಗೆ ಒಂದು ಲೆಕ್ಕ ಹಾಕಿದ್ದು. ಹೌದಾ? 32 ಅಂದ್ರೆ 16 ಅಲ್ವಾ? ಹಾಗೆಯಾ? ನಮ್ಮದೆಲ್ಲ 6 ತಿಂಗಳ ಲೆಕ್ಕ. ಹೌದೌದು. ನನ್ನ ಪರಿಚಯ ಎಲ್ಲ ಆಯ್ತಲ್ಲ. 16 ಕಳೆಯಿತು. ಆದ್ರೆ ಯಾಕೆ ಮದುವೆ ಆಗಲಿಲ್ಲ? ಗಂಡು ಸಿಗ್ಲಿಲ್ಲ. ಇನ್ನು ಸುಮ್ಮನೆ ಕೂತದ ನೀನು? ಕುಳಿತುಕೊಂಡದ್ದು ಯಾವಾಗ ಸಿಗ್ತಾನೆ ಯಾರಿಗೆ ಗೊತ್ತು?
ಇದು ನನ್ನ ಪರಿಚಯ ಆಯ್ತು. ನನ್ನನ್ನು ಇಷ್ಟು ವಿಚಾರಿಸುವಂತ ವ್ಯಕ್ತಿ ನೀನ್ಯಾರು ಎಂಬುದು ನಿನ್ನ ಪರಿಚಯ ನನಗೆ ಆಗ್ಲಿಲ್ಲ. ಬಾಲೆ ಗುಣಮಾಲೆ ಬಾಲೆ ಎಂದು ಬಾಲೆ ಶಶಿ ಬಾಲೆ 3 ಲೋಕದ ರಸನಾದಂತ ವರ್ತಮಾನ ಕಾಲದ ಪರಬ್ರಹ್ಮ ಸ್ವರೂಪಿಯಾದ ಅರುಣಾಸುರ. ಸತ್ತೇ ಹೋಗ್ಲಿ. ನಿನ್ನ ದೇಹ ಬಿಸಿಯಾಗಿದ? ಯಾಕೆ? ಉಷ್ಣ ಕಡಿಮೆ ಮಾಡೋದಕ್ಕೆ ಯಾರಾದ್ರೂ ಕುಂಬಳಕಾಯಿ ತಿನ್ಬೇಕು ಅಂತ ಹೇಳಿದ್ದಾರಾ? ಯಾರು ಹೇಳಿದ್ದು? ಮತ್ತೆ ನಾನು ಸತ್ರ ಕುಂಬಳಕಾಯಿ ಊಟ ಮಾಡ್ಲಿಕ್ಕ ನೀನು ಸತ್ತೋಗು ಅಂತ ಹೇಳಿದ್ದು? ಅಯ್ಯೋ, ನಿನಗೆ ಶಾಪ ಹಾಕಿದ್ದಲ್ಲ, ಮತ್ತೆ ನನ್ನ ತಲೆಗೆ ಬುದ್ಧಿಗೆ ನಾನು ಬೈದುಕೊಂಡದ್ದು. ಹೌದಾ? ಇಷ್ಟು ಯೋಗ್ಯತರು ಅಂತ ವ್ಯಕ್ತಿಯನ್ನು ಗುರುತಿಸಲಿಕ್ಕೆ ನನ್ನಿಂದ ಆಗ್ಲಿಲ್ಲ ಅಲ್ಲ ಅಂತ. ಹಾಳಾಗಿ ಮಣ್ಣು ತಿಂದೋಗ್ಲಿ. ನೀನು ಶಾಪ ಹಾಕುದಾ? ಅಲ್ಲ, ವಿಷಯಕ್ಕೆ. ಆ ವಿಷಯ ಹಾಳಾಗಿ ಮಣ್ಣು ತಿಂದೋಗ್ಲಿ. ಈಗ ನಿನಗೆ ಎಷ್ಟು ಹುಡುಕಿದ್ರು ವರ ಸಿಗಲಿಲ್ಲ. ವರ್ತಮಾನ ಕಾಲದಲ್ಲಿ ಹೆಣ್ಣೊಬ್ಬಳು ಯಾವುದನ್ನೆಲ್ಲ ಬಯಸ್ತಾಳೋ ಆ ಎಲ್ಲ ಅರ್ಹತೆ ಇರುವ ಹೆಣ್ಣೊಬ್ಬಳು ತಿರಸ್ಕರಿಸುವ ನ್ಯೂನಾತಿರೇಕಗಳಿಲ್ಲದ ಗಂಡು ಅಂತ ಅಂದ್ರೆ ನಾನೇ ಅರುಣಾಸುರ. ಹೇಗೆ ವರಿಸುವೆಯಾ? ನಿನ್ನನ್ನು ಮದುವೆ ಆಗ್ಬೇಕೆಂಬುದಾಗಿ ಹೌದು. ನಿನ್ನ ವಂಶದ ಬಗ್ಗೆ ಎಲ್ಲ ಕೇಳಿ ತಿಳಿದುಕೊಂಡಿದ್ದೇನೆ. ಏನದು ಕೇಳಿದ್ದಿ? ಈಗ ನೀನು ಯೋಚನೆ ಮಾಡು. ಈ ಹಿಂದೆ ಶೋಣಿತಾಪದಲ್ಲಿ ಶುಂಭಾಸುರ ಮೆರೀತಾ ಇದ್ದ. ಕದಂಬಾವನದಲ್ಲಿರುವಂತಹ ಮೋಹಿನಿಗಾಗಿ ದುಡುಕಿದ, ಆಕೆ ಮೇಲೆ ಕೈ ಮಾಡುವುದಕ್ಕಾಗಿ ಹೊರಟ. ಕಡೆಗೆ ಎಲ್ಲವನ್ನೂ ಕಳ್ಕೊಂಡ. ಆತನೇ ಅಂತಕರ ಪಟ್ಟಣವೂ ಸೇರಿದ. ನೀನೇ ಯೋಚನೆ ಮಾಡು, ನಿನ್ನ ಒಡೆಯನ ಮರಣಕ್ಕೆ ಕಾರಣವಂತ ಮೋಹಿನಿ ತಾನೇ. ಅದೇನು ಕೈ ಹೀಗಾಗೋದು ನಿನ್ನದು? ಅಲ್ಲ, ಅವಳು ಮೋಹಿನಿಯ ರೂಪದಲ್ಲಿ ಇದ್ದಳು. ಅದನ್ನು ಮೋಹಿನಿ ಅಂತ ಹೆಸರಲ್ಲ ಅವಳು. ಅಲ್ಲ, ನೀನೊಂದು ಉಪಕಾರ ಮಾಡ್ತೀನಿ ನನಗೆ. ಯಾವುದು? ದಯವಿಟ್ಟು ದೇವಮಾತ್ಮೆ ಕತೆ ಒಂದು ಹೇಳಬೇಡ. ಹೇಳುದಿಲ್ಲಪ್ಪ. ಮತ್ತೆ ನಿನ್ನ ವಂಶದ ಬಗ್ಗೆ ಎಲ್ಲ ನನಗೆ ನೆನಪಾಯ್ತು. ನೀನು ನನ್ನ ಮದುವೆ ಆಗ್ತೀನಿ ಅಂತ ಕೇಳಿದ್ಯಲ್ಲ. ಹೌದು. ಅದಕ್ಕೆ ವಂಶದಲ್ಲಿ ಏನಾಯ್ತು? ನಿನ್ನ ಒಡೆಯನ ಮರಣಕ್ಕೆ ಕಾರಣವಂತ ಮೋಹಿನಿ ಅಂದ್ರೆ ನನ್ನ ಹಾಗೆ ಇಲ್ಲಿಗೆ ಅವಳು ಬಂದರೆ ಅವಳನ್ನು ಮದುವೆ ಆಗ್ತೀಯ, ಮನಿಸ್ತೀಯ. ಆ ಭ್ರಷ್ಟೆ ಎಲ್ಲಿದ್ದಾಳೆ ಅಂತ ಹುಡುಕ್ಲಿಕ್ಕೆ ವಿಧುಮುಖಿ ಅವಳ ಕಂಡರ ಬಿಡುವೇನೆ, ಜುಟ್ಟು ಹಿಡಿತೇನೆ, ನನ್ನನ್ನು ಮದುವೆ ಆಗು ಅಂತ ಹೇಳ್ತೇನೆ. ಇಲ್ಲದಿದ್ರೆ ಮದುವೆ ಆಗದೆ ಇದ್ರೆ ಹಿಡಿದಂತ ಕತ್ತಿಯಿಂದ ಅವಳ ತಲೆಯನ್ನು ಕಡಿದು ಶಾಕಿನಿ ಡಾಕಿನಿಯರಿಗೆ ಔತಣ ಕೊಡ್ಲಿಲ್ಲ, ನಾನು ಶುಂಭ ನಾಮ ಅರುಣಾಸುರ ಅಲ್ಲ. ಇದು ಪೌರುಷದ ಮಾತ, ಆಡಂಬರದ ಮಾತ. ಆಡಂಬರ ಎಂತದ್ದು? ನಾವು ಆಡಂಬರದಲ್ಲಿ ಆಡಿದ್ದನ್ನಾದ್ರೂ ಮಾಡಿ ತೋರಿಸ್ತೇವೆ. ಈ ಹಿಂದೆ ನಡೆದಂತ ನಿನ್ನ ಕಥೆಯೆಲ್ಲ ನನಗೆ ಕೂಡ ನೆನಪುಂಟು. ಏನ್ ನೆನಪು? ಅಂದು ಘನಘೋರಂತ ಸಂಗ್ರಾಮವೇ ನಡೀತಂತೆ. ರಣಕ್ಷೇತ್ರದಲ್ಲಿ ಚಂಡಿಕೆ ಭೀಕರಂತ ರೂಪವನ್ನು ನೋಡಿ ಹೆದರಿ ರಣಕ್ಷೇತ್ರ ಓಡಿ ಹೋದದ್ದು ಯಾಕೆ? ಹೆದರಿ ಅಂತ ಯಾರು ಹೇಳಿದ್ರು ನಿನಗೆ? ಎಲ್ಲರೂ ಕೂಡ ಹೇಳ್ತಾ ಇದ್ದಾರಲ್ಲ. ಎಲ್ಲರೂ ಹೇಳಿ, ಯಥಾರ್ಥ ಕೇಳು. ಈಗ ಜಿಂಕೆಯನ್ನು ಹಿಡಿಯುವುದಕ್ಕೆ ಹುಲಿ 4 ಹೆಜ್ಜೆ ಹಿಂದೆ ಬರೋದಿಲ್ವಾ? ಅದು ಬರ್ತದೆ. ಯಾಕೆ ಹಿಂದೆ ಬರೋದು? ಜಿಂಕೆಗೆ ಹೆದರಿಯಾ? ಮತ್ತೆ ಗುರಿ ಸರಿ ನೋಡ್ಲಿಕ್ಕೆ. ಹೌದಾ? ನಾನು ಹಿಂದೆ ಬಂದದ್ದು 4 ಹೆಜ್ಜೆ, ಅವಳ ಮೇಲೆ ಸರಿ ಹಿಡಿತದಿಂದ ಗುರಿ ನೋಡಿ ಹಾರ್ಲಿಕ್ಕೆ. ಅದಕ್ಕೆ ದ್ವೈದಿ ಭಾವ ಅಂತ ಹೆಸರು. ರಾಜನೀತಿಯಲ್ಲಿ ಒಂದು ಅಂಗ. ಕಾದದ್ದೇ ಅದಕ್ಕೆ. ಬರ್ಲಿ ಅವಳು ದುಷ್ಟೆ, ಬರ್ಲಿ. ನೀನು ಎಲ್ಲಿಗೆಲ್ಲ ಹೋಗಿದ್ದಿ, ಎಷ್ಟೆಷ್ಟೆಲ್ಲ ಸಂಪಾದನೆ ಮಾಡಿದ್ದಿ, ಲೆಕ್ಕಾಚಾರ ಎಲ್ಲ ಹಾಕಿಯೇ ಉಂಟು. ಅವಳು ಲೆಕ್ಕಾಚಾರದ ಪುಸ್ತಕ ಇಟ್ಕೊಂಡು ಉಪ್ಪು ಹಾಕಿ ನಕ್ಕಲಿ. ಈಗ ಲೆಕ್ಕಾಚಾರ ಪುಸ್ತಕ ಇಟ್ಟುಕೊಂಡಿದ್ದಾರಲ್ಲ, ಲೆಕ್ಕಾಚಾರವನ್ನು ಚೊಕ್ಕಗೊಳಿಸಬೇಕಾಗಿ ಇಲ್ಲಿಗೆ ಬಂದಿದ್ದಾಳೆ. ಚೊಕ್ಕವ? ಅವಳನ್ನು ಚಿಕ್ಕ ಚಿಕ್ಕ ತುಂಡು ಮಾಡಿ ಎಸೆದೇನು? ಹೌದಾ? ಕದಂಬಾವನದಲ್ಲಿ ಶುಂಭ ನಿಶುಂಭರನು ವಧಿಸಿದ್ದ ಹೆಣ್ಣು ನಾನು. ಸಾಮರ್ಥ್ಯ ಉಂಟ
ಬನ್ನಿ. ಜ್ಯೋತಿಯನ್ನು ಚಂಡ ಪ್ರಚಂಡರು ಕಂಡರು ತಾಯಿ. ಅದನ್ನು ಕೆಣಕುವುದಕ್ಕೆ ಹೋದಾಗ ಆ ಜ್ಯೋತಿಯು ಭೀಕರ ಚಂಡಿಕೆಯಾಗಿ ಚಂಡ ಪ್ರಚಂಡರನ್ನು ಅಡಿಗಳಾಶ್ರಯ ಪಡೆವ ರೂಪ ಭಗವಾಮಿ ಕುದೆ ಮರುಳೇ ಕೆಡುವ ಕಾಲದ ಬುದ್ಧಿ ಬಂದ ಬೆಳಗಿ ಕಡಿ ಕಂಡಿಗೆ ಎಂದೆನರು ಮೌನಿಪ ನುಡಿದ ನುಡಿದಿಡಬಾಯ್ತು ಭಾಗ್ಯನು ಯಶೋಮತಿಯೋ. ಶಿವನೇ ಶಿವನೇ, ಬರುವಂತ ಶ್ರೀದೇವಿಯನ್ನು ಪೂಜಿಸಬೇಕು. ಆ ಕಡೆಗೆ ಏನಂತ ಚಂಡ ಪ್ರಚಂಡರು ಅಸುನೀಗಿದ್ದಾರೆ. ತರಳಯಾಹುತಿಗಳುವೆ. ಅಂದು ಯಶೋಮತಿಯ ಮದುವೆಯ ವೇಳೆಯಲ್ಲಿ ಬಳುವಳಿಯಾಗಿ ಸಿಕ್ಕಿದಂತ ಕರಾಳ ವಕ್ರ ವಜ್ರ ಜಂಗರು ದೀರ್ಘ ನಿದ್ರೆಯಲ್ಲಿದ್ದಾರೆ. ಬಲೈ
ಒಮ್ಮಿಂದ ಒಮ್ಮೆಲೆ ಕರೆ ಬಂತು. ಪ್ರಭು, ನಿಮ್ಮ ಮುಖವನ್ನು ವೀಕ್ಷಿಸಿದೆ ಅದರಲ್ಲಿ ಕೆಂಡಾರುಂಡಾಲವನ್ನು ಹೊರಸುತ್ತಾ ಇದ್ದೀರಿ, ಕೋಪೋದ್ರಿಕ್ತರಾಗಿದ್ದೀರಿ. ಏನಾಗಬೇಕು? ಅವಸರದ ಕರೆ ವಜ್ರಜಂಗ ಕರಾಳ ವಕ್ರ ಸಭೆಗೆ ಬರಡಿಯಂತು ನಿಮ್ಮ ಕರೆಯನ್ನು ಹೋಗ್ಕೊಂಡು ಓಡೋಡಿಕೊಂಡು ಬಂದಿದ್ದೇವೆ. ಪ್ರಭುವೇ, ಕಾಲ ಕಾಲಕ್ಕೆ ಕೊಡುವಂತಹ ಕಪ್ಪವನ್ನು ನಮ್ಮವರು ಸಲ್ಲಿಸಿಲ್ಲವೇ? ಅಲ್ಲ, ನಮ್ಮ ಪುರಕ್ಕೆ ವೈರಿಗಳ ಮುತ್ತಿಗೆ ಆಗಿದೆ. ನಮ್ಮನ್ನು ಎಬ್ಬಿಸಬೇಕಾದ್ರೆ ಕಾರಣವನ್ನು ಹೇಳಿ ಪ್ರಭುವೇ. ನಂದಿನಿ ಹೊಳೆಬದಿಯಲ್ಲಿರುವ ನಾರಿಯೋರ್ವಳು ಸಚಿವರಾದ ಚಂಡ ಪ್ರಚಂಡರೊಂದಿಗೆ ಹೋರಿ ಯಮಪುರಿಗೆ ಸೇರಿಸಿ ಬಿಟ್ಟಿದ್ದ. ಅವಳ ಹಸುವನ್ನು ಹೀರಿ ಬನ್ನಿ. ಒಬ್ಬೊಬ್ಬರನ್ನು ತೆರೆಯುತ್ತಾ ಮುಂದುವರಿಯುತ್ತೀರ. ಹೌದು, ನಿನ್ನ ಎದುರಾಳಿಯಾಗಿ ಬಂದವ ಸಾಮಾನ್ಯನ ಕರಾಳ ಭಕ್ತನೇ ನಾನಾಗಿದ್ದೇನೆ. ನಿನ್ನ ಶರೀರವನ್ನು ಕೊಟ್ಟು ಜೊತೆಯಲ್ಲಿ ಚಕ್ಕಂದವನ್ನು ಆಡಿ ಆಮೇಲೆ ಕಣ್ಮರೆಯಾದೆಯ ಒಂದಂತ ಚಂಡ ಪ್ರಚಂಡರನ್ನು ಉಂಡನ್ನು ಚೆಂಡಾಡಿದೆಯಾ? ಅರುಣಾಸುರನ ಆಜ್ಞೆಯಂತೆ ಬಂದಿದ್ದೇನೆ. ಹೌದೇ, ರಥವನ್ನು ಅಲ್ಲಿ ಇರಿಸಿದ್ದೇನೆ. ನನ್ನ ಜೊತೆಯಲ್ಲಿ ಬಂದರ ಲೇಸು ಇಲ್ಲವಾದಲ್ಲಿ ನಮ್ಮುಡಿಯ ಕೈ ಹಾಕಿಕೊಂಡು
ಭಾಗ್ಯವನ್ನು ಉಳಿಸಮ್ಮ ಉಳಿಸಮ್ಮ ಉಳಿಸಮ್ಮ. ಯಶೋಮತಿ, ಏನೇ ನಿನ್ನ ಮುಖ ಕಂದಿದೆ ಕುಂದಿದೆ, ಕಣ್ಣುಗಳಲ್ಲಿ ಕಂಬನಿ ಮಡುಗಟ್ಟಿದೆ. ನಿಜ. ಈ ಅರುಣಾಸುರನ ಪ್ರಾಣ ಉಳಿದಿರುವುದು ಯಾವುದೋ ಹೊರಗಿನ ಗಾಳಿಯಿಂದ ಅಲ್ಲವೇ? ನಿನ್ನ ತುಟಿಯಲ್ಲಿ ಅನುದಿನವೂ ಲಾಸ್ಯವಾಡುತ್ತಿರುವ ತಿಳಿ ನಗೆಯಿಂದ. ಆ ತಿಳಿ ನಗೆ ಮಾಸಿ ಹೋಯಿತು ಎಂದಾದ್ರೆ ನನ್ನ ಉಸಿರಾಟ ನಿಂತು ಹೋಯಿತು ಅಂತ ಅರ್ಥ. ಪ್ರಾಣೇಶ್ವರಿ, ಏನಾಯಿತೆ ನಿನಗೆ? ಸೌಂದರ್ಯವಾಗಿಯೋ ನಂದನಾವನಕ್ಕೆ ಹೋದಿರಿ, ಆಕೆಯನ್ನು ನೋಡಿದಿರಿ, ಕರೆದುಕೊಂಡು ಬಂದಿರಿ ಸ್ವಾಮಿ, ಕರೆದುಕೊಂಡು ಬಂದಿರಿ. ನೀನು ಯಾಕೆ ಕೆಳಗೆ ಕುಳಿತುಕೊಂಡು ನನ್ನ ಕಾಲು ಒತ್ತುತ್ತಿರುವೆ? ನಾನು ನಿಮ್ಮ ಚರಣದಾಸಿ ಅಲ್ವೇ ಪ್ರಭು? ಯಾರು ನಾನು? ನೀನು ಚರಣದಾಸಿ ಅಲ್ಲ, ಮತ್ತೆ ನೀನು ಅಸುರ ಕುಲ ಸಾಮ್ರಾಜ್ಯ. ನಂದಿನಿ ಹೊಳೆಬದಿಯಲ್ಲಿ ನಡೆದಂತಹ ಪ್ರಕರಣವನ್ನು ರಹಸ್ಯವಾಗಿರಿಸಿದ್ದೆ. ಈಗ ಬಿತ್ತರಿಸ್ತೇನೆ, ಕೇಳು. ಹೇಳಿ ಸ್ವಾಮಿ. ಆ ತರುಣಿ ಮಾಯಕದ ತರುಣಿ. ಅವಳನ್ನು ಕರೆತರುವುದಕ್ಕೆ ನಮ್ಮ ಸಚಿವರಾದ ಚಂಡ ಪ್ರಚಂಡರು ಹೋದ್ರೆ ಚಂಡಿಕೆಯಾಗಿ ಕೊಂದು ಕೆಳಗಿದ ನಿನಗೆ ಭಯ? ನಾ ಕಂಡ ಕನಸು ನಿಜವಾಗುತ್ತಾ ಇದೆ ಸ್ವಾಮಿ. ದುಷ್ಟರನ್ನು ದಂಡಿಸುವುದಕ್ಕೆ, ಸಜ್ಜನರನ್ನು ಪಾಲಿಸುವುದಕ್ಕೆ ಬಂದ ಆಕೆ ಸಾಮಾನ್ಯರಲ್ಲ, ಆಕೆ ಜಗನ್ಮಾತೆ ಸ್ವಾಮಿ, ಜಗನ್ಮಾತೆ. ಜಗನು ಮಾತೆ? ಯಾವ ಶಿವಯ ಮಾತೆ ಅವಳು? ದೇವತೆಗಳ ಪಕ್ಷಪಾತಿನಿಯಾಗಿ ನಿಂತು ನಮ್ಮವರ ತಲೆ ಕಡಿದು ಆ ರಕ್ತದಲ್ಲಿ ಕೈ ತೊಳೆಯುವ ಭ್ರಷ್ಟೆ. ಜಗತ್ತಿನ ಹೊರಗಿದ್ದೇವ ನಾವು? ಜಗನ್ಮಾತೆ ಹೌದಾದ್ರೆ ಎಲ್ಲರಿಗೂ ತಾಯಿ. ತಾಯಿಯಾದವಳೊಬ್ಬಳು 10 ಮಕ್ಕಳಲ್ಲಿ 5 ಮಕ್ಕಳಿಗೆ ವಿಷ ಕೊಟ್ಟು 5 ಮಕ್ಕಳಿಗೆ ಹಾಲು ಕೊಡುವುದಿಲ್ಲಲ್ಲ. ಅವರ ಕಡೆಯಲ್ಲಿ ನಿಂತು ನಮ್ಮನ್ನು ಕೊಂದು ಭೇದ ಭಾವ ತೋರುತ್ತಿರುವ ಅವಳನ್ನು ಮಾತೆ ಎನ್ನುವುದಾಗಿ ಕರೆದು ಮಾತೃತ್ವದ ಮರ್ಯಾದೆ ತೆಗಿಬೇಡ. ಹೇತವನ್ನು ಕಲ್ಪಿಸಿದ ಆಕೆ ಅಲ್ಲ, ಮತ್ತೆ ಸಜ್ಜನರನ್ನು ಪಾಲಿಸಿದ್ದಾಳೆ,
ಅನ್ಯಾಯಗಾರರನ್ನು ಮಾತ್ರ ದಂಡಿಸಿದ್ದಾಳೆ ಸ್ವಾಮಿ. ಅನ್ಯಾಯ ಆಗ್ಲಿಲ್ವೇ? ಏನು? ಗೋ ಬ್ರಾಹ್ಮಣರನ್ನು ಕೊಲ್ಲಿಸಿದ್ದೀರಲ್ಲ, ಯಾಕೆ ಅಂತ ಬೇಕಲ್ಲ ಸ್ವಾಮಿ. ಗೋವುಗಳಲ್ಲಿ 33 ಕೋಟಿ ದೇವತೆಗಳು ಕಾಣ್ತಾರೆ, ಅರುಣಾಸುರ ಕಾಣುವುದಿಲ್ಲ. ಅಂತ ಗೋವುಗಳು ಯಾಕೆ ತಲೆಯನ್ನು ಏನು ತಪ್ಪು? ಬ್ರಾಹ್ಮಣರಿಗೆ ಮೊದಲನೇ ಇಂದ್ರಾಯ ಇದನ್ನ ಮಮ ಬಿಟ್ಟರೆ ಅರುಣಾಯ ಇದನ್ನ ಮಮ ಅಂತ ಹೇಳಲಿಕ್ಕೆ ನಾಲಿಗೆಗೆ ದನ ಮೆಟ್ಟಿದ ಅವರ ತಲೆಯನ್ನು ಏನು ತಪ್ಪು? ಸ್ತ್ರೀಯರನ್ನು ಅವರ ಮಕ್ಕಳನ್ನು ಕೊಲ್ಲಿಸಿದ್ದೀರಲ್ಲ, ಯಾಕೆ ಅಂತ ಬೇಕಲ್ಲ. ಆ ಸ್ತ್ರೀಯರಿಗೆ ಹರಿಹರರ ಭಜನೆ ಬಿಟ್ಟರೆ ನನ್ನ ಭಜನೆ ಬರುವುದಿಲ್ಲ, ಅವರನ್ನು ಕೊಂದು ಕೆಡಹಿದ್ದೇನೆ. ಏನು ತಪ್ಪು? ಇಂದಿನ ಮಕ್ಕಳೇ ಮುಂದಿನ ಜನಾಂಗ. ಈಗಲೇ ನನ್ನನ್ನು ಒಪ್ಪಿಕೊಳ್ಳದಂತಹ ಪಿಂಡಗಳು ಮತ್ತೆ ಒಪ್ಪಿಕೊಂಡಾವ, ಅವುಗಳನ್ನು ಏನು ತಪ್ಪು? ಶ್ರೀದೇವಿ ಮಂದಿರವನ್ನು ಪುಡಿಗೈದಿದ್ದೀರಲ್ಲ, ಯಾಕೆ ಅಂತ ಬೇಕಲ್ಲ. ಯಾವ ಮಂದಿರವೇ ಇರಲಿ, ನನ್ನೊಬ್ಬನ ವಿಗ್ರಹ ಮಾತ್ರ ಇರಬೇಕು ಅಂತ ಕಟ್ಟಪ್ಪಣೆ ಮಾಡಿದ್ದೇನೆ. ಅದನ್ನೇ ಮೀರಿ ಬೇರೆಯವರ ವಿಗ್ರಹ ಇಟ್ಟಂತಹ ಮಂದಿರಗಳನ್ನು ಪುಡಿ ಮಾಡಿದ್ದೇನೆ. ಏನು ತಪ್ಪು? ಅಹಂ ಬ್ರಹ್ಮಾಸ್ಮಿ, ನಾನೇ ಪರಬ್ರಹ್ಮ. ನನ್ನ ರೀತಿ ನೀತಿಗಳನ್ನು ಕೇಳಲಿಕ್ಕೆ ನೊರಜು ಅವಳು ಯಾರೇ? ಸ್ವಾಮಿ, ನಾನು ಎಂಬುದಾಗಿ ಅದಟ್ಟಿನಿಂದ ಮುಂದುವರಿಯುತ್ತಾ ಇದ್ದೀರಿ. ನಾನು ಎನ್ನುವುದು ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ಶಾಶ್ವತವಲ್ಲ ಪ್ರಭು. ಆ ಜಗನ್ಮಾತೆ ಮಾತ್ರ ಶಾಶ್ವತಳಿದ್ದಾಳೆ. ಆಕೆಯನ್ನು ತಿಳಿಯುವುದಕ್ಕೆ ನಿಮ್ಮ ಹೊರಗಣ್ಣು ಸಾಲದು ಪ್ರಭು. ಅಂತರಂಗದ ಕಣ್ಣನ್ನು ತೆರೆದು ನೋಡಿ ಆಕೆ ಏನೆಂಬುದಾಗಿ ನಿಮಗೆ ಗೊತ್ತಾಗುತ್ತದೆ. ಕಣ್ಣು ಬಿಡುವಾಗ ಎದೆ ಒಡೆದು ಹೋಗಬೇಕು ಅಂತವರನ್ನು ಕಳುಹಿಸಿದ್ದೇನೆ. ಏನು ನೋಡ್ತೀರಿ? ಮೂಲಬಲ ಸಹಿತ ಹೇಳಿ. ಅವು ಸರಿ, ನಾತೆ ಆಕೆಯನ್ನು ಕೊಲ್ಲುತ್ತೇನೆ ಎಂಬುದಾಗಿ ಕಡಿದು ಕೊಚ್ಚಿ ಹಾಕ್ತೇನೆ. ಸರಿಯಾಗಿ ಯೋಚನೆ ಮಾಡಿ. ಏನು? ಈ ಮೊದಲು ನೀವೇ ಕಳುಹಿಸಿಕೊಟ್ಟಂತ ದುರ್ಜಯ ಪ್ರಕೋಪರು ಏನಾಗಿದ್ದಾರೆ? ಅವರು ನನ್ನ ಬಲಗಳು, ನಾನವರ ಬಲ ಅಲ್ಲ. ಅಲ್ಲ ಸ್ವಾಮಿ, ಚಂಡ ಪ್ರಚಂಡರ ಸ್ಥಿತಿಗತಿ ಆಗಿ ಏನಾಗಿದೆ ಎಂಬುದಕ್ಕೆ ಗೊತ್ತುತ್ತಾನೆ. ನನ್ನಿಂದಾಗಿ ಅವರೇ ಹೊರತು ಅವರಿಂದಾಗಿ ನಾನಲ್ಲ ಪ್ರಭು. ವಜ್ರ ಜಂಕ ಕರಾಲೋಕ್ತರು ಸತ್ತು ಹೋಗಿದ್ದಾರೆ ಸ್ವಾಮಿ, ಸತ್ತು. ಅವರ ಮುಖದಲ್ಲಿ ಬಣ್ಣ ಇರಬಹುದು, ಅರುಣಾಸುರನ ಬದುಕೇ ಬಣ್ಣ. ಆದ್ರೆ ಈಗ ಯಾವ ಬಲವನ್ನು ಆಧಾರವಾಗಿರಿಸಿಕೊಂಡು ತಾವು ಹೊರಟು ನಿಂತಿದ್ದೀರಿ? ಬ್ರಹ್ಮನ ವರಬಲ. ನೈತಿಕತೆಯನ್ನು ಯಾವತ್ತೂ ಕಳೆದುಕೊಂಡಿದ್ದೀರಿ. ಗಾಯತ್ರಿ ಮಂತ್ರದ ಬಲ. ನಿಮ್ಮ ಮೊಂಡು ಹಠದಿಂದ ತ್ಯಾಜಿಸಿದ್ದೀರಿ ಪ್ರಭು. ನಿನ್ನ ಪತಿವ್ರತಾ ಧರ್ಮದ ಬಲ. ಪಾತಿವ್ರತ್ಯವನ್ನು ಮೇಲೇರಿಸುವಂತ ಹೊತ್ತಲ್ಲ, ನನ್ನ ಪತಿಯ ಪ್ರಾಣವನ್ನು ಉಳಿಸುವಂತ ಸಮಯ ಪ್ರಭು. ಈಗ ಅವಳು ಮನೆ ಅಂಗಳಕ್ಕೆ ಬಂದಿದ್ದಾಳಲ್ಲ, ಅವಳಿಗೆ ಯಾರು ಉತ್ತರ ಕೊಡುವುದು? ನಾನಿದ್ದೇನಲ್ಲ, ನಾನಿದ್ದೇನೆ. ಹೇಳು. ಹಿಡಿ ಕತ್ತಿ. ಶಾಬಾಸ್. ಅಂದ್ರೆ ಈ ಸ್ತ್ರೀ ಶಕ್ತಿ ಅವರನ್ನು ಸರಿ ಮಾಡಬೇಕಾದ್ರೆ ಹೆಣ್ಣು ಮಕ್ಕಳೇ ಕತ್ತಿ ಹಿಡಿಬೇಕಂತೆ. ಹಿಡಿ. ಮದುವೆ ಆಗ್ಲಿಕ್ಕೆ ಹೇಳು. ಮದುವೆ ಆದ್ರೆ ಸರಿ, ಇಲ್ಲದ ತಲೆ ಕಡಿ ಅವಳದು. ಕಾಗಿ ಹೊರಟದ್ದಲ್ಲ, ಮತ್ತೆ ನಾನು ಬೇಡುವುದಕ್ಕೆ ಹೊರಟದ್ದು. ನೀನು ಬೇಡುವುದಕ್ಕೆ ಹೊರಟದ್ದು? ಹೌದು ಸ್ವಾಮಿ. ನಾನೇನು ಮಾಡಬೇಕು? ಅಂತಃಪುರದೊಳಗಿದ್ದುಕೊಳ್ಳಿ. ಒಳ್ಳೆ ವಿಷಯ. ಹೆಣ್ಣು ಮಗಳೊಬ್ಬಳು ನನ್ನನ್ನು ಕಾಲು ಕರೆದು ಜಗಳಕ್ಕೆ ಕರೀತಾ ಇದ್ದಾಳೆ. ನಾನು ಮೀಸೆ ಹೊತ್ತ ಗಂಡಸು ಅಂತಃಪುರದೊಳಗೆ ನಿನ್ನ ಸೆರಗಿನ ಮರೆಯಲ್ಲಿ ಅಂತಃಪುರದಲ್ಲಿ ಇರಬೇಕು. ನಾನು ಅಂತಃಪುರದಲ್ಲಿರ್ಬೇಕು. ನಾನು ಅಂತಃಪುರದಲ್ಲಿ. ಹೊತ್ತಿಗೆ ತತ್ತರಿಸಿದಯೋ ಕೋಮಲೆ. ಪ್ರಭು ಪ್ರಾಣೇಶ್ವರಿ, ಕ್ಷಮಿಸಿ ಬಿಡೆ. ನನ್ನ ವೀರ ಬಾಹುವಿನ ಬೆರಳಚ್ಚು ನಿನ್ನ ಕೆನ್ನೆಯಲ್ಲಿ ಅಚ್ಚೊತ್ತಿ ನಿಂತಿದೆ. ಉದ್ವೇಗದಿಂದ ಕೈ ಮಾಡಿಬಿಟ್ಟೆ. ಮದುವೆ ಆದಂದಿನಿಂದ ಇವತ್ತಿನವರೆಗೆ ಒಂದೇಟು ಹೊಡೆದವನಲ್ಲ ನಾನು. ಇಲ್ಲ, ನೋವಾಯ್ತೇನೆ. ಇಲ್ಲ ಸ್ವಾಮಿ. ಪ್ರಾಣೇಶ್ವರಿ, ಪ್ರಭು, ನೀನು ನನ್ನನ್ನು ಅರ್ಥ ಮಾಡಿಕೊಂಡದ್ದು ಕಡಿಮೆ ಐತೆ. ಅಂದರೆ ನಿನ್ನೆಯವರೆಗೆ ಆನೆಯಂತೆ ಬದುಕಿದ ಅರುಣಾಸುರ ತನ್ನವರನ್ನು ಕಳೆದುಕೊಂಡು ಅವಳಲ್ಲಿ ಸಂಧಾನ ಮಾಡಿದರೆ 4 ಮಂದಿ ಏನು ಹೇಳ್ತಾರೆ? ಏನು? ಎಲ್ಲರನ್ನು ಕಳೆದುಕೊಂಡ ಮೇಲೆ ರಣಹೇಡಿಯಾಗಿ ಅವಳಲ್ಲಿ ಸಂಧಾನ ಮಾಡಿಕೊಂಡ ಎನ್ನುವುದಾಗಿ. ಆನೆಯಂತೆ ಬದುಕಿದವ ಶ್ವಾನದಂತೆ ಬದುಕಲಿಕ್ಕೆ ಆಗ್ತದೆ ಏನೇ? ಇಲ್ಲ. ಯೋಚನೆ ಮಾಡಬೇಡ.
ದೈವಬಲ, ವರಬಲ, ಆತ್ಮಬಲ, ಅಧಿಕಾರದ ಬಲ, ಜನಬಲ ಎಲ್ಲ ಉಂಟು. ಹೌದು. ಅದಕ್ಕೆ ಪಟ್ಟದ ಕತ್ತಿಯ ಬಲವು ಸೇರಬೇಕು. ಅದಕ್ಕೆ ನಿನ್ನ ಪತಿವ್ರತ ಧರ್ಮದ ಬಲವು ಕ್ರೋಢೀಕರಣಗೊಳ್ಬೇಕು. ಕಟ್ಟು ಕೈಗೆ ವೀರ ಕಂಕಣ, ಕಟ್ಟು ಅಂದೆ. ಏನ್ ನಿನಗೆ ಬಾಯಿ ಬರುದಿಲ್ವಾ? ಬರ್ತದೆ. ಅಸುರ ಕುಲ ಸಾಮ್ರಾಟನ ಆಜ್ಞೆ ಉಂಟು, ಕಟ್ಟು. ಸಾಮ್ರಾಜ್ಯದಂತ ನನ್ನ ಮಾತಿಗೆ ಮೌಲ್ಯ ಇಲ್ಲ ಎಂದಾದ ಬಳಿಕ ನಾನು ಯಾಕೆ ಕಟ್ಟಬೇಕು ಸ್ವಾಮಿ? ನಿನಗೇನು ಹುಚ್ಚು ಹಿಡಿದಿದೆಯಾ? ನನಗೆ ಹುಚ್ಚು, ನನಗೆ ನಿಮ್ಮ ಮೇಲಿನ ಹುಚ್ಚು, ನಿಮ್ಮ ಪ್ರಾಣದ ಹುಚ್ಚು. ಯಶೋಮತಿ, ಭಾವನೆಗೆ ಬಲಿಯಾಗದಿರು. ವೈಚಾರಿಕವಾಗಿ ಕಣ್ಣು ತೆರೆದು ನೋಡು. ನಮ್ಮ ಅಸ್ತಿತ್ವದ ಅಳಿವು ಉಳಿವಿನ ಪ್ರಶ್ನೆ ಇದು. ಅವಳು ನಮ್ಮನ್ನು ಕೆಣಕುವುದಕ್ಕೆ ಬಂದಿದ್ದಾಳೆ. ಅವಳೊಂದಿಗೆ ಕಾದಾಟದ ವಿನಃ ಅನ್ಯ ಪಥವಿಲ್ಲ. ಕಟ್ಟು ಕೈ ಕಣ. ಕಟ್ಟುತ್ತೀನಿ. ಕಟ್ಟು. ನಿಮಗಲ್ಲ, ಶ್ರೀದೇವಿಗೆ ರಕ್ಷಾಬಂಧನ ಕಟ್ಟುವುದಕ್ಕಾಗಿ ಹೊರಟು ನಿಂತಿದ್ದೇನೆ. ಬೇಡ, ತಡೆಯಬೇಡಿ. ನನ್ನ ತಾಳ್ಮೆ ಪರೀಕ್ಷೆ ಮಾಡುತ್ತೇನೆ. ಪರಿಸ್ಥಿತಿ ವಿಕೋಪಕ್ಕೆ ಹೋದಿತು. ಬಂದೆಯ ಮಗಳೇ, ಇಷ್ಟು ನನ್ನನ್ನು ಆದರಿಸಮ್ಮ. ನಿನ್ನ ಗೆಳತಿ ಏಕವೀರಾದ್ರಿಪುರದ ಸಾಮ್ರಾಜ್ಯ ದುರಂತ ಸ್ಥಿತಿಯನ್ನು ಕಂಡೋರೆ ಕಂಡೆಯಲ್ಲ ಮಗಳು. ಕಂಡೆ ತಾಯಿ, ಇನ್ನು ಜೊತೆಯಾಗಿ ಬದುಕಿ ಬಾಳುವಂತ ಯೋಗವನ್ನು ಕಳೆದುಕೊಂಡೆ ಮಗಳೇ. ನನಗೊಂದು ಉಪಕಾರ ಮಾಡುವೆ. ಏನಮ್ಮ ಅದು? ನೇರವಾಗಿ ಜಾಬಾಲಿ ಮಹರ್ಷಿಗಳ ಬಳಿಗೆ ಹೋಗಬೇಕು. ಹೋಗಿ ಅವರ ಪಾದ ಬುಡದಲ್ಲಿ ಕುಳಿತು ಬೇಡಬೇಕು. ಏನು ತಾಯಿ? ಯಶೋಮತಿ ಹಸುವಳಿದಿದ್ದಾಳೆ. ಆಕೆಯ ಅಂದುಕೊಟ್ಟ ಮಾತಿನ ಪ್ರಕಾರವಾಗಿ ಆಕೆಯ ಗಂಡನಿಗೆ ಮೋಕ್ಷವನ್ನು ಕೊಡಿಸುವಂತೆ ಕೇಳಿಕೋ ಮಗಳೇ. ನಿಮ್ಮನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ತಾಯಿ. ನನ್ನ ಆಣೆ ಇದೆ, ಹೋಗು. ಪಾದಗಳನ್ನು ಹಿಡಿದು ಪದ ಧೂಳಿಯ ತಮ್ಮಯ ಬರಿದಿಡುತ್ತ ಪಾದಗಳನ್ನು ಹಿಡಿದು ಪದ ಧೂಳಿಯ ತಮ್ಮಯ ಮನೆಗಿಡುತ್ತ ತನ್ನೆಯು ಕಾತಳು. ಧಾರಾಕಾರವಾಗಿ ಸೋರ್ತಾ ಉಂಟು. ಯಾರಲ್ಲಿ ರಾಜವೈದ್ಯರು? ಬನ್ನಿ, ಮತ್ತು ತನ್ನಿ, ಮತ್ತು ತನ್ನಿ, ಮತ್ತು ತನ್ನಿ. ಬೇಡ ಬೇಡ, ಈ ಪ್ರಪಂಚದಲ್ಲಿ ಬದುಕುವಂತ ಯೋಗವನ್ನು ನಾ ಕಳೆದುಕೊಟ್ಟೆ. ಏನು ಆಗುದಿಲ್ವೇ? ಸಣ್ಣ ಗಾಯ ಸರಿಯಾಗ್ತದೆ, ಮದ್ದು ಹಾಕ್ತಾರೆ. ಇಲ್ಲ ಸ್ವಾಮಿ, ಇಲ್ಲ. ಕಾಣದ ಶಕ್ತಿಯೊಂದು ಕೈ ಬೀಸಿ ಕರೆಯುತ್ತಾ ಇದೆ, ಕೈ ಬೀಸಿ. ಯಾರವ ನನ್ನ ಹೆಂಡತಿಯನ್ನು ಕರೆಯುವವ? ಇಲ್ಲ ಸ್ವಾಮಿ, ನನ್ನನ್ನು ಹೊರತುಪಡಿಸಿ ನೀವು ಏಕಾಂಗಿಯಾದಿರಿ. ನಿನಗೆ ಏನು ಆಗುದಿಲ್ವೇ? ನೀನು ಭಯಪಡಬೇಡ ಸ್ವಾಮಿ. ಕೊನೆಯ ಕ್ಷಣದಲ್ಲಿ ಒಂದಾಸೆಯನ್ನು ನೆರವೇರಿಸುವಿರ? ಏನೇ ಅದು? ಒಮ್ಮೆ ನಿಮ್ಮ ಸುಂದರ ಮುಖವನ್ನು ನೋಡಬೇಕು. ಪ್ರಭು,
ಕಲಿಸೆಂದನು ನಿನ್ನ ಕೈ ಹಿಡಿದು ಅರಮನೆಯ ಒಳಗೆ ದೂಡಿದ್ರೆ ಆಯ ತಪ್ಪಿದ ನೀನು ಸಿಂಹಾಸನದ ಕೀಲಿಗೆ ನಿನ್ನ ತಲೆಯನ್ನು ಹೊಡೆಸಿಕೊಂಡು ಹಣೆಯನ್ನು ಒಡೆದುಕೊಂಡು ಬಿಟ್ಟೆಯಾ? ತೊರೆದೇ ಹೋದೆಯ ಚಿನ್ನ? ನೀನು ಮಾಡಿದದ್ದಲ್ಲ, ಕಳಕುಲ ಎನ್ನುವ ಅಂಬರದಲ್ಲಿ ಬೆಳಗುತ್ತಿದ್ದ ಭಾಸ್ಕರ ಮುಳುಗಿದ ಮುಳುಗಿದ ಮುಳುಗಿದ. ನಮ್ಮನ್ನೆಲ್ಲ ಕತ್ತಲೆಯ ಕೂಪಕ್ಕೆ ಹಾಕಿದೆಯೇನೆ. ನನ್ನ ಸಿಂಹಾಸನದ ಅಡಿಪಾಯದ ಕಲ್ಲೊಂದು ಜಾರಿ ಬಿತ್ತು, ಸಿಂಹಾಸನದಿಂದ ಅಲುಗಿತು. ನಾನೆಂಥ ಪಾಪಿ, ಒಲಿದು ಬೀಳಿದ ಕರದಲ್ಲೇ ನಿನ್ನ ಕೈಯನ್ನು ಹಿಡಿದು ದೂಡಿಕೊಂಡು ಬಿಟ್ಟೆ. ನನ್ನನ್ನು ಸರಿ ಮಾಡುವುದಕ್ಕೆ ಎಷ್ಟು ಪ್ರಯತ್ನಿಸಿದೆ. ನಿನ್ನದು ಆತ್ಮದಲ್ಲಿ ಆದರೂ ಕೇಳಿಕೊಳ್ಳುವುದು, ನನ್ನನ್ನು ಕ್ಷಮಿಸಿ. ಏತಕ್ಕೆ ಭುವನತ್ರಯ ಇನ್ನೇತಕ್ಕೆ ದೇವತ್ವವು ಮತ್ತಿನ್ನೇಕೆ ವರಬಲವು. 1000 ಸನ್ಮಾನ ಆಗಲಿ, ಕೋಟಿ ಸಂಪಾದನೆ ಆಗಲಿ, ಮನೆಗೆ ಬರುವಾಗ ಒಂದು ತಂಬಿಗೆ ಕೊಟ್ಟು ಪ್ರೀತಿಯಿಂದ ಮಾತಾಡುವ ಜೀವ ಇಲ್ಲದೆ ಇದ್ರೆ ಆ ಸನ್ಮಾನ ಹೆಣಕ್ಕೆ ಮಾಡಿದ ಶೃಂಗಾರ. ನಾವು ಸೋತೇ ಇರಲಿ, ಸೋತು ಬಂದಿರೋ, ಆಯಾಸಗೊಂಡಿರೋ ಅಂತ ಹೇಳಿ ಒಂದು ತಂಪು ಹಾಲನ್ನು ಕೊಡುವಂತ ಒಂದು ವ್ಯಕ್ತಿ ಇದ್ರೆ ಸೋಲಿನಲ್ಲಿ ಗೆಲುವುಂಟು. ನಿನ್ನನ್ನು ಕಳೆದುಕೊಂಡ ನಾನು ಉಸಿರಿಲ್ಲದ ದೇಹವಾಗಿ ಬಿಟ್ಟೆ. ನಿನ್ನನ್ನು ಕಳೆದುಕೊಂಡ ನಾನು ತೈಲ ಇಲ್ಲದ ದೀಪವಾಗಿ ಬಿಟ್ಟೆ. ನಾನು ಉಳಿಯೇ. ಓ ಬ್ರಹ್ಮದೇವ, ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡ್ತಿ. ನನ್ನ ಹೆಂಡತಿ ಒಬ್ಬಳ ಜೀವ ಹೆಚ್ಚಾಗ್ತದ? ನಾನು ಸಂಪಾದನೆ ಮಾಡಿದ್ದನ್ನೆಲ್ಲ ನಿನಗೆ ಕೊಡ್ತೇನೆ. ದಮ್ಮಯ್ಯ, ನನ್ನ ಹೆಂಡತಿಯನ್ನು ಬದುಕಿಸೋ. ನನ್ನ ಹೆಂಡತಿ ಸತ್ತಿದ್ದಾಳೆ, ಮತ್ತೆ ನಾನು ಅಳದೆ ದೇವಸ್ಥಾನಕ್ಕೆ ಬಲಿ ಹೋಗ್ಲಿಕ್ಕೆ ಆಗ್ತದ? ನೀನು ಯಾರು? ಪರಬ್ರಹ್ಮ ಸ್ವರೂಪ. ಮತ್ತೆ ಅದಲ್ಲ, ಸೃಷ್ಟಿ ಸ್ಥಿತಿ ಲಯ ಮೂರು ಒಟ್ಟಿಗೆ ಸತ್ರೆ ನಾನು ಬದುಕಿಸ್ತೇನೆ. ಮತ್ತೆ ಅವಳೇನು ಯಾರು ಸತ್ತು ಬದುಕಿಸ್ತೇನೆ? ಅಲ್ಲ, ನಮ್ಮದ್ರಲ್ಲಿ ಸಾಯ್ಬೇಕು ಅಂತ ಇಲ್ಲ ಕಾಣ್ತಾರೆ. ಕೊನೆಗಾಗುವಾಗ ಒಂದೊಂದೇ ಹೋಗಿ ಯಾವುದು ಉಳಿಯುವುದಿಲ್ಲ ಕಾಣ್ತಾರೆ. ಮೊದಲು ಇವಳು ಬದುಕಬೇಕು. ಯಶೋಮತಿ, ಹಸುರಕುಲ ಸಾಮ್ರಾಟ ರಾಜ್ಯ ಉಂಟು, ಹೇಳು. ಅದು ಸರಿಯಾಗಿ ಆ ಅಸುರಕುಲ ಸಾಮ್ರಾಟ ಅಂತ ಹೇಳಿದ್ದು ಸರಿಯಾಗಲಿಲ್ಲ. ಅಸುರಕುಲ ಸಾಮ್ರಾಟನಾದ್ರೆ ಬದುಕಿಸಲಿಕ್ಕೆ ಆಗ್ತದೆ, ಪರಬ್ರಹ್ಮ ಆದ್ರೆ ಬದುಕಿಸಲಿಕ್ಕೆ ಆಗ್ತದೆ. ಪರಬ್ರಹ್ಮ ದೇವ ರಾಜ್ಯ ಉಂಟು, ಹೇಳು. ಹೇಳದ ಉಪಾಯ ಇಲ್ಲ, ಹೇಳ್ತಾಳೆ. ನೀವಾಗ್ಲಿಲ್ಲ, ನಾನು ದೇವರಾಗ್ಲಿಲ್ಲ.
ದಾಖಲೆ ಜೊತೆಯಾಗಿ ಭೂಲೋಕಕ್ಕೆ ಬಂದವರು. ಈವರೆಗೂ ಶಾಪ ಸಿಕ್ಕಿದ್ದು ಹೌದು ತಾನೆ, ಈವರೆಗೂ ಮೋಕ್ಷ ಸಿಗಬೇಕಾದಂತಹದ್ದು ಸತ್ಯವೂ ತಾನೆ. ಆ ನಿಟ್ಟಿನಲ್ಲಿ ಇವಳಿಗೂ ಮೋಕ್ಷ ಸಿಗಲಿ ಎನ್ನುವುದಕ್ಕಾಗಿ ಇದು ಪುಣ್ಯಜಲವನ್ನೇ ಅಕ್ಷೇಪ ಅಭಿಷೇಕವೆಸಗೆ ಭೀತಿವಶೇಷದಂತು ಸ್ವಸ್ಥೈ ಸ್ಮೃತ ಮತಿ ಮತೀವ ಶುಭಂ ದದಾತಿ
ದಾರಿದ್ರ್ಯ ದುಃಖ ಕಾದುಧನ್ಯ ಸರ್ವೋಪಕಾರಕರಣಾಯ ಸದಾರ್ಥ ಚಿತ್ತ ನಾರಿಕೇಳವನ್ನು ಸ್ವೀಕರಿಸಮ್ಮ. ಸರ್ವಬಾಧಾ ಪ್ರಶಮನಂ ತ್ರೈಲೋಕ್ಯಸ್ಯಾಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯ ರತ್ಮದ್ವೈರಿ ವಿನಾಶನಂ ಮಲ್ಲಿಕಾ ಪುಷ್ಪವನ್ನು ಸ್ವೀಕರಿಸಮ್ಮ. ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕಿ ದೇವಿ ನಾರಾಯಣೀ ನಮೋಸ್ತುತೆ. ಅರುಣನಿಗೆ ಮೋಕ್ಷವನ್ನು ಕೊಡಮ್ಮ. ರದ್ಭ್ರಮರಾಧಿಪತೆ ಜಯ ಜಯ ಹೇ ಅರುಣಾಸುರ ಮರ್ಧಿನಿ ರಮ್ಯಕಪರ್ಧಿನಿ ಶೈಲಸುತೆ ಜಯ 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 ಜಯ. ದೇವೇಂದ್ರ ಜಾಬಾಲಿ ಮಹರ್ಷಿಗಳೇ, ನನ್ನ ಭೀಕರ ಸ್ವರೂಪವನ್ನು ಕಂಡಂತಹ ನೀವುಗಳು ಭಯ ಭಕ್ತಿಯಿಂದ ನನಗೆ ಭಕ್ತಿ ಎನ್ನುವಂತಹ ಕಾಣಿಕೆಯನ್ನೇ ಮುಂದಿರಿಸಿದ್ದೀರಾ. ಈಗ ಶಾಂತಳಾಗಿದ್ದೇನೆ. ದುಷ್ಟನಾದಂತಹ ಅರುಣಾಸುರನ ವಧೆಯನ್ನು ಮಾಡಿದ್ದೇನೆ. ದೇವೇಂದ್ರ, ನಾಕದ ಪೀಠ ಬರಿದಾಗಿದೆ. ಹೋಗಿ ಧೈರ್ಯದಿಂದ ನಾಕವನ್ನು ಆಳುತ್ತಾ ಬಾರಯ್ಯ. ಜಾಬಾಲಿ ಮಹರ್ಷಿಗಳೇ, ದುಷ್ಟರ ಭೀಕರ ಅಟ್ಟಹಾಸಕ್ಕೆ ನೊಂದು ತಪಸ್ಸು ಆಚರಿಸಿದಂತಹ ಸ್ಥಳ ಇನ್ನು ಮುಂದಕ್ಕೆ ಆಮಲಕ ತೀರ್ಥ ಅಥವಾ ನೆಲ್ಲಿ ತೀರ್ಥ ಎಂಬುದಾಗಿ ಪ್ರಸಿದ್ಧಿಯನ್ನು ಹೊಂದಲಿ. ಮಕ್ಕಳೇ, ನನ್ನಿನಿಗೆ ಕೊಟ್ಟಂತಹ ಮಾತಿನಂತೆ ಆಕೆಯ ಕಟಿ ಪ್ರದೇಶದಲ್ಲಿ ಲಿಂಗರೂಪಿಯಾಗಿ ಭ್ರಮರಾಂಬಿಕೆಯಾಗಿ ಕಾಣಿಸಿಕೊಳ್ಳುತ್ತೇನೆ. ಇನ್ನು ಮುಂದೆ ನಿನ್ನನ್ನು ಕಾಣುವಂತಹ ಬಗೆ ಹೇಗೆ ತಾಯೇ? ಆವಾತಯನ್ನ ನಾರಿ ಕೇಳಸುವುದಕ್ಕಿಂದ ಓವಿದುವನವನಾಗ ಆವಾದ ಮಾಗ ಶುದ್ಧದ ಪೌರ್ಣಮಿಯ ಬಿರದಿ ಮೀವನಿಂತವನ ಮಕ್ಕಳೇ, ಇನ್ನು ಮುಂದೆ ನಾನು ನೆಲೆ ನಿಂತಹ ಸ್ಥಳ ಕಟೀಲು ಅಥವಾ ಕಟೀಲ ಎಂಬುದಾಗಿ ಪ್ರಸಿದ್ಧಿಯನ್ನು ಹೊಂದಲಿ. ನನ್ನ ಸನ್ನಿಧಾನಕ್ಕೆ ಬರುವಂತಹ ಭಕ್ತರು ಮಾಘ ಶುದ್ಧದ ಪೌರ್ಣಮಿಯ ಶುಭ ದಿನದಿ ನಂದಿನಿ ನದಿಯಲ್ಲಿ ಮಿಂದು ಶುಚೀರ್ಭೂತರಾಗಿ ಸಿಯಾಳದ ಅಭಿಷೇಕ, ಮಲ್ಲಿಕಾ ಪುಷ್ಪದ ಅರ್ಚನೆ, ಗಾಯನ, ವಾದನ, ನರ್ತನ ಹಾಗೂ ಯಕ್ಷಗಾನ ಸೇವೆಯನ್ನು ಯಾರು ನಿರತರಾಗಿ ಮಾಡುತ್ತಾ ಬರುತ್ತಾರೋ ಅವರ ಮನೋಕಾಮನೆಗಳನ್ನು ಈಡೇರಿಸಿಕೊಡುತ್ತೇನೆ. ಅಷ್ಟು ಮಾತ್ರ ಅಲ್ಲ, ಸುಮಂಗಳಿಯರು ಯಾರು ನನ್ನ ಸನ್ನಿಧಾನಕ್ಕೆ ಪಟ್ಟೆ, ಸೀರೆ, ಕುಂಕುಮ, ಕರಿಬಳೆ ಇತ್ಯಾದಿ ಸುವಸ್ತುಗಳನ್ನು ತಂದು ಅರ್ಚಿಸಿ ಮೆಚ್ಚಿಸುತ್ತಾರೋ ಅವರು ಸದಾ ಸುಮಂಗಳಿಯರಂತೆ ಇರುವಂತೆ ನಾನು ಹಾರೈಸುತ್ತೇನೆ. ಹೋಗಿ ಮಕ್ಕಳೇ, ನಿರ್ಭೀತಿಯಿಂದ ನೀವು ಇರಿ. ಜಯ 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 ದೇವೇಂದ್ರ ಮಹರ್ಷಿಗಳೇ, ಗಮನಿಸಿದೆ ಅಮ್ಮನಾಡಿದಂತಹ ಮಾತನ್ನು. ಹೌದು, ಕಟಿ ಪ್ರದೇಶದಲ್ಲಿ ನಾನು ನೆಲೆಯಾಗುತ್ತೇನೆ ಅಂತ ಹೇಳಿದರು. ಕಟಿ ಅಂದರೆ ಮಧ್ಯ ಎನ್ನುವಂತ ಅರ್ಥ ತಾನೆ. ಹೌದು. ಹರಿಯುವಂತಹ ನದಿ ಆರಂಭದಲ್ಲಿ ಕ್ಷೀಣವಾಗಿರುತ್ತದೆ, ಅಂತ್ಯದಲ್ಲಿಯೂ ಕ್ಷೀಣವಾಗಿರುತ್ತದೆ. ಸರಿ. ಮಧ್ಯಭಾಗದಲ್ಲಿ ಸಮೃದ್ಧಿಯಿಂದ ತುಂಬಿಕೊಂಡಿರುತ್ತದೆ. ಹೌದು. ಯಾರು ಕಟೀಲಮ್ಮನನ್ನು ನಂಬಿ ಜೀವನದಲ್ಲಿ ಮುಂದಡಿ ಇಡುತ್ತಾರೋ ಅವರ ಬದುಕು ಸಮೃದ್ಧಿಯಿಂದ ತುಂಬಿಕೊಂಡಿರುತ್ತದೆ ಎಂದರ್ಥ. ಲಿಂಗರೂಪಿಯಾಗಿ ಕಾಣಿಸಿಕೊಳ್ಳುತ್ತೇನೆ ಅಂತಮ್ಮ ಹೇಳಿದರು. ಹೌದು. ಲೀಯತೆ ಗಮ್ಯತೆ, ಲೀನವಾಗುತ್ತದೆ ಮತ್ತು ಆಕಾರವನ್ನು ಕೊಡುತ್ತದೆ ಎನ್ನುವುದು ತಾನೇ ಆ ಶಬ್ದದ ವಿವರಣೆ. ಸರಿ. ಯಾರು ಲಿಂಗರೂಪಿಯಾದಂತಹ ಭ್ರಮರಾಂಬಿಕೆಯನ್ನು ನಂಬಿ ನಡೆಯುತ್ತಾರೋ ಅವರ ಬದುಕು ವಿಕಾರ ಆಗದ ಹಾಗೆ ಅವರ ಬದುಕಿಗೊಂದು ಭದ್ರ ಆಕಾರವನ್ನು ಕೊಡ್ತಾಳೆ ಎನ್ನುವ ಹಾಗೆ ಅರ್ಥ. ಎಳನೀರು ಎನ್ನುವುದು ಪೂರ್ಣ ಫಲ. ನಮ್ಮ ಬದುಕು ಯಾರಿಗೂ ಎಂಜಲಾಗದ ಹಾಗೆ ನೋಡಿಕೊಳ್ಳುತ್ತಾಳೆ.
1000 ಹೂಗಳ ನಡಿಗೆಯು ಮಲ್ಲಿಕಾ ಪುಷ್ಪತನ ಅಸ್ತಿತ್ವವನ್ನು ತೋರಿಕೊಡುತ್ತದೆ. ಹಲವರೊಳಗೆ ಒಬ್ಬರಾಗದೆ ಮೊದಲಿಗರಾಗುವ ಸರ್ಜನಶೀಲ ಸಾಮರ್ಥ್ಯದ ವ್ಯಕ್ತಿಯಾಗಿ ನಮ್ಮನ್ನು ಕಾಣಿಸಿಕೊಳ್ಳುವ ಹಾಗೆ ಅಮ್ಮನ ಆಶೀರ್ವಾದ ಇರುತ್ತದೆ ಎಂದರ್ಥ. ಯಕ್ಷಗಾನ ಕಲೆಯ ಮೂಲಕ ಅವಳು ಪ್ರೀತಳಾಗುತ್ತಾಳೆ ಅಂತ ಅಮ್ಮ ಹೇಳಿದರು. ಯಾರು ಯಕ್ಷಗಾನ ಕಲೆಯ ಮೂಲಕವಾಗಿ ಅಮ್ಮನ ಆರಾಧನೆಯನ್ನು ಮಾಡುತ್ತಾರೋ ಅಂತವರ ಬದುಕು ಸದಾ ಅಮ್ಮನ ಅನುಗ್ರಹದಿಂದ ಕೂಡಿರುತ್ತದೆ. ದುರ್ಗಾ ಅಂತಂದ್ರೆ ಕೋಟೆ ಅಂತ ಅರ್ಥ. ನಮ್ಮ ಬದುಕಿಗೆ ಬರುವಂತಹ ಕಷ್ಟಗಳಿಗೆ ಅವಳು ಕೋಟೆಯಾಗಿ ನಿಲ್ಲುತ್ತಾಳೆ. ಈಶ್ವರಿ ಅಂದ್ರೆ ನಾಯಕಿ ಅಂತ ಅರ್ಥ. ನಮ್ಮನ್ನು ಕಾಯುವಂತಹ ನಾಯಕಿಯಾಗಿ ನಮ್ಮನ್ನು ಸದಾ ರಕ್ಷಿಸುತ್ತಾಳೆ ಅಂತ ಅರ್ಥ. ಕಟೀಲಿನಲ್ಲಿರುವಂತಹ ದುರ್ಗಾ ಪರಮೇಶ್ವರಿಯನ್ನು ಯಾರೆಲ್ಲ ನಂಬಿ ನಡೆಯುತ್ತಾರೋ ಅವರ ಬದುಕು ವಿಕಾರ ಆಗುವುದಿಲ್ಲ, ಬದುಕು ಸುಭದ್ರವಾಗುತ್ತದೆ. ಕಾಪಾಡುವ ಶಕ್ತಿಯಾಗಿ ಮಹಾಮಾತೆಯಾಗಿ ಅವಳೇ ಅಲ್ಲಿರುತ್ತಾಳೆ. ಜಗತ್ತಿನ ಮೂಲಭೂತವಾದ ಸತ್ಯಕ್ಕೆ ಬ್ರಹ್ಮ ಅಂತ ಹೆಸರು. ಬ್ರಹ್ಮಶಕ್ತಿಯಾಗಿ ಅಲ್ಲಿರುತ್ತೇನೆ ಅಂತ ಹೇಳುವಲ್ಲಿಗೆ ಸತ್ಯ ದರ್ಶನವನ್ನು ಸದಾ ನಮಗೆ ಮಾಡಿಸುವಂತಹ ಮಹಾಶಕ್ತಿಯಾಗಿ ಅವಳಲ್ಲಿ ನೆಲೆಗೊಳ್ಳುತ್ತಾಳೆ ಅಂತ ಅರ್ಥ. ಕಟೀಲು ಕ್ಷೇತ್ರ ಮಹಾತ್ಮೆ ಎನ್ನುವಂತಹ ಈ ಪುಣ್ಯ ಕಥಾಭಾಗವನ್ನು ಯಾರು ಕಣ್ತುಂಬಿಸಿಕೊಂಡಿದ್ದಾರೋ, ಯಾರು ಆ ಮಹಾಮಂಗಳ ರೂಪವನ್ನು ಹೃದಯದಲ್ಲಿ ಸ್ಥಾಪಿಸಿಕೊಂಡಿದ್ದಾರೋ, ಕಥಾಂತರ್ಗತವಾದಂತಹ ಪ್ರಸಾದವೇ ಅವರಿಗೆ ಮಹಾತತ್ವವಾಗಿ ರಕ್ಷಣೆಯನ್ನು ಕೊಡುವುದರ ಮೂಲಕವಾಗಿ ದುರ್ಗಾ ಪರಮೇಶ್ವರಿಯ ಪರಮಾನುಗ್ರಹವರ ಮೇಲೆ ಇರಲಿ ಎನ್ನುವಂತಹ ಭಾವದೊಂದಿಗೆ ಕಟೀಲು ಕ್ಷೇತ್ರ ಮಹಾತ್ಮೆ ಎನ್ನುವಂತಹ ಈ ಯಕ್ಷಗಾನ ಪ್ರದರ್ಶನವನ್ನು ವೀಕ್ಷಿಸಿದವರೆಲ್ಲರಿಗೂ ಕೂಡ ಮಂಗಳಕರಳುವಾದಂತಹ ಮಹಾಮಂಗಲೆ ಸರ್ವ ಮಂಗಲವನ್ನು ಉಂಟು ಮಾಡಲಿ, ಮಹಾಗಣಪತಿಯ ಸರ್ವಾಶೀರ್ವಾದವಿರಲಿ ಎನ್ನುವ ಹರಕೆ ಹಾರೈಕೆಯೊಂದಿಗೆ ಈ ಕಥಾಭಾಗಕ್ಕೆ ಮಂಗಲವನ್ನು ಹಾಡುತ್ತಾ ಇದ್ದೇವೆ. ಭದ್ರಂ ಶುಭಂ ಮಂಗಲ.